ಯೋಗೀಶ್ ಅಣ್ಣ ಯಾವ ಕಟ್ಟಿದೆ ಇಲ್ಲಿ?
ಶ್ರೀ ಮಹಾಗಣಪತಿ ದೇವರ ಬಾಧಾವೃಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಗ್ರಾಮ ದೇವರ ಬಾಧಾವೃಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಬಾಧಾವೃಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ದೇವಿ ವೈದ್ಯರಿ ಅಮ್ಮನವರ ಬಾಧಾವೃಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಧೂಮಾವತಿ ಅಮ್ಮನವರ ಬಾಧಾವೃಂದಕ್ಕೆ ಗೋವಿಂದ ಹರಿ ಗೋವಿಂದ.
ಹಲ್ 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 ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರೋಹಿತ ನಮಿತ ದಿವ್ಯ ಕಮಲ ಗಿರಿಜಾತೆ ಯನುಗ ಕರಿವದಾನ ಕರುಣ ಸಮುದ್ರ ಭವಚಿತ್ರ ಮುದದಿಂದ ನಿನ್ನ ಅರೆರೆ ನಿನ್ನಯ ಮಹಿಮೆಯನು ಪೊಗಳಲವಲ
ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತಿದ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರೆಯಳು ವಿಶೇಷ ಮನವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತಿರುವಂಗ್ರ ಶಾಲಿವಾಹಿನಿ ಈ ಶರಣು ತಿರುವಂಗ್ರ ಶಾಲಿವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭಣಿವೆನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರೆ ಶಂಕರ ಪ್ರಿಯ ದೇವಿ ತವ ಬದ ಬಂಕರುವಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಬದ ಬಂಕರುವಗೆ ನಮೋ ನಮೋ ಶರಣು ಶರಣು ಧರೆಯೆಲ್ಲವೂ ನಿನ್ನುದರದೊಳರು ತೆರೆಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾವಣೆ ನರಾರಿ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮಗನ ನಿಧಿ ಅನಂತ ಮೂರುತಿ ಮುನಿಗನ ಸನ್ನದ ಗಗಪತಿವಾರ ಗಣದರ ಗದುಗಿನ ವೀರನರಾಯಣ ಗಗನವೆಲ್ಲವೂ ನಿನ್ನ ನಾಭಿ ನೀಲವೇಣಿ ಮರುಗುವಿನಿ ವಿದಲ ಬಾಲಕರೊಡನೆಯ ಬಾಲಕ ಬಾಲತನದಿ ಗೋವಳರೊಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಂಟ ವಿಹವ್ಯವಾ ವಿಘ್ನಾವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾತಿ ಕುಂಭೋತವ ವಿಘ್ನೋ ಗಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖ ತಮಗೆ ಗಣಪಗೆ ಚೆಲ್ವ ತ್ರಿಜಗವಂದಿತ ನೀಗಾರತಿ ಎತ್ತೀರೇ ಆರತಿ ಬೆಳಗೀರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಸತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿಯೇ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಭುಜಾಲವ ಸವರಿದ ಶೀಲ ದಯಾನಿದೆ ಪಾಲಿಸು ಗಜವದನ
ಗುಣ ವಿಶಾಲದಯ ಸದನ ತೊಂದನ 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 ದಿನ್ನತ್ತೈ ಧಿಂತನ 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 ದಿನ್ನತ್ತೈ ತಗಿಡ ತಗದಿವಿ ತಗಿಡ ತಗದಿವಿ ತಗಿಡ ದಿನ್ನತ್ತೈ ಧಿಂ ತಗಿಡ ತಗದಿವಿ ತಗಿಡ ತಗದಿವಿ ತಗಿಡ ದಿನ್ನತ್ತೈ ಧಿಂ ತಗಿಡ ತಗದಿವಿ ತಗಿಡ ತಗದಿವಿ ತಗಿಡ ದಿನ್ನತ್ತೈ ಧಿಂ ತಗಿಡ ದಿನ್ನತ್ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನದ ದಿನ ತೈ ದಿನದ ದಿನ ತೈ ತನ್ನತ್ತ ಒಂದೇ ದೇವರ ದೇವ ತೋಂಗ ತೋಂಗ ಗದ ದಿನ ತೈ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಬ್ಬುನಿಧಿಯಾತ್ಮಜೆಗೆ ಕೈ ಮುಗಿದ ಮುಜಾಸನವಾಣಿಯರ ಪಾದಾಂಬುಜಗೆ ಪೊಡಬಡುತ್ತ ಬರಿಬೆ ನೀ ಕಥಾಮೃತವ ಸರ್ವಭಯ ನಿವಾಸಿನಿ ಜನಿ ಕರುಣದಿಗಾಯೇ ದಯಸಾಗರೆಯೇ ಭಕ್ತಿಯಿಂದ ದಯಸಾಗರೆಯ ಭಕ್ತಿಯಿಂದ ಪಾದದ್ವಯವನ್ನು ಮರೆಗೊಂಡ ಮತಿ ಮೋದದಿಂದ ಜಯತು ಜಯತು ಆದಿಮಾಯೇ ಸರ್ವಭಯ ನಿವಾಸಿನಿಯೇ ಕರುಣಾಧಿಕಾಯೇ ಆದಿಮಾಯೇ. ಜಯ ಜಯ ಆದಿಮಾಯಾದೇವಿ, ಜಯ ಜಯ ಓಂಕಾರ ಸ್ವರೂಪಿಣಿ, ಜಯ ಜಯ ಪ್ರಣವ ಸ್ವರೂಪಿಣಿ. ತುಂಬಿದ ಅಗಾಧವಾದ ಜಲರಾಶಿಯ ಮಧ್ಯೆ ನಮ್ಮಿ ಮೂವರ ಸೃಷ್ಟಿ ಏಕಕಾಲದಲ್ಲಾಯಿತು. ಅತ್ತ ಇತ್ತ ಸುತ್ತಮುತ್ತ ನಾವು ದೃಷ್ಟಿ ಹಾಯಿಸಿದೆವು ಎಂದಾದರೆ ಜಲದಿಯ ಮೊತ್ತವೇ ಎದ್ದು ಕಾಣುತ್ತಾ ಇದೆ. ಈ ಸಂದರ್ಭದಲ್ಲಿ ಭಯಭೀತರ ಅಂತಹ ನಾವುಗಳು ನಮ್ಮ ಕರ್ಣಗಳಿಗೆ ಕೇಳಿಸಿದಂತಹ ಆ ಊ ಮ ಕಾರಗಳುಳ್ಳ ಓಂಕಾರ ನಿನಾದ, ಅದುವೇ ಪ್ರಣವ ಮಂತ್ರವೆಂದು ಭಾವಿಸಿ ಪಠಿಸಿದಂಥ ಈ ಕ್ಷಣದಲ್ಲಿ ಅವ್ಯಕ್ತಳ ಅಂತ ನೀನು ಅಭಿವ್ಯಕ್ತೆಯಾದ ಜನನಿ. ನಮ್ಮ ಸೃಷ್ಟಿ ಯಾಕೆ,
ಮುಂದೆ ನಮ್ಮಿಂದ ಆಗಬೇಕಂತ ಘನತರವಾದಂಥ ಕಾರ್ಯಗಳಾದರೂ ಆವುದು ಸರ್ವವನ್ನು ಅರುಹಬೇಕಮ್ಮ. ಅಮ್ಮ ಯಾತಕ್ಕೆ ಜನುಮವನಿದ್ದೆ ನಮಗೆ ತರ ಕಾರ್ಯಗಳೇ ನೊಂದು ಮಾತೆ ನೀ ತಿಳುಹುದ ಸಕಲವನು ಸಂಪ್ರೀತಿಯ ರಕ್ಷಿಸಬೇಕು ನಮ್ಮವನು ಜಯತು ಜಯನು ಆದಿಮಾಯೇ ಅಮ್ಮ ಅಮ್ಮ ತುಂಬಿರುವ ಜಲರಾಶಿಯ ಮಧ್ಯೆ ಮೂರು ಮೂರ್ತಿಗಳಾದಂತಹ ನಮ್ಮ ಸೃಷ್ಟಿಯಾಯಿತು. ಯಾರಿಂದ ಆಯಿತು, ಯಾಕಾಯಿತು ಎಂದು ಅರ್ಥವಾಗಲಿಲ್ಲ. ಅತ್ತ ಇತ್ತ ಸುತ್ತ ಮುತ್ತ ಎತ್ತೆತ್ತ ಕತ್ತೆತ್ತು ನೋಡಿದರೆ ಜಲದ ಮತ್ತವಲ್ಲದೆ ಮತ್ತೆ ಯಾವುದೂ ಕಾಣಿಸುವುದಿಲ್ಲ. ಹಾಗಿದ್ದರೆ ನಮ್ಮ ಸೃಷ್ಟಿ ಯಾರಿಂದ ಆಯಿತು ಎಂದು ನಾವು ನಮ್ಮಷ್ಟಿಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಅವ್ಯಕ್ತಳಾದಂತಹ ನೀನು ವ್ಯಕ್ತಳಾಗಿದ್ದೀಯ ತಾಯಿ. ಹಾಗಿದ್ದರೆ ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನೀನೇನು ನಾವು ತಿಳಿದುಕೊಂಡಿದ್ದೇವೆ. ಸನ್ನಿಧಾನದಲ್ಲಿ ಬೇಡುವುದು ಇಷ್ಟೇ, ಯಾತಕ್ಕೆ ಜನ್ಮವನ್ನಿತ್ತೆ, ನಮಗೇತರ ಕಾರ್ಯಗಳೇನುಂಟು ಮಾತೆ. ನೀ ತಿಳುಹುತ ಸಕಲವನ್ನು ಸಂಪ್ರೀತಿಯ ನಮ್ಮೂವರನ್ನು ರಕ್ಷಿಸಬೇಕು ತಾಯಿಯೇ. ನೀನಲ್ಲದನ್ಯಾರರಿಹರೋ ನಮ್ಮ ಸಾನುರಾಗದೋಳಿನ್ನು ರಚಿಸುವವರು ಜಾಣವಿಹೀನಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಪೊರೆದೆ ಕೃಪೆಯೋಳು ಅಮ್ಮ ಆ ಅಮ್ಮ, ಈ ಜಲದಲ್ಲಿ ನಮ್ಮ ಮೂವರ ಸೃಷ್ಟಿಯಾಯ್ತು ಯಾರಿಂದ ಆಯ್ತದ ಯೋಚಿಸುವಾಗ ಕಣ್ಣಿಗೆ ಕಾಣಿಸಿಕೊಂಡವರು ನೀನಮ್ಮ. ನೀನಿಲ್ಲದ ಅನ್ಯರು ನನಗೆ ಯಾರಿದ್ದಾರಮ್ಮ? ನೀನೇ ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದರಿದಿರ ನಾಮವ ಅನುಷದೆ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಗೆ ಒರೆದ ಬೇಲದ ನಿಮಗೆ ತುಂಬಿದ ಅಂಬುದಿ ಮೇಲೆ ದಿಕ್ಕು ಕಾಣದೆ ಕಣ್ಣೀರು ಸುರಿಸುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿ. ಆದಿ ಮಧ್ಯ ಅಂತ್ಯ ರಹಿತಳುವಾದಂತಹ ನಾನೇ ನಿಮ್ಮ ಜನನಿ. ಅಜ್ಞಾನದಿಂದ ಕಂಗೆಟ್ಟಂತಹ ನಿಮಗೆ ಇದು ಸುಜ್ಞಾನದ ಬೆಳಕನ್ನು ಅನುಗ್ರಹಿಸಿದ್ದೇನೆ. ಮಕ್ಕಳೇ, ಅಮ್ಮ ಲೋಕಮುಖ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಒಂದೊಂದು ಹೆಸರನ್ನು ಇರಿಸುವಳಿದ್ದೇನೆ. ಹೇಗೆ ತಾಯಿ? ರಕ್ತ ಛಾಯೆಯಿಂದ ಒಪ್ಪುವಂತಹ ನೀನೇ ಬ್ರಹ್ಮ, ಆಗಲಿ ಅಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ವಿಷ್ಣು, ಧನ್ಯೋಸ್ಮಿ. ಸ್ಫಟಿಕ ಸದೃಶನಾದ ತ್ರಿನೇತ್ರಧಾರಿಯಾದಂತಹ ನೀನೇ ಮಹೇಶ್ವರ. ಮಕ್ಕಳೇ, ಅಮ್ಮ ನಿಮ್ಮ ಸೃಷ್ಟಿಗೆ ಬಲವಾದಂತಹ ಉದ್ದೇಶವನ್ನುಂಟು. ಏನದು? ಹೋದ ಕಲ್ಪದಿ ಲಯವಾದ ಪ್ರಪಂಚವ ಹೋದದಿ ಭಜಿಸುವರೇ ಕೈದು ಮೆಣದ ಲಯಗೊಳಿಸುವ ನನಗೆ ಆಧಾರ ನೀವಾದರೆ ಮಕ್ಕಳೇ, ಅಮ್ಮ ನಿಮ್ಮ ಸೃಷ್ಟಿ
ನಿಮ್ಮ ಸೃಷ್ಟಿಯಾಯಿತು. ಆಹಾ. ಅದಕ್ಕಾಗಿ ಆ. ನಿಮಗೆ ಇರುವುದಕ್ಕೆ ಸ್ಥಳ, ಆ. ಮಾಡುವುದಕ್ಕೆ ಉದ್ಯೋಗ, ಆ. ಒಂದೊಂದು ಗುಣವನ್ನು ಅನುಗ್ರಹಿಸುತ್ತೇನೆ. ಯಾವ್ದಮ್ಮ? ಮಗನೇ ಬ್ರಹ್ಮ, ಅಮ್ಮ. ರಾಜಸ ಗುಣಭರಿತನಾದಂತಹ ನೀನು ಆ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಇರು ಮಗನೇ. ಆದೀತು ತಾಯಿ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾದಂತಹ ನೀನು ವೈಕುಂಠ ಲೋಕದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಿರು ಮಗನೇ. ಆಗಲಮ್ಮ. ಮಗನೇ ಮಹೇಶ್ವರ, ಜನನಿ ತಾಮಸ ಗುಣಭರಿತನಾದಂತಹ ನೀನು ಕೈಲಾಸ ಲೋಕದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಿರು ಕಂದ. ಆಗಲಿ ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಳಾಗಿರುತ್ತೇನೆ. ಅಮ್ಮ ಆದಿಶಕ್ತಿಯೇ, ನಿನ್ನಿತಂತ ಕಾರ್ಯದಲ್ಲಿ ತೊಡಗಿಕೊಂಡಾಗ ಭವಿತವ್ಯದಲ್ಲಿ ಏನಾದರೂ ಎಡರು ತೊಡರುಗಳು ಉಂಟಾಯಿತು ಎಂದಾದರೆ ಏನು ಮಾಡಲಮ್ಮ? ಮಕ್ಕಳೇ, ಕಷ್ಟ ಕಾಲದೊಳನ್ನ ನಿಷ್ಠೆಯ ಭಜಿಸಲು ನೀವು ಕೊಟ್ಟ ಸಂತಾನವ ಇಷ್ಟಾದಿ ಪೊರೆವೆ ನಂದಮವಲಿತ್ತೈದಲು ತಟ್ಟನಂತರ್ಧನವ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಕಾರ್ಯದಿಂದ ದುಷ್ಟರಿಂದ ಕಷ್ಟ ಒದಗಿ ಬಂದಿತು ಎಂದಾದ್ರೆ ತ್ರಿಮೂರ್ತಿಗಳಂತಹ ನೀವು ಭಕ್ತಿ ನನ್ನನ್ನು ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷಾಯ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಿವಾರಿಸಿಕೊಡುತ್ತೇನೆ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ ಜಯ. ಜಯ ಜಯ. ಬರುತ್ತಿರಲು ಹರಿಯೋಗ ಮಾಯೆಯ ವಿರಜಿಯೇ, ಬರುತ್ತಿರಲು ಹರಿಯೋಗ ಮಾಯೆಯ ವಿರಜಿಯೇ, ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ದಿಕ್ಕು ಕಾಣದೆ ಕಂಗಾಲಾಗಿರುವಂತಹ ವೇಳೆಯಲ್ಲಿ ಏನು ಅಗೋಚರವಾದಂತಹ ಶಕ್ತಿಯೊಂದು ನಮ್ಮ ಕಂಗಳಿಗೆ ಗೋಚರಿಸಿತು. ಹಾಗಿದ್ರೆ ಮಹಾತಾಯಿ ಆದಿಶಕ್ತಿ ಎನ್ನುವುದರಲ್ಲಿ ನಿಸ್ಸಂದೇಹ. ಹಾಗಿದ್ರೆ ನಮ್ಮೊಳಗೆ ಒಡಗೂಡಿದಂತಹ ಸಂಶಯವು ದೂರವಾಗಬೇಕು ಎಂದಾದರೆ ಮಹಾಮಾತೆಯ ಆ ಅನುಗ್ರಹಾತೀತರಂತಹ ನಾವುಗಳು ಭಜಿಸಿ ಅಂತ ಈ ಕ್ಷಣದಲ್ಲಿ ನಮಗೊಂದು ಇರುವುದಕ್ಕೆ ಒಂದೊಂದು ಲೋಕ, ಅದಲ್ಲೇ ಮಾಡುವುದಕ್ಕೆ ಒಂದೊಂದು ಉದ್ಯೋಗ. ಹಾಗಿರುವಾಗ ನಾಮಧೇಯವನ್ನು ಮಹಾಮಾತೆ ನೀಡಿದರ ಕಾರಣವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ಅಭಿಧಾನದಿಂದ ನಾವು ತೊಡಗಿಕೊಂಡವರಿದ್ದೇವೆ. ಏನು ಮಾಡೋಣ? ಮದೋನ್ಮತ್ತನಾದ ಆರಂಭಿಕವಾಗಿ ಉದ್ಯೋಗವನ್ನು ಕರುಣಿಸಿದಂತಹ ಕ್ಷಣದಲ್ಲಿ ಬ್ರಹ್ಮ ಸರಿ, ಬ್ರಹ್ಮನು ಏನು ಎನ್ನುವುದು ಅವನಿಗೇನು ತಿಳಿದಿಲ್ಲ. ಹಾಗಿದ್ರೆ ಅವನಿಗೆ ತಿಳಿ ಹೇಳಲ್ಪಡಬೇಕು ಎಂದಾದರೆ ಮಹಾಮಾತೆಯ ಅನುಗ್ರಹವೂ ಇದ್ದೇ ಇರಬೇಕಾಗುತ್ತದೆ. ಹಾಗಿದ್ರೆ ನಾನಾದರೂ ಏನು ಮಾಡೋಣ? ಅರಿಯದವನಿಗೆ ಅರಿವು ಮೂಡಿಸುವುದಕ್ಕೆ ನಾನು ಪ್ರಯತ್ನಿಸಿದವನು ಹೌದು, ಅವನಿಗೆ ಪಥ್ಯವಾಗಲಿಲ್ಲ ನನ್ನ ಮಾತುಗಳು. ಕೊನೆ ಕ್ಷಣಕ್ಕೆ ಬಂಧಿಸಲ್ಪಟ್ಟ ಯಾವುದರಲ್ಲಿ ಒಂದೇ ಒಂದು ಮಾಯಾಶಕ್ತಿಯ ಮುಖೇನವಾಗಿ ಕೊನೆ ಕ್ಷಣಕ್ಕೆ ಉಂಟಾದದ್ದಾದರೂ ಏನು? ಉದರ ಶೋಧನೆ ಆಯಿತಲ್ವೇ? ಉದರ ಶೋಧನೆಯ ಬಳಿಕವಾಗಿ ಇದೀಗ ಅವನು ನನ್ನ ಉದರವನ್ನು ಪ್ರವೇಶ ಮಾಡಿದ,
ನಾನು ಅವನ ಉದರವನ್ನು ಸೇರಿಕೊಂಡೆ ಹಾಗೆಂದು ನಮ್ಮೊಳಗೆ ಉಂಟಾದ ಸಂಶಯಗಳು ದೂರವಾಗುವಂತ ಈ ಕ್ಷಣದಲ್ಲಿ ಅವನ ಮದವು ದೂರವಾಗಬೇಕು. ಅದಕ್ಕೆ ಬೇಕಾಗಿ ಇದೀಗ ಸ್ವಲ್ಪ ಹೊತ್ತು ನಾನು ವಿರಮಿಸುವುದಾದರೂ ಎಲ್ಲಿ, ಇದುವೇ ಸ್ಥಳದಲ್ಲಿ ಸ್ವಲ್ಪ ವಿರಮಿಸ್ತೇನೆ. ಬರುತ್ತಿರಲು ಗರಿ ಯೋಗವಾಯ ಬೆರಸಿ ವಟಪತ್ರದಲ್ಲಿ ಮಲಗಿದರು. ಬರುತ್ತಲ ಕಮಲಜೋ ಸರತಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತಾನೆ. ನಾದಿದೆ ನೋಡಿ ಮೆರೆದ ನಾಲ್ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚಬದನದ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದು ಅಚ್ಚರಿಯ ಗೇಲುವೆ ಸುರಥ ವೈಶರು ಲಾಲಿಸೆ. ಹರಿಯ ಉದರದಲ್ಲಿ ನೋಡಿದಂತಹ ಸಮಸ್ತ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ಬಂದರೆ ಹರಿಯ ಬಾಲಮುಕುದನಾಗಿ ಕಾಲಹೆಪ್ಪರನ್ನು ಜೀವಿತ ಆಲಜಲೆಯಲ್ಲಿ ಬೋಡಿಸಿಕೊಂಡಿದ್ದಾನೆ. ಆತನ ನಾಭಿ ಕಮಲದ ನಾಳದಲ್ಲಿ ಹೊರಬಂದಂತಹ ಕಮಲದಲ್ಲಿ ನಾನು ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಎಡಬದಿ ನೋಡಿದರೆ ಎಡಬದಿಯಲ್ಲೊಂದು ಮುಖ, ಬಲಬದಿ ನೋಡಿದರೆ ಬಲಬದಿಯಲ್ಲೊಂದು ಮುಖ, ಮೇಲಕ್ಕೆ ನೋಡಿದರೆ ಮೇಲ್ಬದಿಯಲ್ಲಿ ಮುಖ, ಪಂಚಮುಖ ಬ್ರಹ್ಮನಾಗಿದ್ದೇನೆ. ನಾಲ್ಕು ಮುಖದಲ್ಲಿ ನಾಲ್ಕು ವೇದಗಳು ಹೊರಸೂಸುತ್ತಾ ಉಂಟು. ಏನೇ ಆಗಲಿ ಹರಿಗೆ ಎಚ್ಚರಾಗುವ ತನಕ ಆತನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳುತ್ತೇನಂತೆ. ಹರಿಯು ಮಲಗಿರೆ ಯೋಗರಿತೆಯೋ ಇರದೆ ಕಳ್ಳದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗೆಡೆಗೆ ಧಾನವರಿವರು ದಿಸಿದರು.
ಒಮ್ಮೆಲೆ ಎದ್ದು ನಿಂತು ನೋಡುವುದಾದ್ರೂ ಏನು, ಸಣ್ಣವನಿದ್ದವ ಅರಕ್ಷಣದಲ್ಲೇ ಬೆಳೆಯುತ್ತಾ ಹೋದೆನಲ್ವೇ, ಮೊಣಕಾಲ ಪರ್ಯಂತರ ನೀರು. ಹಾಗಾದ್ರೆ ನಾನು ಒಬ್ಬನೆಯೋ? ನನ್ನನ್ನು ಎಸೆದವರಾದರೂ ಯಾರು? ನನ್ನ ತಂದಂತಹ ಹುಟ್ಟಿಗೆ ಕಾರಣವಾದದ್ದು ಯಾವುದು ಅರಿವಾಗುತ್ತಾ ಇಲ್ಲ. ಹಾಗಾದ್ರೆ ಜಲರಾಶಿಯ ಮಧ್ಯದಲ್ಲಿ ನನ್ನಂತೆಯೇ ಇನ್ನೋರ್ವನಿರುವುದಕ್ಕೆ ಸಾಧ್ಯ ಉಂಟಲ್ವೇ? ಹುಡುಕಬೇಕು, ಶೋಧನೆ ಮಾಡಬೇಕು. ನಾಳೆ ಇತ್ತು ನೋಡು. ನನ್ನ ಜನನ, ಯಾಕಾಗಿ ಜನನ, ಯಾರಿಂದ ಜನನ, ಯಾವುದೂ ಅರ್ಥವಾಗುವುದಿಲ್ಲ. ಈ ಜಲರಾಶಿಯ ಮಧ್ಯದಲ್ಲಿ ನಾನು ಆರ್ವನೇ ನಿಂತಿದ್ದೇನೆ. ಎಲ್ಲಿಂದ ಬಂದೆ, ಯಾಕೆ ಬಂದೆ, ಎಲ್ಲಿ ನೋಡಿದರು ಕಾರು ಗತ್ತಲೆಯಲ್ಲದೆ ಯಾವುದೂ ಕಣ್ಣಿಗೆ ಕಾಣಿಸುವುದಿಲ್ಲ. ಈ ಜಲದಿಯ ಮಧ್ಯದಲ್ಲಿ ಬೇರೆ ಯಾರಾದರೂ ಇದ್ದಾರೆ ಎಂಬುದಾಗಿ ಒಮ್ಮೆ ಶೋಧಿಸ್ತೇನಂತೆ. ನನ್ನ ಅಮ್ಮ ಗೊತ್ತಾ? ನನ್ನ ತಾಯಿ ನಿನಗೆ ಗೊತ್ತೋ? ನಾನು ಯಾರು? ಹೌದೇನು? ನೀನು ಯಾರು ಎನ್ನುವ ಹಾಗೆ ನಿನಗೆ ಗೊತ್ತಿಲ್ಲ, ನಾನು ಯಾರು ಎನ್ನುವ ಹಾಗೆ ನನಗೆ ಗೊತ್ತೇ ಇಲ್ಲ. ಈರುವರು ಕೂಡ ಗೊತ್ತಿಲ್ಲದವರೇ ಆಗಿ ಹೋದ್ರು. ಹಾಗಾದ್ರೆ ನಾನು ಇಷ್ಟರವರೆಗೆ ಹುಡುಕುತ್ತಾ ಬಂದದ್ದು ಯಾರಾದ್ರೂ ಸಿಗಬಹುದು ಎನ್ನುವ ಹಾಗೆ. ನೀ ಸಿಕ್ಕಿಯಲ್ಲ. ನಾನು ಹಾಗೆ ಇಲ್ಲಿ ಯಾರಾದರೂ ಇದ್ದಾರೆ ಎಂಬುದಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಮುಂದುವರಿಯುತ್ತಿರುವ ಸಂದರ್ಭಕ್ಕೆ ನೀನು ಗೋಚರಿಸಿದ್ದಿ. ಬಹಳ ಸಂತೋಷವಾಯಿತು. ಇನ್ನು ತಿರುಗಾಟ ಒಟ್ಟಿಗೆ ಮಾಡೋಣವೇ? ಆದೀತು. ನಿನಗೆ ಮನಸ್ಸುಂಟಾ? ನನಗೆ ಮನಸ್ಸುಂಟು. ಹಾಗಾದ್ರೆ ತಿರುಗಾಟವನ್ನು ಮಾಡುವ ಮೊದಲು ನಾಮ ಹಾಕಬೇಕಲ್ವೇನು? ನಾಮ ಹಾಕುವ ಉದ್ದವಾಟವ ಎಂತದ್ದು? ಏನು ಅದು ನಾಮ ಅಲ್ಲ, ಮತ್ತೆ ಹೆಸರು ಬೇಕು. ಹೆಸರು ಬರುವ ಮೊದಲು ಸಂಬಂಧ ಎನ್ನುವುದು ಬೆಳೆಯಬೇಕು. ಹೌದೇನು? ನಿನ್ನನ್ನು ಕಾಣಬೇಕಾದ್ರೆ ನನಗಿಂತ ಸ್ವಲ್ಪ ಸಣ್ಣವರ ಹಾಗೆ ಕಾಣ್ತಾ ಇದ್ದೇನೆ. ನಿನ್ನನ್ನು ಕಂಡಾಗ ವಾತ್ಸಲ್ಯ ಎನ್ನುವುದು ಹುಟ್ಟುತ್ತಾ ಉಂಟು, ಪ್ರೀತಿ ಮಮತಿದೆ ಎನ್ನುವುದು ಉಕ್ಕೇರುತ್ತಾ ಉಂಟು. ಹಾಗಾಗಿ ನಿನ್ನನ್ನು ತಮ್ಮ ಎನ್ನಲೇ ಆದಿತ್ತು. ನಿನ್ನನ್ನು ಕಾಣುವಾಗ ಏನೋ ಒಂದು ರೀತಿಯ ಮಮಕಾರ ನನಗೆ ಕಾಣ್ತಾ ಉಂಟು, ಒಳಗಿಂದೊಳಗಿಂದ. ಆದ್ದರಿಂದ ನಿನ್ನನ್ನು ನಾನು ಅಣ್ಣ ಎಂಬುದಾಗಿ ಸಂಬೋಧಿಸಲೇ. ಅಣ್ಣ ತಮ್ಮ ಸಂಬಂಧ ಆದ್ರೆ ಆಯ್ತು. ಅದಾದಿತ ಎಲ್ಲರಿಗೂ ನಾವು ಅಣ್ಣ ತಮ್ಮಂದಿರ. ನಾನಾದ್ರೂ ಪರವಾಗಿಲ್ಲ, ಚಿಕ್ಕವರಿಗೆಲ್ಲ ನೀ ತಮ್ಮನಾಗುವುದಕ್ಕಿದ್ದೀಯಾ? ನೀನು ಯಾರಿಗಾದ್ರೂ ಅಣ್ಣನಾಗುವುದಕ್ಕುಂಟ? ಅದಾದ್ರೂ ಪರವಾಗಿಲ್ವ? ಎಲ್ಲರಿಗೆ ತಮ್ಮನಾಗುವುದು ಬೇಡ. ನೀನು ನನಗೊಬ್ಬನಿಗೆ ಇರ್ಲಿ. ನನಗೊಬ್ಬನಿಗೆ ಅಣ್ಣನಾದ್ರೆ ನೀನು ಸಾಕು. ಹಾಗಾದ್ರೆ ಕರೆಯುವಲ್ಲಿ ಹೆಸರು ಅಂತ ನಾಮ ಹಾಕ್ಬೇಕೀಗ. ಹೌದು,
ಹೇಗೆ ಹೆಸರಿಡುವುದು? ಹೇಗೆ? ನಮ್ಮದಾದಂತಹ ದೇಹಾಕೃತಿಗೆ ಆ, ದೇಹದಲ್ಲಿ ಹೊಂದಾಣಿಕೆ ಆಗುವಂತಹ ಸಾಮ್ಯತೆ ಬೇಕಲ್ಲ. ಹೌದು. ಆ, ಆ ರೀತಿಯಲ್ಲಿ ಹೆಸರನ್ನು ಇಡಬೇಕು. ಆ, ಈಗ ನನಗೆ ಹೆಸರನ್ನು ಇಡ್ತೀಯಾ? ನೋಡು, ಆ, ನಿನ್ನನ್ನು ನೋಡುವಾಗ ಆ, ನನಗಿಂತ ಸ್ವಲ್ಪ ಎತ್ತರ ಇದ್ದಿ. ಹೌದು. ನಿನ್ನನ್ನೊಮ್ಮೆ ಸ್ಪರ್ಶಿಸಿ ನೋಡುವುದ? ನೋಡು. ಮೆಲ್ಲವು ಎಂತದದು? ಎಂತದ್ದು? ಮೃದು 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 ಅದಕ್ಕೆ ಬುದು ಬುದು ಆ, ಬುದು ಬುದು. ಮೃದು. ಆ, ಆ, ನಿನ್ನ ಶರೀರ ಎಲ್ಲ ಮೃದು ಆ, ಆದ ಕಾರಣ ಆ. ನನ್ನ ಮನಸ್ಸಿನಲ್ಲಿ ಒಂದು ಹೆಸರು ಹೊಳೆಯುತ್ತಾ ಉಂಟು ನಿನಗೆ. ಹೇಗೆ? ಮಧು. ಮಧು. ಆ, ಸಂತೋಷ. ಆ, ಹಾಗಂತ ನಿನಗೆ ಹೆಸರು ಇಡಬೇಕು. ತಮ್ಮನಿಗೆ ಹೆಸರು ಬೇಡುವ ಈಗ. ನೀನು ಮುಟ್ಟಿದ ಹಾಗೆ ಮುಟ್ಟಬೇಕು. ಆ, ಏನಾಯ್ತು? ಎಂತದೋ ಇದು? ಏನು? ಇಷ್ಟು ಗಟ್ಟಿಯ? ಆ, ಎಂಥ ನಾನು ಗಟ್ಟಿ ಅಲ್ಲ. ಹೌದಪ್ಪ. ಹೌದಾ? ನಿನಗೆ ಗಟ್ಟಿ ಅಂತ ಹೇಳಿದ್ರೆ ಆದೀತ? ಆದಿತ್ತು. ಏ, ಬೇಡ. ಅದು ಬೇಡ. ಕಲ್ಲಿನ ಹಾಗೆ ದೇಹವನ್ನು ಉಳ್ಳವ ನೀನು. ಆ, ಹಾಗಾಗಿ ನಿನ್ನನ್ನು ಕಲ್ಲಪ್ಪ. ಏ, ಆ, ಕಲ್ಲಪ್ಪ ಬೇಡ. ಕಲ್ಲಪ್ಪ ಬೇಡವಾ? ಆಹಾ, ಹಾಗಾದ್ರೆ ಒಳ್ಳೆ ಹೆಸರಾಗಬೇಕು. ಕಾಠಿನ್ಯ ದೇಹ. ಹೌದು. ಹಾಗಾಗಿ ನೀನು ಆ, ಕೈಟಭ. ಕೈಟಬ. ಹೌದು. ಆ, ಮಧು. ಕೈಟಬ. ಮಧು. ಕೈಟಬ. ಉದರಾಗಿ ಮದಿಗು. ಮಧು ಕೈಟಭರು. ಹಣ್ಣು ತುಂಬಂದಿರೆನ್ನುವ ಹಾಗೆ ಆ, ಹೆಸರನ್ನೇನೋ ಇರಿಸಿದೆವು. ಹೌದು. ತಮ್ಮ ಆ, ಹಾಗಂತ ಆ, ಎಂತದು? ಎಂತದು? ಆ, ಮಧ್ಯಪ್ರದೇಶದಲ್ಲಿ ಗಲಾಟೆ ಆಗುತ್ತಾ ಉಂಟು? ಮಧ್ಯಪ್ರದೇಶದಲ್ಲಿ ಗಲಾಟೆ. ಹೌದು. ನಿನಗೆ ಹೇಗೆ ಗೊತ್ತಾದ್ದು ಅಲ್ಲಿ ಗಲಾಟೆ ಆದ್ದು? ತಮ್ಮ ಆ, ಸೊಂಟದಿಂದ ಮೇಲೆ ಆ, ಎದೆಯಿಂದ ಕೆಳಗೆ ಓ, ದೇಹದ ಮಧ್ಯಪ್ರದೇಶದಲ್ಲಿ ಉದರ ಪ್ರದೇಶ. ಕುಳುಕುಳು ಆ, ಕುಳುಕುಳು. ಅದು ನೀರಿನಲ್ಲಿರುವುದಲ್ವ? ಏ, ಆ, ಅದಲ್ಲವು ಮತ್ತೆ ಹೊಟ್ಟೆಯಲ್ಲಿ ಹೊಟ್ಟೆ ಒಳಗೆ ಚುರು ಚುರು ಆ, ಚುರು ಚುರು ಆ, ಹಸಿವು 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 ಬಾಧಿಸುತ್ತಾ ಉಂಟು. ಆ, ಏನು ಮಾಡೋದು? ಸಾಧಿಸಬೇಕು. ಜಡದಿಯ ಸುಳಿದು. ಜಡದಿಯ ಸುಳಿದು. ಅಹೋ, ಹುಡುಗುಗಳ ವೈಭವ. ಇದು ಮಟ್ಟಿದು ಮಡಿದೊರಗಿದ ನಂತರ ನಡೆದರು ಶೌರ್ಯದಾಳಿ. ಕೇವಲ ಆ, ಮಧು ಕೈಟರು ಎನ್ನುವಂತ ಆ, ಹೆಸರನ್ನು ಇಟ್ಟುಕೊಂಡಿದ್ದೇವೆ. ಆ, ಹೆಸರಿನಲ್ಲಿ ಬದುಕಲಿಕ್ಕೆ ಆಗ್ತದ? ಇಲ್ಲಲ್ಲ. ಹೊಟ್ಟೆಗಾನಾದ್ರೂ ಬೇಕಲ್ಲ? ಒಂದು ಹೊಟ್ಟೆ ಉಂಟಲ್ವಾ? ಹೌದು. ಉದರವಾಗಿ ನಿನಗೆ ಹೇಗೆ ಬಾಧಿಸ್ತದೋ ಆ. ಅದೇ ರೀತಿಯಲ್ಲಿ ನನ್ನನ್ನು ಬಾಧಿಸ್ತಾ ಉಂಟು. ಹೌದು. ಆದ್ದರಿಂದ ಆ. ನಾವಿರುವುದು ಎಲ್ಲಿ? ಜಲದಿ. ನೀರಿನ ಮಧ್ಯದಲ್ಲಿ ನಾವಿದ್ದೇವೆ. ಆ, ಈ ನೀರನ್ನು ಆ. ಒಮ್ಮೆ ಬಡಿದೆ ಎಬ್ಬಿಸಬೇಕು, ಮತ್ತೆ ಶೋಧಿಸಬೇಕು. ತಮ್ಮ ಏನಾದರೂ ಜಲಚರ ಪ್ರಾಣಿಗಳಿದ್ದಾವೆ ಅಂತ ನೋಡಬೇಕು. ಬಡಿಬೇಕಾದ್ರೆ ಅಡಿಯಲ್ಲಿದ್ದದ್ದು ಒಮ್ಮೆಲೆ ಮೇಲೆ ಬರಬೇಕು. ಹಾಗಾದ್ರೆ ಓ, ಇವತ್ತು ಕಾಲಮಿತಿಯಲ್ಲಿ ಮುಗಿಸಬೇಕು. ಹೌದಾ? ಆದಷ್ಟು ಯಾಕೆ ಅಷ್ಟು ಹಸಿವು ಉಂಟು? ಆಹಾ. ಬೇಗ ಹೊಟ್ಟೆ ತುಂಬಿಸಬೇಕು. ಹೌದು. ಶೋಧಿಸಬೇಕು. ಆ. ಶೋಧಿಸೋಣ.
ಏನು ಪ್ರಯೋಜನ ಆಗ್ಲಿಲ್ಲ ನನಗೆ. ತಿರುಗಾಟದಲ್ಲಿ ಯಾವುದು ಸಿಗ್ಲಿಲ್ವಾ? ಏನು ಸಿಕ್ಲಿಲ್ಲ. ನನಗೆ ಸಿಕ್ಕಿತು. ಈಗ ಸಿಕ್ಕಿತ್ತು. ಹೌದು. ಎಲ್ಲುಂಟು ಕೊಡು. ಕೈಗೆ ಸಿಕ್ಕಿತು. ಕೈಯಲ್ಲಿದ್ದ ಕೊಡು. ಹಿಡಿಲಿಲ್ಲ. ಮತ್ತೆ ಅಲ್ಲೇ ಉಂಟು. ಎಲ್ಲಿ? ನಿನ್ನನ್ನು ನೋಡದೆ ಹ, ತಿನ್ನುವಲ್ಲಿ ನಾಮನವನ್ನು ಮಾಡುವವಲ್ಲ, ಅದಲ್ಲ. ನಿನಗೂ ತೋರಿಸಬೇಕು ಎನ್ನುವಂತ ಆಸೆಯಿಂದ ಹ, ಹಾಗೆ ಬಿಟ್ಟಿದ್ದೇನೆ. ಹ, ತಮ್ಮ ಹ, ನೋಡ್ಬೇಕಾ? ನೋಡ್ಬೇಕು. ನೋಡು, ಬೆರಳ ತುದಿಯನ್ನೊಮ್ಮೆ ನೋಡು. ಅದೇನು ಹ, ಬೆರಳ ತುದಿಯಲ್ಲಿ ಉಗುರು ಉಂಟು. ಅದು ಎಲ್ಲರಿಗೂ ಇರುವಂತದಲ್ಲ, ಮತ್ತೇನು? ನಿನಗೂ ಅದೇ ಇರುವುದಲ್ಲ. ಹೌದು. ಹಾಗಲ್ವ? ಹ, ಬೆರಳ ತುದಿಯನ್ನು ತೋರಿಸಿದ್ರೆ ಆಗುವುದಿಲ್ಲ. ಮತ್ತೆ ನೀನೊಮ್ಮೆ ಸುತ್ತ ತಿರುಗು ನೋಡೋಣ. ಸುತ್ತು. ಹ, ಒಂದು ಸುತ್ತಾಯ್ತು. ಎಷ್ಟು ಸುತ್ತು ಬರಬೇಕು? ನೀ ಎಷ್ಟು ಸುತ್ತು ಬರುವುದು? ನಾನು ಒಂದಾಯ್ತು. ಹಾಗಲ್ವೋ? ಹ, ಇಲ್ಲಿಂದ ಹ, ನೇರ ಅರ್ಧ ಸುತ್ತು. ಅರ್ಧ ಸುತ್ತು. ಬಿಡಿ ಬಿಡಿ ತಲೆದು. ನಿಲ್ಲಿಸಬೇಡ. ಯಾಕೆ? ಓಡಿದ್ರೆ ಅದೌದು. ನೀನು ತೋರಿಸಿದಂತೆ ಹ, ನಾನು ನೋಡಿದೆ. ನೋಡಿದ್ಯಾ? ಹೌದು. ಏನು ಮಾಡುವ? ಇಷ್ಟರವರೆಗೆ ಕಾಣದ್ದನ್ನು ನೋಡಿದ್ದೇವೆ. ಹ, ಏನೋ ಒಂದು ಪ್ರಾಣಿ ಇದೆ ಅಂತ ಸ್ಪಷ್ಟವಾಗಿದೆ. ಹೌದು. ಆದ್ದರಿಂದ ಹ, ಹೊಟ್ಟೆ ಹಸಿಯುತ್ತಾ ಉಂಟು. ಹ. ಎಲ್ಲಿಯಾದರೂ ತಪ್ಪಿಸುವುದಕ್ಕಿಂತ ಮೊದಲು ಅದನ್ನು ಹಿಡಿಯೋ. ಪೀಟಿ ಪೀಟಿ ಜಲ್ಲ ಧೋಳ್ ಅಡ್ಡ ಕೂವ ಮೊದಲು. ಮುಂದಾವೆ. ಹ. ಬೇಡಿ. ಹಾಗಲ್ವೋ?
ಎಲ್ಲಿಂದ ಹೋಯ್ತು. ಎಲ್ಲಿ ಹೋಯ್ತು? ಓಯ್, ಇದು ನೀನು ಯಾರಾದ್ರು ಮಾಡಿ ಹುಚ್ಚ ಯಾಕೆ ಯಾರಂತ ನೋಡುವುದಕ್ಕಿಲ್ವಾ? ಸಿಕ್ಕುವಾಗ ಹಿಡಿಯುವುದೇ? ಯಾರಿಗೆ ಬಡಿಯುವುದಂತ ನೋಡುವುದಕ್ಕಿಲ್ವಾ? ನನಗದು ಪ್ರಾಣಿ ಸಿಕ್ಕಿತು ಅಂತ ಹೇಳಿದ್ರು. ಒಟ್ಟಾರೆ ತಿನ್ನುವುದಕ್ಕೆ ಹೀಗೆ ಮಾಡುವುದೇ? ಹಸಿವಾಗ್ತಾ ಉಂಟು ಅಷ್ಟು. ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಕೈ ತಪ್ಪಿತ್ತು. ಕೈ ತಪ್ಪಿತ್ತು. ತಪ್ಪಿತ್ತು ಎಲ್ಲಿರ್ಬಹುದು? ಹಾ, ಈ ನೀರಲ್ಲೇ ಇರಬಹುದು. ಹೌದು, ಮತ್ತೆ ತಡ ಎಲ್ಲಿ ಮಾಡುವುದಲ್ಲ. ಹಾ. ಹುಡುಕೋಣ, ಹಾ. ನಡೆಯೋಣ. ಹರಿಯನಾಭಿ ಕಮಲನಾಳದಿ ಪರಿಗೊಳ್ಳುತ್ತಲೇ ವಿಧಾನ ಮನದಲ್ಲಿ ಕರಗರಿಸಿದನು ಈಶರುರೆ ದಿನ ಬರುವರೆಂದು ಅಬ್ಬಬ್ಬಾ, ಏನಿದು ಆಶ್ಚರ್ಯ! ಹರಿಯ ನಾಭೀಕಮಲ ನಾಳದಲ್ಲಿ ಅಡಕವಾಗಿರುವಂತಹ ಸಂದರ್ಭದಲ್ಲಿ ಕೆಳದಿಯಲ್ಲಿ ಹುಟ್ಟಿದಂತಹ ದುಷ್ಟ ದಾನಾರು ಇರುವರು ನನ್ನನ್ನು ತಿನ್ನುವುದಕ್ಕಾಗಿ ಹಿಂಬಾಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡುವ ಬಗೆಯಾದರೂ ಹೇಗೆ? ಸರಿ ಸರಿ, ಅಂದು ತಾಯಿ ಹೇಳಿದಂತಹ ಮಾತು ನೆನಪಿಗೆ ಬರುತ್ತಾ ಉಂಟು. ಆದ್ದರಿಂದ ಆಕೆಯನ್ನೇ ಸ್ಮರಣೆ ಮಾಡುತ್ತೇನೆ. ಅಮ್ಮ ಅಮ್ಮ ಅಮ್ಮ. ಮರುಗಬೇಡವಿದಾತ ನಾಸಿಗರಿಯ ಸೇರಿಗ ಕಾರಣದೋ ಅವನಿರುವ ನಿದ್ರೆಯೊಳಿನೋ ಶೀಘ್ರದೋ ಅಗಲಿ ಹೋಗುವೆನೋ ಭರದೊಳೆಚ್ಚರಗೊಂಡು ದೈತ್ಯರ ತರಿದುಕೊಡುವಲು ಭೀತಿ ಬೇಡಿ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳಿಗುದೆಂದು ಮರುಗಬೇಡ. ಮಗನೇ ವಿಧಾತ, ಅಮ್ಮ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದವನು ಆ, ಈ ಕಾಲಕ್ಕೆ ನನ್ನನ್ನೇ ಅನನ್ಯವಂತಹ ಭಕ್ತಿಯಿಂದ ಧ್ಯಾನಿಸಿಕೊಂಡೇ ಅಲ್ಲ. ಆ. ಯಾರಿಂದ ಕಷ್ಟ ಬಂತು? ಅಮ್ಮ, ಕೆಳದಿಯಲ್ಲಿ ಹುಟ್ಟಿದಂತಹ ದುಷ್ಟ ದಾನಾರು ಇರುವರು ನನ್ನನ್ನು ತಿನ್ನುವುದಕ್ಕಾಗಿ ಹಿಂಬಾಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ ತಾಯಿ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಜಯ 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 ಜಯ. ಮಗನೇ ವಿಧಾತ, ಅಮ್ಮ, ಖಳರ ಭೀತಿಯಿಂದ ನೊಂದಿಯ ಮಗನೇ, ಹೌದಮ್ಮ. ಚಿಂತಿಸುವಂತ ಅಗತ್ಯವೇ ಇಲ್ಲ. ಆ, ಆದಿಮಾಯಾದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆ, ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಆ, ಶೀಘ್ರವೇ ಆತನ ದೇಹದಿಂದ ದೂರ ಸರಿಯುವುದಕ್ಕಿದ್ದೇನೆ. ಆ, ಆ ಕಾಲಕ್ಕೆ ಈ ಸುದರ್ಶನ ಚಕ್ರವನ್ನು ಆತನಿಗೆ ನೀಡು. ಆ. ಆತ ದೈತ್ಯರನ್ನು ವಧಿಸಿಕೊಡುತ್ತಾನೆ. ಅಷ್ಟರವರೆಗೆ ನಾನು ಎಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಗಿ ಕುಳಿತುಕೋ, ನಿನಗೆ ಶುಭವಾಗಲಿ. ಜಯ 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 ಜಯ. ತೊಲಗಿ ನಿಲಲ ಯೋಗಮಾಯೆಯೋ ತೊಲಗಿ ನಿಲಲ ಯೋಗಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯಾದ ಕುಳಿತಿರಲು ತಿರುನಗೆಯ ಬೀರುತ ತನ್ನ ವದನದಲ್ಲಿಗೆ ಈ ಯಾರೆಲ್ಲ ಬೇಳಯ್ಯ ನೀನು
ಕರಿಯ ಎಲ್ಲಿ ಹೇಗೆ ಕುಳಿತುಕೊಳ್ಬೇಕೆನ್ನುವಂತ ಪರಿಜ್ಞಾನವಿಲ್ಲ. ಎಲೆಯ ಮೇಲೆ ಕುಳಿತುಕೊಂಡಿದ್ದೀಯ, ನಗುತ್ತಾ ಇದ್ದೀಯ. ಯಾರು ನೀನು? ಯಾಕೆ ಕಿರುನಾಗೆ? ಹೇಳು. ತೋರು ಬೇಗ ಮೊದಲು ಕಂಡ ಏನು ಹ? ನಗಾಡುವುದು ಬಿಟ್ಟರೆ ಬೇರೆ ಎಂತದ್ದು ಗೊತ್ತಿಲ್ವಂತ. ಬಿಳಿ ಬಿಳಿ ಹಲ್ಲು ಕಾಣ್ತಾ ಉಂಟು, ಬೇರೆ ಏನಿಲ್ಲ. ಹೆದರಿಕೆ ಸಂತಾನವಿಲ್ಲ. ಸಂತಾನ ಇಲ್ಲ. ಆ ಕಪ್ಪಿನ ನಡುವೆಯೂ ಆ ಬಿಳಿ ಹಲ್ಲು ಕಾಣ್ತದಲ್ಲ. ಬಿಳಿ 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 ಆ, ಅದರಲ್ಲಿ ಇವ ಇದ್ದಾನಂತ ಗೊತ್ತಾಗ. ಹೌದು. ಎಲ್ಲ ನಮ್ಮಿಂದ ಒಂದು ಪ್ರಾಣಿ ತಪ್ಪಿಸಿಕೊಂಡು ಓಡಿದೆ. ಅದನ್ನು ಹುಡುಕಿಕೊಂಡು ಬಂದವರು ನಾವು. ಆದ್ರೆ ಒಬ್ಬೊಂದು ಪ್ರಾಣಿ ಅಲ್ಲ, ಅದು ಪೋರ. ಪೋರ, ನೀ ಪೋರ. ತೋರ ಆ ಪೋರ. ತೋರ ದೂರ ಅಂದ್ರೆ ತೋರ ಹಗಲು. ತೋರಿಸು. ತೋರ ತೋರಿಸು. ತೋರಿಸು. ಈಗ ನಾನು ತೋರಿಸಬೇಕು ಎಂದಾದರೆ ತೋರು ಬೇಗ ಮೊದಲು ಮೊದಲು ಕಂಡ ತೋರನಲ್ಲಿ ಹೋದ ಬಣ್ಣ. ಮೊದಲ ಹೇಗಿತ್ತು ಅದು? ಅಲ್ಲ, ನಾವು ಯಾರು ಅಂತ ಗೊತ್ತಾಗ್ಬೇಕಲ್ಲ. ನಾವು ಹೇಳುವವರು ನಮ್ಮ ಪರಿಚಯ ಹೇಳದೆ ಹೋದ್ರೆ ಇವ ಹೆದರಿಕೆ ಅನ್ನುವುದಿಲ್ಲ. ಹೌದು. ಹೆದರ್ಬೇಕಂತ ಹೇಳಿದ್ರೆ ನಾವು ಯಾರು ಅಂತ ಗೊತ್ತಾಗ್ಬೇಕು. ನಾವು ಯಾರು ಬಲ್ಲಿರ? ಯಾರು? ವೀರರು, ಧೀರರು, ಘನಗಂಭೀರರು, ಮಧು ಕೈಟೊಬರು. ಧೀರ ಮಧು ಕೈಟಬರೆ ನೀವು. ಧೀರ ಮಧು ಕೈಟಬರೆ ನೀವು. ಆ, ಆ, ಧೀರ ಮಧು ಕೈಟಬರೆ ನೀವು. ಭೂರಿ ದೋಷವಾಂತೆ ದಿಟವು. ಭೂರಿ ದೋಷವಾಂತೆ ದಿಟವು. ಧೀರ ಮಧು ಕೈಟಬರೆ ನೀವು. ಭೂರಿ ದೋಷವಾಂತೆ ದಿಟವು. ಯಾರ ಕಂಡಿರಯ್ಯ ಮೊದಲು. ಯಾರ ಕಂಡಿರಯ್ಯ ಮೊದಲು. ನಾನರಿಯೇ ನಿಂದು. ಯಾರ ಕಂಡಿರಯ್ಯ ಮೊದಲು. ನಾನರಿಯೇ ನಿಂದು. ಜಲದಿ ಗದಿಕಾರಿಯಾಗಿರುವೆ ನಾನು. ಬೇರೆ ಕಾಣೆಯನ್ನ ಹೊರದು ಮಾರಿದಿಯಲೇ. ಹುಯಿರ ಮಧು ಕೈಟಬರೆ ನೀವು. ಹುರಿ ದೋಷವಾಂತೆ ದಿಟವೋ.
ಹೇಳುವುದಲ್ಲ, ಒತ್ತಿ ಹೇಳ್ಬೇಕು. ಅಲ್ವೇ? ನಮಗೆ ಒತ್ತಬೇಕು. ಗೊತ್ತಾಯ್ತು, ಒತ್ತಲೇಬೇಕಾಗುತ್ತದೆ. ಮಧು. ಮದೋನ್ಮತ್ತರು ನೀವು. ಏಯ್, ಆ, ಆಗಲ್ಲ. ಮಧು ಹೆಸರಿಗೆ ಮಧು. ಆ, ಕೈಟಭ. ಹೆಸರು. ನೀನು ಮದುವೆ. ಯಾರಿಗೆ? ಇನ್ನು ಆಗ್ಲಿಲ್ಲ. ನಿನಗೆ ಮದುವೆ. ನಾನು ಮಧುವೆ. ಹೆಸರು ನಾನು ನಿನಗೆ ಮಧುವಾ? ಮಧು. ಹೌದು. ನೀನು ಕೈಟಭ. ಕೈಟಬನೆ. ಕೈಟಭರೆ. ಮಧು ಕೈಟಬರು. ಧೀರ ಮಧು ಕೈಟಬರು ನೀವುಗಳು ಹೌದು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಸಹಬಾಸ್. ಊರಿ ದೋಷವ ಅಂತ ಎಲ್ಲೇ ಉಂಟು? ಯಾವುದು? ಎಲ್ಲಿ ಪೂರಿ ದೋಸೆ ಅಂತ ಈಗ ಬರ್ಲಿ, ಹಸಿವಾಗ್ತಾ ಉಂಟು. ಹಸಿವು ಆಗದಿಂದ ತಡೆಯುವುದಕ್ಕಾಗುದಿಲ್ಲ. ಪೂರಿ ದೋಸೆ ಪೂರ್ಣ ಪ್ರಮಾಣವಾಗಿ ಹೇಳಬೇಕಿದ್ರೆ ನನಗೆ ಏನು ಅಂತ ಹೇಳಿಯೇ ನಾನು ತಿಳಿಯೇ. ಆದ್ರೆ ನೀವು ಅರಿತುಕೊಂಡದ್ದು ಇದು ವಿಶೇಷ. ಅದು ಏನಾದ್ರೂ ವಸತಿ ಇರಬಹುದಾ ಅಂತ ನಾವು ತಿನ್ನುವುದಕ್ಕೆ ನಮಗೆ ಗೊತ್ತಿಲ್ಲ. ಹಸಿವಲ್ಲಿ ಎಲ್ಲಿಯಾದ್ರೂ ತಿನ್ನುವುದಕ್ಕೆ ಸಿಗುತ್ತದ ಅಂತ ಕಾಯುವುದು. ಹಾಗಿದ್ರೆ ಭಾವನೆ. ಹಾಗಿದ್ರೆ ಹಸಿವಿಗಾಗಿ ನಿಮ್ಮ ಹೊಟ್ಟೆಯು ತಡಕಾಡುತ್ತಾ ಇದೆ ಈಗ. ಹಸಿವಿಗಾಗಿ ಹೋರಾಟ ನಮ್ಮದು, ಅಲ್ವೇ? ಹೌದು. ಹಾಗೆ ತಿನ್ನುವುದಕ್ಕಾಗಿ ನೀವೀಗ ಹೆಣಗಾಡುತ್ತಾ ಇರುವವರು. ಅಲ್ಲಿ ಸಿಗುತ್ತದೆ ಅಂತ ಭಾವಿಸು. ಧೀರ ಮಧು ಕೈಟಬರು. ಹೌದು, ಹಸಿವನ್ನು ತಣಿವೆ ಮಾಡಿಕೊಳ್ಳಲೇಬೇಕು. ಹಾಗಿದ್ರೆ ಇದಕ್ಕಿಂತ ಮೊದಲು ನೀವು ಒಂದನ್ನು ಕಂಡಿದ್ದೀರಿ, ಅದೀಗ ಗೋಚರಿಸುವುದಿಲ್ಲ ನಮ್ಮ ಕಂಗಳಿಗೆ. ಇಲ್ಲ. ಹಾಗಿದ್ರೆ ಅದನ್ನು ಹುಡುಕಾಡಿಕೊಂಡು ಬಂತಹ ನಿಮಗೆ ಅದು ಮೊದಲ ಹೇಗೆ ಹೆತ್ತು ಅದು ಬೇಕಾದ್ದು. ಇಷ್ಟೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀಯ. ನೀನು ಯಾರು, ಏನು ಅಧಿಕಾರ ಉಂಟು ಅಂತ ಹೇಳ್ತಾ ಇದ್ದೀಯ. ನನ್ನ ನನಗೆ ಬೇಕು. ಈಗ ನಾನು ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿಲ್ಲ. ಆಹಾ. ನೋಡಂತೆ ಇಲ್ಲಿ ಏನು ಕಾಣಿಸ್ತಾ ಇದೆ? ಏನು? ನೀರು, ನೀರು, ಜಲದಿ, ಕೇವಲ ಜಲಧಿ ಮಾತ್ರ, ಬೇರೆ ಏನೂ ಇಲ್ಲ. ಹಾಗಿದ್ರೆ ಅರ್ಥವಿಸಿಕೊಳ್ಬೇಕು. ಏನು? ನಾನೊಬ್ಬನಿದ್ದೇನೆ, ಈ ಜಲಧಿಗೆ ಒಡೆಯ. ಜಲದಿ ಮಾತಾಡೋದಕ್ಕೆ ಬಿಟ್ಟರೆ ನೀನೇ ದೊಡ್ಡವ. ಜಲದಿ ಗೋಡೆಯ ಕಲಹ ಬೇಡ ದೂರ್ತ. ಏನಂತ ಭಾವಿಸಿದ್ಯಾ? ನಾವೇನು ಸಾಮಾನ್ಯರು ಅಂತ ಭಾವಿಸಿದ್ಯಾ? ನಮಗೆ ಬೇಕಾಗಿರುವುದು ಒಂದೇ, ಮೊದಲು ಕಂಡ ಜೀವಿ. ಅದು ಹೇಗುಂಟು ಅಂತ ಬೇಕಲ್ಲ, ಅವ ಹೇಳ್ತಾರೆ. ತಲೆಗಳೆದು ಮಗನೇ ಮೊದಲು ಕಂಡಂತಹ ಪ್ರಾಣಿ ಹೇಗಿತ್ತು ಎನ್ನುವಾಗ ನಿನ್ನ ಪ್ರಶ್ನೆಯು ಕಾಣುವುದಕ್ಕೆ ಅದಕ್ಕೆ 5 ತಲೆಗಳಿತ್ತು. ನಿನಗೆ ಒಂದೇ ಒಂದೇ ಶಿರ. ತಲೆ, ಅವನಿಗೆ 5, ನಿನಗೆ 1. ನಿನಗೆ ಒಂದೇ ಶಿರ. ಹಾಗಿದ್ರೆ ಅವನಿಗೆ 5, ನನಗೊಂದು. ಅವನಿಗೆ 2 ಕರ, ನಿನಗೆ 4 ಕರ. ಕರ, ತೋಳುಗಳು. ಹೌದು. ಅವ ಬೆಳ್ಳಗೆ, ನೀನು ಕರ್ರಾಗೆ. ಅವ ಗಡ 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 ಗಡ. ನೀನು ಅವ ನಡುಗುತ್ತಾ ಇದ್ದದ್ದು. ನೀನು ನಡುಗುದಿಲ್ಲ, ನೀನು ಪಿಳಿ 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 ಇದು ನೋಡ್ತಾ ಇದ್ದಿ. ಪಿಳಿ ಪುಳಿ ಪುಳಿ. ಪುಳಿ ಹೌದು. ಪುಳಿ. ಇರ್ಲಿ, ಹೆದರಿಕೆ ಅನ್ನುವುದೇ ಬೇಡ, ಒಳ್ಳೆ ಮಾತಿನಲ್ಲಿ ಹೇಳು. ಭಯ ಪಡುವುದಿಲ್ಲ ನಾನು. ಅವ ಎಲ್ಲಿದ್ದಾನೆ? ಅವನನ್ನು ಎಲ್ಲಿ ಬಚ್ಚಿಟ್ಟಿದ್ದು? ಆ, ಮೊದಲು ಅವ ಸಿಗಬೇಕು, ಅಲ್ಲದ್ರೆ ನಿನ್ನನ್ನು ಕೂಡ ಹಿಡಿದು ತಿಂತೇವೆ ನಾವು. 2 ತಿಂದೆವು. ಹೌದಾ? ಹೇಗೆ ಬಲ್ಲೆಯ? ಹೇಗೆ? 2 ಹಲ್ಲಿಗೆ ತಾಗದ ಹಾಗೆ ಗಂಟಲೊಳಗೆ ಏಳಿಸುವೆವು. ನಿಮ್ಮ ಗಂಟಲಲ್ಲಿ ಇಳಿಯುವಂತಹ ತುತ್ತು ನಾನಲ್ಲ ಎನ್ನುವುದನ್ನು ತೋರಿಸಿಕೊಡ್ತೇನೆ ನಾನು.
ತೋರಿಸ್ತೀಯಾ? ಹೌದು. ಕಡೆಗಾಲವು ನಿಮಗಿನ್ನು ಎಲ್ಲ ಪುಡಿ ಪುಡಿ ಆದ್ರೆ ನೀರಲ್ಲಿ ಹೋಗಿತ್ತು. ಹೌದು. ತಿನ್ನುವುದಕ್ಕೆ ಯಾವುದು ಸಿಗುವುದು? ಇನ್ನದುಂಟು ಅದಕ್ಕೆ ಪೆಟ್ಟು. ಬೇಡ ಬೇಡ, ಹೆಚ್ಚು ಬೇಡ. ಒಮ್ಮೆ ಮಲಗಿದೆಯಲ್ಲ, ಹಾ. ಇನ್ನು ಅದನ್ನು ತಿನ್ನಿ ನೋಡುವುದು ಬೇಡ. ಮತ್ತೆ ಅದು ಬೇಡ. ಹಾ. ಹೌದೇನು? ಹಾಗೆ ತಿನ್ನಬೇಕು. ಹಾಗೆ ತಿನ್ನಬೇಕು. ಹಾ. ಹೇಗೆ ತಿನ್ನಬೇಕು? ಹೇಗೆ? ರಕ್ತ ಎಲ್ಲ ನೀರಿಗೆ ಹರಿಯುವ ಮೊದಲೇ ನಾವು ತಿನ್ನಬೇಕು. ಹಾ. ಹಾಗಾಗಿ ಪಾಲು ಮಾಡೋಣ. ಹೇಗೆ? ತಮ್ಮ, ಹಾ. ನೀನು ಪ್ರೀತಿಯ ತಮ್ಮ ಅಲ್ವಾ? ಹಾ. ಹಾಗಾಗಿ ಹಾ. ತಲೆಯಿಂದ ಮೇಲೆ ನಿನಗೆ, ತಲೆಯಿಂದ ಮೇಲೆ ನಿನಗೆ, ಹಾ. ಕಾಲಿನಿಂದ ಕೆಳಗೆ ನಿನಗೆ, ಹಾ. ಮಧ್ಯಭಾಗ ನನಗೆ. ನಿನಗೆ ಎರಡೆರಡು ಪಾಲು, ನನಗೆ ಒಂದೇ ಪಾಲು. ಏನು ಹೇಳ್ತೀಯ? ಅದರಲ್ಲಿ ಏನುಂಟು? ತಲೆ ತಲೆ ಯಾಕೆ ನನಗೆ? ತಲೆ ಮಾಂಸ ಒಳ್ಳೇದು. ಅದಿರ್ಬೋದು. ಹಾ. ಅದಾಗ್ಲಿಕ್ಕಿಲ್ಲ. ಮತ್ತೆ ಕಾಲು ಮಾಂಸ ಆ? ಅದು ಒಳ್ಳೇದು. ಅದು ಬೇಡ ನನಗೆ. ಹಾ. ನನಗೆ ಮಾಂಸವಾಗಬೇಕು ಹೊಟ್ಟೆ ಅದು. ತಮ್ಮ, ಆ. ಹಾಗೆ ಬೇಡ. ಆ. ಒಂದು ಕೆಲಸ ಮಾಡು. ಏನು? ಮಾಂಸ ಮತ್ತೆ ರಕ್ತ ನನಗೆ, ಆ. ಎಲ್ಲಿ ಬೆಲ್ಲ ನಿನಗೆ. ಬಾ 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 ಬಾ. ಏ, ಅದಾಗ್ಲಿಕ್ಕಿಲ್ಲ. ಅದೆಲ್ಲ ಸಮಾನ ಪಾಲು ಬೇಕು. ಅದು ಜಗಿಲಿಕ್ಕೆ ಒಳ್ಳೇದಾಗ್ತದೆ. ಅದು ಬೇಡ. ನನಗೆ ಮಾಂಸ ರಕ್ತ ಎಲ್ಲ ಬೇಕು ನನಗೆ. ತಮ್ಮ. ನಿನ್ನ ಪ್ರೀತಿಯ ತಮ್ಮ ಅಲ್ವ ನಾನು? ಆದೀತು. ಹಾ. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಒಂದು ಕೈಯಲ್ಲಿ ಒಂದು ಕಾಲಲ್ಲಿ ನೀನು ಹಿಡಿ, ಆ. ಮತ್ತೊಂದು ಕೈ ಮತ್ತೊಂದು ಕಾಲಲ್ಲಿ ನಾನು ಹಿಡಿತೀನಿ. ಆ. ಯಾರು ಎಳೆಯುವಾಗ ಯಾರಿಗೆ ಎಷ್ಟು ಬರ್ತದೋ ಆ. ಅಷ್ಟು ನಮಗೆ. ಅವರ ಆದೀತಲ್ವೇ? ಪಾಲಿಗೆ. ಆ. ಸರಿ ಅಲ್ವೇ? ಆ. ತಿನ್ನುವುದಾ? ಆ, ಬೇಡ ಬೇಡ. ಯಾಕೆ ಹೇಳು? ಯಾಕೆ? ನೀರಲ್ಲಿ ಬಿದ್ದದ್ದು. ಆ. ನೀರಲ್ಲಿ ಬಿದ್ದು ಕೊಳೆಯುತ್ತದೆ. ಆ. ಕೊಳೆತು ತೋರ ಆಗ್ತದೆ. ಈಗ ಇಷ್ಟಕ್ಕುಂಟು, ಇಷ್ಟಕ್ಕಾಗಬೇಕು ಅದು. ಹೌದು. ಆ. ತೋರ ಆದ ಮೇಲೆ ಆ. ಅದರ ಒಳಗಿಂದ ಬರೋದು. ಏ ತಮ್ಮ, ಆ. ಒಂದಕ್ಕೆ ಒಂದು ಉಚಿತ, ಹೌದು. ಹೆಚ್ಚು ಹೌದು. ತಿನ್ನುವುದಕ್ಕೆ ಹೆಚ್ಚು ಸಿಗುವುದು. ಅದು ಆ ಹುಳ ಉಂಟಲ್ಲ, ಅದು ರುಚಿ ರುಚಿ. ಹೌದು, ನಿನಗೆ ಗೊತ್ತುಂಟಲ್ಲ. ಆ, ಮತ್ತೆ ಬಾ. ಆ, ಈಗ ಬೇಡ, ಆ. ಸಮಯ ಕಳೆ. ನೋಡು. ಮಾಡಲಿ. ಸೆಣಸಿ ಪಂಚ ಸಹಸ್ರ ಕಾಲದಿ ಸೆಣಸಿ ಪಂಚ ಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರಿ ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯ ಮನದೊಳರಿತನು ತುರದೊಳ್ ಅಸದಳ ಹೊನನಗೊಳಿಸುವೆ ಕಪಟದೊಳಗೆದೆನು ತಲ ಮಧುಕೈಟ ಬರ ಪೊಗಳು ತಲಿದ ಸೆಣಸಿ ಪಂಚ ಸಹಸ್ರ ಕಾಲದಿ ಏನಿದು ವಿಪರ್ಯಾಸ? ಪಂಚ ಸಹಸ್ರ ವರ್ಷಗಳ ಕಾಲ ನಾನು ಸೆಣಸಾಡಿದೆ. ಹಾಗಿದ್ರೆ ಜಯವೂ ನನ್ನ ಪಾಲಿಗೆ ಲಭ್ಯವಾಗಲಿಲ್ಲ. ಹಾಗಿದ್ರೆ ಅಪಜಯ ಉಂಟಾಯಿತೆ, ಅದು ಇಲ್ಲವೇ ಇಲ್ಲ. ಹಾಗಿದ್ರೆ ಮಧ್ಯದಲ್ಲಿ ನಾನು ಸಿಲುಕಿಕೊಂಡವನಿದ್ದೇನೆ. ಏನು ಮಾಡೋಣ? ನನಗೆ ಕಷ್ಟ ಬಂದು ಒದಗಿತು ಎಂದಲ್ಲ, ಆದಿಮಾಯಾದೇವಿಯು ಹೇಳಿದಂತ ಈ ಕೈಂಕರ್ಯದಲ್ಲಿ ನಾನು ತೊಡಗಿಕೊಳ್ಳಬೇಕು ಎಂದಾದರೆ ಭವಿತವ್ಯದ ಬಗ್ಗೆ ನಾನು ಯೋಚನೆ ಮಾಡಬೇಕಾಗುತ್ತದೆ. ಅದಕ್ಕೆ ಬೇಕಾಗಿ ಯೋಚಿಸಿದೆ ಎಂದಾದರೆ ಮಹಾಮಾತೆಯನ್ನೇ ನಾನು ಧ್ಯಾನಿಸಿದ್ದಾಗಿದೆ. ಹೌದು, ಇವರನ್ನು ಈ ರೀತಿಯಾಗಿ ಹೊಡೆದಾಟದಿಂದ ಇವರನ್ನು ಕೆಣಕುವುದಕ್ಕೆ ಸಾಧ್ಯವಿಲ್ಲ, ಜಯ ಸಿಗುವುದಕ್ಕೆ ಅಸಾಧ್ಯ. ಹಾಗಿದ್ರೆ ಏನು ಮಾಡೋಣ? ಕಪಟದಿಂದಲೇ ಇವರನ್ನು ತರಿಯಬೇಕು. ಅದಕ್ಕೆ ಬೇಕಾಗಿ ಕಾದು ಕುಳಿತಿರ್ತೇನೆ, ನೋಡೋಣ.
ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ. ಬಲು ಹೆಚ್ಚಿನ ತೋಳ ಜಗದಗೆ ಆಶ್ಚರ್ಯವಾಂತೇನ ಉಚ್ಚರಿಸುವುದೇನು ಅಚ್ಚಂಡಿಗದ ಬಾಟರ ಕುತೂಹಲದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳದ ಗದಗೆ ತಮ್ಮ ಸಾಯ್ಲಿಲ್ಲ ಇಲ್ಲ ಇನ್ನೂ ಜೀವ ಉಂಟಿದಕ್ಕೆ. ಹೆಚ್ಚು ಸಾಕಾಗ್ಲಿಲ್ವಂತ. ಹಾಗಿದ್ರೆ ನಿಮ್ಮ ಹಾಗೆ ನೀವು ಭಾವಿಸಿದ ಹಾಗೆ ಸಾವು ಬರುವಂತದಂತಹ ದೇಹವಲ್ಲ ಇದಲ್ಲ. ಮತ್ತೆ ಹಾಗಿದ್ರೆ ಯಾರಿಗೆ ಸಾವು? ಯಾರಿಗೆ ಸಾವು? ಯಾರಿಗೆ ಸಾವು? ಸಾವು ಯಾರಿಗೆ? ಅದು ನೀನು ಬೇಕಾ? ಬಿದ್ದಾಗ ನೀನು ಸತ್ಯ ಅಂತ ಭಾವಿಸಿದೆ. ಹೌದಾ? ಹೌದು. ಇದು ಸತ್ಯವೇ? ಹಾ. ನೀನು ಹೇಳಿದ್ದೇನು? ಸತ್ಯ ಹಾ. ಹಾಗಲ್ಲ ಸತ್ಯೋ. ನಾನು ಸತ್ತೇನೋ ಎನ್ನುವ ಹಾಗೆ ಸಾಯುವುದಕ್ಕಿಲ್ಲ. ಹಾಗಿದ್ರೆ ಇನ್ನೊಬ್ಬರ ಉಳಿಯುವುದಕ್ಕೂ ಇಲ್ಲ, ಕೆಣಕುವುದಕ್ಕೆ ಬಂದವ. ಹೇಗೆ ಅದು? ಮೆಚ್ಚಿದೆ. ಯಾವುದನ್ನು ಯಾವುದನ್ನು ಮೆಚ್ಚಿ? ಮೆಚ್ಚುವುದು ಯಾವುದನ್ನು ಅಂತ ಆಗ್ಬೇಕು. ನಿಮ್ಮದಂತ ತೋಳ್ಬಲ ಅದು ಏನು ಎನ್ನುವುದನ್ನು ನಾನು ಅನುಭವಿಸಿ ನಾನು ನಿಮ್ಗೆ ಮೆಚ್ಚಿದೆ. ಹಾಗೆ ನಾವು ಸಾಮಾನ್ಯರಲ್ಲ ಅಂತ ಅರ್ಥ ಆಯ್ತಲ್ಲ ನಿನಗೆ? ಗೊತ್ತಾಯ್ತು. ಏನು ನಿನ್ನ ತೋಳ್ಬಲ, ಏನು ಇವನ ದಿಟ್ಟತನ. ಹೇ, ಅಪ್ರತಿಮ ಕದನ ಕಲಿಗಳು ಎಂದು ಹೇಳಿದ್ರು ತಪ್ಪಾಗುವುದಕ್ಕಿಲ್ಲ. ಹೇಳಬೇಕು. ಹೌದಪ್ಪ. ಮತ್ತೆ ಅಂತಹ ವೀರತ್ವ ತಪ್ಪಾಗಿಲ್ಲ. ಶೂರತ್ವ ಎಲ್ಲವೂ ನಿಮ್ಮಲ್ಲಿ ಅಡಕವಾಗಿವೆ. ಹಾಗಿದ್ರೆ ದೇಹದಾರ್ಢ್ಯತೆಯಿಂದ ಕೂಡಿ ಇದೀಗ ನೀವು ವಿಜೃಂಭಿಸ್ತಾ ಇರುವವರು. ಹಾಗಿರುವಾಗ ನಿಮ್ಮಂತಹ ತೋಳು ಬಲಗಳಿಗೆ ಶಕ್ತಿ ಸಾಮರ್ಥ್ಯಗಳಿಗೆ ಮೆಚ್ಚಿದಂತಹ ನಾನು ಕೊಡುವುದು ಒಂದು ಪಾರಿತೋಷಕ. ಏನು ಪಾರಿತೋಷಕವನ್ನು ನೀನು ನಮಗೆ ಕೊಡುವುದು? ಹೌದು. ಎಂತದು ತಮ್ಮ ಇದು? ನಮಗೊಂದು ಮರ್ಯಾದೆ ಅನ್ನುವುದಿಲ್ವಾ? ಇಲ್ವಾ? ಮರ್ಯಾದೆ ಇಲ್ವಾ ಅದು ನಮಗೆ? ನನಗೆ ಗೊತ್ತಿಲ್ಲ, ನಿಮಗೆ ಏ, ಹಾಗಲ್ಲ. ಯಾಕೆ ಹೇಳಿದ್ದು? ನೀನು ಸೋತವ. ನಮ್ಮೊಂದಿಗೆ ಯುದ್ಧದಲ್ಲಿ ಕೈ ಸಾಲದೇ ಹೋಗಿ ಬಿದ್ದವ ನೀನು. ಬಿದ್ದಂತಹ ನೀನು ಕೊಟ್ಟಂತಹ ನಮಗೆ ನೀನು ಕೊಡುವುದಾ? ಗೆದ್ದವರಲ್ಲಿ ನಿಮಗೆ ಏನು ಬೇಕು ಅದನ್ನು ಕೇಳಿಕೊಳ್ಳಿ, ಖಂಡಿತವಾಗಿ ನಾನು ಅದನ್ನು ಕೊಡುವವನು. ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ನಮ್ಮದೇನಿದ್ರು ಕೂಡ ಗೆದ್ದವರು ಗೆದ್ದವರು ಸೋತವರಿಗೆ ಕೊಡುವುದು. ಹೌದಾ? ನಾವು ಗೆದ್ದವರು. ನಾವು ಕೊಡುವುದು. ಹಾಗಿದ್ರೆ ನೀವು ಗೆದ್ದವರು, ಹಾಗಿದ್ರೆ ಬಿದ್ದವರು ನಾನು. ಹಾಗಿದ್ರೆ ಬಿದ್ದವನಿಗೆ ಎದ್ದವರು ಕೊಡುವುದು ಎಂದಾದ್ರೆ ಛೇ, ನನಗೆ ಭರವಸೆ ಇಲ್ವ? ನೀನು ಏನು ಕೇಳು, ನಾವು ಹೇಳ್ತೇವೆ. ಭರವಸೆ ನೀನು ಭರವಸೆ ಬರಬೇಕಂತ ಹೇಳ್ತೇವೆ. ಏನಾಗಬೇಕು ಈಗ? ನನಗೆ ಭರವಸೆ ಬರಬೇಕು. ಅದಕ್ಕೆ ಬೇಕಾಗಿ ಕರ ತಟ್ಟಬೇಕು. ತಮ್ಮ ಅಣ್ಣ ಸಣ್ಣದ ವಿಷಯ ನಿಶ್ಚಯ ತಟ್ಟಬೇಕಂತೆ. ತಟ್ಟಬೇಕು. ನೀನು ಕೊಡ್ತೇವೆ 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 ಕೊಡ್ತೇವೆ. ಏನು ಕರ ತಟ್ಟಿದ್ದು ಆಟವನ್ನೇ ಕೊಟ್ಟು ನೀನು ಕರ ತಟ್ಲಿಕ್ಕೆ ಹೇಳಿದ್ದಲ್ಲ. ನೀರಿನಲ್ಲಿ ಕೆಲವೊಂದು ಆಟವನ್ನು ಆಡಿ ಆ ಬಳಿಕ ನೀವು ಈಗ ನನ್ನ ಕಂಗಳಿಗೆ ಗೋಚರಿಸಿದ ಇದೀಗ ಗೊತ್ತುಂಟು. ನನ್ನನ್ನು ಆಡಿಸುವುದಕ್ಕೆ ಮುಂದಾದವರು. ಹೌದು. ಏನೇ ಇರಲಿ, ನೀವು ಕರವನ್ನು ನಿಮ್ಮ ಹಾಗೆ ನೀವು ತಟ್ಟಿಕೊಂಡ್ರೆ ಆಗುತ್ತದೆ. ಮತ್ತೆ ಹಾಗಾಗುವುದಿಲ್ಲ. ನನ್ನ ಕರವನ್ನು ತಟ್ಟಬೇಕು ನೀವು. ನಿನ್ನ ಕರ. ಸಾರಿ, ನಿನಗೆ ಭರವಸೆಯನ್ನು ಬರಬೇಕು ಅಂತ ಇದ್ರೆ ನಿನ್ನ ಕರ ತಟ್ಟಬೇಕಲ್ವೇ? ಅಮ್ಮ ಕೊಡುವುದಲ್ವೇ? ಕೊಡುವುದೇನ? ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರನ್ನಯ ಕೈಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ ತಕ್ಕುದಾದ ಮದ್ದಿಕ್ಕುವೆನದರು ಕಕ್ಕದು ನೆಮ್ಮಯ ವಿಕ್ರಮ ಮುದಗೆ. ಸಿಕ್ಕಿದಿರನ್ನಯ ಕೈಗೆ ಬಲು ಸೊಕ್ಕಿನ ಮೂರ್ಖರೆ ನಿಮಗೆ ಅಪ್ರತಿಮ ಸಾಹಸಿಗಳು ಎನ್ನುವ ಹಾಗೆ ನೀವು ಹಾಕಿರುವುದು ನೀವು ಮುಂದುವರಿಯುತ್ತಾ ಇರುವಂತಹ ವೇಳೆಯಲ್ಲಿ ನೀವು ಯಾರು ನಾನು ಯಾರು ಎನ್ನುವುದನ್ನು ತಿಳಿಯದೆ ನೀವು ಇದೀಗ ವ್ಯವಹರಿಸಿದವರಿದ್ದೀರಿ. ಕೇಳಿದ್ದನ್ನು ಕೊಡ್ತೇವೆ. ಕೊಡ್ತೀರಾ? ಕೊಡ್ತೀರಾ? ಭರವಸೆಯ ಮಾತುಗಳನ್ನು ನೀವು ಕೊಟ್ಟವರಿದ್ದೀರಿ. ಕರ ತಟ್ಟಿ ನೀವು ಭಾಷೆಯನ್ನು ಕೊಟ್ಟವರು. ಹಾಗಿರುವಾಗ ಏನು ಬೇಕಾದ್ದು ನಿಮಗೇನು ಬೇಕಾದ್ದು ಅದನ್ನು ಖಂಡಿತವಾಗಿಯೂ ನಾನು ಕೊಡುವುದಕ್ಕೆ ನಾನು ಮುಂದಾಗಿದ್ದೇನೆ ಸರಿ ಅಲ್ವೇ?
ಏನಾಗಬೇಕಾದ್ದು? ಬೇಗ ನೀ ಬೇಗ ಕೇಳು, ನೀ ಕೇಳು, ನಾವು ಕೊಡ್ತೇವೆ. ನಾನು ಕೇಳಬೇಕು. ಹೌದು. ಬೇಕಾದ್ದು ಬೇರೇನೂ ಇಲ್ಲ, ನಿಮ್ಮಿರುವರ ಶಿರವನ್ನು ಏನ ಮಾಡುವುದೇಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುದ ಸಾನುರಾಗದಲ್ಲಿವೆ ಮನದಿರವೆನು ತಲೆ ಸಾನುರಾಗದಲ್ಲಿವೆ ಮನದಿರವೆನು ತಲೆ ತಾನು ಮೊಡೆದಂತ ಮಾತ ಏನ ಮಾಡುವುದು ಆಯ್ತಮ್ಮ, ಆಯ್ತು ಆಯ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಅದು ಸಾಕ. ತಮ್ಮ, ಏನು ಮಾಡುವುದು ಹೇಳು. ಕೊಡ್ತೇವೆ 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 ಎನ್ನುವ ಹಾಗೆ ಮಾತು ಕೊಟ್ಟಾಗಿದೆ. ಮಾತು ಕೊಟ್ಟೆವು, ಕೊಟ್ಟು ಕೆಟ್ಟೆವು ತಮ್ಮ. ಈಗಾಗ್ತದಂತ ನಾನು ಭಾವಿಸಲಿಲ್ಲ. ತಮ್ಮ, ಕೇಳುವುದಕ್ಕೆ ಹೋದವ ಕೇಳಿದ್ದು ನಮ್ಮದಂತ ಪ್ರಾಣ. ತಮ್ಮ, ಆದ್ರೆ ನಮ್ಮ ಮಾತು ನೀನು ನನ್ನ ಪ್ರೀತಿಯ ತಮ್ಮ ಅಲ್ವೇನು? ಹೌದು. ನೀ ನನ್ನ ಪ್ರೀತಿಯ ತಮ್ಮ ಅಂತ ಇದ್ರೆ ಅಣ್ಣನ ಮೇಲೆ ಗೌರವ ಭಕ್ತಿ ಎನ್ನುವುದು ಇಲ್ವೇನೋ? ಇದಾಯ್ತು, ಖಂಡಿತ ಆಗಿದೆ. ಅಣ್ಣನ ಮಾತನ್ನು ಪರಿಪಾಲಿಸಬೇಕು, ಅದದ್ದು ನಿನ್ನ ಕರ್ತವ್ಯ ಅಲ್ವೇನೋ? ಖಂಡಿತವಾಗಿ ನನ್ನ ಕರ್ತವ್ಯ. ಹಾಗಾಗಿ ತಲೆ ಕೊಡ್ಬೇಕಲ್ಲ. ಹೌದು. ಅಣ್ಣನ ಬದಲಿಗೆ ನೀ ತಲೆಯನ್ನು ಕೊಡು, ನಾನು ಹೀಗೆ ಇರ್ತೇನೆ. ಅಣ್ಣ ಏನು ಹೇಳ್ತಾ ಇದ್ದೀಯೋ? ನನ್ನ ಬದಲಿಗೆ ನೀ ಕೊಡು. ಅದಾಗ್ಲಿಕ್ಕಿಲ್ಲ. ನಿನ್ನ ಪ್ರೀತಿಯ ತಮ್ಮಲ್ವ ನಾನು. ಹೌದು. ದೊಡ್ಡವರು ಬೇಗ ಆಗಬೇಕು, ಚಿಕ್ಕವನು ಮತ್ತೆ ಹೋಗ್ಬೇಕು. ಕೊಡಿ 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 ಕೊಡಿ. ಕೊಡಿಯಲ್ವ ಕತೆ? ನಮ್ಮ ತಲೆ ಬಿಸಿ ನಮಗೆ. ಹೌದು. ಏ ತಮ್ಮ, ಒಟ್ಟಿಗೆ ಇದ್ದವರು ನಾವು. ಹೌದು. ಒಟ್ಟಿಗೆ ಬೆಳೆದವರು ನಾವು. ಸಾಯುವಲ್ಲಿ ಯಾಕೆ ಒಬ್ಬೊಬ್ಬ ಯಾಕೆ? ಸಾಯುವುದು? ಹೋಗುದಾದ್ರೆ ಇಬ್ಬರು ಹೋಗ್ಬೇಕು, ಉಳಿಯುದಾದ್ರೆ ಇಬ್ಬರು ಉಳಿಯಬೇಕು. ಸ್ವಲ್ಪ ಯೋಚಿಸು ತಮ್ಮ. ಒಂದು ತಲೆಯವನೇ ಅಷ್ಟು ಯೋಚಿಸಿದ ಅಂತ ಇದ್ರೆ ನಮ್ಮಲ್ಲಿರುವುದು ಎರಡು ತಲೆ, ಎರಡು ಮಂಡೆ ಇದ್ದ ಮಂಡೆ ಮೇಲೆ ಉಂಟು ನಮ್ಮಲ್ಲಿ. ನಾವು ಸ್ವಲ್ಪ ಯೋಚಿಸಬಾರ್ದ? ಹೌದು. ಹೇಗೆ ಯೋಚಿಸು? ಏಕೆ? ಏಯ್ ಕರಿಯ, ಕೊಡ್ಬೇಕಲ್ಲ? ಏನು ಹೇಳಿ? ನಿನಗೆ ಕೊಡ್ಬೇಕಲ್ಲ? ನಾವು ಕೊಡುವವರಿದ್ದೇವೆ. ಕೊಟ್ಟ ಮಾತಿನ ಪ್ರಕಾರವಾಗಿ ಕೊಡಲೇಬೇಕು. ಆದ್ರೆ ನಮ್ಮತ್ತು ಒಂದು ಷರತ್ತುಂಟು, ನಿಬಂಧನೆ. ಹೌದಾ? ಅದಕ್ಕೆ ಒಳಪಟ್ಟಿರ್ಬೇಕು ನೀನು. ನಮ್ಮ ಪ್ರಾಣ ಕೊಡುವುದಲ್ಲ, ಮತ್ತೆ ಇರುವುದಿಲ್ಲಲ್ಲ. ಅದಕ್ಕೆ ಈಗಲೇ ನಾವು ಕೂಡ ಒಂದು ಕೆಲವೊಂದು ಕೇಳುವುದು. ಕೆಲವೊಂದು ನಿಬಂಧನೆಗಳಿಗೆ ತಲೆಬಾಗಲೇಬೇಕಾಗುತ್ತದೆ. ಇರ್ಲಿ. ಹೌದೇನು? ಕೊಡುವುದಾದ್ರೆ ಇದೋ ಕಾಣುತ್ತಾ ಇದೆ ಜಲದಿ. ಈ ಜಲದಿಗೆ ಒಂದು ಬಿಂದು ರಕ್ತವು ಸೋಕದ ಹಾಗೆ ನಮ್ಮ ಪ್ರಾಣವನ್ನು ತೆಗೆದುಕೊಂಡು ನೋಡೋಣ. ಓಹೋ, ನಾನು ಯಾರು ಎನ್ನುವ ಹಾಗೆ ನೀವು ತಿಳಿದಿಲ್ಲ ಅಲ್ಲವೇ? ಅದಕ್ಕೆ ಬೇಕಾಗಿ ಏನು ಎನ್ನುವುದನ್ನು ತೋರ್ಪಡಿಸಿದ್ದೇನೆ. ಕ್ಷೀರಾಣವ ಶಯನಾನ ನಾರಾಯಣ ನೀರಜದಳನಯನ ಕ್ಷೀರಾಣವ ಶಯನ ನಾರಾಯಣ ನೀರಜದಳನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನೀರಜದಳನಯನ ನಾರಾಯಣ ರಕ್ಷಿತ ಜೀವರಕ್ಷ ಧರ್ಮಸ್ಯ ಪರಿರಕ್ಷಿತ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸೃಜನಸ್ಯ ಚ ರಕ್ಷಿತ. ಜೀವರಕ್ಷಕನು ಧರ್ಮ ಪರಿಪಕ್ಷಕನು ಸೃಷ್ಟಿಯಾದಿ ಸಕಲ ಜೀವರಾಶಿಗಳಲ್ಲೂ ಕೂಡ ಹತೋಟಿಯಲ್ಲಿರಿಸಿಕೊಂಡ ಓ ಭಗವಂತ ಸ್ವರೂಪರೇ, ನೀನು ಯಾರು ನಾವು ಯಾರು ಎನ್ನುವುದನ್ನು ಅರಿಯದೆ ಅಜ್ಞಾನಿಗಳಾಗಿ ನಿನಗೆ ಎದುರು ಮಾತಾಡಿಯವು ತಂದೆ. ನಿನ್ನ ಮೇಲೆ ಕೈಯನ್ನು ಮಾಡುವಲ್ಲಿ ನಾವು ಮುಂದಾದವರು ನಾವು. ಈ ಕಾಲಕ್ಕೆ ನೀನು ಯಾರು ನಾವು ಯಾರು ಎನ್ನುವಂತಹ ಸರ್ವ ವಿಚಾರವು ನಮಗೆ ವೇದ್ಯವಾಯಿತು ಜನಕ. ನಿನ್ನಲ್ಲಿ ಇದೋ ಇದೋ ಚರಣ ಕಾನತರಾಗಿ ಬೇಡ್ತಾ ಇದ್ದೇವೆ. ನಾವು ಮಾಡಿದಂತಹ ಸರ್ವ ಅಪರಾಧವನ್ನು ಮನ್ನಿಸಿ
ನಮ್ಮನ್ನು ಉತ್ತರಿಸಬೇಕು ದೇವ, ಉತ್ತರಿಸಬೇಕು. ತಂದೆ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂಬುದಾಗಿ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಗೋಚರಿಸಿ ಸ್ವಾಮಿ. ಇನ್ನು ಯಾಕೆ ತಡ? ನನ್ನ ಮಾತಿನಂತೆ ಅದನ್ನು ತೆಗೆದುಕೊ. ಜಯ ಜಯ. ದೇವರೇ, ಏನು ಒಂದು ಆಸೆ ಉಂಟು. ಮನದ ಇಂಗಿತ ಏನು ಅಂತ ಹೇಳಿಬೇಕಾದ್ ನಾನು. ದೇವರೇ, ಸಾಯುವುದಕ್ಕೆ ಹೆಸರು ಹೆದರುವವರು ನಾವಲ್ಲ. ಹಾಗಂತ ಹುಟ್ಟಿದಂತಹ ನಾವು ಸಾಯುವಲ್ಲಿ ಯಾವುದೇ ಲೋಕಕ್ಕೆ ಪ್ರಯೋಜನವಾಗದೆ ಸತ್ಯವಲ್ಲ ಎನ್ನುವಂತಹ ಬೇಸ. ಹಾಗಾಗಿ ನಮ್ಮ ಬೇಡಿಕೆ ಒಂದೇ ದೇವ, ಸೂರ್ಯ ಚಂದ್ರರಿರುವವರೆಗೂ ನಮ್ಮದಂತಹ ಕೀರ್ತಿ ಮೆರೆಯಬೇಕು, ಹೆಸರು ಉಳಿಯಬೇಕು ಎನ್ನುವಂತಹ ಅಭಿಲಾಷೆ. ಅದನ್ನು ಈಡೇರಿಸು ದೇವ, ಈಡೇರಿಸು. ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸು ತಂದೆ. ಚಿಂತಿಸಬೇಡಿ, ನಿಮ್ಮದಂತ ಮನದಿಚ್ಛೆಯನ್ನು ನಾನು ಖಂಡಿತವಾಗಿ ಅರ್ಥವಿಸಿಕೊಂಡಿದ್ದೇನೆ. ಎದ್ದೇಳಿ ಮಕ್ಕಳೇ, ಎದ್ದೇಳಿ, ಎದ್ದೇಳಿ. ನಿಮ್ಮದಂತ ಹೆಸರು ಭವಿತವ್ಯದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವ ಹಾಗೆ ನಾನು ಮಾಡುತ್ತೇನೆ. ಇದು ನನ್ನ ಜಂಗೆಗೆ ಶಿರವನ್ನಿರಿಸಿ ಮಕ್ಕಳೇ. ಕರುಣಿಸುದಲ ಭಯವನು ಸುಲ್ಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಗರಿಸುತ್ತಲೆಗೆ ಮೇಧಸನ ಜಲದಿಯಲ್ಲಿ ಸೇರಿಸುದ ತೆರೆಗೆ ತ್ಯಜಿಸುದ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಅಲಭ್ಯವಾದಂತಹ ಲಾಭವನ್ನು ಯಾವಾಗ ಪಡೆದುಕೊಳ್ಳುವುದಕ್ಕೆ ಮುಂದಾಗುತ್ತಾನೋ ಅಂತವನಿಗೆ ಸತ್ವಾಂತಹ ಶಿಕ್ಷೆ ಉಂಟಾಗುತ್ತದೆ ಎನ್ನುವುದಕ್ಕೆ ಇದುವೇ ಸತ್ಯ. ಹೌದು, ಹಾಗಿದ್ರೆ ನನ್ನದೇ ಅಂತ ಅಂಶಿ ಸಂಭೂತರೇ ಇವರಾಗಿದ್ದಾರೆ. ಮಧುಕೈಟಬರು ಕಿವಿಯ ಕಿಲ್ಮಿಷವನ್ನು ನಾನು ಹೊರಗಿಡಹಿದಂತ ಈ ಕ್ಷಣದಲ್ಲಿ ಇವರ ಉದಯವಾಯಿತು. ಹಾಗಿದ್ರೆ ಭವಿತವ್ಯದಲ್ಲಿ ಇವರಿಗೆ ಒಂದು ಹೆಸರು, ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಅದಕ್ಕೆ ಬೇಕಾಗಿ ಏನು ಮಾಡೋಣ? ಓಹೋ, ನನ್ನ ಚಿತ್ತಕ್ಕೆ ಹೊಳೆದದ್ದಿಷ್ಟೇ. ಹಾಗಿದ್ರೆ ಮಹಾಮಾತೆಯ ಅಂಬೋಣದಂತೆ ಇದೀಗ ಪಂಚಭೌತಿಕವಾದಂತಹ ದೇಹವನ್ನು ಧಾರಣೆ ಮಾಡಿದಂತಹ ಪ್ರತಿಯೊಂದು ಜೀವರಾಶಿಗಳು ಅವರದ್ದೇ ಆದಂಥ ಕರ್ತವ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂದಾದರೆ ಒಂದು ಮೇಧಿನಿ ಎನ್ನುವುದು ನಿರ್ಮಾಣವಾಗಬೇಕಾಗಿದೆ. ಮಧುವಿನ ಮೇಧಸ್ಸನ್ನು ತೆಗೆದು ಈ ನೀರಲ್ಲಿ ನಾನು ಬಿಟ್ಟಿದ್ದೇನೆ. ಇದರಿಂದ ಮೇದಿನಿಯು ನಿರ್ಮಾಣವಾಗಿ ಹೋಗಿದೆ. ಹಾಗಿದ್ರೆ ಕಲ್ಲು ಬಂಡೆಗಳ ಅಗತ್ಯವಿದೆ. ಅದಕ್ಕೆ ಬೇಕಾಗಿ ಕೈಟಬನ ಆ ಗಟ್ಟಿಯಾದಂತಹ ಎಲುಬು ಮೂಳೆಗಳಿಂದ ಕಲ್ಲು ಬಂಡೆಗಳಾಗಿ ನಿರ್ಮಾಣವೇ ಆಗಿ ಹೋಗಿದೆ. ಹಾಗಿದ್ರೆ ನಾಭಿ ಕಮಲದಲ್ಲಿ ಇದ್ದಂತಹ ಆ ಬ್ರಹ್ಮನಿಂದ ಈ ಲೋಕದಲ್ಲಿ ಸೃಷ್ಟಿಯ ಕಾರ್ಯವು ಮುಂದುವರಿಯಲ್ಪಡುತ್ತದೆ. ಹಾಗೆಂದು ನಾನು ಪಾಲನೆಯ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತೇನೆ. ಲಯಾಧಿಕಾರಿಯಾಗಿ ಪರಮೇಶ್ವರನು ಆತನ ಕಾರ್ಯದಲ್ಲಿ ಕೈಂಕರ್ಯದಲ್ಲಿ ತೊಡಗಿಕೊಳ್ಳುತ್ತಾನೆ. ಭವಿತವ್ಯದಲ್ಲಿ ನಿರೀಕ್ಷೆಯಲ್ಲಿರ್ತೇನೆ. ಜನನಿಯತಿಯಲ್ಲಿ ಮಾಲಿನಿಯೋ ವರತನು ಜಾಬೇಕೆಯಲ್ಲಿ ಕಾಮಿನಿಯೋ ವರತನು ಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರತನು ಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ನೆನುತ್ತಲೇ ಕನಕ ಗರ್ಭನ ತಪವನು ಗೈವೆ ನೆನುತ್ತಲೇ ವನಕಾಗಿ ನಡೆತಂದು ವನಕಾಗಿ ನಡೆತಂದು ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆ ನೆನುತ್ತಲೇ ವನಕಾಗಿ ನಡೆತಂದು ಮನದಿ
ಯೋಚಿಸಿದಳು ಜನನಿಯ ಜಯಲಿ ಮಾಲಿನಿಯೋ ಜೈನವೋ ಪರಮೇಶ್ವರ ನೀನೇ ಕಾಪಾಡಬೇಕು ತಂದೆ. ಗಿಡವನ್ನು ಮರವಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ಸಕಾಲವಾಗಿ ಉತ್ತಮವಾದಂತ ಆಹಾರ ಅಗತ್ಯವಂತೆ. ಅಂತೆಯೇ ಮಾಲಿನಿಯ ಜೀವನ ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದ್ರೆ ನನ್ನ ತಂದೆ ತಾಯಿಂದಲೇ ಕಾರಣ. ಜಗತ್ತಿನ ನಾನಾ ಭಾಗಗಳ ಜೀವಿಗಳ ಸೃಷ್ಟಿಗೆ ಕಾರಣೀಕರ್ತರಾದವರು ನನ್ನ ತಂದೆ ಕಶ್ಯಪ ಮಹಾಮುನಿಗಳು, ಅವರ ಧರ್ಮಪತ್ನಿಯಾದಂತಹ ದಿತಿದೇವಿ. ಇರುವರ ದಾಂಪತ್ಯ ಪ್ರತೀಕವಾಗಿ ಹುಟ್ಟಿಕೊಂಡವಳು ಈ ಮಾಲಿನಿ. ಸಕಲ ವಿದ್ಯಾಭ್ಯಾಸವನ್ನು ಪೂರೈಸಿ ಮರಳಿ ಅರಮನೆಯನ್ನು ಸೇರಿಕೊಂಡಂತಹ ಕಾಲಕ್ಕೆ ನನ್ನ ತಾಯಿ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸುತ್ತಾರೆ ಎನ್ನುವ ಹಾಗೆ ನಾ ಭಾವಿಸಿಕೊಂಡೆ. ನನ್ನ ಜೀವನದಲ್ಲಿ ಅದೆಲ್ಲವೂ ಸುಳ್ಳಾಗಿ ಹೋಯಿತಲ್ಲ ಎನ್ನುವ ಹಾಗೆ ಬೇಸರ ನನಗೆ. ಯಾಕೆ ಅರಮನೆಗೆ ಹೋಗಿ ನೋಡುತ್ತೇನೆ, ನನ್ನ ಅಮ್ಮ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರುವಂತಹ ಕಣ್ಣೀರನ್ನು ಸುರಿಸುವವರಿದ್ದಾರೆ. ಅಮ್ಮನ ಬಳಿಗೆ ಹೋಗಿ ಕೇಳಿದೆ, ಯಾಕಮ್ಮ ಈ ರೀತಿಯ ದುಗುಡ ಎನ್ನುವ ಹಾಗೆ. ಕರುವನ್ನೇ ಕತ್ತರಿಸುವಂತಹ ವಿಚಾರವನ್ನು ಹೇಳಿದ್ರಲ್ಲ. ನನಗೆ ಅದೆಷ್ಟೋ ಮಂದಿ ಅಗ್ರಜರು ಇದ್ದರಂತೆ. ಆ ಸುರಲೋಕದ ಸಂಪತ್ತು ನಮ್ಮದಾಗಿಸಿಕೊಳ್ಬೇಕೆನ್ನುವಂತ ಉದ್ದೇಶದಿಂದ ಆ ಸುರಲೋಕವನ್ನು ಮುತ್ತಿಗೆ ಹಾಕಿದ್ರಂತೆ. ಆ ಹರಿಯ ಕಪಟತನದಿಂದ ನಮ್ಮವರೆಲ್ಲರನ್ನು ಕೊಂದು ಮುಗಿಸಿದ್ರಂತೆ. ಆ ಕಾಲಕ್ಕೆ ಅಮ್ಮನಿಗೆ ಸಮಾಧಾನದ ಮಾತನ್ನು ಹೇಳಿದೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ತಾಯಿ ಎನ್ನುವ ಹಾಗೆ. ಅದಕ್ಕೆ ಅಮ್ಮ ಒಂದು ಉಪಾಯವನ್ನು ಹೇಳಿದ್ದಾರೆ. ಗಂಡು ಮಕ್ಕಳಿಂದ ಆಗದಂತಹ ಕೆಲಸ ಸಮಾಜ ಮುಖದಲ್ಲಿ ಹೆಣ್ಣಾದವಳು ನೀನು ಮಾಡಬೇಕು ಮಗಳೇ. ಯಾವ ರೀತಿ ಅಂತ ಕೇಳಿದೆ. ಘೋರವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ಆ ಬ್ರಹ್ಮನ ಕುರಿತಾಗಿ ತಪವನ್ನ ಆಚರಿಸಬೇಕು. ಒಲಿದು ಬಂದಂತಹ ವಿಧಾತನಲ್ಲಿ ವೀರಾದಿವೀರ ತ್ರಿಭುವನದಲ್ಲಿ ವಿಭುವಾಗಿ ಬೆಳೆಯುವಂತಹ ಮಗು ನಿನ್ನ ಉದರದಲ್ಲಿ ಜನಿಸುವಂತೆ ವರವನ್ನು ಪಡೆದುಕೊಂಡು ಬಾ ಮಗಳೇ ಎನ್ನುವ ಹಾಗೆ. ಅಮ್ಮ ಆಸೆಯನ್ನು ಇಲ್ಲ ಅಂತ ಹೇಳುವುದಕ್ಕಾಗುತ್ತದ? ಎತ್ತ ತಂದೆ ತಾಯಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸದೇ ಇದ್ದರೆ ಅವರು ನಿಜವಾಗಿ ಸತ್ಪುತ್ರರು ಎನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಮ್ಮನಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಜನನಿಯ ಆಜ್ಞೆಯಂತೆ ಬಂದು ಸೇರಿದ್ದು ದಟ್ಟವಾದಂತ ಅರಣ್ಯ. ತಪಸ್ಸನ್ನು ಆಚರಿಸುವುದಕ್ಕಿಂತ ಪೂರ್ವದಲ್ಲಿ ಕಾಣುತ್ತಿರುವಂತಹ ಶರದಿಯಲೆಮಿಂದು ಶುಚಿರ್ಭೂತಳಾಗಿದ್ದೇನೆ. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವೇನು? ಹೌದು. ನಾನು ಈ ರೀತಿಯಾಗಿ ತಪವನ್ನ ಆಚರಿಸಿದೆ ಎಂದಾದರೆ ಖಂಡಿತವಾಗಿ ಅದು ಅರ್ಧ ತನಕ ಮಾತ್ರ. ಯಾಕೆ ಗೊತ್ತೇ? ನಾನೊಮ್ಮೆ ಹೇಗಿದ್ದೇನೆ, ಚೆಲುವಿಗೆ ಹೇಗೆ ಹೇಗೆ ಯೌವನದಿಂದ ನಾನು ಶೋಭಿಸುವೆ ಅದರಿಂದ, ಯೌವನದಿಂದ ಚೆಲುವಿಕೆಯಿಂದ ಚೆಲುವಿಕೆ ಯೌವನದಿಂದ 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 ಆ ಚೆಲುವಿಗೆ ಯೌವನದಿಂದ
ಶೋಭಿಸುವೆ 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 ಅದರಿಂದ ಯೌವನದಿಂದ ಚೆಲುವಿಗೆಯಿಂದ ಚೆಲುವಿಗೆ ಯೌವನದ ಅನುಸಲೆ ಕೊಬಿದು ಮೇಲದರದ ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಎನ್ನ ಕಂಡರೆ ಏನು ಮಾಡ್ತಾರೆ? ಮೋಗಿಸದುಳಿಯರು 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 ಆಗ ಏನಾಗುತ್ತೆ? ಕಪಗಿಲ್ಲು ಬಿಕ್ಕ ಮಗುವುದೈತೆ ಕಪಗಿಲ್ಲು ಬಿಕ್ಕ ಮಗುವುದೈತೆ
ತಪ ಗೆಲುವಿಗೆ ಗೆಲುವಿಗೆ ಯೌವನದಿಂದ ನಾನು ತಲೆ ಶೋಭಿಸುವೆ ಅದರಿಂದ ಯೌವನದಿಂದ ಚೆಲುವಿಕೆಯಿಂದ ನನ್ನ ಬಗ್ಗೆ ನಾನು ಯೋಚನೆಯನ್ನು ಮಾಡಬೇಕಾಗುತ್ತೆ. ಬಂದು ಸೇರಿದ್ದು ದಟ್ಟವಾದಂತಹ ಅರಣ್ಯ. ತಪಸ್ಸನ್ನ ಆಚರಿಸುವುದಕ್ಕಿಂತ ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಯೋಚನೆಯನ್ನು ಮಾಡಿದ್ದೇನೆ. ನಾನು ಹೇಗೆ ಕಾಣುತ್ತಾ ಇದ್ದೇನೆ? ಹೇಗೆ ನಿಮಗೆ ಹೇಗೆ ಕಾಣುತ್ತದೆ? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಯೌವನವತಿಯ ಸಂದರ್ಭದಲ್ಲಿ ಎಷ್ಟೇ ಕುರೂಪಿಯಾದರೂ ಕೂಡ ಯೌವನವತಿಯಾಗಿ ಕಾಣಿಸುವುದಕ್ಕೆ ಸಾಧ್ಯತೆ ಉಂಟಂತೆ. ಆ ಕಾಲಕ್ಕೆ ನಾನು ಯೌವನವತಿಯಾಗಿ ಕಾಣಿಸಿಕೊಂಡೆ ಎಂದಾದರೆ ಖಂಡಿತವಾಗಿ ನಾವು ಮಾಡುವಂತಹ ತಪಸ್ಸಿಗೆ ವಿಘ್ನವಾಗುತ್ತದೆ. ಒಂದು ಪರಿಪೂರ್ಣ ಹೆಣ್ಣಾಗಬೇಕು ಅಂತಾದ್ರೆ ವರ್ಣ, ಆಕೃತಿ, ಗತಿ, ಮತಿ, ಶ್ರುತಿ ಇವೆಲ್ಲವೂ ಒಗ್ಗೂಡಬೇಕಂತೆ. ಆಗ ಮಾತ್ರ ಪರಿಪೂರ್ಣ ಹೆಣ್ಣಾಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾನು ಯೋಚನೆಯನ್ನು ಮಾಡಿದ್ದೇನೆ. ಈ ರೀತಿಯಾಗಿ ತಪವನ್ನು ಆಚರಿಸಿದೆ ಎಂದಾದರೆ ಈ ಇಳೆಯಲ್ಲಿರುವಂತಹ ಕಾಮುಕರು ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೊಡುತ್ತಾರೆ. ಹಾಗಾಗಕೂಡದು. ನನ್ನ ಅಮ್ಮನ ಆಸೆಯನ್ನು ಈಡೇರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ಹೆಚ್ಚೇಕೆ ಆ ಸುರರೆಮ್ಮ ಹಗೆಗಳಾಗಿ ಖಂಡಿತವಾಗಿ ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸಿದೆ ಎಂದಾದರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನವನ್ನು ತರುತ್ತಾರೆ. ಹಾಗಾದ್ರೆ ಏನು ಮಾಡುವುದು? ಯಾಕೆ ಯೋಚನೆಯನ್ನು ಮಾಡಬೇಕು? ಅನಿವಾರ್ಯ ಅಷ್ಟಸಿದ್ಧಿ ಬಲ್ಲವರು ನಾವಾಗಿದ್ದೇವೆ. ಯಾವ ಕ್ಷಣದಲ್ಲಾದರೂ ಯಾವ ರೂಪವನ್ನು ಬೇರ್ಪಡಿಸುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಹಾಗಾದ್ರೆ ಈ ರೂಪವನ್ನು ಬಿಡಬೇಕು, ಮತ್ತೊಂದು ರೂಪದಲ್ಲಿ ತಪವನ್ನು ಆಚರಿಸಬೇಕು. ಯಾವ ರೂಪ ಆದಿತ್ತು? ಯಾವುದಾದಿತ್ತು? ಅದು ಆ ಕಡೆ ನೋಡಿ ಅಂತೆ. ಹರಿಣಗಳ ಹಿಂಡು. ನಾನೊಂದು ಹರಿಣವಾದ್ರೆ ಹೇಗೆ? ಅದು ಆ ಕಡೆ ನೋಡಿ ಅಂತೆ. ವ್ಯಾಘ್ರದ ಭೀತಿ. ಅದಾಗ್ಲಿಕ್ಕಿಲ್ಲ. ಏನು ಮಾಡುವುದು? ಮೇಲೆ ನೋಡಿ ಅಂತೆ, ಕೆಳಗೆ ನೋಡಿ ಅಂತೆ. ಉರಗದ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದೇ? ಅದಾಗ್ಲಿಕ್ಕಿಲ್ಲ. ಮೇಲೆ ನೋಡಿ ಅಂತೆ, ಗರುಡನ ಭೀತಿ. ಇದಾಗ್ಲಿಕ್ಕಿಲ್ಲ. ಬಂದದ್ದು ವ್ಯರ್ಥ ಆಯ್ತಾ ಅಂತ. ಏನು ಮಾಡುವುದು? ಅದು ಆ ಕಡೆ ನೋಡಿ ಅಂತೆ. ಯಾಕೆ ಚಿಂತೆ? ಹೊರಳಾಡುತ್ತಾ ಉಂಟು. ಬಿದ್ದುಕೊಂಡಿವೆ. ಅದಕ್ಕೆ ಯಾವುದೂ ಕೆಲಸ ಇಲ್ಲ. ಆದ್ದರಿಂದ ಅದು ಯಾವುದು? ಯಾವ ಪ್ರಾಣಿ? ಎಮ್ಮೆ. ಮಹಿಷಿಗಳ ಹಿಂಡು. ಅವುಗಳ ತಂಟಿಗೆ ಯಾರೂ ಹೋಗುವುದಿಲ್ಲ. ಹೋದ್ರು ಅಂತಾದ್ರೆ ಅವುಗಳು ಬಿಡುವಂತದ್ದು ಅಲ್ಲ. ಹಾಗಾದ್ರೆ ನನಗೆ ಇದುವೇ ಸರಿಯಾದಂತಹ ರೂಪ. ಇನ್ನೇಕೆ ಸಾವಕಾಶ? ಆದಷ್ಟು ಬೇಗ ಮಹಿಷಿಯ ರೂಪವನ್ನಾತು ತಪವನ್ನಾಚರಿಸುತ್ತೇನೆ. ಆದರೆ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ಭಂಗ. ಯಾಕೆ? ಯಾರಿಂದ? ತಿಳಿಯಬೇಕು ದಿವ್ಯ ದೃಷ್ಟಿಯಿಂದ.
ದಿತಿ ಸುತೆಯಾದಂತಹ ಮಾಲಿನಿ ಯೋಗ್ಯ ಪುತ್ರನನ್ನು ಪಡೆಯುವ ಉದ್ದೇಶದಿಂದ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಆದರೆ ಯಾವ ರೂಪದಲ್ಲಿ? ಮಹಿಷ ರೂಪದಲ್ಲಿ. ಇದು ಯಾವ ರೀತಿ ತಪಸ್ಸು? ಮೋಸದ ತಪಸ್ಸು. ಹಾಗಾದ್ರೆ ಈ ತಪಸ್ಸಿನಿಂದ ಯಾರಿಗೆ ಅಪಮಾನ? ಹಾಗೆಂದ ಮಾತ್ರಕ್ಕೆ ಇವಳನ್ನು ಸುಮ್ಮನೆ ಬಿಡಬಾರ್ದು. ಇದೊಂದು ಪಾಠವಾಗಬೇಕು. ಹಾಗಾಗಿ ಶಾಪವನ್ನು ಇಡ್ತಾ ಇದ್ದೇನೆ. ಮಹಿಷಿಯ ರೂಪವನ್ನಾಂತ ತಪಸ್ಸನ್ನು ಆಚರಿಸುತ್ತೇವೆ. ಉದರದಲ್ಲಿ ಮಹಿಷನೇ ಹುಟ್ಟಲಿ. ನಾ ಇತ್ತಂದ ಶಾಪವನ್ನು ಪರಿಹರಿಸುವುದಕ್ಕೆ ತ್ರಿಮೂರ್ತಿಗಳಿಂದಲೂ ಅಸಾಧ್ಯವಾಗದೆ ಹೋಗಲಿ. ಸ್ಥಳ ಬದಲಾವಣೆ ಆಗಬೇಕಿದೆ. ಮುಂದೆ ಸಾಗ್ತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಗೆ ನಿ ಬಳ್ಳಲಿಗೆ ದಿಟವೋ ತಾನು ರಗದಿ ಪೇಳು ಮನದಿರಬಹುದು ನಾನಿವೆಲ್ಲದಲ್ಲಿ ಕಮಲದನು ಏನಿದು ಘನತರ ತಪವೋ ಭಕ್ತಿಭಾವದಿಂದ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದೀಯಲ್ಲ. ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿದಂತಹ ನಾನು ಪ್ರತ್ಯಕ್ಷವಾಗಿದ್ದೇನೆ. ಯಾಕಾಗಿ ಸ್ತುತಿ ಮಾಡಿದೆ ಹೇಳು ಮಗಳೇ, ಹೇಳು. ಕರುಣಾಸಾಗರ ದೇವ ಪರಮೇಶ ಕೇಳಯ್ಯ, ಹರುಷದಿಂದಲೇ ಮನದಿರವ ದುರಧೀರನಾಗಿಗ ತರಳನ ಬಯದೀನ ದುರಧೀರನಾಗಿಗ ತರಳನ ಬಯಸೀನ ವಿರಚಿಸಿದೆನು ಘೋರ ತಪವ ಶರದಿಯ ನೀರಾದ್ರೂ ಒಮ್ಮಿಂದ ಮೇಲೆ ಬತ್ತುವುದಕ್ಕೆ ಸಾಧ್ಯ ಉಂಟಂತೆ. ನಿಮ್ಮಲ್ಲಿರುವಂತಹ ಕರುಣೆ ಅನ್ನುವುದು ಬತ್ತುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಲೋಕಮುಖದಲ್ಲಿರುವಂತಹ ಭಕ್ತರೆಲ್ಲರೂ ನಿಮ್ಮನ್ನು ಕರುಣಾಸಾಗರ ದೇವ ಎನ್ನುವ ಹಾಗೆ ಕೊಂಡಾಡುತ್ತಾರೆ, ಪೂಜಿಸುತ್ತಾರೆ. ಸ್ವಾಮಿ, ಈ ನನ್ನ ನಿಷ್ಕಲ್ಮಶವಂತಹ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕದಿಂದ ಇಳಿದು ಬಂದಿರೇ ತಂದೆ. ನಿಜ ಮನಸ್ಸಿಗೆ ಸಂತೋಷ ಅನ್ನೋದು ಹಿಮ್ಮಡಿಯಾಗುತ್ತಾ ಉಂಟು. ಸ್ವಾಮಿ, ಈ ರೀತಿಯಾಗಿ ಘೋರ ಕಾಂತಾರವನ್ನು ಸೇರಿಕೊಂಡು ನಿಮ್ಮ ಕುರಿತಾಗಿ ತಪವನ್ನಾಚರಿಸುವರೇ ಬಲವಾದಂತಹ ಉದ್ದೇಶ ಒಂದುಂಟು. ಏನದು? ಮುಂದಿನ ದಾಂಪತ್ಯ ಜೀವನದಲ್ಲಿ ನನ್ನೀ ಉದರದಲ್ಲಿ ವೀರನು, ಶೂರನು, ಧೀರನು, ಖಣ ಗಂಭೀರನು ಆಗಿರುವಂತಹ ಮಗ ಜನಿಸುವಂತೆ ವರವನ್ನು ನೀಡಿ ತಂದೆ. ತಥಾಸ್ತು. ಸಂತೋಷವಾಗಿ. ಆದರೆ ಏನು ಸ್ವಾಮಿ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಸ್ವಾಮಿ, ಎಂತಹ ವಿಚಾರವನ್ನು ಕೇಳುತ್ತಾ ಇದ್ದೇನೆ. ನೀವು ಆಡಿದಂತಹ ವಿಚಾರವನ್ನು ಕೇಳುವಾಗ ಭರಿ ಸಿಡಿಲೇ ಬಡಿದಂತಹ ಅನುಭವ ನನ್ನ ಪಾಲಿಗಾಗುತ್ತಾ ಉಂಟು. ಈ ವಿಚಾರವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಾರದಿತ್ತೆ. ಸ್ವಾಮಿ, 4 ಕಾಲಿನ ಪ್ರಾಣಿ ನನ್ನ ಉದರದಲ್ಲಿ ಜನಿಸುತ್ತದೆ ಎಂದಾದರೆ ಅದನ್ನು ಮುದ್ದಾಡುವುದಾದ್ರೂ ಹೇಗೆ, ಹಾಲು ಉಣಿಸುವುದಾದ್ರೂ ಹೇಗೆ? ಯಾವ ತಪ್ಪಿಗಾಗಿ ಇಂಥ ಶಿಕ್ಷೆ ಸ್ವಾಮಿ ನನಗೆ? ಮರುಗಬೇಡ, ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿ. ಮುನಿವರ ನೊರೆದ ವಚನವು ತಪ್ಪಲರಿಯದು, ಮುನಿವರ ನೊರೆದ ವಚನವು ತಪ್ಪಲರಿಯದು.
ತರಳ ಮಗಿಸಲು ಜನಿಸಿದರು ನಿಲ್ಲುದರದಲ್ಲಿ ಮುದಿಗೆ ಧುರಪರಾಕ್ರಮಿ ಗೆಲಿಸಿ ತ್ರಿಜಗದಿ ಮೆರೆಗುವನು ಘನ ಕೀರ್ತಿಗಿಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿ ಮರುಗದಿರು ಮಗಳೇ ಮಾಲಿನಿ, ಸ್ವಾಮಿ ಈ ರೀತಿ ಆಗುವರೆ ಬಲವಾದ ಕಾರಣ ಉಂಟು. ನೀನು ನಿನ್ನದಂತಹ ನಿಜ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪಧಾರಣೆ ಮಾಡಿ ತಪಸ್ಸನ್ನಾಚರಿಸಿದ ಕಾರಣ ಹತ್ತಿರದಲ್ಲೇ ಶುಪಾರ್ಶಕನೆಂತಹ ಮುನಿ ತಪಸ್ಸನ್ನಾಚರಿಸ್ತಾ ಇತ್ತು. ಆತನ ತಪಕ್ಕೆ ವಿಘ್ನ ಉಂಟಾಯಿತು. ಕುಪಿತನದಂತಹ ಆತ ಶಾಪವನ್ನು ಕೊಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎಂಬುದಾಗಿ ಮುನಿವರನು ವರೆದ ವಚನ ಹುಸಿಯಾಗುವುದಕ್ಕೆ ಖಂಡಿತ ಸಾಧ್ಯವಿಲ್ಲವಪ್ಪ. ಪರಿಹಾರ ಇಲ್ವೇ? ನಮ್ಮಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ. ಆದರೆ ಒಂದು ದಾರಿಯನ್ನು ತೋರಿಸ್ತೇನೆ. ಹೇಗೆ? ನಿನ್ನ ಮಗ ಕೋಣನಾದರೂ ಜಾಣನಾಗುತ್ತಾನೆ. ಮೂರು ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಳ್ಳುವಂತಹ ಚೈತನ್ಯ ಸ್ವರೂಪಿಯಾತನಾಗುತ್ತಾನೆ. ದುರಧೀರ ಪ್ರವೀಣನಾಗುತ್ತಾನೆ. ಇದು ಮರೆಯ ಮಾತಲ್ಲ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಕನಹರುಷವನೆ ತಾಳಿ ಕೆಳಗೊಳ್ಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜಾಲರಿಯಲಿ ಲೋಕದ ಮಧುವನದಲ್ಲಿ ವಿರೋಧಮಾನಾಗಿರುತ್ತಿರುವಂತಹ ಸಂದರ್ಭ. ಆ ಹೊತ್ತಿನಲ್ಲಿ ಶೋಣಿತಾಪುರದತ್ತ ಓಲೆಯೊಂದು ಬಂತು ನನಗೆ. ಮದುವೆಗೆ ದೀತಿ ಸಂಜಾತೆಯಾದಂತಹ ಮಾಲಿನಿಗೆ ನನಗೂ ಮದುವೆ ವಿಚಾರವನ್ನು ಕೇಳಿ ಸಂತೋಷವಾಯಿತು. ಶುಭ ಮುಹೂರ್ತದಲ್ಲಿ ಮದುವೆ ನಡೆದು ಹೋಯಿತು. ಸಂತೋಷದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜಮಾತೆಯ ದುಃಖ ಏನು? ಮದುವೆ ನಡೆದ ಬಳಿಕ ಅದೆಷ್ಟೋ ಸಮಯ ಶೋಣಿತಾಪುರದಲ್ಲಿ ಸುಖ ದಾಂಪತ್ಯವನ್ನು ಅನುಭವಿಸ್ತಾ ಇದ್ದವರು ನಾವು. ಆದರೆ ಒಂದು ದಿನ ನಮ್ಮ ರಾಜಮಾತೆ ದಿತಿ ದೇವಿ ಮೌನವಾದಳು. ನಾನು ಕಣ್ಣಲ್ಲಿ ನೀರು ಜ್ಞಾನವಧನಂತಹವರನ್ನು ಕಂಡಾಗ ಹೇಳಿಕೊಂಡೆ, ಏನಮ್ಮ ಇದು, ಯಾಕೆ ಈ ಕಣ್ಣೀರು? ಹೇಳಿದಾಗ ಅವರು ಸತ್ಯ ವಿಚಾರವನ್ನು ಹೇಳಿದರು. ಒಡಲಿನಲ್ಲಿ ಅಡಗಿರುವಂತಹ ನೋವನ್ನು ಹೇಳಿಕೊಟ್ರು. ಏನು ದೇವಲೋಕದವರು ನನ್ನ ತಂಗಿಯ ಮಕ್ಕಳು ಸುಖದ ಸೋಪಾನದಲ್ಲಿ ದೇವಲೋಕದಲ್ಲಿ ಮೆರೀತಾ ಇದ್ದಾರೆ. ನನಗೂ ರಾಜಮಾತೆ ಆಗುವಂತ ಯೋಗ ಇಲ್ಲ. ಇದನ್ನು ತಿಳಿಯುವಂತ ನಾನು ಸಾಧಿಸ್ತೇನೆ. ಕೂಡಿ
ಕುದುರೆಯನ್ನು ಸಿದ್ಧಪಡಿಸಿಕೊಂಡು ದೇವಲೋಕಕ್ಕೆ ದಾಳಿಯಿಟ್ಟವನು ಸೂರಪ್ಪ ಮುಖ್ಯರ ಸೋಲಿಸಿದೆ. ಬದಿದಾಗಿರುವಂತಹ ಸಿಂಹಾಸನವಿದೆಯಲ್ಲ, ಯಾರಿಕೊಳ್ತೇನೆ. ವಿರಾಜಮಾನನಾಗಿ ಮೆರೆಯುತ್ತಿರುವಂತಹ ಸಂದರ್ಭದಲ್ಲಿ ಬಂಡೆಯ ಹಾರಿಕೊಂಡು ಹೌದೇನೋ ಊರದ ಎದುರಿಗೆ ಬರುವ ವಿಹೇಗೇಶ್ವರ ತೆರದಿ ಬಂದು ನಿಂತ ಯಾರು ನೀನು? ಯಾರು ಇಲ್ಲ ಎನ್ನುವ ಹಾಗೆ ಕೇಳುವುದಕ್ಕೆ ಇಲ್ಲ ಅಂತ ಭಾವಿಸಿದ್ದೀಯ. ಬಂದವ ಸಾಮಾನ್ಯ ನಾನು ಯಕ್ಷರಾಜ ಸರಿಗಿಂತಲೂ ಬಲಾಢ್ಯ ಅನ್ನುವಂತ ಅಹಂಕಾರದಿಂದ ಸೂರ್ಯನಿಗೆ ಸಿಂಹ ವಿಸ್ತಾರವನ್ನು ಕೊಡ್ತೇನೆ ಎನ್ನುವಂತ ಧೈರ್ಯದಿಂದ ಬಂದಯ ಯಕ್ಷ
ಸ್ವಾಮಿ ಹೀಗೆ ಅಂತ? ನಿಮಗಲ್ಲ ಸ್ವಾಮಿ, ನನ್ನ ಗಂಡನ ಬಗ್ಗೆ ಹೇಳ್ತಾ ಇರೋದು. ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ ಯುದ್ಧಕ್ಕೆಂದು. ಹೋದವರ ಸುಳಿವೇ ಇಲ್ಲ. ಒಂದು ಓಲೆ, ಒಬ್ಬ ಆಳು, ಅದು ಸ್ವಲ್ಪ ತಲೆ ಬಿಸಿ ಆಗಿದೆ. ಮೊದಲ ಪರಿಸ್ಥಿತಿ ಏನಾಯ್ತೋ ನನಗೆ ತಿಳಿಯೋದು ಗೊತ್ತಾಗ್ಲಿಲ್ಲ. ಯಾರಾದ್ರೂ ಬರ್ತಾರ ನೋಡುವ. ಪರಿಕಿಸುತ್ತ ಬಳಿ ಕೋರುವ ಜನರು ಪರಿಕಿಸುತ್ತ ಬಳಿ ಕೋರುವ ಚಾರನು ತರಗರಿಗೆ ತರಗರಿಗೆ ಭಯದು ನಡುಗುತ್ತ ಭರದಿ ನಡೆದಾಗ ಮಾಲಿನಿಗೆರಗಿ ಬೇಳಿದನು ಮಾಲಿನಿಗೆರಗಿ ಬೇಳಿದನು ಅಮ್ಮ ಎಂತದ್ದು? ಅಮ್ಮ, ಸ್ವಲ್ಪ ಬಿಡಿಗಡಿಯಲ್ಲಿದ್ದೇನಮ್ಮ. ಗಡಿ ಬಿಡಿಯಲ್ಲಿ. ಅದೇ ಆಚೆ ಈಚೆ ಆಗ್ತದೆ, ಇನ್ನು ಬಾಕಿದ್ದೆ ಹಾಗೆ. ಹೌದು. ಅಮ್ಮ, ನನ್ನನ್ನೊಮ್ಮೆ ಸರಿ ನೋಡಿ ಅಂತ ಯಾರು ಅಂತ ಗೊತ್ತಾಯ್ತಾ? ನೋಡುತ್ತಾ ಇದ್ದೇನೆ, ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನದು ಪರಿಚಯ ಉಂಟು. ಯಾರು ಹೇಳಿದ್ದು? ನೀವು ಸುಮ್ಮನೆ ಹೇಳ್ಬಾರ್ದಮ್ಮ. ನೋಡಿದ ನೆನಪೇ ಬರುವುದಿಲ್ಲ ನನಗೆ. ನಾನು ನಿಮ್ಮ ಗಂಡ ಇಲ್ಲದಿರುವಾಗಲೂ ಆಗಾಗ ಬರ್ತಾ ಇರ್ತೇನೆ. ಅಂದ್ರೆ ಅಂದ್ರೆ ನಿಮ್ಮ ಗಂಡನೊಟ್ಟಿಗೆ ಏನಾದ್ರೂ ಆಚೆ ಈಚೆ ಆದ್ರೆ ಎಲ್ಲ ವಿಷಯ ಹೇಳಲಿಕ್ಕೆ. ಕುಪಿತಾಚಾರಕ. ದೂತ. ಯಾವ ಚಾರಕ? ಕುಪಿತಾಚಾರಕ. ಬೇಡ, ಅದು ವಿಷಯವೇ ಬೇಡ. ಎಲ್ಲವನ್ನು ದೂತ ಸಾಕು. ಅವರಲ್ಲಿ ಅವರಿಗೆ ಏನಾದ್ರೂ ಹೇಳಲಿಕ್ಕಿದ್ರೆ, ನಿಮ್ಮಲ್ಲಿ ಮಾತಾಡ್ಲಿಕ್ಕಿದ್ರೆ, ಅವರಿಗೆ ಬರ್ಲಿಕ್ಕಾಗದ್ರೆ ಹೆಚ್ಚಾಗಿ ನಾನೇ ಬರುದಲ್ವ ಹೇಳಲಿಕ್ಕೆ, ಮಾತಾಡ್ಲಿಕ್ಕೆಲ್ಲ ವಿಷಯ ಹೇಳಲಿಕ್ಕೆ. ಹೌದು. ಹಾಗೆ ಇವತ್ತು ನಾನು ಮಾತ್ರ ಒಂಟಿಯಾಗಿ ಬಂದದ್ದು. ಹೌದು. ಹಾಗಿದ್ರೆ ನೀನು ನಮ್ಮವರ ಜೊತೆ ಸ್ವರ್ಗಕ್ಕೆ ಹೋಗಿದ್ಯಾ? ನಾನು ಗುರುಪುರಕ್ಕೆ ಹೋಗಿಯೇ ಬಂದದ್ದು. ಗುರುಪುರಕ್ಕೆ ದಾರಿ ತಪ್ಪಿದೆ ನಿಮಗೆ? ಅಲ್ಲ, ಮೇಲೆ ಸುರಪುರಕ್ಕೆ. ನಿಮ್ಮ ಗಂಡ ನಾನು ಎಲ್ಲ ಸುರಪುರಕ್ಕೆ ಹೋದೌದಾ? ನಿಮ್ಮ ಗಂಡ ನಾನು ಮತ್ತು ಸೇರಿಸಬೇಕು. ಅದು ಮತ್ತುಂಟು, ಮತ್ತು ಈಗ ಇಳಿದೋಯ್ತು. ಆಗಿತ್ತು ನಾನು ಮತ್ತು ನಿಮ್ಮ ಗಂಡ, ನಾನು ಮತ್ತು ನಿಮ್ಮ ಗಂಡ ಸ್ವರ್ಗಕ್ಕೆ ಹೋದೌದಾ? ಅಲ್ಲಿ ಹೋದ ನಂತರ ಅಲ್ಲಿ ಏನೆಲ್ಲ ನಡೆಯಿತು, ಎಂತದ್ದಾಯ್ತು ಅಂತ ಒಂದು ವಾರ್ತೆ ಓದ್ಲಿಕ್ಕೆ ಜನ ಬೇಕು ಅಂತ ಹೇಳಿದ್ರು. ಹಾಗೆ ನಾನು ಇಲ್ಲಿಗೆ ಬಂದು ಒಂದು ವಾರ್ತೆ ಹೇಳಿ ಹೋಗುವಂತ ಒಂದು. ಏನಾಯ್ತು? ಲಾಲಿಸಬೇಕು ತಾಯೇ ಭಿನ್ನಗಳ ಪಾಲಿನ ಗುಣಮಣಿ. ಮಾಲಿನಿ ಗುಣಮಣಿಯೇ, ಮಾಲಿನಿ ಗುಣಮಣಿಯೇ. ಗೆಲ್ಲಲೆಂದು ಲೀಲೆಯೊಳೈದಿದ ನಿನ್ನಯ ಕಾಂತನೋ, ಲೀಲೆಯೊಳೈದಿದ ನಿನ್ನಯ ಕಾಂತನೋ. ಕಾಳಗದಲ್ಲಿ ದುರಜಾಲವಾಗೆಲ್ಲಲೆಂದು ಲೀಲೆಯೊಳೈದಿದ ನಿನ್ನಯ ಕಾಂತ.
ಮಾಡಿದ್ದು. ಎಂತದಮ್ಮ? ನಮ್ಮವರು ರಕ್ಕಸರಲ್ಲ, ಒಬ್ಬೊಬ್ರು ತಿಂದು ಹೇಗಿದ್ದಾರೆ ಎಂತ ಗೊತ್ತುಂಟಾ? ಒಬ್ಬೊಬ್ಬರ ಅವಸ್ಥೆ ನೋಡ್ರಿ. ಆದ್ರೆ ನಿನ್ನ ಸ್ಥಿತಿ ಹೀಗೇನು ಅಂತ. ನಾನು ಎಲ್ಲರ ಹಾಗಲ್ಲಲ್ಲ, ಎಲ್ರ ಹಾಗಲ್ಲ. ತಿನ್ನುವುದೇ ಅಲ್ವಾ? ತಿಂತಾನೆ ಯಪ್ಪ, ಒಮ್ಮೊಮ್ಮೆ ಎಲ್ಲರಿಗಿಂತ ಹೆಚ್ಚು ತಿನ್ನುವುದು ನಾನೇ. ಎಲ್ಲ ತಲೆಗೆ ಹೋಗ್ತದ ಅಂತ. ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ, ಎಲ್ಲರದ್ದು ಎಲ್ಲಿ ಹೋಗ್ತದೆ, ನನ್ನದ್ದು ಅಲ್ಲಿಗೆ ಇರಬಹುದು ಇರಬಹುದು. ಅಮ್ಮ, ನಿಮ್ಮ ಗಂಡ, ನಾನು ಮತ್ತೆ ನಮ್ಮ ಸೇನಾ ನಾಯಕ, ಸೇನಾ ನಾಯಕ, ದಂಡ ನಾಯಕ, ಅವನೆಲ್ಲ ಸೇರಿಕೊಂಡು ನಮ್ಮ ಇಲ್ಲಿ ಸೇಮೆ ತುಕುಡಿ ಎಲ್ಲ ಇಟ್ಕೊಂಡು, ಎಂತದ್ದು ಸೇನಾ ತುಕಡಿ ಎಲ್ಲ ಇಟ್ಕೊಂಡು ಗುರುಪುರಕ್ಕೆ ದಾಳಿ ಮಾಡಿ. ಸುರಪುರಕ್ಕೆ ದಾಳಿ ಮಾಡಿದಾಗ ಅಲ್ಲಿ ನಾನೇ ಅಧಿಕ ಪ್ರಸಂಗಿ. ಸ್ವಲ್ಪ ಅಲ್ಲ, ನನಗಿಂತಲೂ ಒಬ್ಬ ಅಧಿಕ ಪ್ರಸಂಗಿ ಇದ್ದ. ಹೌದೇ? ಸಂದೇಶ ಚರ ಅಂತ, ಸಂದೇಶ ಚರ. ದೂತನವ ರೈ ಅಂತವ. ಯಾವ ರಯ್ಯ? ಅವ ಹೇಳುದು ಕವರ್ ಕೊಟ್ಟು ಕವರ್ ತಗೊಳ್ಳಿ ಅಂತ. ಗೌರವ ಕೊಟ್ಟು ಗೌರವ. ನಾನು ಸಂದೇಶ ಚರಣ ರೈ ಅಂತ ಹೇಳುದಿಲ್ಲ ಅಂತ ಹೇಳಿ, ನಾನು ದೂತ ಅಂತ ಹೇಳುದು ಅಂತ ಹೇಳಿ. ಬಾಗಿಲ ಭಟ ಮಾನ ಅಧಿಕ ಪ್ರಸಂಗಿ. ಹೌದೇ? ಅಯ್ಯೋ, ನಾವು ಇಲ್ಲಿಯವರೆಂತದ್ದು. ನಿನಗೂ ಅವನಿಗೆ ಸರಿ ಆಗಬಹುದ? ನಾನಲ್ಲ, ನನಗಿಂತಲೂ ಪೆದಂಬ. ಹೌದೇ? ಯಬ್ಬು, ಅಮ್ಮ ಅವನಿಗೆ ಮಾತಲ್ಲಿ ಆಗುದಿಲ್ಲ ಅಂತ ಮತ್ತೆ ನಮ್ಮಲ್ಲೊಬ್ರು ಸೈನಿಕರು ಎರಡ್ಡು ಬಿಟ್ರು. ಅವನಿಗೆ ಸಾಕೊಂಡು ಓಡಿದ ದೂರು ಕೊಟ್ಟನೋ ಏನೋ ಗೊತ್ತಿಲ್ಲ. ಯಾವ ಅಧಿಕ ಪ್ರಸಂಗ ಇದ್ರು ಅದಕ್ಕೊಂದು ಅಂಜಿತಾರೆ. ನಾವು ಇದಕ್ಕೆ ಹೆದರಿದಷ್ಟು ಮತ್ತೆ ಯಾವುದಕ್ಕೂ ಹೆದರುವುದಿಲ್ಲ. ಎಲ್ದರೆ ಇವತ್ತು ಸ್ವಲ್ಪ ಅಧಿಕ ಪ್ರಸಂಗ ಮಾಡಬೇಕು ಅಂತಿತ್ತು, ಧೈರ್ಯ ಇಲ್ಲ. ಧೈರ್ಯ ಇಲ್ಲ. ಯಾವಾಗ ಎಲ್ಲಿ ಸಿಕ್ಕಾಕೊಳ್ತೇನೆ ಅಂತ ನನಗೇ ಧೈರ್ಯ. ಎಲ್ಲಿ ದಾರಿಯಲ್ಲಿ ಸಿಕ್ಕಿ ಬಿಡ್ತೇನೆ. ಈ ಅಪಾಯದಿಂದ ಸ್ವಲ್ಪ ಪಾರಾಗಿ ಇಲ್ಲಿವರೆಗೆ ಬಂದಿದ್ದೇನೆ, ಇನ್ನು ಮತ್ತೆ ಸಿಕ್ಕಾಕೊಂಡ್ರೆ. ಹೌದೌದು. ಹಾಗೆ ಅಮ್ಮ ಅವ ಹೋಗಿ ಹೇಳಿದ, ನಾವು ಸಿದ್ಧತೆಯಲ್ಲಿ ನಾವೆಲ್ಲ ಪೆಟ್ಟಿಗೆ ತಯಾರು ಮಾಡಿ ನಿಂತಿದ್ದೇವೆ. ಪೆಟ್ಟಿಗೆ ಯುದ್ಧಕ್ಕೆ? ಯುದ್ಧಕ್ಕೆಲ್ಲ ಅಡ್ಡಕ್ಕೆ ನಿಂತದ್ದು. ಯುದ್ಧಕ್ಕೆ ಎಲ್ಲ ತಯಾರಾಗಿ ನಿಂತಿದ್ದೇವೆ. ನೋಡ್ತೇನೆ, ಹೀಗೆ ನೋಡ್ತೇನೆ, ಸಾಲಾಗಿ ದೇವರ ಕಲ್ಲರ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ದೇವರ ಕಲ್ಲರ್, ದೇವರ ಕಲ್, ದೇವತೆಗಳು ಒಬ್ಬೊಬ್ಬರೇ ಬಂದದ್ದಮ್ಮ. ಮೊದಲಿಗೆ ಅಗ್ನಿ ಬಂದ. ಅಗ್ನಿ ಇಷ್ಟುದ್ದ ನಾಲಗಿ ಹಾಕೊಂಡು ಎಲ್ಲ ಬಿಸಿಯೇ. ಅಯ್ಯೋ, ಬೆಂಕಿ ಅಲ್ವಮ್ಮ. ಉಂಡೆಯನ್ನು ಉಗುಳಿಕೊಂಡು ಬಂದ. ನಿಮ್ಮ ಗಂಡ ನನ್ನ ಹತ್ರ ಹೀಗೆ ಮಾಡಿದ್ರು, ನೀರು ತಗೊಂಡು ಬಾ. ಅದು ನಮ್ಮ ಭಾಷೆಯಲ್ಲಿ ನೀರು ಅಲ್ಲಿ ಸಣ್ಣದ್ರಲ್ಲಿ ಇದ್ದದ್ದು, ತಗೊಂಡು ಬಾ ಅಂತ ಹೇಳಿದ್ರು. ನಾನ್ ತಗೊಂಡು ಬಾ. ನನಗೂ ಪಕ್ಕ ನೆನಪದ್ದು ಮೂಲೋಕತ್ತಿ. ನಾನು ಇಲ್ಲಿಂದ ಕೊಂಡು ಹೋದ್ದನ್ನೇ ತಗೊಂಡು ಕೊಟ್ಟೆ ಅವರಿಗೆ. ಅಗ್ನಿ ಅಲ್ಲಿತ್ತು, ನೀರು ನೀನ್ ತಗೊಂಡು ಹೋದಿ. ಉಸ್ಕೋ ಹೀಗೆ ತೆಗೆದ್ರು, ಹೀಗೆ ಹೀಗೆ ಹಿಡಿದ್ರು. ಅಗ್ನಿ ಉಸ್ಕ ಮತ್ತೆ ಅದು ಒಮ್ಮೆ ಹೀಗೆ ತೆಗೆದು ಒಮ್ಮೆ ಅಲುಗಾಡಿಸಿ ಹೀಗೆ ಕೈ ಇಟ್ಟರೆ ಸಾಕು, ಎಲ್ಲ ಆಯ್ತು. ಅಗ್ನಿ ಅವಸ್ಥೆ ಮುಗಿ. ನನ್ನವರ ಸಾಮರ್ಥ್ಯವೇ ಮತ್ತೆ ಯಾವ ಎಲ್ಲಿ ಹೇಗೆ ಇರ್ತಾರೆ ಅಂತ ಹೇಳಲಿಕ್ಕೆ. ನಿಮ್ಮ ಗಂಡ ಮಾಸ ಮಾಡ್ತಲ್ಲ, ಮಹಾ ಸಮರ್ಥ. ಅದೇ ಮಾಸ ಮಾಡ್ತ. ಹಾಗೆ ಅಗ್ನಿಯ ಆಟ ಮುಗೀತು. ಹಸು ಇಂಕ ಎಲ್ಲಿ ಹೋದ ಗೊತ್ತಿಲ್ಲ, ಸ್ವಲ್ಪ ಹೋಗಿ ಹೇಳಲಿಕ್ಕಾಯ್ತು. ಅವನ ಸುದ್ದಿ ಮುಗಿಯಿತು. ನಾವು ಇನ್ಯಾರಿದ್ದಾರೆ ನೋಡ್ತೇನೆ. ಅಯ್ಯೋ ದೇವೇ ಎಂತ ಹೇಳ್ತೀನಿ. ಎಂತದ್ದು? ಅವ ವರುಣ, ನೀರಿನ ಅಧಿಪತಿ. ನನ್ನನ್ನು ಉಪಯೋಗಿಸಿಕೊಂಡು ನಮ್ಮವರಿಗೆ ನೀವು ದಾಳಿ ಮಾಡ್ತೀರಾ, ಅವರ ಅಗ್ನಿಗೆ ನಾವು ಉಪಯೋಗಿಸಿದ್ವಿ. ಅವನ ಜಾತಿ ಮಕ್ಕಳಲ್ವಾ? ಅವ ಬಿಡ್ತಾನ. ಅವ ನೀರು ನನ್ನ ಹತ್ರ ಹೇಳಿದ್ರು, ನೋಡು ನೀರು ಬರ್ತಾ ಉಂಟು ಅಂತ ಹೇಳಿದ್ರು. ನಾನು ಹೇಳಿದೆ ನನ್ನಲ್ಲಿ ಬಾಕಿದ್ದುಂಟು, ನೀರು ಬರಲಿ ಹೇಳಿದೆ. ಬಾಕಿದ್ದು ನನ್ನಲ್ಲಿ ಉಂಟು. ಅಂದ್ರೆ ಹೊಡಿಬೇಕು, ಸಾಮರ್ಥ್ಯ ಉಂಟು, ನೀರು ಬರಲಿ. ಮತ್ತೆ ಇವ್ರ ಹತ್ರ ತಿನ್ಲಿಕ್ಕೆ ತಯಾರಾಗಿ ಅಂತ ಹೇಳಿದೆ. ಎಂತದ್ದು ಬರೀ ನೀರು ಮತ್ತೆ ನನ್ನಲ್ಲಿ ಇದ್ದದ್ದು ತಿನ್ಲಿಕ್ಕೆ ಪೆಟ್ಟು ತಿನ್ಲಿಕ್ಕೆ ತಯಾರಾಗ್ಲಿ, ನೀವು ಗಡಿ ಬಿಡಿ ಮಾಡ್ಬೇಡಿ ಅಂತ ಹೇಳಿ. ಅಷ್ಟೊತ್ತಿಗೆ ಬಂದವನೇ ಎದುರು ನಿಂತ. ನಮ್ಮಲ್ಲಿ ಒಂದು 4-5 ಜನ ಸೇರಿ ಹೊಡೆದ್ರು. ವರುಣನ ಕತೆ ಮುಗಿ. ಆಯ್ತು. ನೀರ್ಪತಿ ನೈಋತ್ಯದ ಅಧಿಕಾರಿ ನಿವೃತ್ತಿ. ಅವ ಬಂದ, ಅವನು ಬೆಟ್ಟದಿಂದ, ಅವನ ಕಥೆ ಹೋಯ್ತು. ಇದನ್ನೆಲ್ಲ ನೋಡುವಾಗ ದೂರದಿಂದ ಕುಂಬಾರ ಬರ್ತಾ ಇದ್ದ. ಅಲಕ್ಕಾವತಿಯ ಕುಬೇರ. ಭಯಂಕರ ಎಂತ ಬರುವಾಗ್ಲೇ ನೋಡಬೇಕು. ಇಷ್ಟಿಷ್ಟು ತೋರ ಚಿನ್ನ, ಎಂತ ಅವಸ್ಥೆ. ಅವನ ಹತ್ರ ಬೇಕಾದಷ್ಟು ಭಂಡಾರವೇ ಅವನದ್ದಲ್ಲ. ಜನ ಕಾಂಚನ ಅಂತ ವಿಜಯ ಮಾಡ್ಕೊಂಡು ಬರ್ತಾ ಇದ್ದ. ನಾನು ಹೇಳಿದೆ, ನನಗೆ 10 ದಿವಸ ಆದ್ರೂ ಸಿಗದಿದ್ರು ಅಡ್ಡಿಲ್ಲ, ನಿನ್ನನ್ನು ಮುಟ್ಟುದಿಲ್ಲ ಮಗ.
ನನಗೆ ಇಲ್ಲಿ ನನಗೆ ಭೂಲೋಕದಲ್ಲಿ ಸಿಗುದಿಲ್ಲ. ಮತ್ತೆ 3 ದಿವಸಕ್ಕೊಂದು ಕರ್ದು ಕೊಡ್ತಾರೆ. ಮತ್ತೆ ನನ್ನದ್ದೇ ಬಾಕಿ ಅದು ಬಿಟ್ಟು ಯಾರ್ದು ಬಾಕಿ ಉಂಟು? ನಿನಗೆ ಅಗತ್ಯವೇ ಇಲ್ಲ. ಮತ್ತೆ ನನಗೆ ಅದು ಬೇಕಾ? ಬೇಕಾ? ನಾನು ಯಜಮಾನರ ಜೊತೆ ಇರುವಾಗ ಮತ್ತೆ ಅದು ನನಗೆ ಯಜಮಾನರು ಕಡಿಮೆ ಮಾಡಿದ್ದಾರ. ನಾನು ಬಾ ಮಗಳೇ ಅಂತ ಹೇಳಿದೆ. ನಿನಗೆ ಅವನನ್ನು ನಿಲ್ಲಿಸಿ ಭಯಂಕರ ತಲೆಯಲ್ಲಿ ಉಂಟ ನಿನಗೆ ಅಹಂಕಾರ. ನೀನು ಎಂತದ್ದು ಕುಬೇರನ ನೀನು. ನಮ್ಮಲ್ಲಿ ಎಷ್ಟು ಬಡವರು ಹಾಗೆ ಇದ್ದಾರೆ, ಅವರಿಗೆಲ್ಲ ನೀನು ಒಳಿಯುವುದಿಲ್ವಾ? ನೀನು ಬರೀ ಹಣ ಇದ್ದವರ ಹಿಂದೆ ಹೋಗ್ತೀಯ ಮಗಳೇ ಪಾಪಿ ಅಂತೇಳಿ ಒಂದು ಕೊಟ್ಟು. ಅವನದ್ದು ಸುದ್ದಿ ಇಲ್ಲ, ಎಲ್ಲ ಎಲ್ಲ ಜೈ ಅಂತ ಚಿಲ್ಲರೆ ಮಾತ್ರ, ಹೌದೇ? ಸುದ್ದಿಯೇ ಇಲ್ಲ ಅವನದ್ದು. ಮುಗಿಯಿತು. ಹಾಗೆ ಆಯ್ತು. ದೇವತೆಗಳೆಲ್ಲ ಒಬ್ಬೊಬ್ಬರೇ ಬಂದ್ರು. ಬರ್ತಾ ಇರುವಾಗ ಅಲ್ಲಿ 8 ಜನ ದಿಕ್ಪಾಲ, ಅದ್ರಲ್ಲಿ ಒಬ್ಬ ಕಾಣುವುದಿಲ್ಲ. ಇವ ಎಲ್ಲೋದಂತ ಹೀಗೆ ನೋಡ್ತೇನೆ, ವಾಯು ಹಿಂದಿನಿಂದ ಬರ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ವಾಯು ಬಂದನ? ನಿಮ್ಮ ಗಂಡನಿಗೆ ಎದುರಿಂದ ಹೊಡಿಲಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಹಿಂದಿನಿಂದ ಬಂದು ಹೊಡಿಯುವ ಅಂತೇಳಿ. ನೀನೆಲ್ಲಿದ್ದೆ? ನಾನು ನಿಮ್ಮ ಗಂಡನಿಂದ ಇದ್ದೇನೆ. ಅವ್ರು ಹೀಗೆ ಮಾಡಿ ಹಿಂಗೆ ಮಾಡುವ ಗೊತ್ತಾಯ್ತು. ಹೊಡಿಲಿಕ್ಕೆ ತಯಾರಾಗಿದ್ದಾರೆ. ಹೀಗೆ ಮಾಡುವಾಗ ನನಗೆ ಇದು ವಾಯು ಬರ್ತಾ ಇದ್ದಾನೆ ಅಂತೇಳಿ ಬರ 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 ಆಗ್ತಾಯ್ತು ಶಬ್ದ. ಹೌದೇ? ನಾನು ತಿರುಗಿ ಕಪಾಲಕ್ಕೆ ಬಾರಿಸಿದೆ. ಎಂತಾಯ್ತು? ಗಾಳಿ ಬರುವ ರಭಸ ನಡ್ಬೇಕು. ಹೋಗಸಿ ಎಂತ ಹೋಗ್ತಿ. ಸ್ವಲ್ಪ ಹೊತ್ತಾಗುವಾಗ ನಮ್ಮವರೆಲ್ಲ ಮೂಗಿನ ಮೇಲೆ ಕೈ ಹಿಡಿದ್ರು. ಯಾಕೆ? ಇವನು ಹೊಡೆದಲ್ಲ, ಹಾಗೆ ನಾನು ಹೊಡೆದದ್ದಲ್ವಾ ವಾಯುವಿಗೆ. ಅವ್ರಿಗೆ ವಿಚಿತ್ರ ಅಂತದ್ದು. ಯಾಕೆಂದ್ರೆ ನಿನ್ನ ನೋಡುವಾಗಲೇ ವಾಯು ಹೆದರಬೇಕು. ಅಲ್ಲ, ವಾಯು ಬರುವಾಗ ಆರಂಭದಲ್ಲಿ ಬರುವ ಇದರಲ್ಲಿ ನಾನು ಅಲ್ಲಿ ಇಲ್ಲೇ ಇರ್ತಿದ್ದೆ. ಅಷ್ಟು ವೇಗದಲ್ಲಿ ಬಂದಿದ್ದೆ. ಆದ್ರೆ ನಾನು ತಿರುಗಿಸಿ ಹೊಡೆಯುವಾಗ ಸುದ್ದಿಲ್ಲ. ಆಯ್ತು, ಒಮ್ಮೆ ನೀರಾಯ್ತು. ಆಯ್ತು, ಸಾಧಾರಣ ಇಲ್ಲ. ಮತ್ತೆ 33 ಕೋಟಿ ದೇವತೆಗಳೆಲ್ಲ ಓಡಿದ್ದಿ. 33 ಕೋಟಿ. ಈಗ ನೋಡ್ತೇನೆ, ಹೀಗೆ ನೋಡ್ತೇನೆ, ಐರಾವತ ಬರ್ತಾ ಉಂಟು, ಬಿಳಿದ್ದು. ಹೌದೇ? ದೊಡ್ಡದು. ನಾನು ಸಮಯ ನೋಡಿದೆ, ಐರಾವತ ಈಗ ಬರ್ಲಿಕ್ಕ ನೋಡುವ, ಎಷ್ಟೊತ್ತಿಗೆ ಬರ್ತದೆ ನೋಡುವ ಅಂತ ಕಾಯ್ತಾ ಇದ್ದೆ. ಹೀಗೆ ನೋಡ್ತೇನೆ, ಐರಾವತವನ್ನು ಏರಿಕೊಂಡು ಉಜ್ಜರಾಯುಧವನ್ನು ಹಿಡ್ಕೊಂಡು ವಜ್ರಾಯುಧ ಸೂರಪ್ಪ ಹೀಗೆ ತಲೆ ಅಲ್ಲಾಡಿಸಿಕೊಂಡು ಬರ್ತಾ ಇದ್ದಾನೆ. ಸೂರಪ್ಪ ದೇವೇಂದ್ರ ಬಂದವನೇ ನಿಮ್ಮ ಗಂಡನ ಎದುರು ನಿಂದ. ಅವನ ಸೊಕ್ಕೆ ಇವರು ಕೂತವರೇ ಎದ್ದು ನಿಂತು. ಸಾಯಿಲಿ ಮಾತಾಡ್ಲಿಕ್ಕೆ ಹೋದ್ರೆ ಇಷ್ಟು ಮಾತಾಡ್ತದೆ. ಈಗ ನನಗೂ ಬೇಡ ನಿನಗೂ ಬೇಡ, ನಷ್ಟ. ಈಗ ನಾವೊಂದು ಲಾಭದ ದಾರಿ ಹುಡುಕುವ. ನಿನಗೆ ಮನಸ್ಸುಂಟು ಅಂತಾದ್ರೆ ಇವರ ವಿಷಯ ಬಿಡುವ. ನಿನಗೆ ಲಾಭ ಉಂಟು, ನಾನು ಹೇಳಿದಾಗೆ ನೀನು ಕೇಳಿದೆ. ನಿನಗೆ ಮನಸ್ಸು ಮಾಡಿಕೊ. ಮನಸ್ಸು ಆಗೋದಿಲ್ಲ ಆದ್ರೂ ಮನಸ್ಸು ಮಾಡಿಕೊ, ನಷ್ಟ ಆಗ್ಲಿಕ್ಕಿಲ್ಲಲ್ಲ. ನಾವು ಇಬ್ಬರು ಏನಾದ್ರೂ ಒಂದು ಮಾತುಕತೆಯಲ್ಲಿ ಮುಗಿಸುವ. ಹೇಗೆ ನಿನಗೆ ಆಗಿತ್ತೋ? ಅಲ್ಲ, ನಿನಗೆ ಆಚೆಗೆ ನೋಡ್ಲಿಕ್ಕಿಲ್ಲ, ಆದಿತ್ತು ಅಂತ ಆದಿತ್ತು. ಎಂತದು ವಿಷಯ? ಎಂತದು? ಅಲ್ಲಿ ಅವರು ದೇವೇಂದ್ರ ನಿಂತಾಗ ನಿಮ್ಮ ಗಂಡ ಕೇಳುವುದು. ದೇವೇಂದ್ರನಲ್ಲಿ ನಷ್ಟವೇ. ನೀನ್ ಆಚೆ ನೋಡ್ಬೇಡ, ಓದದ್ದು ದೇವತೆಗಳೆಲ್ಲ ಓಡಿದ್ದಿ. ನಿನಗೊಂದು ಮರ್ಯಾದೆ ಉಂಟು. ನಿನ್ಗೆ ಮನಸ್ಸಾಗ್ಲಿಕ್ಕಿಲ್ಲ ಬಿಟ್ಟುಕೊಳ್ಳಿಕ್ಕೆ. ನೀನು ಮನಸ್ಸು ಮಾಡಿದ್ರೆ ಒಪ್ಪಿಕೊಳ್ತೀಯೋ, ನನಗೆ ಕೊಡ್ತೀಯೋ? ಇವ ಭಯಂಕರ ದೊಡ್ಡ ಜನರಾಗಿ ನೋಡ್ತಾ ಇದ್ದಾನೆ. ನೀನು ಸುಮ್ಮನೆ ನೋಡ್ಬೇಡ, ಮನಸ್ಸು ಮಾಡುತ್ತೆ. ಇವ ಕೇಳುವುದಿಲ್ಲ ಸೂರಪ್ಪ. ಇವ್ರದೊಂದೇ ಚೊರೆ ನಿಮ್ಮ ಗಂಡನದ್ದು. ನನಗೆ 7 ಸ್ಟಾರ್ ಬಿಟ್ಟು ಕೊಡು, ನಾನು ಮತ್ತೆ ಆಗಾಗ ಬರ್ತೇನೆ, ನಿನ್ನೆ ಕೂತುಕ. ಎಂತದು? ಅಲ್ಲಿ ಸಿಂಹಾವಿಷ್ಟಾರ. ಸಿನಿಮಾ ಪೋಸ್ಟರ. ಸಿಂಹಾವಿಷ್ಟಾರ. ಅದೇ ನನ್ನನ್ನು ತಪ್ಪಿಸಬೇಡ. ಯಾವ್ದು? ಅದೇ ಕೂತುಕೊಳ್ಳುದು. ಪೀಠ. ಪೀಠ ಬಿಟ್ಟುಕೊಡು ಅಂತ ದೇವೇಂದ್ರ ಕೇಳುವುದಿಲ್ಲ. ಮಾತಿಗೆ ಮಾತು ಬೆಳೆಯಿತು. ಮಧ್ಯೆ ನಾನೊಂದು ಸಂತಾನ ಮಾಡುವಂತ ಮಧ್ಯೆ ಹೋದೆ. ಸಂಧಾನ. ಅದೇ ಒಂದು ಸಂಧಾನ ಮಾಡುವಂತ ಕೇಳುದಿಲ್ಲ ದೇವೇಂದ್ರ. ಅಲ್ಲ, ನಿಮ್ಮ ಯಜಮಾನ್ರ ಮಾತೇ ಕೇಳದವ ನನ್ನ ಮಾತು ಕೇಳ್ತಾನ? ಮತ್ತೆ ಜೋರಾಯ್ತು. ಮಾತಿಗೆ ಮಾತು ಬೆಳೀತು, ಜೋರಾಯ್ತು. ಇನ್ನೇನು ಮಾತು ಮುರಿದು ಬಿತ್ತು. ಇನ್ನು ಕೈ ಆಯ್ತು. ಕದನ ಕುಳಾಲ್ ಗಣಗೋರ್ ಸಾಲಿಗ್ರಾಮ. ಎಂತದು? ಇರ್ಲಿ, ಭಯಂಕರ ಆಯ್ತು. ಭಯಂಕರ. ಇವರು ಅವರು ಕೊಟ್ಟದ್ದು, ಅವರು ಇವರಿಗೆ ಕೊಟ್ಟದ್ದು ಭಯಂಕರ ಆಯ್ತು. ಭಯಂಕರ. ಹೀಗೆ ನೋಡ್ತೇನೆ ಅಮ್ಮ, ದೇವೇಂದ್ರ ಓಡಿಕೊಂಡು ಹೋಗ್ತಾ ಇದ್ದಾನೆ. ಬಹಳ ಬೇಸರ. ಎಂತದು? ದೇವೇಂದ್ರ ಓಡಿದ್ರು ಅವಸ್ಥೆ ನೋಡಿ. ನಾನು ಬಟ್ಟೋಳ ಬೇಕು ಹೇಳಿದೆ, ಬೇಡ ಅಂತ ಹೇಳಿ ಓಡಿದ್ದೆ.
ಹೌದೇ ಅದು ವಿಶೇಷ. ಖರ್ಚಿಗಾದ್ರೂ ಕೊಡುವಂತೆ. ಏ ತೂತ, ದೇವೇಂದ್ರ ಒಡಿ ಹೋದ ಪೀಠ ಬಿಟ್ಟು, ಪೀಠ ನಮ್ಮ ಸ್ವಾಧೀನ ಆಯ್ತು. ನಿಮ್ಮ ಗಂಡ ಅದಕ್ಕೆ ಪೀಠ ಏರಿದ್ರೆ ಹಾಗಿದ್ರೆ ಪೀಠ ಸ್ವಾಧೀನವಾಯಿತು ಸ್ವರ್ಗಲೋಕ. ಮತ್ತಿನ ವಿಷಯ ಭಾರಿ ಬೇಜಾರು. ಅದಕ್ಕೆ ಅಳುವುದಿ ಯಾಕೋ, ನಕ್ಕು ಹೇಳಬೇಕು. ಎಲ್ಲಿ ನೆಕ್ಕುದಮ್ಮ, ನಗಾಡಿ ಹೇಳಬೇಕು. ನಗಾಡ್ಲಿಕ್ಕೆ ಬರುದಿಲ್ಲಮ್ಮ, ಬಾರಿ ನನಗೆ ಅದೊಂದು ರಸವೇ ಇಲ್ಲ. ಸಂತೋಷದ ವಿಚಾರ ನಮಗೆ ಕೆಲವು ನಕ್ಕು ನಕ್ಕು ಹೇಳು ನೋಡು. ಆಮೇಲೆ ಮತ್ತು ಉತ್ಸಾಹ ಬರ್ತದ. ನಂಗೆ ನಗ್ತಾ ಹೇಳ್ಬೇಕಾ? ಸುಮ್ಮನೆ ನಗಡ್ತಾ ಇದ್ರೆ ಹುಚ್ಚ ಅಂತ ಹೇಳ್ತಾರೆ. ನಾ ಬಂತೆಲ್ಲ ಅದೇ ಆಯ್ತಮ್ಮ. ವಿಚಾರವೂ ಬರಬೇಕು. ಆಮೇಲೆ ಏನಾಯ್ತು? ನಾನು ಎಲ್ಲಿ ನಿಲ್ಲಿಸಿದ್ದಮ್ಮ? ಯುದ್ಧ ಆಯ್ತು, ಪೀಠ ಸ್ವಾಧೀನ ಆಯ್ತು. ಆ ದೇವೇಂದ್ರ ಓಡಿದ. ದೇವತೆಗಳೆಲ್ಲ ಅವರವರ ಸ್ಥಾನ ಭ್ರಷ್ಟರಾದ್ರು. ಎಲ್ಲ ಭ್ರಷ್ಟಲ್ ಬಿಟ್ರು, ಭ್ರಷ್ಟರಾದ್ರು. ಎಲ್ಲ ಹೋದ್ರು. ಎಲ್ಲ ಅವರು ಓಡಿ ಹೋದ್ಮೇಲೆ ನಿಮ್ಮ ಗಂಡ ಮಸಣದಲ್ಲಿ ಕೂತ್ರು. ಸಿಂಹಾಸನ ಸಿಂಹಾಸನದಲ್ಲಿ ಕೂತು. ನಿಮ್ಮ ಗಂಡ ಕೂತ ತಕ್ಷಣ ಅಲ್ಲಿ ಅಷ್ಟದಿಕ್ಪಾಲಕರದ್ದು ಒಂದೊಂದು ದಿಕ್ಕುಂಟಲ್ಲ, ನಮ್ಮಲ್ಲಿ ಎಲ್ಲ ಪ್ರತಿಭಾವಂತರನ್ನು ಹುಡುಕಿ ಅವರ ಒಂದೊಂದು ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅರ್ಧ ಹೇಳಿದ್ರು ಅವರವ್ರಿಗೊಂದೊಂದು. ಮತ್ತೆ ಉಳಿದ 33 ಕೋಟಿ ದೇವತೆಗಳನ್ನೆಲ್ಲ ನೀವು ಸೇವೆಗಿಟ್ಟುಕೊಳ್ಳಿ ಅಂತ ಹೇಳಿದ್ರು. ಎಲ್ಲ ಯಾರು ಓಡ್ಲಿಕ್ಕಿಲ್ಲ ಅಂದ್ರೆ ದೇವತೆಗಳನ್ನು ಓಡಿಸ್ಬೇಕು ಅಂತ ನಮ್ಮ ಉದ್ದೇಶ ಇರ್ಲಿಲ್ಲ, ನಮ್ಮ ಕಾಲ ಅಡಿಯಲ್ಲಿ ಇರ್ಬೇಕು ಅವರು. ಆಯ್ತಮ್ಮ, ಪೀಠವನ್ನು ಏರಿದ್ರು. ಏರಿಯ ಮೇಲೆ ನಮ್ಮಲ್ಲಿ ಒಂದು ಸಭಾ ಕಾರ್ಯಕ್ರಮ ಮಾಡು ಅಂತ ಹೇಳಿದ್ರು. ಅದೇ ತಪ್ಪು ಮಾಡುದು. ಎಷ್ಟೊತ್ತಿರ್ತದೆ ಸಭಾ ಕಾರ್ಯಕ್ರಮ? ಇಲ್ಲಪ್ಪ, ಸ್ವಲ್ಪ ಬೇಗ ಮುಗಿಸು ಅಂತ ಹೇಳಿ ತುಂಬಾ ಹೊತ್ತಾಗಿದೆ ನನ್ನ ಹತ್ರ. ಬೇಗ ಮುಗಿಸಿದೆ. ಬೇಗ ಮುಗಿಸ್ತೇನೆ ಅಂತ ಮುಗಿಸ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಅದನ್ನ ಮುಗಿಸಿದ್ದೇವೆ ನಾವಂದ್ರೆ. ನಮ್ಮಲ್ಲಿ ಈಗ ಯುದ್ಧದಲ್ಲಿ ಯಾರೆಲ್ಲ ಯುದ್ಧ ಮಾಡುವಾಗ ಪ್ರತಿಭಾವಂತರಾಗಿ ತುಂಬಾ ಜನರನ್ನು ಯಾರು ಓಡಿಸಿದ್ದಾರೆ, ಆಮೇಲೆ ಯಾರು ಹೆಚ್ಚು ದುಡಿದಿದ್ದಾರೆ ಅವರಿಗೆಲ್ಲ ಸನ್ಮಾನ ಇತ್ತು. ಮತ್ತೆ ಸತ್ತವರನ್ನು ನಮ್ಮಲ್ಲಿ ಕೆಲವು ಸತ್ತಿದ್ದಾರೆ, ಅವರ ಹೆಂಡತಿಗೆ ಮರಣೋತ್ತರ ಪ್ರಶಸ್ತಿ. ಪಾಪ ಜೀವ ರೋಗ ಎಂತದ್ದು ಕೊಡ್ಲಿಲ್ಲ, ಸತ್ತ ಮೇಲೆ ಮರಣೋತ್ತರ ಪ್ರಶಸ್ತಿ. ಅವನ ಆತ್ಮಕ್ಕೆ ಆದ್ರೂ ನೆಮ್ಮದಿ ಸಿಗ್ಲಿದ್ದೇನೆ. ಅದಕ್ಕಿಂತ ಮೊದಲು ಒಂದು 50 ಸಲ ಬಂದಿದ್ದಾನೆ, ನನಗೊಂದು ಪ್ರಶಸ್ತಿ ಕೊಡ್ಲೇ ಇಲ್ಲ. ಸತ್ತ ಮೇಲೆ ಮರಣೋತ್ತರ ಎಂತ ಬೊಜ್ಜಕ್ಕ ಹೆಸರಾಯ್ತು. ಆದ್ರೂ ನಿಮ್ಮ ಗಂಡನಿಗೆ ಹೇಳಿ ಸಾಯಿದೆ ಯಾರು, ಸುಮ್ಮನೆ ಅದೇ. ನಿಮ್ಮ ಗಂಡ ಹೇಳಿದ್ರು ಒಂದು ಕೆಲವರಿಗೆ ಇದು ಮರಣೋತ್ತರ ಪ್ರಶಸ್ತಿ, ಮತ್ತೆ ಕೆಲವರಿಗೆ ಇದು ಉದಯೋನ್ಮುಖ ಪ್ರಶಸ್ತಿ, ಕೆಲವರಿಗೆ ವಯಸ್ಕರ ಪ್ರಶಸ್ತಿ, ಕೆಲವರ ಮಕ್ಕಳಿಗೂ ಪ್ರಶಸ್ತಿ. ಎಲ್ಲ ನಮಗೆ ಸಿಕ್ಕಿದ್ದೊಂದು ಅವಕಾಶ ಅಲ್ಲ, ಎಲ್ಲ ಕೊಟ್ಟದ್ದು. ಆಮೇಲೆ ನಮ್ಮಲ್ಲಿ ಕೆಲವು ಸತ್ತವರಿಗೆ ಒಂದು ಸಾರ್ವಜನಿಕ ಶ್ರದ್ಧಾಂಜಲಿ, ಆಮೇಲೆ ಕೆಲವರದ್ದು ಬಾಷ್ಪಾಂಜಲಿ, ಎಲ್ಲ ಒಟ್ಟಿಗೆ ಅಂಜಲಿ ಎಲ್ಲ ಇತ್ತು. ಅದಾಯ್ತಮ್ಮ, ಅದೊಂದು ಕಾರ್ಯಕ್ರಮ ಆಯ್ತು. ಸಾಧಕರಿಗೆ ಸನ್ಮಾನ ಆಯ್ತು. ಆಮೇಲೆ ಎಲ್ರಿಗೂ ಸ್ವಲ್ಪ ಒಂದು ಗೌರವಧನ ಬಂದ ದುಡ್ದವರಿಗೆ ಗೌರವಧನ ಆಯ್ತು. ಆಮೇಲೆ ನಿಮ್ಮ ಗಂಡ ಸ್ವಾಗತ ಮತ್ತೆ ಪ್ರಾಸ್ತಾವಿಕ ಅವರೇ ಮಾಡಿದ್ರು. ನಾನು ಪ್ರಾಸ್ತಾವಿಕ 2 ಮಾತಾಡಿದ್ರು ಅವರೇ, ನಾನು 2 ಅಂತ 22 ಮಾತಾಡಿದ್ದಾರೆ. ಆಮೇಲೆ ನನ್ನದೊಂದು ಧನ್ಯವಾದ್ಯ ಕೊನೆಗೆ, ಧನ್ಯವಾದ ಅದೆಲ್ಲ ಕೊಟ್ಟಾಯ್ತು. ಇನ್ನು ಇದು ಮುಗಿಸಿ ಒಂದು ಸಾಂಕ್ರಾಮಿಕ ಕಾರ್ಯಕ್ರಮ ಮಾಡುವ ಅಂತ ಹೇಳಿ ವಿವಿಧ ವಿನೋದಾವಳಿಗಳು, ನಿನ್ನ ಕರ್ಮ ನಿನ್ನದು. ಮನೋರಂಜನ್ ಕಾರ್ಯಕ್ರಮ ಅದು ಇತ್ತ ಅಲ್ಲಿ, ಮನೋರಂಜನಾ ಕಾರ್ಯಕ್ರಮ. ನಮಗೆ ಅಂತ ಕಲಾವಿದ್ರು ಬೇಕು ಅಂತಿಲ್ಲ, ಅಲ್ಲಿ ಎಲ್ಲ ಇದ್ದಾರೆ. ಯಾರು? ತುಂಬೂರ ನಾರದರು, ಮತ್ತೆ ಎಂತದ್ದು ಇದು ಚಿತ್ರಸೇನ ಗಾಯನ, ಮತ್ತೆ ಬಾರಿಸುವವರು, ಮತ್ತೆ ಕುಣಿಲಿಕ್ಕೆ ಅಲ್ಲಿ ನೃತ್ಯಗಾತಿಯರಿದ್ದಾರೆ. ಎಂತೆಂತವರು ಅಪ್ಸೀರೆ ಅವರು, ಅಪ್ಸರೆಯರು ಯಾರೆಲ್ಲ ಇದ್ರು? ರಂಬೆ, ಊದುಬತ್ತಿ, ಊರ್ವಶಿ, ಮೇಣದಬತ್ತಿ, ಮೇನಕೆ, ಮಂಜಲ್ ದೋಸೆ, ಮಂಜು ಘೋಷೆ, ಅಲಮೂಸೆ, ಆಮೇಲೆ ಒಬ್ಳು ಬಾರಿ ಚಂದದವಳು, ತುಂಬಾ ಕುಣಿದ್ಲು ಮಾತ್ರ. ಸಪೂರ ನನ್ನ ಹಾಗೆ, ಭಾರಿ ಒಳ್ಳೆ ಪ್ರತಿಭೆ. ಪುಂಡಿಗಸಿತ್ತಾಳೆ ಅಂತ ಎಂತದ್ದು ಅದು? ಪುಂಡಿಗಸಿತ್ತಾಳೆ, ಎತ್ತ ಕಸ್ತಾಳೆ, ಮುಂಜಿ ಕಸ್ತಾಳೆ, ಎಂತ ಹೆಸರಮ್ಮ, ನನಗೆ ಅದೆಲ್ಲ ನೆನಪು ಕುಳಿತದೆ. ಆಯ್ತು, ಇವರು ಎಲ್ಲ ನಾಟ್ಯ ಮಾಡಿದ್ರು. ನಿಮ್ಮ ಗಂಡ ನೋಡ್ಲೇ ಇಲ್ಲ. ನಾನು ನಿಮ್ಮ ಗಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಚೂರು ನೋಡ್ಲಿಲ್ಲ. ನಾ ಹೇಳಿದೆ, ಯಾಕೆ ರಾಯರು ಸ್ವಲ್ಪ ನೋಡಿ, ಅವ್ರ ಹೆಣ್ಣು ಮಕ್ಕಳೆಲ್ಲ ಕುಣಿತಾರೆ. ಎಂತದ್ದು ನನ್ನ ಹೆಂಡತಿ ಎದುರು ಇದೆಲ್ಲ ಎಂತದ್ದ? ಇದು ಚಂದವ? ನನ್ನ ಹೆಂಡತಿಯ ಕಾಲಿಗೆ ಕಟ್ಟಬೇಕು ಇವರನ್ನು. ಹೋಗುದು ಹೇಗೆ? ಅಲ್ಲ, ನಾನು ಕೇಳಿದೆ ಅದಕ್ಕೆ, ಅಂದ್ರೆ ಅಷ್ಟು ನೀವು ಚಂದ ಅಂತ ಹೇಳಿ. ಮತ್ತೆ ನಾನು ಹೇಳಿದೆ, ಇಲ್ಲ ನೋಡ್ಲಿಕ್ಕೆ ಇರುವಂತದ್ದು ಹೇಳಿದೆ.
ನೋಡ್ಬೋದು. ಅದಕ್ಕೆ ಹೇಳಿದ್ರು ನಾನು ನೋಡಿದ್ದೇನೆ ಅಂತ ಹೆಂಡತಿಗೆ ಹೇಳಬೇಡ ಅಂತ ಹೇಳಿ. ಅವರು ಹೆದರುದು ನಿಮಗೆ ಮಾತ್ರ, ಬೇರೆ ಯಾರಿಗೂ ಹೆದರುದಿಲ್ಲ. ಎಲ್ಲರ ಮನೆಯಲ್ಲಿ ವಿಷಯ ಎಲ್ಲರ ಮನೆಯ ದೋಸೆಯೇ ತೂತೆ, ನಮ್ಮಲ್ಲಿ ಕಾವಲಿಯೇ ತೂತು. ಹೌದು ಹೌದು. ಭಯಂಕರ ಹೆದರ್ತಿದ್ರು ನಿಮಗೆ, ಭಾರಿ ಇದು ಗೌರವ ಕೊಡು. ಗೌರವ. ಹೆದರುವುದಲ್ಲ. ನನ್ನ ಶ್ರೀಮತಿ ಅಂದ್ರೆ ನನಗೆ ಮತಿ ಇಲ್ಲದಿದ್ರೆ ಅವಳೇ ಮತಿ ಅಂತ ಹಾಗೆ ಭಯಂಕರ ಹೊಗಳ್ತಿದ್ರು. ಅಲ್ಲಿ ಕೂತು ನಿಮ್ಮದ್ದೇ ಸುದ್ದಿ. ನನಗೆ ಕಣ್ಣಿಗೆ ಇವರೆಲ್ಲ ಕಾಣುದಿಲ್ಲ, ನನ್ನ ಕಣ್ಣಿಗೆ ಅವಳೇ ಆ ಗಿಡ್ಡದವಳೇ ಕಾಣುದು ಅಂತೇಳಿ ನಿಮ್ಮಜ್ಜಿ. ಈಗ ನಾನು ಗಿಡ್ಡ ಅಂತ ಅಲ್ಲ, ಅವರು ಉದ್ದಲ್ಲ, ಅದು ತಮಾಷೆಗೆ. ನಿಮ್ಮನ್ನವರು ತಮಾಷೆಗೆ ಒಂದೊಂದ್ಸಲ ಕೊಳ್ಳಿ ಅಂತ ಹೇಳುದು. ಸಾಕದು. ಅಲ್ಲ ಬೇಡ ಅಂದ್ರೆ ವಿಷಯ. ಮತ್ ನೀವು ಉದ್ದ ಆಗ್ಲಿಲ್ಲಲ್ಲ. ಅಯ್ಯೋ ಅದೇ ವಿಷಯ ಅಲ್ವಾ? ಬೇಡ, ಅದು ಸಾಯಿಲಿ ಅಂತ ಪ್ರತಿಗೂ ಆಯ್ತಮ್ಮ. ಇವರಿಗಿನ್ನು ಯಾಕಂದ್ರೆ ಕಲಾವಿದ್ರಲ್ವಾ, ಈಗ ದೇವತೆಗಳ ಮೇಲೆ ಹಾಗೆ ಇದ್ರು, ಅವರು ಕಲಾವಿದ್ರಲ್ವಾ ಪಾಪ, ಅವ್ರನ್ನ ಹಾಗೆ ಬಿಡ್ಲಿಕ್ಕೆ ಆಗ್ತದ. ಅವ್ರು ನನ್ನ ಹತ್ರ ಹೇಳಿದ್ದು ಎಲ್ಲ ಅವ್ರಿಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಏರಿಸು ಅಂತ ಹೇಳಿದ್ರು. ಅಂದ್ರೆ ಸಂಭಾವನೆ ಬಿಟ್ಟು ಇವತ್ತಿನ ಸಂಭಾವನೆ ಹೆಚ್ಚು ಕೊಡು, ಮತ್ತೆ ಒಂದು ಸ್ವಲ್ಪ ಏನಾದ್ರು ಖರ್ಚಿಗೆ ಕೊಡು ಅಂತ ಹೇಳಿದ್ರು. ನಮ್ಮ ಲೆಕ್ಕದಲ್ಲಿ ಗಮ್ಮತ್ತು ಮಾಡ್ಲಿಕ್ಕೆ ಪೀಠ ಉಳಿತದ. ಮತ್ತೆ ಆಯ್ತಾ. ಆಮೇಲೆ ಅವರಿಗೆ ಸನ್ಮಾನ, ಎಲ್ರಿಗೊಂದೊಂದು ಶಾಲ್ ಹಾಕಿ ಒಂದು ನೆನಪಿನ ಕಾಣಿಕೆ, ಸಂಸ್ಮರಣೆದ್ದು. ಸ್ಮರಣಿಕೆ, ಸಂಸ್ಮರಣೆ ಸಂತನೆಲ್ಲ ಸ್ಮರಣಿಕೆ ಅದೆಲ್ಲ ಕೊಟ್ಟು ಅವರಿಗೆಲ್ಲ ಅವ್ರಿಗೆ ಭಯಂಕರ ಖುಷಿ. ಒಬ್ಳು ತಿರುಗಿ ತಿರುಗಿ ನನ್ನ ನೋಡಿಕೊಂಡು ನಿನ್ನ ನೀನು ಚಂದ ಇದ್ದಿಂದ ನೋಡಿದ್ದ ಅಲ್ಲ, ಇಂಥದ್ದು ಉಂಟಲ್ಲ. ಅಲ್ಲ, 3 ಶಾಲು ಉಳಿದಿತ್ತು ಕೊಡ್ತಾರ ಅಂತ ಹಾಗೆ ಮತ್ತೆ ನೋಡ್ಲಿಕ್ಕೆ ನನ್ನಲ್ಲಿ ಇರ್ತದೆ. ಆಯ್ತಮ್ಮ, ನಾನು ಅವರಿಗೆ ಎಲ್ಲ ಮಾಡಿ ನಾಳೆ ಕಾರ್ಯಕ್ರಮ ನೋಡುವ, ಅಲ್ಲಿ ಮತ್ತೆ ಬೇಕಿದ್ರೆ ಒಂದು ಆಸ್ಥಾನದಲ್ಲಿ ಮಾಡುವ ಅಂತ ಹೇಳಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟು ನಾವೊಂದು ಲೆಕ್ಕಾಚಾರಕ್ಕೆ ಕೂತದ್ದು. ಅಂದ್ರೆ ಖರ್ಚು ವೆಚ್ಚಗಳು ಎಷ್ಟು, ನಮ್ಗೆ ಎಷ್ಟು ಬಂದಿದೆ, ಎಷ್ಟು ಕೊಟ್ಟಿದ್ದೇವೆ, ಯಾರ್ಯಾರಿಗೆ ಎಷ್ಟು ಮೊದಲು ಕೊಟ್ಟಿದ್ದೇವೆ, ಇನ್ಯಾರ್ಯಾರಿಗೆ ಬಾಕಿ ಉಂಟು, ಒಂದು ಲೆಕ್ಕಾಚಾರ ಮಾಡುವ ಅಂತೇಳಿ ನಾನು ನಿಮ್ಮ ಗಂಡ ಒಂದು ಇಷ್ಟು ಬೇರೆ ಎಲ್ಲರನ್ನವರವರು ನೀವು ನಿಮ್ಮ ಬುಡದಿಯನ್ನು ಸೇರಿಕೊಳ್ಳಿ ಅಂತ ಹೇಳಿ. ಎಂತದ್ದು ಬಿಡದಿ? ಅದೇ ಎಲ್ಲ ಬಿಡದಿಯನ್ನು ಸೇರಿಕೊಳ್ಳಿ ಅಂತ ಹೇಳಿ ನಾನು ಮತ್ತೆ ನಿಮ್ಮ ಗಂಡ ಒಂದೇ ಬುಡದಿಯಲ್ಲಿ ಕೂತು ಅದೇ ಒಂದೇ ಕಡೆ ಕೂತು ಒಂದು ಲೆಕ್ಕಾಚಾರ ಅಂತ ಹೇಳಿ ಅವರು ಕೊಡ್ಲಿಕ್ಕೆ ನಾನು ಬರೀಲಿಕ್ಕೆ ನನಗೊಂದು ಚಟ ಉಂಟೆ ಬರೆಯುವುದು. ಸತ್ಯ ಅದು. ನನಗೆ ಅದು ಈಗ ಗೊತ್ತಾದ ಬೇಡ ಇತ್ತು. ನಾನು ಬರೀಲಿಕ್ಕೆ ಕೂತಿದ್ದೆ, ನಮ್ಮ ಸಭೆಯಿಂದ ರೈ 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 ಕೇಳ್ತಾ ಉಂಟು. ಸಭೆಯಿಂದ ರೈ ಬಂತು. ರೈ ರೈ ಅಂತ ಕೇಳ್ತಾ ಉಂಟು. ನೋಡ್ತೇನೆ ಆರಾಡಿಯವ ಬರ್ತಾ ಇದ್ದಾನೆ. ಹಾರಾಡಿಕೊಂಡು ಬರ್ತಾನೆ. ಬಂದವನೇ ಎದುರು ನಿಂತ ರೆಕ್ಕೆಯಲ್ಲಿ ನಿಮ್ಮ ಗಂಡನಿಗೆ ಅವನ ಸೊಕ್ಕೆ ಒಂದು ಅನಿರೀಕ್ಷಿತ ಪೆಟ್ಟು. ನಿಮ್ಮ ಗಂಡ ಬಿದ್ದವರೇ ಎದ್ರು ಇವನಿಗೆ ಒಂದು ಕೊಟ್ಟರು. ಪಾಪಿ ಮಗನೇ, ನಾನು ಈ ಇಬ್ಬರೇ ಇರುವಾಗ ಏಕಾಏಕಿ ಇಲ್ಲಿಗೆ ಬಂದೆಲ್ಲ ನೀನ್ ಯಾರು ಅಂತ ಹೇಳಿದ್ರು. ಅವ ಅದಕ್ಕಿಂತ ತೊಳೆದು ಮಾತಾಡಿದ. ನಾನೇನು ಸಾಮಾನ್ಯದವನಲ್ಲ, ನಾನು SK ರಾಜ ಸಿಂಗಲ್ ಯಕ್ಷ. SK ರಾಜ, ಯಕ್ಷರ ರಾಜ, ಪಿಂಗಳಾಕ್ಷ. ಇಂಗಡಿ ಯಕ್ಷ ಅಲ್ಲ, ಪಿಂಗಳಾಕ್ಷ. ಬಂದವನ ಎದುರು ನಿಂತ ಇಲ್ಲಿಯ ಪೀಠವನ್ನು ದೇವಂಗನಿಗೆ ಬಿಟ್ಟು ಕೊಟ್ರೆ ಲಾಸು, ಇಲ್ಲದಿದ್ರೆ ಲೇಸ್ ಇರ್ತದಿಲ್ಲ, ಸಣ್ಣದು. ಆಯ್ತು, ಬಿಟ್ಟುಕೊಡು, ಇಲ್ಲದಿದ್ರೆ ಬಿಡುದಿಲ್ಲ ಅಂತೇಳಿ. ಅಷ್ಟೊತ್ತಿಗೆ ನಿಮ್ಮ ಗಂಡನಿಗೆ ಎಲ್ಲಿಂದ ಸ್ವೀಟ್ ಬಂತೋ ಏನೋ ಸಿಟ್ಟು. ಕೋಪದಲ್ಲಿ ಎದ್ರು ಕಾಲಿಟ್ಟು ನಾನು ಇಷ್ಟೊತ್ತು ಮಾತಾಡದೆ ಸುಮ್ಮನೆ ಇದ್ದದ್ದು ಯಾಕೆ ಗೊತ್ತುಂಟ, ನನಗೆ ಇಲ್ಲಿ ಬಟ್ಟೋಡಾಗುವ ಸಮಯ ಪಾಪಿ, ಅದಕ್ಕೆ ನಾನು ಸುಮ್ಮನೆ ಇದ್ದದ್ದು. ನೀನು ಮತ್ತೆ ಮಾತಾಡ್ತಾ ಹೇಳಿದ್ರು ಪಟೋಲ ಕೊಟ್ಟು ಯಾಕ್ಷರಾಜ ಬಿದ್ದವನೇ ಎದ್ದ ರೆಕ್ಕೆ, 2 ರೆಕ್ಕೆಯಲ್ಲಿ ಕೆನ್ನಿಗೆ ನಿಮ್ಮ ಗಂಡನಿಗೆ ಏನಾಯ್ತು? 2 ಕಡೆಯಿಂದ ಒಮ್ಮೆಲೆ ಬೀಳುವಾಗಲ್ಲ, ನಿಮ್ಮ ಗಂಡ ಬಡವಾಳ. ಅಯ್ಯಯ್ಯೋ, ನಾನು ಬಿದ್ದಲ್ಲಿಂದ ಹೋಗಿ ನೋಡಿದ್ದೆ. ಯಾಕಂದ್ರೆ ನಿಮ್ಮ ಗಂಡ ಕೆಲವೊಂದ್ಸಲ ಕೂತು ಹೊಡೆದದ್ದುಂಟು, ಮಲಗಿ ಹೊಡೆದದ್ದುಂಟು, ನೆಲ ಮೂಸಿ ಹೊಡೆದದ್ದುಂಟು. ಹಾಗಾಗಿ ಈಗ ಎದ್ದು ಏನಾದ್ರು ಹೊಡಿತಾರೆ ಅಂತ ಅಪಾಯ ಬಂದಾಗ ಏನಾದ್ರು ಉಪಾಯ ಮಾಡ್ಬೇಕು. ಹೇಳುವುದಿಲ್ಲಮ್ಮ, ಹೇಳುವುದೇ ಇಲ್ಲ. ಮತ್ತೆ ಹತ್ತಿರ ಎಬ್ಬಿಸ್ಲಿಕ್ಕೆ ಆಗ್ತಾ ನೋಡಿದೆ, ಮತ್ತೆ ಬಿಡ್ತೇನೆ. ನಾನು ಸ್ವಲ್ಪ ಹೀಗೆ ಅಲ್ಲಾಡಿಸಿದೆ, ಹೇಳ್ತಾರ ನೋಡುವ ಅಂತ ಹೇಳಿ. ಇಲ್ಲ, ನಾನು ಬಹುಶಃ ಹೀಗೆ ತಿಳ್ಕೊಂಡೆ, ಎಲ್ಲಿಯಾದ್ರೂ 3 ಚಾ ಬಂದಿರ್ಬೋದಾ, ಮೂರ್ಛೆ ಬಂದಿರಬಹುದಾ. ನಾನು ಸ್ವಲ್ಪ ನೀರು ತಗೊಂಡೋಗಿ ಮುಖಕ್ಕೆ ಹಾಕಿದೆ. ಈಗ ನಿಮ್ಮ
ನಿಮ್ಮ ಗಂಡನಿಗೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತದೆ. ಚಾ ತರಿಸ್ತಾರಲ್ಲ, ಚೇತರಿಸ್ತಾರೆ. ಹ. ಚಾ ತರಿಸುವುದಿಲ್ಲ, ಅನುಮಾನ ಆಯ್ತು. ಮತ್ತು ನನಗೆ ಸಂಶಯ ಜೋರಾಯ್ತು. ಹತ್ತಿರ ಹೋಗಿ ಹೀಗೆ ನೋಡ್ತೇನೆ, ಅಮ್ಮ ಕಣ್ಣು ಕೆಂಪಾಗಿದೆ, ದೊಡ್ಡದಾಗಿದೆ, ಮೂಗಿನಿಂದ ರಕ್ತ ಬರ್ತಾ ಉಂಟು. ಇಷ್ಟುದ್ದ ನಾಳಗೆ ಹೊರಗಾಕಿ ನಿಮ್ಮ ಗಂಡ ಸತೇ ಪತಿಗೆ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಗಲುವೆಯಾನಲ್ಲ. ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಗಲುವರೆ ನಲ್ಲ. ಕ್ಷಿತಿಯೊಳು ನಿನ್ನರಗಲಿ ಕ್ಷಿತಿಯೊಳು ನಿನ್ನನಗಲಿ ಜೀವಿಸಲೆಂದೋ ವ್ಯತಿಯನಾದೊಡನಿನಲಿ. ಪತಿಯೇ ಪತಿಯೇ ಸ್ವಾಮಿ, ನಿಮ್ಮ ಅಳಿವು ಆಯಿತೆ. ತೂತನಾಡಿದ ಮಾತಲ್ಲಿ ಮೊದಲಾಗಿ ಸಂತೋಷವನ್ನೇ ಪಟ್ಟುಕೊಂಡೆ. ಆದ್ರೆ ಕೊನೆಗೆ ಹೇಳಿದಂತ ಮಾತು ನಿಮ್ಮ ಅಳಿವು, ನಿಮ್ಮ ಅಳಿವು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಸ್ವಾಮಿ, ನನ್ನ ಮನೆಗೆ ಮಾತನ್ನು ಕೊಟ್ಟಿದ್ದೀರಿ, ಮಾತ್ರವಲ್ಲ ನಮ್ಮವರಿಗೆಲ್ಲ ಮಾತನ್ನು ಕೊಟ್ಟಿದ್ದೀರಿ. ಸ್ವರ್ಗಲೋಕ ಸ್ವಾಧೀನಪಡಿಸಿಕೊಡುತ್ತೇನೆ ಎಂಬ ಹಾಗೆ. ಆದ್ರೆ ನಿಮ್ಮ ಅಳಿವು ಆಯಿತೆ. ನಮ್ಮವರಿಗೆಲ್ಲ ನಾನು ಏನಂತ ಉತ್ತರ ಕೊಡ್ಲಿ? ನಾನು ಹೇಗೆ ಜೀವಿಸಲಿ? ನಾನು ಏನು ಮಾಡ್ಲಿ? ನಾನೇನು ಮಾಡ್ಲಿ? ಹತ್ತು ಫಲವೇ ನಿನ್ನು ಸುಮ್ಮನೆ, ಹತ್ತು ಫಲವೇ ನಿನ್ನು ಸುಮ್ಮನೆ. ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿಗ ತರಳ ಮಗಿಜ ಸುರಗಿ ಕದನಗಳ ಬಿತ್ತರಿದಿ ತದೆ ಬಡಿದು ನಾಗವ ಅರ್ತಿಯಲ್ಲಿ ಹೊಸಗೈವೆನೆನು ತಲೆ ಕರೆದಳ ಮಗಲ. ಗಂಡನಾಲಿದ ದುಃಖ ಬೇರೆ, ಸ್ವರ್ಗಲೋಕ ಸ್ವಾಧೀನವಾಗಲಿಲ್ಲ ಎಂಬಂತ ಮತ್ತೊಂದು ದುಃಖ. ಹೀಗೆ ದುಃಖಿಸ್ತಾ ಇದ್ದೇನೆ. ಹತ್ತು ಫಲವಿನ್ನೇನು? ಎಲ್ಲ ಸುಮ್ಮನೆ. ಸತ್ತವರಿಗಾಗಿ ಹತ್ತರೆ ಹತ್ತವರು ನಾಳೆಯನ್ನು ಸಾಯಲಿಕ್ಕಿಲ್ವೇ? ಅದಲ್ಲ ಅದಲ್ಲ ಅದಲ್ಲ, ಇದ್ದು ಸಾಧಿಸಬೇಕು. ಇಷ್ಟೆಲ್ಲ ನೀವು ಮಾಡಿದ್ಯಾರು? ಆ ದೇವತೆಗಳು ತಕ್ಕ ಶಾಸ್ತಿ ಮಾಡಲೇಬೇಕು. ವರಬಲ ಇದೆ, ಯೋಗ್ಯ ವರಬಲ ಇದೆ, ಬ್ರಹ್ಮನ ಬಲ ಇದೆ, ವರಬಲ ಇದೆ. ವರದ ಮುಖಾನ ಮಗ ಹುಟ್ಟಿಕೊಂಡಿದ್ದಾನೆ. ಕಾಣುವುದಕ್ಕೆ ಕೋಣನಾದೇ ಆದ್ರೂ ಅವ ಜಾಣನಾಗಿರ್ತಾನೆ. ಸಮಸ್ತ ವಿಚಾರವನ್ನು ಅವರಲ್ಲಿ ಹೇಳಿ ಆ ದೇವತೆಗಳಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು, ಮಾಡಲೇಬೇಕು. ಎಲ್ಲಿದ್ದಾನೆ 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 ನನ್ನ ಮಗ? ಮಕ್ಕಳ ಜೊತೆ ಆಟ ಆಡುವುದಕ್ಕೆಂದು ಹೋಗಿದ್ದಾನೆ. ಕೂಗಿ ಕರೆದು ಅವನಲ್ಲೇ ವಿಚಾರ ಹೇಳ್ತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಮಗನೇ, ಬಾ ಮಗನೇ.
ಬಂಡೆಯೊಂದೆ ನನ್ನದಾದಂತಹ ಎಡಗಾಲಿನಿಂದ ಒಂದು ಚೆಂಡನ್ನಾಗಿ ಮಾರ್ಪಡಿಸಿ ಗೆಳೆಯರೊಂದಿಗೆ ಆಟವನ್ನಾಡುತ್ತಾ ಇದ್ದೆ ತಾಯಿ. ಅಮ್ಮೋಯ್ ಒಮ್ಮಿಂದೊಮ್ಮನೆ ಇದ್ದಕ್ಕಿದ್ದಂತೆಯೇ ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಕಂದ, ಇತ್ತ ಬಾಬಾರು ಕಂದ ಎಂಬಂತಹ ಆರ್ತನಾದವನ್ನು ಕೇಳಿ ಓಡೋಡಿಕೊಂಡು ಬಂದು ನೋಡುತ್ತೇನೆ. ಅಮ್ಮೋಯ್, ಏನಮ್ಮ ಇದು? ಎಂದಿನಂತೆಯೇ ನಿನ್ನ ಮುಖ ಇನ್ನು ಕಾಣುತ್ತಾ ಇಲ್ಲ. ಗೆದರಿದಂತಹ ಕೂದಲುಗಳು, ಅಳಿಸಿ ಹೋದಂತಹ ಸಿಂಧೂರ, ಅಷ್ಟು ಮಾತ್ರವಲ್ಲ ತಾಯಿ, ಶ್ವೇತ ವಸ್ತ್ರಧಾರಿಯಾಗಿ ಕೈಯಲ್ಲಿರುವ ಬಳೆಗಳೇ ಗುಡಿಯಾಗಿ ಧರೆಗೆ ಬಿದ್ದಿದೆ ತಾಯಿ. ಅಮ್ಮ, ನಿನ್ನದಾದಂತಹ ಕಣ್ಣೀರು ಭೂಮಿಗೆ ಸೋಕುತ್ತಾಲಿದೆ ತಾಯಿ. ಅಮ್ಮ, ಯಾರಿಂದಮ್ಮ, ಹೇಗಾಯಿತಮ್ಮ, ಯಾರಿಂದಲಾಗಿ ಈ ಕಷ್ಟ ಬಂತು ಹೇಳಬಾರದೆ ಅಮ್ಮ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಂದಲೇ ಅಲ್ಲೋ ಆ ಕಪಟಿಯಾದಂತಹ ಹರಿಯೇ ಅಷ್ಟು ಸಾಲದು ಎಂಬುದಾಗಿ ನಾವು ಸದಾಕಾಲ ಆರಾಧಿಸುವಂತಹ ಪ್ರಭು ಪರಮೇಶ್ವರನೇ. ಅಮ್ಮೋಯ್, ಅವರು ಮೂವರು ಅಲ್ಲದಿದ್ರೆ ಮುಕ್ಕೋಟಿ ದೇವತೆಗಳಿಂದಾಗಿ ಯಾರಿಂದಲಾಗಿ ಅಮ್ಮ ಹೇಳಬಾರದೆ ಅಮ್ಮ, ಹೇಳಮ್ಮ ತಾಯಿ. ಮುದ್ದು ಕಂದ ಕದ ಬೀಳಲೇಲಲೆಯೋ ಮುದ್ದು ಕಂದ ಕದ ಕಂದ ಕದ ನಮ್ಮ ಬಾಳುವೆ ತೀರಿದುದೋ ಮಗನೇ, ನಮ್ಮ ಬಾಳುವೆ ತೀರಿದುದೋ ಮಗನೇ ಕಂದ ಕಂದ. ಮೇಲು ಲೋಕವನ್ನು ಬಯದಿ ಮೇಲು ಲೋಕವನ್ನು ಬಯಸಿ ಕಂದ ಕಂದ ಮೊನ್ನೆ ಕೋಳಗಕ್ಕೆ
ಬೆರತಿ ಕಂದ ಕಂದ ಬೇಡಲೇ ನನಯ್ಯೋ ಮುದ್ದು ಕಂದ ಕಂದ ಮಗನೇ ಮಗಿದು ಮಗನೇ ಅಲ್ಲೋ ಬ್ರಹ್ಮದೇವರೇ, ನಾವು ಆರಾಧಿಸುವಂತಹ ದೇವರು ಪ್ರಭು ಶಂಕರನೆಂಬ ಯಾರಿಂದಲಾಗೆಂಬ ಹೇಳಬಾರದೆ ತಾಯಿ. ಮಗನೇ ಮಹಿಷ ಅಮ್ಮೋ ಕರೆದಾಕ್ಷಣ ಓಡಾಡಿಕೊಂಡು ಬಂದು ಪಾದಕ್ಕೆರಗಿ ನಿಮ್ಮ ದುಃಖಕ್ಕೆ ಕಾರಣ ಏನಂತ ಕೇಳುತ್ತಾ ಇದೆಯಲ್ಲ. ಹೌದು ತಾಯಿ, ನಾನು ಏನು ಅಂತ ಹೇಳಾಯ್ತಮ್ಮ, ನನ್ನ ಬಳಿ ಹೇಳಬಾರದೆ. ಕಂದ, ಅಮ್ಮೋ ಸ್ವರ್ಗಲೋಕವು ಹಿರಿಯ ಭಾಗಿಗಳಾದ ನಮಗೆ ದಕ್ಕಬೇಕಾದ್ದು. ಅದು ದೇವತೆಗಳ ಸ್ವಾಧೀನವಿದೆ. ಅದನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ತಂದೆ ಸ್ವರ್ಗಕ್ಕೆ ದಾಳಿಸಿದ್ರು ಮಗನೇ. ಅಬ್ಬಾಯ್, ಈಗ ನಮ್ಮ ತಂದೆಯವರು ಸ್ವರ್ಗಕ್ಕೆ ದಾಳಿ ಇಟ್ಟರೆ ಅಮ್ಮ. ಹೌದು. ಅಮ್ಮ, ಸಂತಸದ ವಿಚಾರ ಅಮ್ಮ. ಹೌದು. ಮುಂದೇನಾಯ್ತಮ್ಮ? ಹೋದಂತಹ ಸಂದರ್ಭದಲ್ಲಿ ಆ. ಯಾವುದೇ ದೇವತೆಗಳು ಯಾರೇ ದೇವೇಂದ್ರನೇ ಬರಲಿ ಯಾರನ್ನು ಲೆಕ್ಕಿಸದೆ ಹೊಡೆದು ಬಡಿದು ಸ್ವರ್ಗದ ಪೀಠವನ್ನೇ ಸ್ವಾಧೀನಪಡಿಸಿ ಅಮ್ಮ ಅಮ್ಮ ಅಮ್ಮ, ಸ್ವರ್ಗದ ಸಿಂಹಾಸನ ನಮ್ಮ ಪಾಲಿಗೆ ಐತೆ ತಾಯೇ. ಮತ್ ಯಾಕಮ್ಮ ನೀನು ಅಳುತ್ತಾ ಇರುವೆ? ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯಲ್ಲ ತಾಯಿ. ಅಮ್ಮ, ಸಂತಸದ ವಿಚಾರಕ್ಕೆ ನೀನು ನಗುತ್ತಾ ನಗುತ್ತಾ ಹೇಳಬೇಕಮ್ಮ. ಅದನ್ನು ಬಿಟ್ಟು ರಾಜಮಾತೆಯಾದಂತಹ ನೀನು ಶ್ವೇತವಸ್ತ್ರಧಾರಿಯಾಗಿ ಈ ರೀತಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲಮ್ಮ ತಾಯಿ. ನೀನು ಯಾರಮ್ಮ? ನನ್ನ ತಾಯಿ ರಾಜಮಾತೆ, ಅಸುರ ಕುಲದ ಮಾತೆ. ಕಣ್ಣೀರನ್ನು ಯಾಕಮ್ಮ ಇಡ್ತಾ ಇದ್ದಿ? ನಗೆನಾಡಮ್ಮ ನೀನು. ಅಮ್ಮ, ಉಳಿಲಿಲ್ಲ ಕಂದ. ಮತ್ತೇನಾಯ್ತಮ್ಮ? ನಿನ್ನ ತಂದೆ ಸ್ವರ್ಗದ ಪೀಠದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಯಾವನೊಬ್ಬ ಬಂದನಂತೆ. ನಿನ್ನ ತಂದೆ ಎದುರು ನಿಂದನಂತೆ. ಹೌದಮ್ಮ. ನನ್ನ ರೆಕ್ಕೆಯಿಂದ ನಿನ್ನ ತಂದೆಯ ಕೆನ್ನೆಗೆ ಹೊಡೆದು ತಂದೆಯನ್ನು ಕೊಂದನಂತೆ ಮಗನೇ. ಜನನಿಯ ವಚನವ ಪಾಲಿಸಿ ಬಂದಿದ್ದನು. ನನ್ನ ತಂದೆಯವರು ಸ್ವರ್ಗಲೋಕಕ್ಕೆ ಹೋದರೆ ತಾಯಿ. ಅಮ್ಮೋಯ್, ತಂದೆಯವರು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದರೆ ಪರಿಣಾಮ ಸ್ವರ್ಗಲೋಕ ನಮ್ಮ ಪಾಲಿಗೆ ಒದಗಿದರೂ ಕೂಡ ಅದನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ
ಯೋಗ ಭಾಗ್ಯ ಇಲ್ಲವಾಗಿ ಹೋಯ್ತೆ ಅಮ್ಮ. ಹೌದು ಮಗನೇ. ಅಮ್ಮೋಯ್ ನನ್ನ ತಂದೆಯವರು ಸ್ವರ್ಗಾಧೀನರಾದರೆ ತಾಯಿ. ಹೌದು. ಅಮ್ಮೋಯ್ ನನ್ನ ತಂದೆಯವರು ಸ್ವರ್ಗಾಧೀನರಾದರೆ ಅಮ್ಮೋಯ್ ಅಮ್ಮ ಇನ್ನು ನಮಗೆ ಯಾರಮ್ಮ ಗತಿ? ಅಮ್ಮ ನನ್ನ ತಂದೆಯವರು ಹೋದರ ಬಳಿಕ ನಾನು ಯಾರನ್ನೊಬ್ಬ ತಂದೆ ಎಂದು ಕರೆಯಲಿ? ಪ್ರೀತಿಯಿಂದ ಕರೆಯುತ್ತಿದ್ದಂತಹ ನನ್ನ ತಂದೆಯವರೇ ಮಡಿದು ಹೋದರೆ ಅಮ್ಮ. ಅಮ್ಮ ನನಗೂ ನಿನಗೂ ಈ ಶೋಣಿತ ಪುರಕ್ಕೂ ಯಾರು ಗತಿಯಿಲ್ಲದಾಗಿ ಹೋಯಿತೆ ತಾಯಿ. ಅಮ್ಮ ತಂದೆಯವರು ಸ್ವರ್ಗಾಧೀನರಾದರೆ ಯಾರಿಂದಲಾಗಿ ತಾಯಿ? ಹೇಗಾಯಿತು ಹೇಳಮ್ಮ ತಾಯಿ. ಅಮ್ಮ ಗಿಕ್ಷರು ನನಗೆ ಲಕ್ಷ್ಯವೇ ಅಲ್ಲಮ್ಮ ತಾಯಿ. ನೀನು ಆಶೀರ್ವಾದವನ್ನು ಕೊಟ್ಟೆ ಅಂತಾದ್ರೆ ಈ ಕ್ಷಣವೇ ಹೋಗಿ ಅವರನ್ನೆಲ್ಲ ಸದಿಬಿಡಿದು ತರ್ತೇನಮ್ಮ. ಆಶೀರ್ವಾದವನ್ನು ಮಾಡಮ್ಮ ತಾಯಿ. ತನಯ ನಾಡಿದ ನುಡಿಗೆ ಮಾಲಿನಿ, ತನಯ ನಾಡಿದ ನುಡಿಗೆ ಮಾಲಿನಿ, ಮನದಿ ಕರುಸವನಾದು ನುಡಿದಳು, ಮನದಿ ಕರುಷವನಾದು ನುಡಿದಳು. ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಗೆಲವಲ್ಲ, ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ. ವನ ಜನಾಭನು ಬರುವ ಕೃತಕದೆ ಅನವರತ ಸುಮನಸರ ಪಕ್ಷದಿ, ವನ ಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ, ನಿನಗೆ ಬೇಡುವಿರುವುದು ವಿಧಿಗಲಿ ಪಡೆದು ಬರಗಳನ್ನು. ತನಯ ನಾಡಿದ ನುಡಿಗೆ ಮಾಲಿನಿ, ಮನದಿ ಕರುಷವನಾಂತು ನುಡಿದಳು. ಆಶೀರ್ವಾದವನ್ನು ಮಾಡಮ್ಮ ತಾಯಿ. ಈ ಕ್ಷಣವೇ ನಾವು ಹೋಗಿ ಬರ್ತೇನೆ. ಸ್ವಲ್ಪ ಸೇರಿಸು ಕಂದ. ಯಾಕಮ್ಮ ಕಂದ, ಅಮ್ಮ ನಿನ್ನ ಪೌರುಷದ ಮಾತನ್ನು ಕೇಳಿ ಮನಸ್ಸಿಗೆ ಸಮಾಧಾನವಾಯಿತು, ಸಂತೋಷವಾಯಿತು. ಹೌದೇ ಅಮ್ಮ? ಆ ದೇವತೆಗಳನ್ನು ಗೆಲ್ಲಬಹುದು ಇಷ್ಟು ಸಾಮರ್ಥ್ಯ ನನ್ನ ಮಗನಲ್ಲಿ ಇದೆ ಮಗನೇ, ಇದೆ. ಆದ್ರೆ ಏನು ಮಾಡೋಣ? ಏನಮ್ಮ? ದೈವ ಬಲ ಸ್ವಲ್ಪ ಕಡಿಮೆ ಉಂಟು ಮಗನೇ ನಮಗೆ. ಅಮ್ಮ ಈಗ ನಮಗೆ ದೈವ ಬಲ ಕಡಿಮೆಯಾಗಿದೆ ಅಮ್ಮ ತಾಯಿ. ಹೌದು. ಹೌದೇ? ಯಾಕೆಂದ್ರೆ ಆ ದೇವತೆಗಳ ಪಕ್ಷದಲ್ಲಿ ಬರ್ತಾನೆ ಆ ಹರಿ. ಅವ ಇಂಥ ಪಕ್ಷದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟು. ಕಪಟಿಯಾದಂತಹ ಹರಿ ನನಗೆ ಲಕ್ಷ್ಯವೇ ಅಲ್ಲಮ್ಮ ತಾಯಿ. ಮಗನೇ, ಅಮ್ಮ ದೈವ ಬಲ ಬೇಕು. ದೈವ ಬಲ ಬೇಕೇ? ಹೌದು. ಹಾಗಾದ್ರೆ ನಿನಗೊಂದು ಉಪಾಯವನ್ನು ಹೇಳುತ್ತೇನೆ. ಏನಮ್ಮ ಉಪಾಯ? ಮಗನೇ, ಅಮ್ಮ ನೀನು ತಪಸ್ಸನ್ನು ಮಾಡಬೇಕು ಬ್ರಹ್ಮದೇವರನ್ನು ಕುರಿತು. ತಪವನ್ನು ಆಚರಿಸಬೇಕೆ? ಹೌದು. ಹಾಗಾದ್ರೆ ಈಗಲೇ ತಪವನ್ನು ಆಚರಿಸ್ತೇನಮ್ಮ. ಅಮ್ಮ ಎಲ್ಲಿ ಅಲ್ಲ ಮಗನೇ, ಮತ್ತೆ ದಟ್ಟ ಅಡವಿಯನ್ನು ಸೇರಿ ಅಜನನ್ನು ಭಜನೆ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದು ಆಮೇಲೆ ಸ್ವರ್ಗಕ್ಕೆ ತಾಳೆ ಇಡಬೇಕು. ಅಮ್ಮ ಈಗ ನಿನ್ನ ಮುದ್ದಿನ ಮಗ ನಿನಗೆ ಬೇಡವಾಗಿ ಹೋದನೆ ತಾಯಿ. ಮತ್ತೆ ಯಾಕಮ್ಮ ನೀನು ಅಡವಿಗೆ ಹೋಗಲು ಹೇಳುತ್ತಾ ಇದೀಯ?
ಸಣ್ಣವನಾದಂತಹ ನನ್ನನ್ನು ಅರಮನೆಯ ಉಪ್ಪರಿಗೆಯ ಮೇಲನ ಏರಿ ಅಲ್ಲಿ ತಪವನ್ನು ಆಚರಿಸಲಾಗದೆ ಅಮ್ಮ. ಖಂಡಿತ ಸಾಧ್ಯವಿಲ್ಲ. ಮತ್ತೆ ಯಾಕಮ್ಮ? ಅಮ್ಮನಿಂದ ಎಂಬ ಮಮತೆ ನಿನಗೆ ಇರ್ತದೆ, ಮಗನಿಂದ ಮಮತೆ ನನಗೆ ಇರ್ತದೆ. ಅದಲ್ಲ, ಓಹೋಯ್, ದಟ್ಟ ಅಡವಿಯನ್ನು ಸೇರಬೇಕು. ಯಾಕೆ? ಯಾಕೆ? ಏಕಚಿತ್ತದಿಂದ ಭಗವಂತನನ್ನು ಸ್ಮರಿಸಬೇಕು. ಏಕಾಗ್ರತೆಯಿಂದ ನಿದ್ರೆ, ಆಹಾರ ಇದನ್ನೆಲ್ಲ ತ್ಯಜಿಸಬೇಕು ಮಗನೇ. ಅಮ್ಮ. ಈಗ ನಿದ್ರೆ ಆಹಾರವನ್ನು ಎಲ್ಲ ತ್ಯಜಿಸಬೇಕೆ? ಹೌದು. ಅಮ್ಮ, ಈಗ ಹೀಗೆ ಇದ್ದವ ಮಗ ಮತ್ತೆ ಹೀಗಾದ್ರೆ ಏನಮ್ಮ ಗತಿ? ಇಲ್ಲ ಮಗನೇ. ಅಮ್ಮ, ಹಾಗಾದ್ರೆ ದಟ್ಟಡವಿಗೆ ಹೋಗಬೇಕು, ಅಜನನ್ನು ಭಕ್ತಿಯಿಂದ ಭಜಿಸಬೇಕು, ಬೇಕು ಬೇಕಾದಂತಹ ವರಗಳನ್ನು ಪಡೆಯಬೇಕು. ಇದು ನಿನ್ನ ಇಚ್ಛೆ ಅಲ್ಲಮ್ಮ? ನನ್ನ ಆಸೆ. ಅಮ್ಮ, ತಡ ಮಾಡುವುದಿಲ್ಲಮ್ಮ. ಹಾಗಾದ್ರೆ ಆಶೀರ್ವಾದವನ್ನು ಮಾಡಮ್ಮ. ಈಗಲೇ ಹೋಗುತ್ತೇನೆ ತಾಯಿ. ಸ್ವಲ್ಪ ಸೇರಿಸು ಮಗ. ಏನಮ್ಮ ನಿನ್ನದು? ಇದು ನಮ್ಮ ಹಿರಿಯವರಿಂದ ಬಂದದ್ದು ಪರಂಪರೆ. ಅಮ್ಮ, ಇದು ನನ್ನ ತಂದೆಯವರು ಹಿಡಿದಿದ್ದಂತಹ ಪಟ್ಟದ ಕತ್ತಿ. ಇದನ್ನು ಸ್ವೀಕರಿಸಬೇಕು. ಅಮ್ಮ, ಈ ಪಟ್ಟದ ಕತ್ತಿಯನ್ನು ಸ್ವೀಕರಿಸುವ ಬಗೆ ಹೀಗಲ್ಲಮ್ಮ ತಾಯಿ. ಮೊದಲಾಗಿ ನನ್ನ ಹಿರಿಯವಳಾದಂತಹ ನಿನ್ನ ಕಾಲಿಗೆ ಎರಗಿ ತದನಂತರ ಭಕ್ತಿಯಿಂದ ಈ ಖಡ್ಗವನ್ನು ನಾನು ಹಿಡಿಯುತ್ತೇನಮ್ಮ. ಆಶೀರ್ವಾದವನ್ನು ಮಾಡುತ್ತೇನೆ. ಇದು ಜಯಶೀಲನಾಗಿ ಬಾ ಕಂದ. ಹಾಗೆ ಆಗಲಿ ಅಮ್ಮ. ಮಾತೆಗೆ ಬಳಿದು ವಿಖ್ಯಾತ ಮಗಿಜನು ವಿಧಾತನ ತಪಗೈವೆನೆನು ಆತ ತೂಚಣ ಪುರಾಣೈತಂದು ಪುಷ್ಕರ ಚೇತನ ಮಗುತಲೆ ಬಳಿದು ಘೋರವಾದ ಕಾನನವನ್ನು ಪ್ರವೇಶವನ್ನು ಮಾಡಿದ್ದೇನೆ. ತಾಯಿಯಿಂದ ಆಶೀರ್ವಾದ ಪಡೆದ ಬಳಿಕೆ ಬಳಿಯಲ್ಲಿ ಹರಿಯುತ್ತಿರುವಂತಹ ಪುಷ್ಕರ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಿ ಅಲ್ಲಿ ಅಜರನ್ನು ಭಕ್ತಿಯಿಂದ ಭಜಿಸುವನಿದ್ದೇನೆ. ಒಳಿದಂತಹ ಬ್ರಹ್ಮದೇವ ಬೇಕು ಬೇಕಾದಂತಹ ವರಗಳನ್ನು ಕೇಳುವ ಸಂದರ್ಭಕ್ಕೆ ಅಯೋನಿಜೆಯಿಂದ ಮರಣ ಎಂಬಂತಹ ವರವನ್ನು ದಯಪಾಲಿಸಿದ್ದಾನೆ. ಹಾಗಾದ್ರೆ ಹೆಣ್ಣೊಬ್ಬಳಿಂದ ಸಾಮಾನ್ಯ ಹೆಣ್ಣೊಬ್ಬಳಿಂದ ಮರಣವು ಬರುವುದಕ್ಕೆ ಸಾಧ್ಯ ಉಂಟೆ? ಎಲ್ಲಿಗೂ ಸಾಧ್ಯವಿಲ್ಲ. ಹೆಡ್ಡ ಆ ಬ್ರಹ್ಮದೇವ. ಹಾಗಾದ್ರೆ ಒಂದರ್ಥದಲ್ಲಿ ನಾನು ತಿಳಿದುಕೊಂಡದ್ದು ಹೇಗೆ? ಮರಣವನ್ನೇ ಜಯಿಸಿದವನು ಎಂಬ ಹಾಗೆ. ತಡ ಮಾಡುವುದು ಸರಿಯಲ್ಲ. ಈ ಶುಭ ವಿಚಾರವನ್ನು ತಿಳಿಸುವುದಕ್ಕೆ ಬೇಕಾಗಿ ನನ್ನ ತಾಯಿ ಇರುವಂತಹ ಶೋಣಿತ ಪರದನೆಗೆ ತೆರಳುತ್ತೇನೆ.
ಯಾರಿಗಾರು ಕೇಳಬೇಕು. ಒಂದು ಕಾಲದಲ್ಲಿ ಶೋಣಿತಾಪುರವನ್ನು ಆಳ್ತಾ ಇದ್ದವರು ನಾವು. ಆದ್ರೆ ನಾವು ಇಲ್ಲಿಯೇ ಉಳಿಬೇಕಾದದ್ದು ಎನ್ನುವ ಕಾರಣಕ್ಕಾಗಿ ವರವಳಗಳನ್ನು ಪಡೆದು ಸ್ವರ್ಗಕ್ಕೆ ಹೋದೆವು. ಸ್ವರ್ಗಕ್ಕೆ ಹೋದೆವು. ಹೌದು, ಹೌದಯ್ಯ. ದೇವತೆಗಳನ್ನೆಲ್ಲ ಸೋಲಿಸಿದೆವು, ಅಧಿಕಾರ ಸ್ಥಾಪನೆ ಮಾಡಿದೆವು. ಅದರಲ್ಲಿ ಕೊನೆಯವರೆಗೆ ಉಳಿಯುವುದಕ್ಕಾಗಲಿಲ್ಲ. ಯಾರಲ್ಲಿ ದೂರ ಇದ್ದದ್ದೇ ಸುರಪ, ಹರಿಯಲ್ಲಿ ದೂರ ಇತ್ತ. ಹರಿ ಮುಖಾಮುಖಿಯಾಗಿ ಬರಲಿಲ್ಲ, ಚಕ್ರವನ್ನು ಕಳೆಯಿದ. ಹೌದಯ್ಯ. ನಮ್ಮ ಅಂಗಾಂಗಗಳನ್ನೆಲ್ಲ ಕಳ್ಕೊಂಡೆವು. ಈಗ ನಮಗೆ ಗತಿಯೇ ಇಲ್ಲದಾಗಿದೆ. ಇದಕ್ಕೇನಾದ್ರೂ ಪರಿಹಾರ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹೇಶ್ವರವರು ಹುಟ್ಟಿದ್ದಾಳೆ. ಹುಟ್ಟಿದಷ್ಟಲ್ಲ, ನಾಡನ್ನು ಬಿಟ್ಟು ಕಾಡನ್ನು ಸೇರಿ ಬ್ರಹ್ಮನಿಂದ ಬೇಕಾದ ಹೊರಗಳನ್ನು ಪಡೆದು ತಾನಾಗಿ ಮೆರೆಯುತ್ತಾ ಇದ್ದಾಳಂತೆ. ನಮ್ಮ ಕಷ್ಟದ ವಿಚಾರವನ್ನು ಆತನಲ್ಲಿ ಹೇಳಿದ್ರೆ ಏನಾದ್ರೂ ಪರಿಹಾರ ಸಿಗ್ಬಹುದು. ನಡೆಯುವ ಕಡುಬರು ಸದಲಿ ಮಗಿಯ ನುಡಿದ ನೀರಾರಂಬುದಲ್ವೋ ಯಾರು ಕೂಡ ಬೆದರಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ಇತ್ತ ಕಡೆ ಬನ್ನಿ, ಇತ್ತ ಕಡೆಗೆ ಬನ್ನಿ. ಬೆದರಬೇಡಿ. ಬಂದಂತಹ ನಿಮ್ಮನ್ನು ಹೀಗೆಯೇ ಬಿಡಲಿಕ್ಕೆ ಸಾಧ್ಯ ಉಂಟು? ಹೀಗೆ ಬನ್ನಿ. ಉಚಿತವಾದ ಆಸನ ಉಂಟು. ಎಲ್ಲಿ ಆಸನ ಸಿಗ್ತದಂತ ನಾವು ಕಾದಿದ್ದೇವೆ. ಕೆಲವು ಬರಿದಾಗಿದೆ. ಯಾಕೆ? ಅದು ನೀವು ಬಂದ ತಕ್ಷಣ ನಾನು ಬರಿದು ಮಾಡಿದ್ದು. ಹೌದಾ? ಯಾಕೆ ಬಂದಂತಹ ನಿಮಗೆ ಯಾವುದೇ ರೀತಿಯಾದಂತಹ ಕೊರತೆ ಬರಲಿಕ್ಕೆ ಮೀಸಲಿರಿಸಿದ್ದು ನಮಗೆ ಇದುವರೆಗೆ ಕೊರತೆ ಇಲ್ಲ. ಈಗ ನಿನಗೆ ಕೊರತೆ ಇಲ್ವಾ? ಇಷ್ಟು ಹೊತ್ತು ಮತ್ತೆ ನಿನಗೆ ಕೊರತೆ ಇದ್ದದ್ದು ಏನು? ಮತ್ತೆ ಬೇಕು ಎಂಬ ಹಾಗೆ ಹೊತ್ತು ಮುಗಿಯುವಾಗೆಲ್ಲ ಕೈ ಚಾಚ್ತಾ ಇದ್ದವ. ಈಗ ಕೊರತೆ ಇಲ್ಲ ಅಂತ ಇವನಿಗೆ. ಬಂದಂತಹ ನೀವು ನಿಮ್ಮನ್ನು ಸರಿಯಾಗಿ ನೋಡಿದ್ರೆ ನೀವಿಬ್ಬರೇ ಬಂದದ್ದಲ್ಲ, ಮತ್ತೆ ಇವರು ಹಿಂದೆ ಇದ್ದಾರೆ. ಎದುರು ಹೋದವರಲ್ಲ, ನಿಮ್ಮೊಟ್ಟಿಗೆ ಬಂದವರ ಎಂದು ಭಾವಿಸಿದ್ದು. ನಮ್ಮ ಒಟ್ಟಿಗೆ ಬಂದವರು. ಇವರು ನಿಮ್ಮೊಟ್ಟಿಗೆ ಬಂದಲ್ಲ. ಹಾಗಾದ್ರೆ ಬಂದಂತಹ ನಿಮ್ಮನ್ನು ದಿಟ್ಟಿಸಿ ನೋಡಿದ್ರೆ ಒಬ್ಬನಿಗೆ ಕೈ ಇಲ್ಲ, ಮತ್ತೊಬ್ಬನಿಗೆ ಕಾಲಿಲ್ಲ, ತಲೆ ಸರಿ ಇಲ್ಲ. ಅದು ಮೊದಲೇ ನೀನು ಹೇಳಿದ್ಯಾ. ಹಾಗಾದ್ರೆ ನಿನ್ನ ವಿಚಾರ ಗೊತ್ತಾಗ್ಲಿಕ್ಕೆ ಬಾರದು ಎಂಬುದು ಹಾಗೆ ಅಲ್ವೇ? ಅವನಿಗೊಬ್ಬನಿಗೆ ಮೂಗಿಲ್ಲ, ಮತ್ತೊಬ್ಬನಿಗೆ ಕಣ್ಣೇ ಸರಿ ಆಗಿಲ್ಲ, ಕಣ್ಣು ಕಾಣುವುದಿಲ್ಲ, ಹಾಗೆ ಕಿವಿ ಕೇಳಿಸುವುದಿಲ್ಲ. ಮೂಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಮೂಗಿಲ್ಲ? ಮೂಗಿಲ್ಲ ಅಂದ್ರೆ ಮಾನ ಮರ್ಯಾದಿಲ್ಲ ಅಂತ. ಇಲ್ಲಿ ಮೂಗಿದವರೇ ಹೆಚ್ಚಿನವರು, ಅರಸುತ್ತ ಹೋಗ್ತಾರಲ್ಲ. ಬಂದಂತಹ ನೀವು ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ, ಹೇಗೆ ಬಂದಿರಿ, ಯಾವ ಕಾರಣಕ್ಕಾಗಿ ಬಂದಿರಿ, ವಿಚಾರವನ್ನು ಹೇಳಿರಿ. ಲಾಲಿಪುದದಲ್ಲಿ ಮಾಲಿನಿ ತುಕು
ಬಂದವರು ನೀವು ಯಾರು ಎಂಬುದಾಗಿ ನಾನು ಆ, ಅರಿತುಕೊಂಡವನಿದ್ದೇನೆ. ಆ, ಆ, ನಿನ್ನ ಆತಿಥ್ಯದಿಂದ ಆ, ನಾವೆಲ್ಲರೂ ಸಂತೋಷಗೊಂಡವರಿದ್ದೇವೆ. ಆ, ಹಾಗಾದ್ರೆ ಯಾರು ಅಂತ ಅಲ್ವಾ ಕೇಳುದು? ಈಗ ನೀವು ಬಂದದ್ದು ಯಾರಂತ ನನಗೆ ಮೊದಲೇ ಗೊತ್ತಾಯ್ತು. ಆ, ಹೇಗೆ ಹೇಗೆ? ಬಂದಂತಹ ನೀವು ಆ. ಈರುವರು ಕೂಡ ಒಂದೇ ಸವಣೆ ಒಂದೇ ಹೆಜ್ಜೆಯಲ್ಲಿ ಕುಣಿಯುತ್ತಾ ಇದ್ದೀರಿ ಎಂಬುದಾದ್ರೆ ಇವರು ದೊಂಬರಾಟದವರು. ಹೋರಾಟದವರಲ್ಲ, ಮತ್ತೆ ನಾವು ಬೇರೆ. ಈಗ ನೀವು ಬೇರೆಯಾ? ಆ, ಆ ದೊಂಬರಾಟದವರೆಲ್ಲ ಬೇರೆ. ಹೌದು, ಆದ್ರೆ ಒಂದು ಉಂಟು, ಎಂತದು? ನಾವು ಜಾತಿ ಮಕ್ಕಳು. ಯಾರು? ಮಕ್ಕಳಾಟದವರು. ಈಗ ಇವ ಜಾತಿ ಮಕ್ಕಳ ಅವ ಇವ ನೋಡುವಾಗ ಬೇರೆ ಜಾತಿ, ನೀನು ಬೇರೆ. ಇಲ್ಲಿ ಯಾರು ಕೂಡ ಜಾತಿ ಮಕ್ಕಳು. ಬಣ್ಣ ನೋಡಿ ಅಂತ, ಬಣ್ಣ ನೋಡಿ. ಓಹೋಯ್! ಒಂದೇ ಓಯ್! ಒಂದೇ ಬಣ್ಣ ನಮ್ಮ. ಒಂದೇ ಬಣ್ಣ ಹಾ. ಸಾಮ್ಯತೆಯನ್ನು ಕಾಣುತ್ತಾ ಇದ್ದೇವೆ. ಹಾಗಾದ್ರೆ ನಿನಗೂ ನನಗೂ ಏನಾದ್ರೂ ನಿಕಟ ಪೂರ್ವ ಸಂಬಂಧ ಉಂಟೆ? ಇರ್ಲಿಕ್ಕೂ ಸಾಕು. ಓಹೋಯ್! ಮಾವ ನನಗೆ ಸಂಬಂಧ ಆಗಬೇಕು. ಯಾರು? ಮಾವ? ಹೌದು. ಹೌದಾ? ಅಪ್ಪ. ಅಪ್ಪ? ಹೌದು. ಆ ರೀತಿ ಏನಾದರೂ ಸಾಮ್ಯತೆ ಕಾಣ್ತದ ನೋಡು. ಹಾ, ನಿನ್ನಲ್ಲಿ ಸ್ವಲ್ಪ ಛಾಯೆ ಕಾಣ್ತದೆ. ಛಾಯೆ. ಹಾ. ಹಾ. ಇವನಲ್ಲಿ ಛಾಯೆ ಕಾಣುವುದಿಲ್ಲ. ಅದು ವಂಶ ಪಾರಂಪರ್ಯ. ಯಾವುದು? ನಮ್ಮದು. ಛಾಯೆ. ಹೌದು. ಹೌದಾ? ಹಾ. ಹಾ. ಯಾರು ಎನ್ನುವ ಹಾಗೆ ಪ್ರಶ್ನೆ ಈಗ. ಬಂದಂತಹ ನೀವು ಯಾರು? ನಾನೇ ಶಂಕಾಸುರ. ವಾ, ಈಗ ನೀನು ಶಂಕಾಸುರನ? ಹಾ. ಆ. ದುರ್ಗಾಸುರ. ಇವ ದುರ್ಗಾಸುರ. ಇವ ದುರ್ಗಾಸುರನ? ಇವ ಬಿಡಲಾಸುರ. ಚಾಮರ. ಇವ ಎ- ಚ- ಚಾಮರ. ಚ- ಚಾಮರ. ಚಾಮರ. ಚಾಮರಾಸುರ. ಹಾ. ಹಾ, 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 ಹಾ. ಗಾಳಿ ಕಡಿಮೆ ಆದ್ರೆ ಅವಳನ್ನು ಹಿಡ್ಕೊಳ್ಬಹುದು. ಹೌದು. ಹಾ. ಬಿಡಲಾಸುರ. ಯಾವುದನ್ನು ಬಿಡಲಿಕ್ಕೆ ಬಾರದು? ಅವ ಅವ ಬಿಡಲಾಸುರ. ಅವ ಬಿಡುವುದೇ ಇಲ್ಲ, ಆಗದಿಂದ ಕೂಡ ಹಿಂದೆಯೇ ಇದ್ದಾನೆ ಅವ. ನಾಮ. ಅವ ಅವ ಯಾರು? ಚಿಪ್ಸಕ. ಎಂತದದು? ಚಿಪ್ಸುಕಾರ? ಚಿಪ್ಸುಕಾರ. ಚಿಪ್ಸುಕಾರ? ಚಿಪ್ಸುಕಾರ. ಈಗ ಖಾರ ಆಗಿದೆ ಅಂತ ಇವನಿಗೆ. ಯಾಕೆ? ಮತ್ತೆ ನೀವು ಚಿಪ್ಸು ಖಾರ. ಅದು ಖಾರದಲ್ಲಿ ಮಾಡಿದ್ರೆ ಖಾರವೇ, ಸಿಹಿಯಲ್ಲಿ ಮಾಡಿದ್ರೆ ಸಿಹಿ. ಹಾ. ಇದು ಚಿಕ್ಸುಕಾಸುರ. ಚಿಪ್ಸುಕಾಸುರ. ನೀನು ಒಂದು ನಿನ್ನ ನಾಲಗೆಯ ಸರಿ ಇಲ್ಲದೆ ಹೋಗಿ ಮತ್ತೆ ನೀನು ಹೇಳಿ ನಾಳೆಗೆ ಸರಿ ಇರ್ತಿದ್ರೆ ನಾನು ಇಲ್ಲಿ ಇರ್ತಿದ್ದೇನೆ. ಎಲ್ಲಿ ಇರ್ತಿದ್ದೆ? ಅದು ಹೌದು. ಹಾ. ಹಾ. ಮತ್ತೆ ಇನ್ಯಾರು ಬಂದಿದ್ದಾರೆ? ನಾವೆಲ್ಲ ಬಂದಿದ್ದೇವೆ. ಹಾ. ಇನ್ನು ಹೆಚ್ಚಿನಂತ ವಿಷಯಗಳು ಉಂಟು, ಹಾ. ಅದನ್ನೆಲ್ಲ ಅವ ಹೇಳ್ತಾನೆ. ಇವ ಹೇಳ್ತಾನ? ಏನು ಪುಣ್ಯಾತ್ಮ? ಅಯ್ಯೋ, ಹಾ. ಅಂಗಾಂಗಗಳನ್ನು ಕಳೆದುಕೊಂಡಂತಹ ನಾವು ಹಾ. ಇದುವರೆಗೂ ಕಾಡು ಗುಹೆ ಕಂದರಗಳಲ್ಲಿ ಅಡಗಿಕೊಂಡವರಯ್ಯ. ಹಾ. ಅವಾಗ ಒಂದು ಹೊಸದಾದ ವಾರ್ತೆಯನ್ನೇ ಕೇಳಿದೆವು. ವಾರ್ತೆ ಕೇಳಿದ್ದಾರೆ? ಇವ್ರು ಹೌದಯ್ಯ. ನೋಡಿದ್ದಾರೆ? ಸುರಲೋಕಕ್ಕೆ ಹೋದ ವಿಷಯ ಉಂಟು. ಸವಣತಾಮ್ರದಲ್ಲಿ ಮಾಳಿನಿಗೆ ಮಗನಾಗಿ ಮಹಿಷನವರು ಹುಟ್ಟಿದ್ದಾನೆ. ಹುಟ್ಟಿದಷ್ಟಲ್ಲ, ಮತ್ತೆ? ಕಾಡನ್ನು ಬಿಟ್ಟು ಕಾಡನ್ನು ಸೇರಿ ಬ್ರಹ್ಮನಿಂದ ಬೇಕಾದ ವರಗಳನ್ನು ಪಡೆದು ತಾನು ತಾನಾಗಿ ಮೆರೆತದ್ದು ನಮ್ಮ ವಾರ್ತೆಯನ್ನು ಕೇಳಿದವಯ್ಯ. ಓಹೋಯ್! ನಮ್ಮ ಕಷ್ಟದ ವಿಚಾರವನ್ನು ನಿನ್ನಲ್ಲಿ ಸ್ವಲ್ಪ ಹೇಳಿದರೆ ಏನಾದ್ರೂ ಪರಿಹಾರ ನಾವು ಹೇಳುವಂತೆ ಆಗ್ತೇವೆ. ಬಂದಿದ್ದೇವಯ್ಯ. ನೀವು ಕೇಳುವಂತರಾಗ್ಬೇಕು. ನೀನು ಹೇಳುವಂತವನಾದ್ರೆ ನಾನು ಕೇಳುವಂತವನಾಗು. ಹೌದು, ಅವ ಹೇಳಿದ ಹಾಗಾದ್ರೆ ನಾನು ಕೇಳುವಂತವನಾಗಿದ್ರೆ ನೀನು ಹೇಳುವಂತವನಾಗು. ಆಯ್ತಲ್ಲ. ಅಯ್ಯೋ, ಈಗ ಅದಲ್ಲ ವಿಚಾರ. ಈಗ ನನ್ನ ವಿಜಯವಾಣಿ ಅಲ್ಲಿವರೆಗೆ ಬಂದಿದಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಬಂದದ್ದು ಉದಯವಾಣಿಯಲ್ಲಿ. ಉದಯವಾಣಿಯಲ್ಲಿ ಮಹಿಷಾಕ್ಯ ಉದಯವಾಣಿಯಾಗಿದೆ. ಮಹಿಷಾಕ್ಯರದು ಉದಯ ಆಗಿದೆ. ಹಾ. ಜೊತೆಗೆ ಅವ ಬ್ರಹ್ಮನಿಂದ ಹೊರ ಪಡೆದಂತಹ ವಿಜಯವಾಣಿಯು ಕೂಡ ನಿಮಗೆ ಎಲ್ಲವಲ್ಲ ಅಲ್ಲಿಗೆ ವಿಚಾರ ತಿಳಿಯುದು. ಸುದ್ದಿ ತಲುಪಿದೆ ನಿಮಗೆ. ಅಲ್ಲಿ ಅಲ್ಲಿ ಸುದ್ದಿ, ಹಾ. ಆ ಕಡೆ ಸುದ್ದಿ, ಹಾ. ಈ ಕಡೆ ಬೇರೆ. ಬೇರೆ. ಹಾ. ಆಗ್ಲಿ ಆಗ್ಲಿ ಆಗ್ಲಿ. ಹಾ. ಹಾಗಾದ್ರೆ ಮುಂದಕ್ಕೆ ಹಾ. ಈಗ ನೀವು ಇಲ್ಲಿಗೆ ಬಂದದ್ದು ಸರಿ ಹಾ. ಅನ್ಯಾಯವಾಗಿದೆ ಎಂಬುದಾಗಿ ಇವ ಹೇಳುತ್ತಾ ಇದ್ದಾರೆ. ಸ್ವರ್ಗದ ಗೋಣ ಏರಬೇಕು, ಅಲ್ಲಿ ಅಧಿಕಾರವನ್ನು ಪಡೆಯಬೇಕು. ಹಾ. ಮಾತ್ರವಲ್ಲದೆ ಹಾ. ಮೋಸದಿಂದ ಇಂದ್ರನಿನ್ನಪ್ಪನನ್ನು ಕೊಳ್ಳಿಸಿದ್ದಾನೆ.
ಚಕ್ರವರ್ತಿಯರೇ, ಸ್ವರ್ಗ ಲೋಕಕ್ಕೆ ಹೋದಂತಹ ನೀವು ಅವಕಾಶ ವಂಚಿತರಾಗಿ ಬಂದದ್ದು ಮಾತ್ರವಲ್ಲದೆ ನನ್ನ ತಂದೆಯವರನ್ನು ಮೋಸದಿಂದ ಕೊಲಿಸಿದಂತವರು ಆ ದೇವತೆಗಳು ಎಂಬುದಾಗಿ ಹೇಳ್ತಾ ಇದ್ದೀರಾ? ಒಳಿತಾಯಿತು, ಒಳಿತಾಯಿತು. ಬಂದಂತಹ ನೀವು ಸೂಕ್ತವಾದಂತಹ ಸಲಹೆಯನ್ನು ನೀವು ಕೊಟ್ಟವರಿದ್ದೀರಿ. ಅದಕ್ಕೆ ಬೇಕಾದಂತಹ ಗೌರವವನ್ನು ನಾನು ಕೊಟ್ಟಿದ್ದೇನೆ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಈಗಲೇ ತಡ ಆಗಿದೆ. ಸಕಲ ಸೇನೆಯನ್ನು ಸಿದ್ಧಗೊಳಿಸಿದ್ದೇನೆ. ನಮ್ಮ ನಡೆ ನೇರವಾಗಿ ನಡೆ. ಪರಾಕ್ರಮ ಗಂಟೆ ಇರುವಂತಹ ಸ್ಥಳ ಅಮರಾವತಿಗೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಶಯ. ನಾನೇ ಸರಿ. ಅನೇಕ ವಿದೆ, ನಮ್ಮವರು ಬರಲಿ. ಶೋಣಿತಾಪುರದ ಅರಸನಂತೆ, ಮಹಿಷಾಸುರನಂತೆ, ಕೋಣನಂತೆ ನಮ್ಮ ನಾಕದ ಆಸೆಯಿಂದ ಇತ್ತ ದಾಳಿ ಮಾಡುತ್ತಿದ್ದಾನೆ. ಏನು ನಿಮ್ಮ ಅಭಿಪ್ರಾಯ?
ಅವರನ್ನು ಶ್ರೀ ಹರಿ ಆದಾಯದಿಂದ ಕೊಂದುಗೆಡಗಿದ್ದೇವೆ. ಇನ್ನು ಮುಂದೆ ಬಂದರೆ ನಾನು ಕೊಂದು ಕೊಡುತ್ತೇನೆ. ಬರಲಿ ಕೂಡಲೇ ಬೇಡ. ಸುರಪಾಲ ಚಿಂತಿಸಿದರು. ಈ ಹಿಂದಾದಷ್ಟೋ ಬಾರಿ ನಮ್ಮ ಸುರಳಕ ಸಂಪತ್ತನ್ನು ಬಯಸಿ ದಾಳಿ ಮಾಡಿದ್ದಾರೆ. ಅವರು ಶ್ರೀ ಹರಿದಯದಿಂದ ಬಂಧುಗಡೆ ಇದ್ದೇವೆ. ಇನ್ನು ಮುಂದೆ ಆ ದಾನರು ಬಂದರೆ ನಾನಿದ್ದೇನೆ. ದೇವತೆಗಳೇ, ನಿಮ್ಮ ವೀರೋಚಿತ ನುಡಿಯನ್ನು ಆಲಿಸಿ ತುಂಬಾ ಸಂತೋಷಗೊಂಡಿದ್ದೇನೆ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ನಮ್ಮ ಸುರ ಬರು ತಿಣಿಯ ಎದ್ದು ನಿಲ್ಲಲಿ. ಪಟಹ ನಿಸ್ಸಾಳ ತಮಟ ಬೇರಿಗಳ ಸಮುಟ್ಕ ನಾದ ಮೊಳಗಲಿ. ಉಗ್ರ ಗಜಗಟೆ ಗಂಠಾರವ ಹಿರಿಯ ಎದೆಯನ್ನಪ್ಪಳಿಸಲಿ. ಹಾಗೆ ನಾನು ವಜ್ರಾಯುಧಧಾರಿಯಾಗಿದ್ದೇನೆ. ನಿಮ್ಮ ಆಯುಧವನ್ನು ತೆಗೆದುಕೊಳ್ಳಿ. ನಮ್ಮ ಸೇನೆ ಮೈಸೂರನ್ನು ಸಾಗಲಿ.
ನಮ್ಮ ದೇವಳ ಕೋಡೆಲ್ಲ ಗಾರು ಹಿಡಿಸಿ ಮುಂದುವರೆದು ಬರ್ತಿರುವಲ್ಲ ಯಾಜ್ಞೆಯದು ನಿನ್ನಾಟ ನಡೆಯೋದು ಅರಿತುಕೋ. ನನ್ನನ್ನು ಸರ್ವಾಂಗದ ವ್ಯಾಪಿಸಿ ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯ ನನಗಿದೆ ಅರಿತುಕೋ. ಏನು ಸುರಪನಂಬವನೇ ನೀನು? ನಾನೇ. ಹೌದೇನು? ಬಂದಂತಹ ನೀನು ನೇರವಾಗಿ ಧುರದಲ್ಲಿ ನನ್ನಯ ಎದುರಾಗಿ ಬಂದು ನಿಂತಿದ್ದೀಯ. ನಾನೇ. ನಿನ್ನನ್ನು ದಿಟ್ಟಿಸಿ ನೋಡಿದ್ರೆ ನೀನೇ ಸುರಪ ಎಂಬುದಾಗಿ ನಾನು ಭಾವಿಸಿಕೊಂಡವನಿದ್ದೇನೆ. ಮತ್ತೆ ಹೇಗೆ ಹೇಗೆ ಬಲ್ಲೆಯ? ಹೇಗೆ? ಕೈಯಲ್ಲಿ ಹಿಡಿದಿದೆಯ ವಜ್ರಾಯುಧ ಏರಿಕೊಂಡು ಬಂದಿರುವೆ ನೀನು. ಸಹಸ್ರ ಸೊಂಡಿಲುಗಳುಳ್ಳಂತಹ ಐರಾವತ. ಸತ್ಯ. ಇದು ಸಾಕು ನಿನ್ನಯ ಪರಿಚಯಕ್ಕೆ. ಹೌದೇನೋ? ನಮ್ಮವರಿಗೆ ಅನ್ಯಾಯವನ್ನು ಮಾಡಿದೆಯೋ? ಯಾರು? ಪಟ್ಟವನ್ನು ಸಿಗಬೇಕಾದಂತಹ ನಮ್ಮವರಿಗೆ ಅನ್ಯಾಯವೆಸಗಿ ಅವರ ಅಂಗಾಂಗಗಳನ್ನೆಲ್ಲ ಹೋಗುವ ಹಾಗೆ ನೀವು ಮಾಡ್ತೀರೋ? ಅವರಿಗೆ ತಕ್ಕ ಮದ್ದದು. ಇದನ್ನು ಕೇಳುವುದಕ್ಕೆ ಬೇಕಾಗಿ ಶೋಡಿತಾಪುರದೊಡೆಯ ಮಹಿಷಾಕ್ಯ ವಿದ್ಯುನ್ಮಾಲಿಯ ಸುಕುಮಾರ ನಾನು ನಿನ್ನ ಎದುರಾಗಿ ಬಂದವಡಿದ್ದೇನೆ. ಇದೋ ಇದೋ ಇದು ಏನು? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಏನು? ಕಾಲಿಗೆ ಎರಗಿ ಪಟ್ಟವನ್ನು ಕೊಟ್ಟರೆ ಲೇಸು, ಇಲ್ಲವಾದ್ರೆ ಹಿಡಿದಂತಹ ಗದೆಯಿಂದ ಶಿರ ಉಡಿಯಾದೀತು. ನಿನ್ನ ಪೂರ್ವ ಚರಿತ್ರೆ ಏನೆಂಬುದನ್ನು ನಾನೀಗಾಗಲೇ ಬಲ್ಲೆ. ನಿನ್ನ ತಂದೆಯ ಚರಿತ್ರೆಯನ್ನು ಬಲ್ಲವ. ನಿನ್ನ ತಂದೆಯೂ ಕೂಡ ಒಂದು ಕಾಲಕ್ಕೆ ನನ್ನ ಪಟ್ಟದ ಮೇಲೆ ಆಸೆಯನ್ನಿಕ್ಕಿ ಇಲ್ಲಿಯವರೆಗಾಗಿ ಬಂದು ಈಗ ತನ್ನ ಪ್ರಾಣದ
ಅವನ ಪ್ರಾಣ ಪಕ್ಷಿಯ ಹಾರಿ ಹೋಗಿದೆ. ಹೋಯ್ ನಿನ್ನ ತಂದೆಗಾದ ಸ್ಥಿತಿ ನಿನಗೂ ಆದೀತು. ಎಚ್ಚರ, ತಂದೆಯ ಪರವಾಗಿ ಬಂದವನಾಡಿದ್ದೇನೆ. ನೋಡೋಣವ. ಏನೋ ಇವತ್ತು ಮಂಗಲ ಆಗ್ಲಿಲ್ಲ ಅಂತ ಹೇಳಿ ಸ್ವರದೊಂದಿಗೆ ಒಂದು ಅಪಸ್ವರ ಇವನ ಬಾಯಲ್ಲಿ. ಏನಾದ್ರು ಮಾತು ಆಡಿದ್ರೆ ಮಾತಿಲ್ಲ ನನ್ನದೇನು ಮುಂದೆ. ಜಯಕಾರ ಹಾಕಬೇಕು. ಮಾತಿಲ್ಲ, ಅಭಿನಯ ಮಾತ್ರ. ಅಭಿನಯ ಚತುರ ಇವ. ಶಂಕದುರ್ಗ ಕೆರೆ ಸಂತೋಷವಾಯಿತು. ಯಾಕೆ ಸ್ವರ್ಗದ ಅಧಿಕಾರ ಈ ಹೊತ್ತಿಗೆ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಎಷ್ಟು ಸಮಯ ಆಯ್ತು ಪಡೆಯಬೇಕು. ಈ ಪಟ್ಟದ ಮೇಲೆ ಕುಳಿತುಕೊಳ್ಳುವಂತಹ ಸುಖ ಏನು ಉಂಟು? ಹೌದು. ಯಾವ ಸುಖ? ಯಾವ ಸುಖ? ಮೆತ್ತಗೆ ಮೆತ್ತಗೆ ಮೆತ್ತಗೆ. ಹೇಗೆ ಹೇಗೆ? ಪಟ್ಟ ಸುಖ ಪಟ್ಟ. ಹಾಗಾದ್ರೆ ಈ ಪಟ್ಟ ನಮ್ಮ ಪಾಲಿಗೆ ಒದಗಿತೆ. ಬಂದಂತಹ ದೇವತೆಗಳೆಲ್ಲರೂ ಕೂಡ ದಿಕ್ಕು ಪಾಲಾಗಿ ಓಡಿ ಹೋಗಿದ್ದಾರೆ. ಓಡಿದಂತಹ ದಾರಿಯಲ್ಲಿ ಮತ್ತೆ ಹುಲ್ಲು ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಬೇಕು ಬೇಕಾದರೆಲ್ಲ ನೋಡಿಕೊಂಡು ನಂದನವನದ ಹುಲ್ಲು ಯಾವುದು? ನಂದನವನದಲ್ಲಿರುವ ಹುಲ್ಲು ಭೂಲೋಕದಲ್ಲ. ಭೂಲೋಕದಲ್ಲ. ಭೂಲೋಕದಾದ್ರೆ ಒಂದೆರಡು ಹಸುವನ್ನು ಕಟ್ಟಿ ಹಾಕುತ್ತಿದ್ಯಾ? ಹಾಗಲ್ಲ, ಇಲ್ಲಿಯ ವೈಭೋಗ ನೋಡಲು ಕಣ್ಣುಗಳ ಎರಡು ಸಾಲದಂತೆ. ಹಾಗಾದ್ರೆ ಇಲ್ಲಿಯ ಸ್ವರ್ಗ ಸುಖವನ್ನೆಲ್ಲ ನೀವು ಅನುಭವಿಸಬೇಕು. ಇವ ಏನೋ ಹೇಳುತ್ತಾ ಬಂದವನಿದ್ದ. ಇಲ್ಲ ಪ್ರಭು, ಏನಿಲ್ಲ, ಮಾತಿಲ್ಲ ನನ್ನದು. ಈಗ ಮಾತನಾಡಬಹುದು. ಇಲ್ಲ 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 ಇಲ್ಲ. ಅಲ್ಲ, ಬರುವಾಗ ಏನೋ ಬೇಕು. ಬರುವಾಗ ಹೇಳಿದ್ದಷ್ಟೇ. ಇಲ್ಲಿ ಬರುವಾಗ ಎಲ್ಲ ಅಧಿಕಾರ ನಮ್ಮದೇ ಅಲ್ವಾ? ಇನ್ನು ಮೇಲೆ ಎಲ್ಲವೂ ಕೂಡ ನಮ್ಮದೇ. ಬರುವಾಗ ನೀವು ಹೇಳ್ತಾರೆ ರಂಬೆ ಇದ್ದಾನೆ, ಊರ್ವಶಿ ಇದ್ದಾಳೆ ಎಂಬ ಹಾಗೆ. ಬೇಕಾ ನಿನಗೆ? ಅವನಿಗೆ ಮನೆಯಲ್ಲೇ ಇದ್ದಂತಹ ರಂಬೆ ಊರ್ವಶಿ ಸಾಕಂಬ. ನನಗೆ ಸ್ವಲ್ಪ ಇದ್ರೆ ಸಾಕು. ಅದು ಯಾವುದು? ಅದು ಸುರಪಾನ. ಅದು ಬೇಕಾ? ಹೌದು. ಅದರಲ್ಲಿ ರುಚಿ ಇಲ್ಲ ಪುಣ್ಯಾತ್ಮ. ಯಾಕೆ? ಅದು ಭೂಲೋಕದಲ್ಲಿ ಕೆಳಗೆ ಸಿಕ್ಕುವುದೇ ರುಚಿ. ನಮ್ಮದು ಇಲ್ಲಿ ಸಿಗ್ತದ? ಯಾವುದು? ನಿಮ್ಮದು. ನಮ್ಮದು. ನಿಮ್ಮದು. ನಮ್ಮದು ಉಂಟಾ ಇಲ್ಲಿ? ನಿಮ್ಮದು. ಅದು ಇಲ್ಲಿ ಸಿಗ್ಲಿಕ್ಕಿಲ್ಲ. ಇಲ್ಲ. ಮತ್ತೆ ಇಲ್ಲಿ ಒಂದೇ ರುಚಿ. ಹೌದಾ? ಬೆಳ್ಳಗಿದ್ದು. ನಮಗೆ ಮೂರರದ್ದು ಬೇಕು. ಮೂರರದ್ದು. ಅದು ಬೇಕಾದ್ರೆ ಮತ್ತೆ ನಿನಗೆ ಒದಗಿಸಿ ಕೊಡುವ ನಾವು. ಅಷ್ಟು ಮಾತ್ರವಲ್ಲ, ಸ್ವರ್ಗ ಸುಖ ಏನುಂಟು ಅದನ್ನೆಲ್ಲ ಒಂದು ಕೂಡ ಅನುಭವಿಸಿ ರಂಬೆ ಊರ್ವಶಿಯ ನಾಟ್ಯವನ್ನೇ ನೀವು ಕಣ್ಣಾರೆ ತುಂಬಿಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ವಜ್ರ ವೈಡೂರ್ಯ ಏನು ಬೇಕು ಎಲ್ಲ ಇಲ್ಲಿ ಉಂಟು. ಐರಾವತ ಉಂಟು ಮರ. ಎಷ್ಟು ಉಂಟು? ಒಂದೇ. ಎಷ್ಟು ಹೊತ್ತಿಗೆ? ಅದು ಎಷ್ಟು ಹೊತ್ತಿಗೆ? ಇಲ್ಲಿಗೆ
ಬರ್ಲಿಕ್ಕಿಲ್ಲ ಅಂತ. ಆಹಾ, ಅದು ಹೋಗುವ ದಾರಿಯೇ ಬೇರೆ. ಸ್ವಲ್ಪ ಹತ್ತ ಕಡೆಗೆ ಹೋದ್ರೆ ಇರ್ಬೋದಲ್ಲ ಸ್ವರ್ಗದಲ್ಲಿ. ಇರಬಹುದು, ಇರಬಹುದೇ. ಮತ್ತೆ ಅವ ಓಡುವಾಗ ಅದನ್ನೆಲ್ಲ ಬಿಟ್ಟು ಓಡಿ ಹೋಗಿದ್ದಾರೆ ಯಾರು, ದೇವೇಂದ್ರ. ಅಷ್ಟು ಮಾತ್ರ ಅಲ್ಲ, ಕಿವಿಗೆ ಬೇಕಾದ್ರೆ ಕೇಳಲಿಕ್ಕೆ ಆನಂದಮಯ ಗಾಯನ ಚಿತ್ರಸೇನ ಅವನುಂಟು. ಅವ ವಿಚಿತ್ರ ವಿಚಿತ್ರ ಗಾಯನ ಹಾಡ್ತಾನೆ. ಮತ್ತೆ ಅವನ ಗಾಯನವನ್ನು ಕೇಳಬೇಕು ಒಮ್ಮೆ ನೀವು. ಹೌದು, ಮನ ಸೋಲದವರು ಕೂಡ ಸೋತಾರೆ. ಯಾರು? ಸೂರ್ಯ ಚಂದ್ರಾದಿಗಳು ಎಚ್ಚರ, ಕಟ್ಟೆಚ್ಚರ. ಇನ್ನು ಮುಂದಕ್ಕೆ ನಾವು ಹೇಳುವಾಗಲೇ ಉದಯಿಸಬೇಕು, ನಾವು ಹೇಳುವಾಗ ಅಸ್ತಮಿಸಬೇಕು. ಎಲ್ಲವೂ ಕೂಡ ಇನ್ನು ಮಹಿಷಾಪ್ಯನ ಅಪ್ಪಣೆ. ಎಲ್ಲರೂ ಸಿಹಿ ಹಂಚುತ್ತಾ ಇದ್ದಾರೆ. ವಿಜಯ ಘೋಷ, ವಿಜಯ ಘೋಷಕ್ಕೆ ಸಿಹಿ ಹಂಚಿಸುತ್ತಾರೆ. ಹೌದಾ? ಜಯ ಘೋಷ ಕುಡಿಯುವುದಕ್ಕೆ ಇದು ಜಯ ನಗರ ನಮ್ಮದು. ಹೌದು. ಮತ್ತೆ ಆ ಶೇಖರನೇ ಓಡಿ ಹೋಗಿದ್ದಾನೆ ಹೆದರಿ. ಹೌದು. ಮತ್ತೆ ಇರಲಿ, ಸಂತೋಷವಾಯಿತು. ಇನ್ನು ಮುಂದಕ್ಕೆ ಇಲ್ಲಿ ಅಧಿಕಾರ ನಮ್ಮ ಪಾಲಿಗೆ ಆದರೂ ಕೂಡ ಇಲ್ಲಿಯ ವಿಚಾರವನ್ನು ಗೆದ್ದಂತಹ ವಿಚಾರವನ್ನು ನನ್ನ ತಾಯಿಗೆ ತಿಳಿಸಬೇಕು. ಅದಕ್ಕೆ ಬೇಕಾಗಿ ಇಲ್ಲಿ ನಿಂತರೆ ಒಳಿತ. ಆಹಾ, ಸಾಕು ಸಾಕಾಯ್ತು. ಇಲ್ಲಿ ನೋಡಿದ್ದನ್ನೇ ನೋಡುವುದು, ಕೇಳಿದ್ದನ್ನೇ ಕೇಳುವುದು ಬಹಳಷ್ಟು ಬೇಸರ ಆಗ್ತದೆ. ಆದ್ರೆ ಈ ವಿಜಯವಾಣಿಯನ್ನು ಮೊದಲಾಗಿ ಎತ್ತಿಸಬೇಕಾದ್ದು ಯಾರಿಗೆ? ನನಗೊಮ್ಮೆ ನಾಡಿಗೆ ತಲುಪಿದ್ರೆ ಸಾಕು. ನಿನಗೆ ಅದು ಹಾಗೆ ಇಲ್ಲಿಗೆ ಬಂದ ಮೇಲೆ ಮತ್ತೆ ಯಾವಾಗ ನೀನು ಅಲ್ಲಿಗೆ ತಲುಪುತ್ತಿ ಎಂಬುದೇ ನಿನ್ನ ತಲೆಯಲ್ಲಿ. ಒಮ್ಮೆ ಹೋದ್ರೆ ಸಾಕು ಎಂಬ ಹಾಗೆ. ಅಷ್ಟು ಬೇಗ ನಿನ್ನನ್ನು ಬಿಡ್ಲಿಕ್ಕೆ ಆಗುತ್ತದ? ಆಹಾ, ಬಿಡ್ಲಿಕ್ಕೆ ಆಗುದಿಲ್ಲ. ನಿನ್ನಲ್ಲಿರುವಂತಹ ಏನು ಸಾಮರ್ಥ್ಯ ಉಂಟು ಅದೆಲ್ಲ ಹೊರಗೆ ತೆಗೆದೇ ಇಲ್ಲಿಂದ ಕಳಿಸು. ಹಾಗೆ ಶೋಣಿತಾಪುರದೆಡೆಗೆ ಈ ವಿಚಾರವನ್ನು ಅರುಹುದಕ್ಕೆ ಬೇಕಾಗಿ ವಯಸ್ಸರು ಕೇಳಿ ದುರುಳರಿ ಪರಿಯಲ್ಲಿ ಮೆರೆಯುತ್ತಲಿರಲಿ ನಾಟದಲ್ಲಿ ಸುರರದ ನುಡಗುಂದು ಪುರುಗೂತನಾಚಣ ಸರಿಸುತ್ತ ಗಿರಿಕಾನನದಲ್ಲಿ ಈ ನಿಮ್ಮ ಸುರಪಾಲನೆಗೆ ಬಂದಂತಹ ಈ ದುಸ್ಥಿತಿಯನ್ನು ಕಂಡಿರೆ ಆ ದುರುಳ ಮಹಿಷ ಕೊನೆಗೂ ನನ್ನ ಪಟ್ಟವನ್ನು ನನ್ನಿಂದ ಕಿತ್ತುಕೊಂಡ. ನಾಲ್ಕು ಲೋಕದಲ್ಲಿ ಮೆರೆದಾಡುತ್ತಾ ಇದ್ದಾನೆ. ಅವನಿಂದ ನಾವು ಇಲ್ಲಿಯವರೆಗೆ ಈ ಕಾಡನ್ನು ಸೇರಿದ್ದೇವೆ. ಏನು ಮಾಡೋಣ? ನಮ್ಮ ಈ ಪರಿಭವವನ್ನು ಯಾರಲ್ಲಿ ಹೇಳೋಣ? ಇದ್ದಾನಲ್ಲ ವಿಧಾತ, ಅತ್ತ ಸಾಗೋಣ. ವಾಣಿನಾಥ ಅವಧರಿತು ನಿ ಕಮಲ ಸದಾತ ಅವಧರಿತು ನಿ ಕಮಲ ಸದಾತ ದುರುಳರಟ್ಟೊಳಿಯವನು ಕೊರೆಯುವುದಿಂದೇನು ಕರೆಗೆತು ಬರುವಳು ಹರನು ಬಂದನು ಕೊರೆಯಬೇಕೆಲೆ ವಾಣಿನಾಥ ಒದಗಿದಂತಹ ಪರಿಭವವನ್ನು ಈಗಾಗಲೇ ನೀನು ತಿಳಿದವನಿದ್ದೀಯ. ದುರುಳ ಮಹಿಷಾಸುರ ನನ್ನ ನಾಕದ ಪೀಠವನ್ನು ತೆಗೆದುಕೊಂಡಿದ್ದಾನೆ. ಪೀಠ ಏರಿದ್ದಾಗಿದೆ. ನಾವು ಈಗ ಅವನಿಂದ ಕಣ್ತಪ್ಪಿಸಿಕೊಂಡು ಗಿರಿ ಕಾನನದಲ್ಲಿ ಅಡಗಿ ಕೂತು ಈಗ ನಿನ್ನ ಬಳಿ ಬಂದಿದ್ದೇವಯ್ಯ. ಈಗ ಅವನಿಗೆ ವರವಿತ್ತವನು ನೀನಲ್ಲವೇ? ನೀನೇ ನಮಗೆ ಒಂದು ದಾರಿ ತೋರಿಸುವೆ. ಅರಿತೆನ ದುರುಳರ ಪಾದೆಯ ಮೊರೆಯುವುದಾತೆನಲ್ಲೇ ಮರೆಯುವುದವನು ವರದೈ
ಒಂದು ದಾರಿಯನ್ನು ಸೂಚಿಸುತ್ತೇನೆ. ಏನು? ನಾನು ಕೊಟ್ಟಂತಹ ವರವನ್ನು ಉಳಿಸಿ ದುಷ್ಟರ ನಾಶ ಮಾಡುವ ನಾರಾಯಣ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಮಾಧವನಲ್ಲಿಗೆ ಹೋಗೋಣ. ಅತ್ತ ಸಾಗೋಣ, ಅತ್ತ ಸಾಗೋಣ. ಕುಳಿತವರು ತಿಳಿಯೊಳದಾಗಿ ಕಳ್ಳನ ವಧಿಸುವ ಯತ್ನ ಯೋಚಿಸುತ್ತಲಿರಲಿತ ನಳಿನ ಭವಸುರರ ನೊಡಗೊಡು ನಡೆದಾದ ವೈಕುಂಠನ ಕಾಣದಿರಲು. ದೇವೇಂದ್ರ, ವೈಕುಂಠಕ್ಕೆ ಹೋದಾಗ ನಾರಾಯಣ ಅಲ್ಲಿಲ್ಲ, ಕಾಣುತ್ತಿಲ್ಲ. ಮುಂದೆ ಬಂದು ಕೈಲಾಸಕ್ಕೆ ಹೋದಾಗ ಪರಶಿವ ಅಲ್ಲಿಲ್ಲ. ಅವರಿಬ್ಬರು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ದುಷ್ಟನಂತಹ ಮೈಸೂರ ವಧೆಗೆ ಆಲೋಚಿಸ್ತಾ ಇದ್ದಾರಂತೆ. ಹೌದೇ? ನಾವೆಲ್ಲರೂ ಒಟ್ಟಾಗಿ ಅಲ್ಲಿಗೆ ಹೋಗೋಣ. ಅತ್ತ ಸಾಗೋಣ. ಹರಿಗರರ ಪದಕ್ಕೆ ರಗಿ ಸಕಲರು, ಹರಿಗರರ ಪದಕ್ಕೆ ರಗಿ ಸಕಲರು, ದುರುಳ ಮಗಿಸಾತುರನು ಪಟಳದೆ ಪರದರಿಸುತ್ತಿಗೆ ನೀವೇ ಪೊರೆಯುವುದೆನೋ. ಜಯ ಜಯ ವರ್ತಮಾನ ಕಾಲದಲ್ಲಿ ಮಾಲಿನಿ ಸುಕುಮಾರನದಂತಹ ಮಹಿಷಾಖ್ಯರು ನನ್ನಿಂದಲೇ ವರವನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ಉಪಟಳವನ್ನು ತಡೆಯಲಾರದೆ ನಾವೆಲ್ಲ ಕಂಗೆಟ್ಟು ಹೋಗಿದ್ದೇವೆ. ನಮ್ಮನ್ನು ನೀವೇ ಬರೆಯಬೇಕು. ದುಷ್ಟ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವಂತಹ ಆತ್ಮ ತೇಜಸ್ಸನ್ನು ಹೊರಗಡೆ ಇದ್ದೇನೆ. ದುಷ್ಟ ಮಹಿಷಕ್ಕಾಗಿ ನನ್ನ ದೇಹದಲ್ಲಿ ಆಳಕವಾದ ತೇಜಸ್ಸನ್ನು ಹೊರಗೆ ಚೆಲ್ಲಿಸುತ್ತೇನೆ. ಇಂದ್ರಾದಿ ಸುಮನಂದರೆ ದುಷ್ಟನಂತಹ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗೆ ಇದ್ದೇನೆಂತೆ. ಮುಕ್ಕೋಟಿ ದೇವತೆಗಳು ನಮ್ಮಲ್ಲಿ ಅಡಕವಾದ ದಿವ್ಯ ತೇಜಸ್ಸನ್ನೇ ಹೊರಗಡೆಗಿದ್ದೇವೆ. ಅದು ಜಯ ಜಯ. ಮೂರು ಮೂರ್ತಿಗಳ ಮುಖದಿಂದ ಪೊರಟಿಗ ತೇಜ, ಚಾರು ದಿಕ್ಪಾಲಕರ ತೇಜ ಮುಂದಾಗುತ್ತಲೇ ನಾರಿಯಾಕೃತಿ ತಳೆದು ಧರೆಗಿಳಿ ಸುರರು ಜಯ ಜಯವೆಂದು ನುತಿಗೈದರು. ಜಯ
ಪಾವನ ಚರಿತೆಯ ನೀರೇ ಕಾವುದು ಕರುಣದಿ ನಮ್ಮನುಮಾತೆ ಭಾವಶಕ್ತಿಯೊಳಿದು ಪದವತಾಯೇ ನಾವು ಮರೆಗೂಡೆವು ಕರುಣೀರ ಭಯವ ಜಯ ಜಯ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ 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 ಜಯ. ತಾಳಿ ಧೈರ್ಯವ ದುರಪ ಮುಖ್ಯರು ಬೇಳಬಾರದೆ ಬೈದೆ ಗಂಟ ಕೇಳಿಕೋಮೆ ಬ್ರಹ್ಮ ಇಚ್ಛಾಶಕ್ತಿ ಸಂಯುಕ್ತಳೆ ನಾರಾಯಣ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರೇ ಹೇಳಿರಿ ಎದ್ದೇಳಿರಿ ಸದ್ಧೈರ್ಯ ತಾಳಿರಿ ಮಕ್ಕಳೇ. ನಿರಾಕಾರಳು ನಿರಾಮಯಳು ಆಗಿದ್ದಂತಹ ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಪ್ರತ್ಯಕ್ಷೀಕರಿಸಿಕೊಂಡಿರಲ್ಲ. ಏನು ಕಷ್ಟ ಬಂತೆಂದು ಹೇಳಿ ಹೇಳಿ ಮಕ್ಕಳೇ. ಮಾತೆರಾಲಿದು ಖಳಮಗಿಟ್ಟನು ವಿಧಾತ ಇತ್ತಿಗ ಬರಬರದಿ ಮಾತೆರಾಲಿದು ಖಳಮಗಿಟ್ಟ ವಿಧಾತ ಇತ್ತಿಗ ಬರಬಲದಿಗೆ ಸುರವ್ರಾತವೆಲ್ಲವ ದೆಸೆಗಿಡಿಸಿ ನಿರ್ಭೀತಿಗೀರ ಮಾತೆ ಜಗಜ್ಜನನಿ ನಮ್ಮದಂತ ಪರಿಭವವನ್ನು ಪರಾಭವವನ್ನು ಏನೆಂದು ಹೇಳಿಕೊಳ್ಳಲಿ ತಾಯಿ. ಹೇಳದ ನಿರ್ವಾಹವೆಲ್ಲವಮ್ಮ. ಮಾಲಿನಿಯ ಸಂಜಾತನ ಅಂತ ಮಹಿಷಾಸುರನು ಇಳೆಯಲ್ಲಿ ಕೊಬ್ಬಿ ಮೆರೆದಾಡುತ್ತಾ ಇದ್ದಾನೆ. ಗೋ ಭೂ ಬ್ರಾಹ್ಮಣರಿಗೆ ಹಿಂಸೆಯನ್ನು ನೀಡುತ್ತಾ ಇದ್ದಾನೆ. ತ್ರೈಲೋಕವನ್ನು ತನ್ನ ಅಂಕಿತದಲ್ಲಿ ಇಟ್ಟು ಮೆರೆದಾಡುವಂತಹ ಆ ಮಹಿಷನು ಆ ಹಟ್ಟುಳಿಗೆ ಕಾರಣ ಇಷ್ಟೇ ತಾಯಿ. ವಿಧಿಯ ವರಬಲವಾಗಿದೆ. ಪಂಚಮಹಾಪಾತಕಗಳನ್ನು ಎಸಗುವಂತಹ ಮಹಿಷಾಸುರನನ್ನು ಸುರರನ್ನು ಸೋಲಿಸಿ ಮೆರವದಿಂದಲೇ ಮೆರವನೆ ಕಳನಾಗದೆ ಮಹಿಷಾಕ್ಯನು ಬರಬರದಿಂದ ಕೊಬ್ಬಿ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆಯೇ. ಆತನಿಂದಲಾಗಿ ನಿಮ್ಮ ಪಾಲಿಗೆ ಕಷ್ಟ ಬದುಕಿ ಬಂತೆ. ಮರುಗದಿರಿ ಮಕ್ಕಳೇ. ಇರಿದ ಸಮಯದಲ್ಲಿ ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಪಾಲಿಗೆ ಸೌಖ್ಯವನ್ನು ಒದಗಿಸುತ್ತೇನೆ. ಆತನಿಗೆ ಸಹಚರರಿದ್ದಾರೆ. ಶಂಕಿಸದೆ ತರದಿಲ್ಲ ಪುರವೆಲ್ಲ ಕಿಂಕರರು ಹೇಮಾದಿ ಕೇವಲ ಮಹಿಷಿಯೊಬ್ಬನೇ ಅಲ್ಲ, ಜೊತೆಯಲ್ಲಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಮೊದಲಾದಂತಹ ದೈತ್ಯವೃಂದವು ಸೇರಿಕೊಂಡಿದೆಯೇ. ಇರಿದ ಸಮಯದಲ್ಲಿ ಅವರನ್ನು ಸಂಹರಿಸುವ ಮುಖೇನ ನಿಮ್ಮ ಪಾಲಿಗೆ ಒದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ ಮಕ್ಕಳೇ. ಜಯ ಜಯ ಜನರು ಜಯ ಜಯವೇ ಸಕಲರು ಮಣಿಯಲಾಗಿಗೆ ಏನನು ಜಯ 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 ಜನರು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ
ಭೂಷಣ ವಸನವನರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಎನಲು ಜಯ 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 ಎನಲು ಸಕಲರು ಹರ ಬ್ರಹ್ಮ ಇಂದ್ರಾದಿ ಸುಮನಸರೆ ಅಭೇದ ವಾಕ್ಯವನ್ನಿತ್ತಂತಹ ಮಹಾಮಾತೆಯು ದುಷ್ಟ ಮಹಿಷಾಸುರನ ವಧೆಗೆ ಹೊರಟು ನಿಂತಹ ಈ ವೇಳೆಯಲ್ಲಿ ದಿಗಂಬರಿಯಾಗಿ ಹೋಗಬಾರದು ಎನ್ನುವಂತಹ ತಿಳಿದ ಮಯ ವಿಶ್ವಕರ್ಮರೇ ಸಕಲ ವಸನ ಭೂಷಣಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ದೇವತಾ ನಾರಿಯರೇ ಬಂದು ಶೃಂಗರಿಸಿದ್ದಾರೆ. ಆದರೆ ನಮ್ಮಿಂದ ಏನಾದರೂ ಸೇವೆಯಾಗಬೇಕಲ್ವೇ? ಅದಕ್ಕಾಗಿ ಜನಾಭನು ಕರದ ಚಕ್ರವಾಗ ಜಗಜ್ಜನನಿ ನನ್ನದಾದ ಈ ಶ್ರೀ ಚಕ್ರವನ್ನು ತೃಣಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತು ಇಂದ್ರಾದಿ ಸುಮನಸರು ತರತರದ ಶಕ್ತಿಯಾಯುಧವನಿತು ಸಕಲ ರೂಪದ ಕೆರಗೆ ಜಯ 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 ನಾವೇನು ನಮ್ಮದಂತಹ ಸೇವೆಯು ಮಹಾಮಾತೆಯು ಸ್ವೀಕರಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ನಮ್ಮಲ್ಲಿದ್ದಂತಹ ಕೈದುಗಳೆಲ್ಲವನ್ನು ಸಮರ್ಪಿಸಿದ್ದಾಗಿದೆ. ಹಾಗೆಂದು ಸ್ವೀಕರಿಸಿದ್ದಾಳೆ ಮಹಾಮಾತೆ. ಹೀಗೆ ಕಾಲ್ನಡಿಗೆಯಿಂದ ಹೋಗುವುದೇ ಸರಿಯಲ್ಲ. ಹಾಗೆಂದು ಈ ವಿಚಾರವನ್ನು ತಿಳಿದಂತಹ ಪರ್ವತರಾಜನೇ ವಾಹನವಾಗಿ ಬರ್ತೇನೆ ಎನ್ನುವ ಹಾಗೆ ವಾಗ್ದಾನ ಮಾಡಿದವನಿದ್ದಾನೆ. ಬರ್ಬೇಕಿತ್ತಲ್ಲ. ಸೇವೆಯಿಂದ ಸಂತುಷ್ಟನಾಗಿದ್ದೇನೆ. ನೀವು ಕೊಟ್ಟಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ದುಷ್ಟ ಮಹಿಷನ ವಧೆಗಾಗಿ ಇದೋ ಸಿಂಹವಾಹಿನಿಯಾಗುತ್ತೇನೆ. ಇದೋ ಸಿಂಹವಾಹಿನಿಯಾಗುತ್ತೇನೆ. ಇದೋ ಸಿಂಹವಾಹಿನಿಯಾಗುತ್ತೇನೆ.
ಹರಾದಿ ಏನೋ ಸರಿ ಅವನು ಕಾಣ್ತಾ ಇದ್ದೇನೆ. ಪರಿಪರಿಯ ಉತ್ಪಾದಗಳು ಒಂದೊಂದಾಗಿ ನನ್ನ ಜೀವನದಲ್ಲಿ ಕಾಣಿಸ್ತಾ ಇದೆ. ಬೆಂಕಿಯ ಮಳೆ ಹರಿಯುತ್ತಾ ಉಂಟು, ರಕ್ತದ ಓಕುಳಿ ಇನ್ನೊಂದು ಕಡೆ ಹರಿಯುತ್ತಾ ಇದೆ. ಹಾಗಾದ್ರೆ ಏನು 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 ನರಿ ನಾಯಿಗಳು ಗಿಳಿಡುತ್ತಾ ಇದೆ. ವಿಚಾರ ಅಂತೆ ಹೊಂದಿದ್ದಾಳೆ ನಾರಿಯವರುಗಳು, ಅಷ್ಟು ಭುಜದಿಂದ ಕಂಗೊಳಿಸುತ್ತಾ ಇದ್ದಾಳಂತೆ. ಕೇಸರಿಯನ್ನು ಏರಿಕೊಂಡು ಶೋಣಿತ ಪರದರಿಗೆ ಬಂದಿದ್ದಾಳೆ. ಬರುವಂತಹ ದಾರಿಯಲ್ಲಿ ಶಂಕದುರ್ಗಾತಿರನ್ನೆಲ್ಲ ತಾರಿದು ಮುಂದರಿದು ಬರುತ್ತಾ ಇದ್ದಾಳೆ. ಹಾಗಾದ್ರೆ ಆಕೆಯನ್ನು ಎದುರಿಸೋದಕ್ಕೆ ಬೇಕಾಗಿ ಮುಂದಾಡಿ ಇಡುತ್ತಾಳಂತೆ. ಮುಂದಡಿ ಇಟ್ಟರೆ ಎಚ್ಚರ. ಹೋದರೆ ಅಷ್ಟ ಭುಜಗಳಿಂದ ಕಂಗೊಳಿಸುತ್ತಾ ಇದ್ದಿ. ತಟ್ಟನೆ ಕೇಸರಿಯನ್ನು ಏರಿಕೊಂಡು ನಮ್ಮವರಾದಂತಹ ಶಂಕದುರ್ಗಾಚಾರ್ಯರಲ್ಲ ತರೆದು ಮುಂದುವರಿದು ಶೋಣಿತಾಪುರದ ಒಳಗೆ ಸುಳಿದ್ದೀಯ. ಹೌದೇನೆ? ಬಂದಂತಹ ನೀನು ಯಾರು ಏನು ಎಂಬುದನ್ನು ನಾನರಿಯೆ. ಪೂರ್ವ ದ್ವೇಷದ ಹಿನ್ನೆಲೆ ಏನಾದರೂ ಇದ್ದರೂ ಕೂಡ ಅದನ್ನು ನೀನು ಒದರಬೇಕು. ಎಲ್ಲ ನಾರಿಯೇ, ದಿಟ್ಟಿಸಿ ನೋಡುವಂತಹ ನಿನ್ನ ಕಣ್ಣುಗಳನ್ನು ಕಿತ್ತು ತೆಗೆದೇನು. ಎಚ್ಚರ, ಕಟ್ಟೆಚ್ಚರ.
ಏರಿ ಹೋಯಿತೆ ದೇವಲೋಕಕ್ಕೆ ಮುತ್ತಿಗೆ ಏನು ಹಾಕಿದೆಯಾ ದೇವತೆಗಳೆಲ್ಲ ಬಗ್ಗು ಮಾಡಿದೆಯಾ ಬರುತ್ತಂತಹ ಸದೆ ಬಡಿಯುವುದಕ್ಕಾಗಿ ನಿನ್ನ ಮುಂಭಾಗದಲ್ಲಿ ಬಂದು ನಿಂತಿದ್ದಾಳೆ ಹೆಣ್ಣು. ಒಂದು ಹೆಜ್ಜೆ ಮುಂದಿಟ್ಟರೆ ಜತನ ಹೌದೇನೆ? ಸುರರನ್ನು ಪಡೆಯುವುದಕ್ಕೆ ಬೇಕಾಗಿ ಸಿಂಹ ವಾಹಿನಿಯಾಗಿ ನನ್ನ ಎದುರಾಗಿ ಬಂದಿದ್ದೀಯ. ಇದೋ ನಿನ್ನ ಕಣ್ಣ ಮುಂಭಾಗದಲ್ಲಿ ಇಂಥವನು ಸಾಮಾನ್ಯದವನೆಂದು ಭಾವಿಸಿಕೊಂಡಿದ್ದೀಯ. 3 ಲೋಕಗಳನ್ನು ಜಯಿಸಿದಂತಹ ಮಹಿಷಾಖ್ಯನಿದ್ದಾನೆ. ಹಾಗಾಗಿ ಒಳ್ಳೆಯ ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ನೀನು ಈಗ ಬಂದಂತಹ ವಿಚಾರವನ್ನು ಬಿಟ್ಟು ಶೋಣಿತಾಪುರದ ಸಿಂಹಾಸನವನ್ನು ಏರುವಂತಹ ಸಂದರ್ಭಕ್ಕೆ ಬಾ ನನ್ನ ವಾಮ ಹೆಣ್ಣು ಒಲಿದರೆ ನಾರಿಯಾಗಿರ್ತಾಳೆ, ಹೆಮ್ಮಾರಿಯಾಗಿ ಬಿಡ್ತಾಳೆ. ನಿನ್ನ ಪಾಲಿನ ಭಾರಿ ಸ್ವರೂಪಿಯಾಗಿ ಬಂದವರು ಈ ಹೆಣ್ಣು ಅನ್ನೋದು ನೆನಪಿರಲಿ. ಈ ಮಾರಿಗೆ ಬಲಿ ಯಾವುದು ಗೊತ್ತುಂಟಾ? ಈ ಕೊಪ್ಪಿದ ಕೋಣ.
ಜಯ ಜಯ ಮಂಗಳ ಚಂದಿರ ಮುಖಿಗೆ ಜಯ ಮಂಗಳ ದೇವತೆಗೆ ಜಯ 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 ಸುರಪಾಪಯನಿನಗಿಲ್ಲ ಮುದಗೆ ಹರುಷದಲ್ಲಿ ನಾಗವನು ಪಾಲಿಸು ಹರುಷದಲ್ಲಿ ನಾಗವನು ಪಾಲಿಸು ಮರಗದಿನ್ನಯ ಕರಣವನು ನಿರತ ಮನದಿಗೆ ಸುರಪಾ ಹೋರಾಡುತ್ತಾ 9 ದಿವಸಗಳ ಕಾಲ ಕಳೆದು ಹೋಯಿತು. ನವರಾತ್ರಿ ಎನ್ನುವೆಲ್ಲೂ ಇದನ್ನು ಕೊಂಡಾಡುವ ಹಾಗಾಗಲಿ. 10ನೆಯ ದಿವಸ ಇಂದು ನಮ್ಮ ಪಾಲಿಗೆ ವಿಜಯವ ಪ್ರಾಪ್ತವಾಯಿತು. ವಿಜಯದಶಮಿ ಎನ್ನುವೆಲ್ಲೂ ಇದನ್ನು ಕೊಂಡಾಡುವ ಹಾಗಾಗಲಿ. ನಿನ್ನ ಪಾಲಿಗೆ ಒದಗಿ ಬಂದಂತಹ ಕಷ್ಟವೂ ದೂರವಾಯಿತಲ್ಲ. ನಾಕವನ್ನು ಸೇರಿಕೊಂಡು ಸಂತೋಷದಿಂದ ಆಳ್ವಿಕೆಯನ್ನು ಮಾಡು. ಮತ್ತೆ ಕಷ್ಟ ಬಂದರೆ ಮುಂದೆ ಎಲ್ಲಿಯಾದ್ರೂ ಕಷ್ಟ ಒದಗಿ ಬಂತು ಅಂತಾದ್ರೆ ಕುತಹಿನಗಿರಿಗೆ ಬನ್ನಿ. ಕದಂಬಾವನದಲ್ಲಿ ನಿಂತು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ ಮಕ್ಕಳೇ. ಶೋಣಿತ ಮತ್ತರವನ ಶುಭದಾನವನ ಅಧಿಕ ವಿಭಾವದಲ್ಲಿ
ಸಿಂಹಾಸನದಿಂದ ಕೇಳಿದ್ದೇವೆ. ನಾನೇ ಸರಿ ಸ್ವಾಮಿ, ನಾನೇ ಸರಿ. ಅಷ್ಟು ಬಂದ ವಿಚಾರ ಕವಿನೇ ಕವಿನೇ ಜೋಡಿದ ಜನಮದಾಲಿ ನೀನೇ ಕಾಪಾಡು ಸ್ವಾಮಿ, ನೀನೇ ಕಾಪಾಡು. ಕಶ್ಯಪ ಬ್ರಹ್ಮರು 13 ಮಂದಿ ಮಡದಿಯರಲ್ಲಿ ಓರ್ವೆ ಆದಂತಹ ದಿತಿ ಮಾತೆಯ ಗರ್ಭಾಂಬುದಿಯಲ್ಲಿ ಸಂಚರಿಸಿಕೊಂಡು ಆ ಮೂಲಕವಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವರು ನಾವಿರುವರು. ಶುಂಭ ನಿಶುಂಭ ಎಂಬುದಾಗಿ ನಮ್ಮಿರುವ ನಾಮಧೇಯ. ನಾನೇ ಶುಂಭ, ತಮ್ಮನಾದ ನಿಶುಂಭ ನನ್ನದಾದಂತಹ ರಾಜಕೀಯ ವಿಚಾರದಲ್ಲಿ ನನಗೆ ಸಹಾಯಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಸಣ್ಣ ಪ್ರಾಯದಲ್ಲಿಯೇ ಕುಲಗುರುಗಳಾದ ಶುಕ್ರಾಚಾರ್ಯರಲ್ಲಿ ಬೇಕಾದಂತ ಶಾಸ್ತ್ರ ವಿದ್ಯೆಗಳನ್ನು ಕರಗತ ಮಾಡಿಕೊಂಡೆವು. ಆಮೇಲೆ ಪ್ರಾಯವಾಗುತ್ತ ನನಗೆ ಕುಲಗುರುಗಳ ನಿರ್ದೇಶನದಂತೆ ತಾಯಿಯ ಆಸೆಯಂತೆ ಈ ಶೋಣಿತಾಪುರದ ಅಧಿಕಾರವನ್ನು ವಹಿಸಿಕೊಟ್ರು ಸ್ವಾಮಿ. ಏನು ಮಾಡೋಣ ಹೇಳಿ, ನಮ್ಮ ತಾಯಿಯ ಆಸೆಯೊಂದಿದೆ. ಹೇಗಾದರೂ ಈ ನಮ್ಮ ಹೆಸರನ್ನು ಉಳಿಸಬೇಕು. ಪೂರ್ವಜರು ಮಾಡಿದಂತ ಈ ಶೋಣಿತಾಪುರದ ಅಧಿಕಾರವನ್ನು ನಿರಾಯಾಸವಾಗಿ ಕೊಂಡೋಗಿ ಪ್ರಜೆಗಳೆಲ್ಲರನ್ನೂ ಕೂಡ ಒಳ್ಳೆಯ ರೀತಿಯಿಂದ ಪರಿಪಾಲಿಸಬೇಕೆಂಬುದಾಗಿ ತಾಯಿಗೆ ಮಾತನ್ನು ಕೊಟ್ಟಿದ್ದೇವೆ ನಾವು. ಆದರೆ ಇಷ್ಟೆಲ್ಲ ಇದ್ದರೆ ಸಾಲದೆಂಬುದು ನಾನು ಮಾಡಿದ್ದೇನೆ ಗೊತ್ತೇ. ಬೆಳೆಸಬೇಕೆಂದ್ರೆ ನಮ್ಮಲ್ಲಿ ಜನಬಲವಿದೆ, ಧನಬಲವಿದೆ, ಎಲ್ಲವೂ ಇದ್ರೂ ಕೂಡ ದೈವ ಬಲ ಬೇಕು ಎಂಬುದನ್ನು ಮನಗಂಡಂತ ನಾವು ಮಾಡಿದ್ದೇನು ಗೊತ್ತೇ? ನೇರವಾಗಿ ಅರಣ್ಯವನ್ನು ಪ್ರವೇಶ ಮಾಡಿದೆ. ಹಿರಣ್ಯ ಗರ್ಭನನ್ನು ಶರಣ್ಯ ಭಾವದಿಂದ ಅನನ್ಯ ಭಕ್ತಿಯಿಂದ ಮೆಚ್ಚಿಸಿದೆ. ಅಭೇದ್ಯವಾದ ವರಬಲ ಸುರ ನರ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಯಾರಿಂದಲೂ ಮರಣ ಬರಬಾರದು. ಅಷ್ಟು ಮಾತ್ರವಲ್ಲ, ತ್ರಿಮೂರ್ತಿಗಳಿಂದಲೂ ಕೂಡ ಮರಣವೇ ಬರಬಾರದು ಅಂತ ಕೇಳಿಕೊಂಡೆ, ಅದಕ್ಕೂ ಒಪ್ಪಿಕೊಂಡ. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಸಂಜೋದರಿಂದ ಮರಣ ಬರಬಾರದು ಎನ್ನುವಂತ ಅಭೇದ್ಯವಾದ ವರವನ್ನು ಪಡೆದುಕೊಂಡೆ. ಸಂತೋಷ ವಿಚಾರವನ್ನು ನಮ್ಮವರಿಗೂ ತಿಳಿಸಿದೆ. ಎಲ್ಲರೂ ಸಂತೋಷಗೊಂಡ್ರು. ಅಲ್ಲಿಗೆ ನಮ್ಮ ವಿಜಯ ಪರ್ಯಟನೆ ಆರಂಭವಾಯಿತು. ಭೂಲೋಕದಲ್ಲಿರುವಂತಹ ಸಕಲ ನನ್ನದಾದ ಅಧಿಕಾರ ಮುದ್ರೆಯನ್ನು ಒತ್ತಿದೆ. ಪಾತಾಳದಲ್ಲಿ ಹುಸುಗುಟ್ಟಿರುವಂತ ಮೃಗಾದಿಗಳನ್ನೇ ಮೆಟ್ಟಿದೆ ನನ್ನದಾದ ಅಧಿಕಾರ ಮುದ್ರೆ. ಆದರೆ ಒಂದು ಲೋಕ ಉಳಿದಿದೆ, ಅದು ಸ್ವರ್ಗಲೋಕ. ನನ್ನ ತಾಯಿಯ ಕನಸುವುದೇ ಒಂದಲ್ಲ ಒಂದು ದಿನ ಸ್ವರ್ಗದ ಅಧಿಕಾರವನ್ನು ಏರಬೇಕು ಮಗನೇ ಎಂಬುದಾಗಿ. ಇನ್ನು ತಡ ಮಾಡುವುದಲ್ಲ, ಸೇನಾ ಸಮೇತನಾಗಿ ನಡೀತೇನೆ.
ಏರುವುದಕ್ಕೆ ಐರಾವತ ಮತ್ತು ಮಧ್ಯದಲ್ಲಿ ಇದಿರೋದವ ಇಂದ್ರ. ಲೇಸಾಯಿತು ಏನು ನಿನ್ನ ನಿರೀಕ್ಷೆಯಲ್ಲೇ ಇದ್ದವನು ನಾನು. ಹೌದೇ ಇಂದ್ರ, ಏನು ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಸ್ವರ್ಗದ ಅಧಿಕಾರವನ್ನು ಬಿಟ್ಟು ಕಾಲಿಗೆ ಎರಗಿದ್ರೆ ಬಿಡದಿರೆ ಒಂದು 4 ದಿವಸ ಬದುಕಬಹುದು. ಬಿಡದಿರೆ ಇಲ್ಲದಿದ್ದರೆ ತಲೆ ಕಡ್ತೇನೆ ಮಗನೇ. ಈ ಹಿಂದೆ ಅದೆಷ್ಟೋ ಕಾಲಾಂತರ ಹಿಂದೆ ಮಹಿಷ ಎನ್ನುವ ದಾನವ ಈಗಾಗಲೇ ನಮ್ಮ ಮೇಲೆ ದಾಳಿಯನ್ನು ಮಾಡಿ ಅವನ ಸಂಹಾರ ಆಗಿದೆ. ಅವನನ್ನು ನೆನಪಿಟ್ಟುಕೊಂಡು ನೀನು ಬರಬಾರದಿತ್ತು. ಆದರೂ ನೀನು ಈಗ ಬಂದಿದ್ದಿ. ಈ ಸ್ವರ್ಗದ ಪೀಠ ಸುಮ್ಮನೆ ಸಿಕ್ಕಿದ್ದಲ್ಲ. ಅದೆಷ್ಟೋ ಯಾಗಗಳನ್ನು ಮಾಡಿ ನಾನು ಸಾಧಿಸಿದ್ದು. ಹಾಗಾಗಿ ಇದು ನಿನಗೆ ತಕ್ಕಿದ್ದಲ್ಲ. ಇಂದ್ರ ರಣಕ್ಷತ್ರಿನ ಪಲಾಯನ ಸೂತ್ರವನ್ನು ಗೆದ್ದಿದ್ದಾನೆ. ಓಡಿ ಹೋಗಿದ್ದಾನೆ. ಹೋದಂತಹ ಸ್ಥಳದಲ್ಲಿ ಹುಲ್ಲು ಕೂಡ ಮೊಳಕೆ ಬರಲಿಕ್ಕಿಲ್ಲ. ಎಲ್ಲವೂ ಕೂಡ ಇನ್ನು ಶುಂಭನದ್ದೇ. ಸ್ವರ್ಗದಲ್ಲಿ ಈ ಹಿಂದೆ ಯಾವುದೆಲ್ಲ ಕಾರ್ಯಕ್ರಮ ಆಗುತ್ತಿತ್ತು ಎಲ್ಲವೂ ಶುಂಭನ ಬಳಿಯಲ್ಲಿ ಆಗಬೇಕು. ಅರ್ಪಣ ತರ್ಪಣ ಎಲ್ಲವೂ ಕೂಡ ಹೌದಲ್ವಾ? ಹೋಯ್ ಅದ್ಯಾರು? ಶಶಿ ದಿವಾಕರರು ಇಬ್ಬರಿಗೂ ಜತನ. ನನ್ನ ಆಜ್ಞೆ ಇಲ್ಲದೆ ಹೊರಡುವಂತಿಲ್ಲ. ಓಯ್, ಯುದ್ಧ ಮಾಡಿ ಆಯಾಸವಾಗಿದೆ, ವಿಶ್ರಾಂತಿ ಅಗತ್ಯವಿದೆ. ಓಡಿ ಹೋದಂತ ಇಂದ್ರ ಏನಾದ್ರೂ ಒಂದು ಗುಹಾ ಬುದ್ಧಿಯನ್ನು ತೋರಿಸುವನು. ಅವನ ನಿರೀಕ್ಷೆಯಲ್ಲಿ ಇರ್ತೇನೆ. ಸುರರನು ಸೋಲಿಸಿ ಮೆರೆಯುತ್ತ ಇರಲಿ ಕಾದಿರಲಿ ಮರುಗುದ ಸುಮನಸ ನೆರವಿಗ ನೊಡಗೂಡು ಪುರುಗೂತ ತೊಡಲಿರ ವನದೇ ಈ ದೇವೇಂದ್ರನ ಪಾಡು ದೇವೇಂದ್ರನಿಗೆ ಸಾಕು, ಬೇರೆ ಯಾರಿಗೂ ಬೇಡ. ಎಂತದಿದ್ದು? ಯಾರೋ ಒಬ್ಬರು ಬರುವುದು, ನನ್ನ ಪೀಠವನ್ನು ನನ್ನಿಂದ ಕಿತ್ತುಕೊಳ್ಳುವುದು, ಅವರು ಹೋಗುವುದು. ಇದು ಅದಕ್ಕೆ ದೇವೇಂದ್ರ ಬೇಕಾ? ಎಂತಹ ದುಸ್ಥಿತಿ ಈ ದೇವೇಂದ್ರನಿಗೆ! ಛೇ, ಇಂತಹ ದುಸ್ಥಿತಿ ಯಾರಿಗೂ ಬರಬಾರದು. ಶುಂಭ ನನ್ನ ಪೀಠವನ್ನು ನನ್ನಿಂದ ಕಿತ್ತುಕೊಂಡ. ಇನ್ನು ಏನು ಮಾಡುವುದು? ತಾಯಿಯ ಭಯ ನುಡಿದಿದ್ದಾಳೆ. ತುಹಿನಾದ್ರಿಯತ್ತ ಹೋಗುತ್ತೇನೆ, ಅವಳನ್ನು ಸ್ಮರಿಸುತ್ತೇನೆ. ನೋಡೋಣ ಏನಾಗುತ್ತದೆ. ಜಯ 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 ಜಯ. ಎಳೆಯ ಸುರಪಾಲ ಗೂಳು ಗುಟ್ಟುವುದೇಗೆ ಕೂಳವಾಗಿ ಜಯ ನಿಮ್ಮನು ಸೋಲಿಸಿ ಕವಳ
ಆಳುತ್ತಿರಲು ಕಾಲನಾಲಯ ಕಟ್ಟಿದೆನೋ ಇಳೈ ಸುರಪಾಲ ವಿಶ್ವನಾದಂತಹ ಮಹಿಷಾಕಿಯನ್ನು ವಧಿಸಿದ ಮೇಲೆ ನಿಮ್ಮದಾದಂತಹ ನಾಕವನ್ನು ಸೇರಿಕೊಂಡು ಸಂತೋಷದಿಂದ ಆಳ್ವಿಕೆಯನ್ನು ಮಾಡಿ ಎಂಬ ಹಾಗೆ ಹರಸಿ ಕಳುಹಿಸಿಕೊಟ್ಟವಳು ನಾನು. ಸಂತೋಷ ಇಲ್ಲ, ದುಃಖದ ಛಾಯೆ ಆವರಿಸಿಕೊಂಡಿದೆ. ಏನು ಕಷ್ಟ ಬಂತೆಂದು ಹೇಳಯ್ಯ. ಜನನಿ ಕೇಳಗ ಧನುಜ ಮಗಿದ ಗೀತ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ನಮ್ಮನು ಸೋಲಿಸಿ ಅನುವರದಲ್ಲಿ ಸೋಲಿಸುತ್ತ ನಾಗವನು ಪಾಲಿಸುವ ಗಳರು ಜನನಿ ಅಮ್ಮ, ನೀನು ತಿಳಿಯದೇ ಇದ್ದದ್ದು ಏನಿದೆ ತಾಯಿ? ಸಕಲವನ್ನು ತಿಳಿದಿದ್ದಿ. ನಿನ್ನಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ಮಕ್ಕಳ ಮನಸ್ಸಿನಲ್ಲಿ ಏನುಂಟೋ ಅದನ್ನು ಸಾಕ್ಷಾತ್ ಹಾಗೆಯೇ ಹೇಳುವವಳು ನೀನು. ತಾಯಿ, ನಮಗೊದಗಿದಂತಹ ಪರಿಭವವನ್ನು ಹೇಗೆಂದು ಬಿತ್ತರಿಸಲಿ ತಾಯಿ? ಮಹಿಷ ಬಂದ, ಆತನನ್ನು ಸದಬಡಿದಿ. ಆದರೆ ಈಗ ಬಂದವ ಮಹಿಷನಿಗಿಂತ ಘನ ಪರಾಕ್ರಮಿ ಇದ್ದಾನೆ ತಾಯಿ. ಶುಂಭ ದಾನವನಂತೆ ಈಗಾಗಲೇ ನನ್ನಿಂದ ನಾಕವನ್ನು ಕಿತ್ತುಕೊಂಡಿದ್ದಾನೆ. ಏನು ಮಾಡೋಣ ಎನ್ನುವುದಾಗಿ ನನಗೆ ದಿಕ್ಕು ತೋಚುತ್ತಾ ಇಲ್ಲ. ಕೊನೆಯ ಕ್ಷಣದಲ್ಲಿ ನೀನು ಹೇಳಿದ ಅಭಯ ನನಗೆ ನೆನಪಾಯಿತು ತಾಯಿ. ನಿನಗೆ ಶರಣಾಗಿದ್ದೇನೆ, ನೀನೇ ಇನ್ನು ಕಾಪಾಡಬೇಕು ತಾಯಿ. ಸುರಪಾಲ ಕರುಣಿಸುದಲ ಭಯವನು ನುಡಿದೇಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಗನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ಕುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲಿ ಹರುಟದೊಳಗಿದೆನುತ ತ್ರಿದಶರಿಗರುಗಿ ಶ್ರೀದೇವಿಗೆ ಸುರಪಾಲ ಮಹಿಷನಿಗಿಂತಲೂ ಬಲಿಷ್ಠನಾಗಿ ಹೊತ್ತಿನಲ್ಲಿ ಶುಂಭಾನಿ ಶುಂಭರು ಮೆರೆಯುತ್ತಾ ಇದ್ದಾರೆ. ಅವರಿಂದಲಾಗಿ ನಿಮ್ಮ ಪಾಲಿಗೆ ಕಷ್ಟವದಿಗೆ ಬಂತೆ. ಮರುಗದಿರಿ ಮಕ್ಕಳೇ, ಕಿರಿದು ಸಮಯದಲ್ಲಿ ಆ ದುಷ್ಟನನ್ನು ಸಂಹರಿಸಿ ನಿಮ್ಮ ಪಾಲಿಗೆ ಸೌಖ್ಯವನ್ನು ಒದಗಿಸುತ್ತೇನೆ. ಜಯ 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 ಜಯ. ಹೆದರಿಕೊಂಡಿದೆ, ಮರೆಸಿ ನಿಜವನ್ನು. ತುಹಿನಗಿರಿಯಲ್ಲಿ ಕದಂಬಾವನದಲ್ಲಿ ಮರೆಯಾಗಿ ನಿಂತುಕೊಳ್ಳಿ. ದುಷ್ಟನನ್ನು ಯಾವ ವಿಧವಾಗಿ ಸಂಹರಿಸುತ್ತೇನೆ ಎನ್ನುವುದನ್ನು ಮರೆಯಲ್ಲಿಯೇ ನಿಂತು ನೋಡುತ್ತಾ ಇರಿ. ಶುಭವಾಗಲಿ. ಜಯ 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 ಜಯ. ಅಳುವ ಸುಮನ ಸರಿಗೆ ಧೈರ್ಯವ ತಿಳುಗಿಯೇ ಅಳುವ ಸುಮನ ಸರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಬಳಿಕ ಶಕ್ತಿ ರೂಪಿಣಿಗೆ ಕಳನ ಬಳಿಗೈದುತ ಗೆಲುವಡ ಸಾಧ್ಯವೇದಿನುತ ಕಳರ ಬಳಿಗೈದುತ ಗೆಲುವಡ ಸಾಧ್ಯವೇದಿನುತ ತಿಳಿದ ಕ್ಷಣದೊಳಗೆ ಮೋಗದ ಬಲಿಗೆ ತಿಳಿದ ಕ್ಷಣದೊಳಗೆ ಮೋಗದ ಬಲಿಗೆ ಸಿಲುಕಿಸಿ ಧನುಜರ ಧನುಜರ ಕಾರ್ಯ ಸುಲಭ ಎನ್ನುತ್ತಾರೆ ಸುಲಭ
ಎನ್ನುತ್ತಲೇ ತನ್ನ ಮನದೊಳಗೆ ಏದು ಯೋಚಿಸಿ ಮಗ ಮಾಯೆ ಯೋಚಿಸಿ ಎಂದು ಯೋಚಿಸಿ ಮಗ ಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಗೆ ದೈತ್ಯ ವೃಂದವ ಮೋಗಿಸಿ ತರಿಗೆ ಸುಂದರ ರಾಘವ ತಳೆದರು ತಳೆದೈದು ಕೌಶಿಕಿಗಾಗಿ ನಿಂಗಳು ಮೆರೆಬಕ ತಂಬವನದೊಡೆದು ಕೊಟ್ಟ ಮಾತಿನಂತೆಯೇ ಹೊತ್ತಿನಲ್ಲಿ ಆ ದುಷ್ಟನನ್ನು ಸಂಹರಿಸಬೇಕಾಗಿದೆಯಲ್ಲ. ಅಷ್ಟಭುಜಿಯಾಗಿ ಅವರು ಮುಂಭಾಗದಲ್ಲಿ ಕಾಣಿಸಿಕೊಂಡೆ ಅಂತಾದರೆ ಗೆಲುವನ್ನು ಪಡೆಯುವುದಕ್ಕೆ ಸಾಧ್ಯವೇ? ಯೋಚಿಸಿಕೊಳ್ಳಬೇಕಾಯಿತು. ಹಾಗಿದ್ರೆ ಮೋಹದ ಬಲೆಯಲ್ಲಿ ಅವರನ್ನು ಸಿಲುಕಿಸಬೇಕು, ಆಮೇಲೆ ಅವರನ್ನು ವಧಿಸಬೇಕು. ಮೋಹದ ಬಲೆಯಲ್ಲಿ ಅವರು ಸಿಲುಕಬೇಕು ಅಂತಾದರೆ ಮೋಹಕವಾದ ರೂಪವನ್ನೇ ನಾನು ಹೊಂದಿಕೊಳ್ಳಬೇಕಾಯಿತಲ್ಲ. ಹಾಗಾಗಿ ಕೌಶಿಕೆಯಾಗಿ ಅವರ ಮುಂಭಾಗದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ. ಕೇವಲ ರೂಪವೊಂದಿದ್ದರೆ ಸಾಕಾಗುವುದಿಲ್ಲ, ರೂಪಕ್ಕೆ ಮೆರುಗು ಬರುವ ಹಾಗೆ ಸುಂದರವಾದಂತಹ ನಗುವನ್ನು ಹೊಂದಿಸಿಕೊಳ್ತೇನೆ. ಕಿವಿಗಿಂಪಾಗಿ ಕೇಳುವ ಹಾಗೆ ಹಾಡು ರಂಜಿಸುವುದಕ್ಕೆ ಪೂರಕವಾಗಿ ವ್ಯವಹರಿಸುವ ಹಿಮ್ಮೇಳ. ಕೋಟಿ ಸೂರ್ಯರು ಒಂದಾಗಿ ಸೇರಿದರೆ ಯಾವ ಪ್ರಭೆ ಹೊರಹೊಮ್ಮಬಹುದೋ ಆ ಪ್ರಭೆಯನ್ನು ಹೊರಹೊಮ್ಮಿಸ್ತೇನೆಂತೆ. ತನುಗಂಧ ಗಾಳಿಯಲ್ಲಿ ಲೀನಗೊಳಿಸ್ತೇನೆ. ಆಗ್ರಾಣಿಸಿದಾಗ ಇದು ಎಲ್ಲಿಂದ ಅನ್ನುವ ಕುತೂಹಲದಲ್ಲಿ ಹುಟ್ಟಿಕೊಳ್ಳಬೇಕು. ಅನುಸರಿಸಿಕೊಂಡು ಈ ಕಡೆಗೆ ಬರಬೇಕು. ಹಾಗೆಯೇ ಅವರಿದ್ದಲ್ಲಿಗೆ ನಾನು ಹೋಗುವುದಲ್ಲ, ನಾನು ಇದ್ದಲ್ಲಿಗೆ ಅವರು ಬರಬೇಕಾದದ್ದು. ಹಾಗೆ ಅವರು ಬರುವಲ್ಲಿಯವರೆಗೂ ಇರುವುದಕ್ಕೆ ಪ್ರಶಸ್ತವಾದಂತಹ ಒಂದು ಸ್ಥಳವೂ ಬೇಕಾಯ್ತಲ್ಲ. ಯೋಚಿಸಿಕೊಳ್ತಾ ಇದ್ದ ಹಾಗೆ ಗೋಚರಿಸುತ್ತಾ ಇದೆ ಕನಕದ ಉಯ್ಯಾಲೆ. ಆದಿಯಲ್ಲಿ ಅಂತ್ಯೆಯಲ್ಲಿ ಹುಡುಕಿದರೆ ಯಾರಿಗೂ ಸಿಗಲಿಕ್ಕಿಲ್ಲ. ಅಂತಹ ಈ ಕನಕದ ಉಯ್ಯಾಲೆಯಲ್ಲಿ ಕುಳಿತಿರ್ತೇನೆ. ಆ ಕಳ್ಳರು ಎಷ್ಟೋ ಹೊತ್ತಿಗೆ ಎಲ್ಲಿಂದ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿರ್ತೇನೆ. ಬಂದ ಮೇಲೆ ಆ ಕಳ್ಳರನ್ನು ಪೃಥ್ವಿಯನ್ನವ ಸಂಚರಿಸಿ ಶೋಧಿಸುವುದೆಂದೇನು?
ಸತ್ಯದ ಬೆಳಕನ್ನು ಕಂಡವರು ನಾವು ಚಂಡ ಮುಂಡರು ಅದಾಗಬೇಕೆಂಬ ಉದ್ದೇಶದಿಂದ ವಿದ್ಯೆ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ಮೆಚ್ಚಿದ ವಿಧಾತ ಮನೋವೇಗ ಬ್ರಹ್ಮಚರ್ಯ ಕೇಳದ ಕೊಟ್ಟದ್ದು ಅಲ್ಲಿದ್ದ ನಾವು ಮುಂದುವರಿದವರು ಪಾತಾಳ ಲೋಕ ಭೂಲೋಕ ಅಲ್ಲಿರುವ ರಾಜರಗರ ತಲೆಗೆ ಕಡಿದು ನಾವು ಏನು ಎಂಬುದನ್ನು ತೋರಿಸಿಕೊಟ್ಟವರು. ಆಮೇಲೆ ನಮ್ಮ ದೃಷ್ಟಿ ಆಯಿಸಿತು ಸ್ವರ್ಗಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಶುಂಭದಾನ ಬರುತ್ತೆ. ಶುಂಭನೇ ಆಗಲಿ ಶಂಭುವೇ ಆಗಲಿ ಕರೆಯುತ್ತೇನೆ ಎಂಬುದಾಗಿ ಮುಂದುವರಿದವರು. ಆ ವೇಳೆಗೆ ನಾರದ ನಾಗವನ ಮಾಡಿದಲ್ಲ ಸಂಧಿ ಎಲ್ಲಿ ನೋಡಿದರೆ ಅಲ್ಲಿ ದೇವತೆಗಳ ಸುಳಿವೇ ಇಲ್ಲ. ತಿರುಗಾಟದ ಪರಿಣಾಮವಾಗಿ ಮತ್ತೆ ಮಾತನಾಡ್ಲಿಕ್ಕೆ ಆಗುದಿಲ್ಲ, ಕುಡಿಯುವುದಕ್ಕಾಗುದಿಲ್ಲ. ಕುಡಿಬೇಕು ರಕ್ತ, ತಿನ್ಬೇಕು ಮಾಂಸ. ಹಾಗಾದ್ರೆ ಪರಿಹಾರಕ್ಕೆ ಒಂದೇ ದಾರಿ, ಮೃಗ ಬೇಟೆ.
ಮಾಂಸವ ಮೇಲುತ್ತಾರೆ ಎಲ್ಲರಿಗುಟ್ಟುತ್ತ ತನು ಬಂದವನು ಕಡಿಮೆ ಬೀದಿನು ತಾಗ ತನು ಶ್ರಮವನು ಕಡಿಮೆ ಬೀದಿನು ತಾಗ ಬರಲು ಕದವು ಭವನದಿಡಿಗೆ ಕದವು ಭವನದಿಡಿಗೆ ನಾನಿರುವಲ್ಲೇ ಇದ್ದೆ, ನೀನೆಲ್ಲಿದ್ದಿ? ವ್ಯಾಪ್ತಿ ಪ್ರದೇಶದ ಹೊರಗಿದ್ದಿ. ಓ, ಹಿಂದೆ ಹೋಗ್ಬೇಕಾ ಮುಂದೆ ಹೋಗ್ಬೇಕಾ? ಅದು ನಿನಗೆ ಬಿಟ್ಟದ್ದು. ಹಿಂದೆ ಬರ್ತೇನೆ. ಓ, ನೀನೇನು ಮಾಡುದು ಇಲ್ಲಿ? ತಮ್ಮ ಹಂದಿ. ನಾನು ಹಂದಿಯನ? ಹಂದಿ ನೋಡಿದಾಗಾಯ್ತು. ಹಂದಿಯನ್ನು ಕಾಡ್ಬೇಕಾಗ್ತದೆ ನಾನು. ನಾನು ಹಂದಿ ಆದ್ರೆ ನೀನು ಹಂದಿ. ತಮ್ಮ, ಏನು ಬೇಟಾಡುವುದಕ್ಕೆ ನಾವೀರು ಜೊತೆಯಾಗಿ ಹೋದವರು. ಪಥ ಮಧ್ಯದಲ್ಲಿ ಪಥ ಬದಲಾಯಿಸಿದವ ನೀನು. ಏನು ತಿಂದೆ, ಏನು ಕೊಂದೆ ಹೇಳು ನನ್ನ ಮುಂದೆ. ಅಣ್ಣ, ಕಾಡಿನಲ್ಲಿ ನಿನ್ನ ಬಿಟ್ಟು ದಾರಿಯಲ್ಲಿ ಹೊರಟವ ನಾನು. ಹೋದಂತ ಸಂದರ್ಭದಲ್ಲಿ ಮೊಲ 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 ಮೊಲಗಳ ಹಿಂಡು, ಶಶಗಳ ಹಿಂಡು. ಹೌದು, ಬಿಟ್ಟೇರಾ? ಬಿಡ್ತೀಯಾ? ಮೊಲ ಅಂತ ಹೇಳಿದ್ರೆ ಬಲು ಪ್ರೀತಿ ನನಗೆ. ಮತ್ತೆ ಕಿವಿ ತಿನ್ನುವಲ್ಲ ನೀನು. ಇನ್ನ ಕಿವಿ ತಿನ್ನುವುದನ್ನ, ಮೊಲದ ಕಿವಿ ತಿನ್ಲಿಕ್ಕಿಲ್ಲ. ಅದು ಬಿಡೋಣ. ಏನು ಅಣ್ಣ, ಮೊಲದ ಹಿಂಡು ಹೋದೆ, ಹಿಂಬಾಲಿಸಿಕೊಂಡು ಹೋದೆ. ಮೊಲದ ಕಿವಿಗಳನ್ನೆಲ್ಲ ರಾಶಿಯಾಗಿ ಬಾಚಿ ತಪ್ಪಿಕೊಂಡೆ. ನೆಲಕ್ಕೆ ಅಪ್ಪಚ್ಚಿ, ಓ ಅಪ್ಪಚ್ಚಿ, ಅಪ್ಪಚ್ಚಿ ಇಲ್ಲ, ಇಲ್ಲಿಲ್ಲ, ಅಲ್ಲಿ ನಿಲ್ಲಿಸಲಿಲ್ಲ. ಅದಲ್ವಾ ಮೊಲ ಅಪ್ಪಚ್ಚಿ. ಮೊಲ ಅಪ್ಪಚ್ಚಿ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬನ್ನು ಕಟ 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 ಕಟ್ಟದ ಜಗಿದೆ. ಇಷ್ಟೆಲ್ಲ ಮಾಡಿದ್ದೇನಣ್ಣ. ನಿನ್ನ ನೆನಪಾಯ್ತಣ್ಣ, ನಿನಗೂ ತಂದಿದ್ದೇನೆ. ಎಲ್ಲ ಆದ್ಮೇಲೆ ನನ್ನ ನೆನಪೆಂತಕ್ಕೆ ಅಣ್ಣ. ಹೊಟ್ಟೆ ತುಂಬಿದ ಮೇಲೆ ಎಲ್ಲರದ್ದು ನೆನಪಾಗುದು. ಅದು ಹೌದು ಅಲ್ವಾ? ಹಾಗೆ ನೀನು ನೆನಪಾಯ್ತು. ನಿನಗೆ ಕಿವಿ ತಂದಿದ್ದೇನೆ. ಹೇಗೆ? ಎಂತದ್ದು ಕಿವಿ? ಎಂತದ್ದು? ಮೊಲದ ಕಿವಿ. ನನ್ನನ್ನು ಕಾಣುವಾಗ ನನಗೆ ಕಿವಿ ತಿನ್ನುವ ಹಾಗೆ ಕಾಣ್ತದ? ಕಿವಿ ತಿನ್ನುವುದಿಲ್ಲ, ಬಾಳಕೆ ಮಾಡಿಸ್ತೇನೆ. ಕಿವಿ ತಿನ್ನುವ ಹಾಗೆ ಕಾಣ್ತಾನೆ ನಾನು? ಇಲ್ಲ ಅಣ್ಣ. ಎಲ್ಲಿ? ನೀನು ಬಲು ರುಚಿಯಿಂದ ಹೇಳಿ. ಕೂಟದಲ್ಲಿ ನಿನ್ನಷ್ಟು ಕಿವಿ ತಿನ್ನುವವರು ಯಾರಿದ್ದಾರೆ? ನಾನೇ ಕಿವಿ ತಿನ್ನುವವಲ್ಲ, ನನ್ನಕ್ಕಿಂತ ಕಿವಿ ತಿನ್ನುವವರು ಯಾರಿಲ್ಲ. ಯಾರಿರ್ಲಿಕ್ಕಿಲ್ಲ. ಹಾಗೆ. ಓ ಅಣ್ಣ, ಏನು? ನನ್ನನ್ನು ಬಿಟ್ಟು ನೀನು ಹೋದವ. ನೀನೇನು ಮಾಡಿದೆ? ನಾನು ಹೋದವ, ಆದರೆ ನನ್ನ ಕಣ್ಣಿಗೆ ಒಂದು ಕೇಸರಿ ಗೋಚರಿಸಿತು. ಕೇಸರಿ? ಒಂದು ಕೇಸರಿ, ಒಂದೇ ಒಂದು ಕೇಸರಿ. ಇನ್ನೇನು ಆ ಕೇಸರಿಯನ್ನು ಹಿಡಿಬೇಕೆನ್ನುವಷ್ಟರಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾವಿರ ಸಾವಿರ ಕೇಸರಿಗಳು. ಆಮೇಲೆ ಗೊತ್ತಾಯ್ತು ಯಾವುದು ಪ್ರಾಣಿ ಆದ್ರೂ ಆದಿತ್ತು, ಈ ಕೇಸರಿ ಒಂದು ಬೇಡ ಅಂತ. ಕೇಸರಿ ಹಿಂದೆ ಹೋದ್ರೆ ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ ಅಲ್ಲ? ಇಲ್ಲವೇ ಬಿಡ್ತೇನಾ? ಆ ಬಳಿಕ ನನ್ನ ಕಣ್ಣಿಗೆ ಒಂದು ಹಂದಿ. ಹಂದಿ? ತಮ್ಮ ಹಂದಿ. ನನ್ನನ್ನು ಪುನಃ ಪುನಃ ಅಂತ ಹಂದಿ ಅಂತ ಯಾಕೆ ಹೇಳುದ? ನೀನು ಪುನಃ ಅಲ್ಲ, ಪುನಃ ಅಂತಲ್ಲ. ಏನು ಪುನಃ? ಪುನಃ ಪುನಃ ಹಾಗಲ್ಲ. ನನ್ನ ಕಣ್ಣಿಗೆ ಹಂದಿ ಒಂದು ಗೋಚರಿಸಿತು. ಅದರ ಬಾಲವನ್ನು ಹಿಡಿದು ಗರನೆ ಗರ ಗರನೆ. ಪದ್ಯ ಸಹ ಹೇಳಿದ್ಯಾ? ಅಲ್ಲ ಮರೆ, ಗರನೆ ಗರ ಗರನೆ ಮತ್ತೆ ಹೇಳ್ಬೇಡ, ಅಲ್ಲಿ ಆಗ್ತಾ ಉಂಟು. ಮುಂದುವರಿಸ್ತೀಯಾ? ಬೇಡಣ್ಣ, ಹೇಳಿ ಹೇಳಿ. ನೆಲಕ್ಕೆ ಕಳಿಸಿದೆ. ಪರಿಣಾಮವಾಗಿ ರಕ್ತ ಬೇರೆ, ಮಾಂಸ ಬೇರೆ. ರಕ್ತವನ್ನು ಗಟ 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 ಗಟನೆ ಹೊಡಿದೆ, ಮಾಂಸವನ್ನು ಚಪ ಚಪ ಚಬನೆ ಮೆತ್ತೆ. ಅಂತೂ ಭರ್ಜರಿ ಬೇಟೆ. ಆಗ ಹಸಿವು, ಈಗ ಈಗ ದಣಿವು. ಹೊಟ್ಟೆ ವಾರ. ಹೌದಣ್ಣ. ತಮ್ಮ ತಮ್ಮ, ನನ್ನ ಪ್ರೀತಿಯ ತಮ್ಮ ಅಲ್ವಾ ನೀನು? ನೀನೇ ಅಲ್ವಾ? ಹೌದು. ಒಂದು ಸ್ವಲ್ಪ ಗಾಳಿ ಅಣ್ಣ. ನಿನಗೆ ಗಾಳಿ ಹಾಕುವವನಾಗಿ ಕಾಣ್ತೇನೆ. ಸ್ವಲ್ಪ ಗಾಳಿ ಹಾಕು. ನೋಡಿದ್ಯಾ? ನನ್ನನ್ನು ನೋಡು. ನನ್ನ ಕೈಯಲ್ಲಿ ಶ್ರಮಜಲ ಇಳಿತಾ ಉಂಟು. ನನಗೆ ಗಾಳಿ ಹಾಕುವವರು ಯಾರು ಅಂತ ನಾನು ಕಾಯ್ತಾ ಇದ್ದೇನೆ. ಹಾಗಾದ್ರೆ ನನಗೆ ನೀನು ಹಾಕುವುದಿಲ್ಲ, ನಿನಗೆ ನಾನು ಹಾಕುವುದಿಲ್ಲ. ಹೌದು. ಹಾಗೆಂದ ಮಾತ್ರಕ್ಕೆ ಇಲ್ಲಿ ಗಾಳಿ ಬರುವುದಕ್ಕೆ ಸಾಧ್ಯವೇ ಹೇಳು? ನಮ್ಮ ಗಾಳಿ ಹಾಕುವವನೇ ಒಬ್ಬ ಇದ್ದಾನೆ. ಇದು ತಗ್ಗು ಪ್ರದೇಶ. ಈ ಪ್ರದೇಶದಲ್ಲಿ ಗಾಳಿ ಬರುವುದಕ್ಕೆ ಸಾಧ್ಯವ? ಖಂಡಿತವಾಗಿ. ಗಾಳಿ ಬರಬೇಕು ಅಂತಾದ್ರೆ ಎತ್ತರ ಕಾಣಿಸ್ತಾ ಉಂಟು ತುಹಿನ ತುತ್ತ ತುದಿ ಆ ಗಿರಿಯನ್ನು ತಳುವದ ಸಮಯದಲ್ಲಿ
ಕೇಳಿಸಿ ತಳುವದ ಸಮಯದಲ್ಲಿ ಕೇಳಿದೆ ನಲವಿರುವುದು ನಲವಿರುವುದು ಉಯ್ಯಾಲೆಯಲಿ ಕುಳಿತು ದೇವಿಯು ಪಾಡುತ್ತಿಯ ಗಾಯನವ ಆಲಿಸುತ್ತ ಆಲಿಸುತ್ತ ನೀನು ಗಗನವ ಆಲಿಸುತ್ತ ಸಮಾಚಾರ ಎನ್ನುವಂಥದ್ದು ನೀರಿನ ಉಪಾಧಿಯಲ್ಲಿ ಸುರಿಯುತ್ತಿರುವ ಸಮಯದಲ್ಲಿ ತುಹಿನಾದಿರ ತುದಿಯನ್ನೇರಿದವರು ಮಂದವಾಗಿ ಗಾಳಿಯನ್ನು ಬೀಸುತ್ತಾ ಇದ್ದಾನೆ. ನೋಡಿದೆಯಾ? ಮೇಲೆ ನೋಡು, ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನವಾದಂತಹ ವಾತಾವರಣ. ಹೂವ ಬಿಟ್ಟಿವೆ, ಹೂವ ನಟ್ಟಿವೆ, ಹೂವ ತೊಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿವೆ 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಪಾಡುವ ರಾಸಲೀಲಾ ಪದಗಳು. ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಬರೆದಿಯ ಮಧು ಪವಾಡದ ಕಥೆಗಳು. ಪವನನ ಭವನವೋ ವಸಂತನ ವಿಹಾರ ಕ್ಷೇತ್ರವೋ ಎಂತಿರ್ಪ ಭ್ರಮೆಗೆ ಒಳಗಾಗಿದ್ದೇವೆ. ಮಂದವಾಗಿ ಗಾಳಿಯನ್ನು ಬೀಸುತ್ತಾ ಇದ್ದಾನೆ. ಬೀಸು ಬೀಸು ಬೀಸು. ಚೆನ್ನಾಗಿ ಬೀಸು. ಸ್ವರ ಒಂದು ಕೇಳಿತಾ ನಿನಗೆ? ಹೌದಣ್ಣ. ಕೇಳಿತಾ? ಗೊತ್ತಾಯ್ತಾ ನಿನಗೆ? ಯಾರು? ನನಗೆ ಗೊತ್ತಾಯ್ತು. ಯಾರು? ವೀಣೆಯ ವೀಣೆಯ ಪಿಡಿದೀರ್ಪಾಗ ವಾಣಿಗೆ ವೀಣೆಯ ಪಿಡಿದೀರ್ಪ ಪರಿಗರೆ ವಾಣಿಗೆ ಪರಿಗರೆ ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು ಕಾನನದೆಡೆಗಾಗಿ ಬಂದು Okay.
ಇದೇನೇದು ತಿಳಿಯದಾಗಿರುವುದು ಇದೇನೇದು ತಿಳಿಯದಾಗಿರುವುದು ಸಾಲು ರಗೆದುಳಿದು ಗಾನ ಪಡುವಳು ಇದೇನೇದು ತಿಳಿಯದಾಗಿರುವುದು ಬೀಟೆಗ ಬಿಡಿದು ಮಣಿಗೆ ಪರಿಗಣಿ ಪವಾಡಿ ಈ ಪರಿಗಣಿ ಈ ಪರಿಗಣಿ ಕಾನದ ದಿಡೆಗಾಗಿ ಬರು ಕಾನದ ದಿಡೆಗಾಗಿ ಬರು ಬರು ಸಾನು ತಗ್ಗದುಳ್ಳಿ ಕಾನ ಪಡುವಳು ತುಳಿದು ಗಾನ ಪಾಡುವ ಸನು ತಗ ತುಳಿದು ಗಾನ ಪಡುವಳುಗಿದ್ದೇನೆಂದು ತಿಳಿಯದಾಗಿ ವೀಣೆಯ ಹಿಡಿ ದೀಪವಾಣಿಗೆ ಬರೆಯಲಿ ಗಾನನ ದೆಡೆಗಾಗಿ ಬಂದು ಗಾನನ ದೆಡೆಗಾಗಿ ಬಂದು ಸಾನುರಾಗದೊಂದಿದ್ದು ಗಾನ ಪಾಡುವಳು ಸಾನುರಾಗದೊಳಿದು ಗಾನ ಪಾಡುವಳು ಸಾನುರಾಗದೊಳಿದು ಗಾನ ಪಾಡುವಳು ಗಾನ ಪಾಡುವಳು ಇದು ಬೇರೆ ಏನು ಅಲ್ಲ, ಇದು ಅವನೇ. ಯಾರು? ವಾಣಿ. ವಾಣಿ ತಮ್ಮ ಸರಿಯಾಗಿ ನೋಡಿದೆ. ವೀಣೆಯಿಂದಲೇ ಮೂಡಿ ಬರುತ್ತಿದ್ದ ರಾಗದ ರಾಗ. ವೀಣೆಯ ವಾಣಿ ಎನ್ನುವಾಗಿ ಹೇಳ್ತಾ ಇದ್ದೀಯಾ? ವೀಣೆಯಿಂದಲೇ ಮೂಡಿ ಬರುತ್ತಿದ್ದ ರಾಗದ ರಾಗ. ಜಾಣ ಯಾರಿ ಬಳಿ ವಿಲಾಸತಿ ಮೆರೆಸಿ ಸ್ವರಯೋಗ. ಸ್ವೇಚ್ಛೆಯಿಂದಲೇ ಪಾಡುತ್ತಿರುವಳು ಮೇಚ ಕಲ್ಯಾಣಿ. ಚಕ್ರ ವಾಕದ ವಕ್ರ ಸಂಚಾಲದ ಸರಾಣಿ. ಚಾರು ಕೇಶವ ಮಧ್ಯ ಮಾವತಿ ಶುದ್ಧ ಸಾವೇರಿ. ಪೂರ್ವ ವಿರಾವತಿ ಸುರಿಟಿ ಭೈರವಿ ಕಾಮವರ್ಧಿನಿ. ಶ್ರೀ ಸರಸ್ವತಿ ವಾಗದೀಶ್ವರಿ ರಾಗಭಾಗ್ಯಶ್ರೀ. ವರಾಳಿ ಬಂತು ವರಾಳಿ ಶುಭ ಬಂತು ವರಾಳಿ. ಕೀರವಾಣಿ ಹೇಮಾವತಿ ಧರ್ಮಾವತಿ. ಲತಾಂಗಿ ರತ್ತಾಂಗಿ ಕನಕಾಂಗಿ ಶ್ಯಾಮ
ಬಲಾಗಿ ವಿಶ್ವಾಂಬರಿ ಧವಳಾಂಬರಿ ಹಾಟಕಾಂಬರಿ ಶಿವರಂಜಿನಿ ಕರ್ಣರಂಜಿನಿ ಮಾರರಂಜಿನಿ ಲೋಕರಂಜಿನಿ ಸುಮನಸ ರಂಜಿನಿ ಭವಪ್ರಿಯ ವರ್ಣಪ್ರಿಯ ರಿಷಭಪ್ರಿಯ ನಾಟಕಪ್ರಿಯ ಕೋಕಿಲಪ್ರಿಯ ಷಣ್ಮುಖಪ್ರಿಯ ತಮ್ಮ ಬ್ರಹ್ಮನ ರಾಣಿ ಪನ್ನಗ ವೇಣಿ ಪುಸ್ತಕ ಪಾಣಿ ಪಣಿ ವೇಣಿ ಇವಳೆ ವಾಣಿ 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 ಅಣ್ಣ ಅವಳು ಖಂಡಿತವಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಣ್ಣ. ನಾನು ಇಷ್ಟು ಹೊಗಳಿದ ಮೇಲೆ ಬರುವುದಿಲ್ಲ ಅಂತ ಇಷ್ಟು ಹೊಗಳಿವೆಡಿಯಲ್ಲಿ ಮಾತನಾಡೋದಕ್ಕೆ ಬಿಡಬೇಕಲ್ಲ ನೀನು. ಮತ್ತೆ ಯಾಕೆ ಅವಳು ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಬ್ರಹ್ಮನ ರಾಣಿ ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತಾದ್ರೆ ಅವಳು ಜೊತೆಗೇ ಬೇಕಣ್ಣ. ಹಾಗಾಗಿ ಅವಳು ಬರುವುದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನ ಸೃಷ್ಟಿಗೆ ಶಾರದೆಯ ಸ್ಫೂರ್ತಿ ಅನ್ನುವಂಥದ್ದು ಬೇಕು. ಹಾಗಾದ್ರೆ ಶಾರದೆ ಅಲ್ಲ, ಹಾಗಾದ್ರೆ ಯಾರು? ಯಾರು ಇದವ ಯಾರು? ಕುದುರೆಮುಖ 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 ಕುದುರೆಮುಖ. ಯಾರು ಕುದುರೆಮುಖ? ಕುದುರೆಮುಖ ತುಂಬೂರ ನಾರದ ಬಂದಲ್ಲಿ ಬಾರದ ಇಂತಲ್ಲಿ ನಿಲ್ಲದ ಅವನವೇ ಶಾರದೆ. ಅವ ಬರುವುದಕ್ಕೆ ಸಾಧ್ಯ ಉಂಟಣ್ಣ. ಖಂಡಿತವಾಗಿ ಈ ಕಾರಣಕ್ಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಾರದ ನೀರದ ಅವನಮ್ಮ ಶಾರದ. ಹಾಗಾದ್ರೆ ನಾರದ ಇರಬೇಕು. ನಾರದ ನಾರದ ಅವ ಕೂಡ ಬರುವುದಕ್ಕೆ ಸಾಧ್ಯ. ಯಾಕೆ ಬರುವುದಕ್ಕೆ ಸಾಧ್ಯ ಇಲ್ಲ? ಯಾಕೆ? ಈ ಕಾರಣಕ್ಕೆ ದಟ್ಟವಾದ ಕಾರಣಕ್ಕೆ ಅವ ಬರುವುದಕ್ಕೆ ಸಾಧ್ಯ ಉಂಟಾ? ಯಾಕೆ? ಸ್ವಲ್ಪ ಆದ್ರೂ ಆಲೋಚನೆ ಮಾಡಣ್ಣ. ಹೇಗೆ? ಏನು ಏನು ನಾರದ ಬರುವುದಕ್ಕೆ ಸಾಧ್ಯ ಉಂಟಾ? 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡುವ ನಾರದ ಬರುವುದಕ್ಕೆ ಸಾಧ್ಯವೇ ಹೇಳು? ಸುತ್ತಾಡುವ ಅವ ಇಲ್ಲಿ ಬಂದು ಗಾಯನವನ್ನು ಪಾಡುವುದು. ನಾರದ ಅಲ್ಲ, ನಾರದ ತುಮ್ಮೂರು ಅಲ್ಲ, ವಾಣಿ ಅಲ್ಲ. ಹಾಗಾದ್ರೆ ಯಾರು? ಯಾರು ಯಾರು ಯಾರು? ಯಾಕೆ ನಮ್ಮಲ್ಲಿ ಇಷ್ಟೊತ್ತಿಗೆ ಚರ್ಚೆ? ಹೌದು, ಕೇಳುತ್ತಾ ಉಂಟು ಸ್ವರ. ಸ್ವರವನ್ನು ಬಿಡಿಯುವ ಸ್ವರ ಬಿಡಿದು ಬಿಡಿದು ಸ್ವರ ನಡೆತರದು ಸ್ವರ ಬಿಡಿದು ನಡೆತರದು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕದು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕದು ಅರರೇ ಅರರೇ ಕೌತುಕವೇದು ಪರಿಮಳ ಪಿಡಿದು ಪರಿಮಳ ಪಿಡಿದು ಮೋಬರಿ ಮೋಬರಿಯೇ ತರಣಿ ಕೋಟಿ ಪ್ರಕಾಶವದು ತರಣಿ ಕೋಟಿ ಪ್ರಕಾಶವದು ಗೋಚರಿಸಲು ಹಚ್ಚರಿಗಿಂದ ಶೋಧಿಸಿ ಶೋಧಿಸಿ ಬರುತ್ತ ಕಂಡರು ಕೈಡರು ಕಣ್ಣದುಯಾಲಯರಿ ದೇವಿಯನು ಸ್ವರ್ಣದುಯಾಲಯರಿ ಅರರೆ ಕಿನ್ನಿವಳಿತ ವಿಟಗಾರೆ ಅರರೆ ಕಿನ್ನಿವಳಿತ ವಿಟಗಾರೆ ಸ್ಮರಣ ಕೂರ್ಗಣೆ ಯಂತಿಗಳು ಕೂರ್ಗಣೆ ಯತಿಗಳು ನೀರೇ ಕೂರ್ಗಣೆ ಯಂತಿಗಳು ನೀರೇ ಚರದಿಂದು ವದನೆ ಚರದಿಂದು ವದನೆ ಚರದಿಂದು
ವದನೆ ಶರಣೀದು ವದನೆ ಹರಿಣ 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 ನೇತ್ರಿಗೆ ಹರಿಣ ನೇತ್ರಿಗೆ ಚೆವ್ವ ಕರುಣಿ ಮಣಿಯು ವಿಮಲ ಗಾತ್ರಿಗೆ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಚೆಲ್ವ ಕರುಣಿ ಮಣಿಯು ವಿಮಲ ಗಾತ್ರೆ ಕಣ್ಣಿಗೆ ಕಾಣ್ತಾ ಉಂಟು. ಸರವನ್ನು ಬಿಡದವರ ಮುಂದೆ ಹೊರಟವರು ಹೊರಡಂತ ವೇಳೆಯಲ್ಲಿ ಒಂದು ಸುಂದರಿಯಾದ ಹೆಣ್ಣು ತುಯ್ಯಾಲೆಯಲ್ಲಿ ಕುಳಿತುಕೊಂಡು ವೀಣೆಯನ್ನು ಪಿಡಿದುಕೊಂಡು ಗಾಯವನ್ನು ಹಾಡ್ತಾ ಇದ್ದಾಳೆ. ಇವಳೇ ಈ ಸಂಗೀತವನ್ನು ಹಾಡುವುದಕ್ಕೆ ಇವಳೇ ಎನ್ನುವುದಾಗಿ ತಿಳಿದಿದ್ದೇವೆ. ಅಣ್ಣ, ಇವಳನ್ನು ನೋಡುವಾಗ ಹೊಗಳಬೇಕು ಹೊಗಳಬೇಕು ಎನ್ನುವ ಕಾಣ್ತದೆ. ಸ್ವಲ್ಪ ಹೊಗಳು ನೋಡುವ ಅಣ್ಣ. ಅರರ ಎನ್ನಿವಳೆಂತ ಬಿಟಗಾರೆ ನೋಡು ಸ್ಮರಣ ಕೂರ್ಗಳಂತ ಹೇಳ ನೀರೆ ಸರಸಿಜ ವದನೆ ಹರಿಣ ನೇತ್ರೆ ಚೆಲುವ ತರುಣೀಮಣಿ ಕೋಮಲ ಗಾತೆ. ಅಣ್ಣ, ಈಕೆಯನ್ನು ನೋಡದ ನಯನಗಳು ಏಕೆ, ಈಕೆಯನ್ನು ಹೊಗಳದ ನಾಲಿಗೆ ಏಕೆ? ಸರಿಯಾಗಿ ನೋಡಿದೆಯಾ? ಸೌಂದರ್ಯ ಲೋಕವನ್ನು ಸಾಕಾರಗೊಂಡಂತೆ ಜಗದೆಲ್ಲ ಜವನಿಕೆಯ ಬಸಿದೆರಕ ಹೊಯ್ದಂತೆ ಭವ್ಯತೆಯ ಬಯಲೊಳಗೆ ದಿವ್ಯತೆಯ ಮೆರೆದಂತೆ ದಿವ್ಯತೆಯ ಚಿತ್ರದಲ್ಲಿ ನವ್ಯತೆಯ ನವಿರಂತೆ ಕುಳಿತಿರುವಳಲ್ಲ. ಸರಿಗಮದ ಆರೋಹ ಸನಿದಪ್ಪದ ಅವರೋಹ ಶುಕಪಿಕದ ಸಂದೋಹ ಬೆರೆತಿರುವ ಮೋಹ ವೀಣೆಯ ಸುನಾದದಲ್ಲಿ ತಲ್ಲೀನ ಪರಿಸರವು ನವಿಲು ನಾಟ್ಯವ ಮರೆತು ಕುಳಿತಿರುವುದಿಲ್ಲಿ. ಪುಂಕನು ಪುಂಕವಾಗಿ ಗರಿಬಿರಿದ ಪುಕ್ಕದೊಳಗೆ ಕಕ್ಕಳಿಸುವ ಚಂದ್ರಕಗಳಿರುವ ಚಂದ್ರಕ್ಕಿಯ ಹಾಗೆ ಅರರ ಇನ್ನಿವಳಂತ ಬಿಟಗಾರೆ ನೋಡ ಸ್ಮರಣ ಕೂರ್ಗಣ್ಣೆ ಅಂತ ಹೇಳು ನೀರು ಸರಸಿಜ ಹೋದರೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿಯು ಕೋಮಲ ಗಾತ್ರೆ. ಆ ಉಬ್ಬುಗಳು ನೋಡಿದೆಯಾ? ಕಾರಿನಳು ಸಿಂಹ ಕಟ್ಟಿ ಮಂದ ಗಮನೆ ಮದಾಲಸ ಯಾನೆ ಇಂದು ವದನೆ ಕುಂದರದನೆ ಛೆ ಇವಳನ್ನು ಹೊಗಳುವುದಕ್ಕೆ ಒಂದೊಮ್ಮೆಗೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟ ಸಾಧ್ಯವಾದಿತ್ತು. ಅಂತಹ ಸೌಂದರ್ಯ ಅಣ್ಣ ತಮ್ಮ ಆಕಾಶದಿಂದ ದರಗಿಳಿದು ಬಂದಂತಹ ನಕ್ಷತ್ರದಾಗಿ ಕಾಣ್ತಾ ಇದ್ದಾಳೆ. ಅವಳ ಮೂಗು ತುಟಿಯು ಬಾಯಿಯು ಕೇಶರಾಶಿಯು ಯಾವುದನ್ನು ನೋಡಿದ್ರು ಕೂಡ ಯಾವ ಕೊರತೆಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಇವಳಿಗೆ ಸರಿಸಾಟಿಯಾದ ಹೆಣ್ಣು ಮತ್ತೊಬ್ಬಳಿಲ್ಲ. ಅತ್ಯಂತ ರೂಪವತಿ. ಹೌದಲ್ಲ, ಭುವನ ಮೋಹಿನಿ. ತಮ್ಮ ಈಕೆಯನ್ನು ನೋಡಿದ ಮೇಲೆ ಇಷ್ಟರವರೆಗೆ ಮದುವೆ ಆಗಬೇಕೆಂಬ ಆಸೆ ಹುಟ್ಟಲಿಲ್ಲ ಯಾರಿಗೆ? ನನಗೆ. ಆದ್ರೆ ಈಗ ಇವಳನ್ನು ಮದುವೆ ಆಗದಿದ್ದರೆ ನಾನು ಬದುಕಿ ಪ್ರಯೋಜನ ಇಲ್ಲ. ಹಾಗಾಗಿ ನೀನು ತಮ್ಮ ಅಲ್ವಾ, ನೀನು ಯಾವಾಗಲೂ ಇಲ್ಲೇ ಇರುವವಲ್ಲ, ಸ್ವಲ್ಪ ಇಲ್ಲೇ ಇರು. ನಾನು ಹೋಗಿ ಮದುವೆ ಪ್ರಸ್ತಾಪನೆ ಮಾಡಿ ಬರ್ತೇನೆ. ಅಣ್ಣ, ತಮ್ಮ ಇಲ್ಲಿ ಇರುವಾಗ ಅಣ್ಣನಿಗೆ ಮದುವೆಯ? ಅಣ್ಣನಿಗೆ ಮದುವೆ ಆಗದ ತಮ್ಮನಿಗೆ ನನಗೂ ನಿನಗೆ ತುಂಬಾ ವ್ಯತ್ಯಾಸ ಇಲ್ಲ, ಸ್ವಲ್ಪವೇ ವ್ಯತ್ಯಾಸ ಇರುವುದು. ಆದ್ರೂ ನೀನು ತಮ್ಮ. ಅಣ್ಣನಾದವನ ಕರ್ತವ್ಯ ಏನು? ಏನು? ತಮ್ಮನಿಗೆ ಮದುವೆ ಮಾಡಿಸಿಕೊಡುವುದು. ತಂದೆಯ ಸ್ಥಾನದಲ್ಲಿರುವವ ನೀನು ಮೊದಲು ನನಗೆ ಮದುವೆ ಮಾಡಿ. ಹಾಗಾದ್ರೆ ತಂದೆಗೆ ಮೊದಲು ಮದುವೆ ಆದ್ರೆ ಹೇಗೆ?
ಹಾಗೊಂದು ಕ್ರಮ ಉಂಟಾ? ಹೌದಿಲ್ಲ? ಹಾಗಾಗುದಿಲ್ಲ. ಯಾಕೆ? ಈಗ ತಮ್ಮನಿಗೆ ಮದುವೆ ಮಾಡಿ ಕೊಡಣ್ಣ. ಏನು ಎಂತದ್ದು ಮದುವೆ? ಸಾಹಿತ್ಯ? ಹೌದಣ್ಣ. ಸಾಹಿತ್ಯ ಅಂತ ಹೇಳಿದುಕೊಂಡು ಗೊತ್ತಾಯ್ತು ಅವನಿಗೆ. ಸುಮ್ಮನೆ ಇಷ್ಟೊತ್ತು ಮಾತಾಡಿದ್ದು. ಇಷ್ಟರವರೆಗೆ ಭ್ರಮೆಯಲ್ಲಿದ್ದದ್ದು ನಮಗೆ ಮದುವೆ ಆಗ್ತಲ್ಲ. ಹೆಣ್ಣು ಕಂಡ ಮೇಲೆ ಹಾಗೆ ಎಲ್ಲರೂ ಭ್ರಮೆಗೆ ಒಳಗಾಗುದು. ಹೌದಪ್ಪ, ಬ್ರಹ್ಮಚರ್ಯವನ್ನು ಹೊತ್ತುಕೊಂಡವರು ನಾವು. ಹೌದು. ತಮ್ಮ, ಮನೋವೇಗ, ಗದಾದಂಡ, ಬ್ರಹ್ಮಚರ್ಯ, ಈ ಮೊದಲನೇದು ಎರಡುಂಟಲ್ವಾ? ಅದಾದ್ರೆ ಆದಿತ್ತು. ಈ ಕೊನೆಯದು ಉಂಟಲ್ವಾ ಬ್ರಹ್ಮಚರ್ಯ, ಅದು ಹೊರ ಅಲ್ಲ, ಅದು ಶಾಪವಾಗಿ, ಅದು ನಮ್ಮ ಬಾಳಿಗೆ ಶಾಪ. ಹೌದು. ಹಾಗಾದ್ರೆ ಇವಳನ್ನು ನೋಡಿದ ಮೇಲೆ ಇಲ್ಲೇ ಬಿಡುವುದಕ್ಕೆ ಮನಸ್ಸಾಗುದಿಲ್ಲ. ಇವಳು ಸೇರ್ಬೇಕಾದದ್ದು ಎಲ್ಲಿಗೆ? ನಮ್ಮ ಭಂಡಾರಕ್ಕೆ, ನಮ್ಮ ಒಡೆಯನಾದಂತ ಶುಂಭನಿಗೆ ಮಾಡಿಸಿ ಹೇಳಿದ ಹೆಣ್ಣಿವಳು. ಹಾಗಾಗಿ ಈಕೆಯ ವಿಚಾರವನ್ನು ಅಣ್ಣನಲ್ಲಿ ಹೇಳುವ. ಆಕೆಯನ್ನು ಪ್ರಪಂಚದಲ್ಲಿ ಮದುವೆ ಆಗುತ್ತಿದೆ, ನೀನೇ ಯಾಕೆ ಎಂಬುದಾಗಿ, ಅದಕ್ಕಾಗಿ ಸಂಧಾನಕ್ಕಾಗಿ ವಯೋವೃದ್ಧರು ಧರ್ಮಸ್ಥರಾದಂತ ನಮ್ಮ ಸುಗ್ರೀವನ್ನು ಕಳಿಸಿಕೊಟ್ಟೆ. ಏನಂತೆ ಸಂಧಾನವನ್ನು ಧಿಕ್ಕರಿ ಸಂಧಾನವನ್ನು ಬಯಸಿದಾಳೆ. ಎಲ್ಲಿದ್ದು ನೋಡೋದು? ಸುಂದರಿಯಾದ ನರುಳಿಯವರು ಉಳಿತಾಳೆ. ಹೋಗಿ ಯಾಕೆ ಎಳೆದುಕೊಂಡು ಬಾ.
ಮಾತಗಿಗೆ ಜಯ ಜಯದೋ ಜಯ ಜಯ. ಭೂಲೋಕದಲ್ಲಿ ನಿನ್ನ ಪೂಜಿಸುವಂತಹ ಭಕ್ತರನ್ನು ಬೆಳೆಯುತ್ತದೆ. ಕಾಳಿಕಾಂಬೆ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಆಗು ಭಕ್ತರ ಇಷ್ಟಾರ್ಥವನ್ನು ಪೂರೈಸು. ಈಗ ತಾನೇ ಬಂದಂತಹ ಸುದ್ದಿ ನಮ್ಮ ಮಾಲು ಚಂಡಮುಂಡರನ್ನುಂಡವರೇ ಚಂಡಾಡಿಬಿಟ್ಟಲಂತೆ ಆ ಹೆಣ್ಣು. ಅಬ್ಬಬ್ಬಬ್ಬ ಇವಳಿಗೆ ಬಂದ ಸೊಕ್ಕೆ. ಇನ್ನು ಯಾರ್ಯಾರನ್ನು ಕಳಿಸುವುದು ಯಾಕೆ? ತಡ ಮಾಡುವುದಲ್ಲ, ಮಣಿ ರಥವನ್ನು ಏರಿಕೊಂಡು ಚಂಡಮುಂಡರು ಬೇಟೆಗೆಂದು ಹೋದವರು ಕದಂಬಾವನದಲ್ಲಿ ಸುಂದರಿಯಾದ ನಾರಿಯರನ್ನು ಕಂಡರಂತೆ. ಆಕೆಯನ್ನು ಕಂಡಂತಹ ಚಂಡಮುಂಡರು ಆಕೆಯನ್ನು ವರಿಸುವುದಕ್ಕೆ ಯೋಗ್ಯ ವ್ಯಕ್ತಿ ಎಂದರೆ ಪ್ರಪಂಚದಲ್ಲಿ ಶುಂಭ ಎಂದು ನಿರ್ಧರಿಸಿದರು. ವಿಷಯವನ್ನು ನನ್ನಲ್ಲಿ ತಿಳಿಸಿದರು. ಅದಕ್ಕೆ ಬೇಕಾಗಿ ಸಂಧಾನಕ್ಕಾಗಿ ಸುಗ್ರೀವನ್ನು ಕಳಿಸಿಕೊಟ್ಟೆ. ಸಂಧಾನ ಏನಾಯ್ತು? ಸಂಧಾನವನ್ನು ಧಿಕ್ಕರಿಸಿ ಸಂಧಾನವನ್ನೇ ವಹಿಸಿದಳು. ಮುಂದೆ ಏನು ಮಾಡಿದೆ? ತಡ ಮಾಡಲಿಲ್ಲ. ಇದ್ದಾರಲ್ಲ ಧೂಮ್ರಲೋಚನನ್ನೇ ಕಳಿಸಿಕೊಟ್ಟೆ. ಯಾಕಾಗಿ? ಆಕೆಯನ್ನು ತರುವುದಕ್ಕಾಗಿ. ತಂದನೆ? ಇಲ್ಲ, ಕೇವಲ ಹುಂಕಾರ ಮಾತ್ರದಿಂದಲೇ ಆತನನ್ನು ಸುಟ್ಟ ಬೋಧೆ ಮಾಡಿಬಿಟ್ಟಳು. ಧೂಮ್ರಾಕ್ಷರನ್ನು ಸುಟ್ಟಳೆ. ಹೌದು. ಮುಂದೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮತ್ತೆ ಇದ್ದಾರಲ್ಲ ನನ್ನ ಎರಡು ಕಣ್ಣುಗಳಂತೆ ಚಂಡಮುಂಡರು, ಚಂಡಪ್ರಚಂಡರು, ಅವರನ್ನೇ ಕಳಿ
ಕಳಿಸಿಕೊಟ್ಟೆ. ಕರೆತಂದರೆ ಕೊನೆಯ ಕ್ಷಣದಲ್ಲಿ ಚಂಡಿಕೆಗೆ ಹೋಗಿ ಅವರ ರುಂಡವನ್ನ ಚಂಡಾಡಿ ಬಿಟ್ಟಳು. ಓಹೋ, ಕೊನೆಯ ಕ್ಷಣದಲ್ಲಿ ಏನು ನಿರ್ಧಾರ? ಯಾರನ್ನು ಕಳಿಸುವುದು ಬೇಡ, ನಾನೇ ಹೋಗುತ್ತೇನೆ ಎಂಬುದಾಗಿ ಮಣಿರಥವನ್ನು ಏರಿದವನಿದ್ದೇನೆ. ಮಧ್ಯದಲ್ಲಿ ಪ್ರವೇಶ ಮಾಡಿದ್ಯಾ? ಏನು ವಿಚಾರ? ಏನು? ನನ್ನ ಮನಸ್ಸಿನ ಅಂತರಂಗದ ಭಾವನೆಯನ್ನು ಹೇಳಿಕೊಳ್ಳುವುದಕ್ಕೆ ನಿನಗೆ ಮಾತಾಡ್ಲಿಕ್ಕುಂಟಾ? ಹೌದು. ಧನುಷೇಶ ಕೇಳಿನ ಮಾತಾ ಧನುಷೇಶ ಕೇಳಿನ ಮಾತಾ ಮನದಲ್ಲಿ ವ್ಯರ್ಥ ಏತಕ್ಕಿರಿ ತೂನಿ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಶೋಣಿತಾಪುರ ಒಂದೊಮ್ಮೆಗೆ ಶೋಣಿತಾಪುರವೇ ಆಗಿ ಮೆರೆಯುತ್ತಾ ಇತ್ತು. ಆದರೆ ಮಾಡುವುದೇನು? ಏನು? ನಮ್ಮವರೆಲ್ಲ ಒಂದೇ ಸಮಯಕ್ಕೆ ಅಳಿದು ಹೋದರು. ಜಿಯಾ, ಏನು? ಅಂತ ಸಂದರ್ಭದಲ್ಲಿ ನಾವು ಧನುಜ ಕುಲದವರು ಬದುಕುವುದಕ್ಕೆ ಬೇಕಾಗಿ ಕಾಡು ಮೇಡುಗಳಲ್ಲಿ ಅಂಡಲಿಯುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದೆವು. ಯಾಕೆ? ನಮಗೆ ಆ ಮೂರು ಮೂರ್ತಿಗಳ ಭಯ, ಆ ದೇವತೆಗಳ ಭಯ. ಆ ಕಾಲಕ್ಕೆ ನಮ್ಮವರು ನಿರೀಕ್ಷಿಸಿದುಂಟು ನಮಗೊಬ್ಬ ಸಮರ್ಥ ನಾಯಕತ್ವ ದೊರಕಿದ್ದೆ ಹೌದಾದರೆ ನಾವು ನಮ್ಮ ಮರಳಿ ವೈಭವವನ್ನು ಪಡೆಯಬಹುದು ಎಂದು. ಸಿಗಲಿಲ್ಲವೇ? ಅಂತ ಸಂದರ್ಭದಲ್ಲೇ ನಮ್ಮ ನಿರೀಕ್ಷೆಯಂತೆ ಧನುದೇವಿಗೆ ಕುಮಾರಕಾನಾಗಿ ಸಂಭವಿಸಿದವನು ನೀನಿದ್ದೀಯ. ನೀನು ಹುಟ್ಟಿದ ನಂತರ ನಿನ್ನ ನಾಯಕತ್ವದಲ್ಲೇ ಬೆಳೆದು ನಿಂತವರು ನಾವು. ಜಿಯಾ, ಏನು? ಇಂದು ಈ ಶೋಣಿತಾಪುರ ಅನ್ನುವುದು ಮೂರು ಲೋಕಗಳಲ್ಲೂ ವಿಜೃಂಭಿಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ನಿನ್ನದಾದಂತಹ ಸಾಧನೆ ಏನು? ನೀನು ಇನ್ನು ಕೇವಲ 3 ಲೋಕಗಳಿಗೆ ಒಡೆಯನಾಗಿ ಉಳಿದಿಲ್ಲ, 14 ಲೋಕಗಳಿಗೂ ಒಡೆಯನಾಗಿ ಮೆರೆಯುತ್ತಾ ಇದ್ದ ಎಲ್ಲರೂ ಕೂಡ ಶುಂಭನೇ ಗೋದೇವ ಎನ್ನುವಂತಾಗಿ ಕೊಂಡಾಡುತ್ತಾ ಇದ್ದಾರೆ. ಅಷ್ಟು ಮಾತ್ರವೋ 10,000 ವರ್ಷಗಳ ಕಾಲ ನಿರಂತರ ತಪಸ್ಸನ್ನಾಚರಿಸಿ ಆ ವಿಧಾತರನ್ನೇ ವೆಚ್ಚಿಸಿ ಆತನಿಂದಲೇ ಅಜೇಯವಾದಂತಹ ವರವನ್ನು ಪಡೆದವನು ನೀನಿದ್ದಿ. ಹೌದು ಪ್ರಭು, 60,000 ವರ್ಷಗಳ ಆಯುಷ್ಯ ನಿನಗೆ ಕಳೆದು ಹೋಯಿತು. ಆದರೂ ಇಷ್ಟರವರೆಗೆ ನಿನಗೆ ಮದುವೆಯಾಗಬೇಕು ಅನ್ನುವಂತ ಒಂದು ಬಯಕೆ ಬರಲಿಲ್ಲ. ಆದರೆ ಈಗ ಬಂದದ್ದಾದರೂ ಯಾಕೆ ಹೇಳು ಧನುಜೇಶ? ಹಾಗಾಗಿ ನಿನ್ನ ಈ ವಿಚಾರ ಸರಿಯಲ್ಲ. ಇದುವರೆಗೆ ನೀನು ಕಾಣೋದು ಕೇಳರಿಯದ ಕೇವಲ ತರುಣಿಯವರ ಬಗ್ಗೆ ಇಷ್ಟೆಲ್ಲ ಮಾತಾಡುತ್ತೀಯಲ್ಲ, ಆ ತರುಣಿಯ ಬಗ್ಗೆ ನಿನಗೇನು ಗೊತ್ತು? ತರುಣಿಯಲ್ಲ, ತರುಣಿಯಲ್ಲ ಅವಳು ಆದಿಮಾಗೆ, ಕರುಣಿಯಲ್ಲವಳಾದಿಮಾಗೆ. ಆ
ದೈತ್ಯವಳು ಆದಿಮಾಯೇ ಆದಿಮಾಯೇ ದೈತ್ಯವನ ಸೋಹರಿಸುತ್ತ ದೈತ್ಯವನ ಸೋಹರಿಸುತ್ತ ಕೃತಜಲ ಪೊರೆಯೇ ಕೃತಜಲ ಪೊರೆಯೇ ನೆರೆಗೋಚರಿಸುವಳು ದೊರೆಯೇ ನೆರೆಗೋಚರಿಸುವಳು ದೊರೆಗೆ ಸರ್ವೇಶ್ವರಿಯಲಿ ಗಬೀರು ಸರಿಗೆ ಸರ್ವೇಶ್ವರಿಯಲಿ ಮೋಗಬೀರುವುದಿದು ಸರಿಯೇ ಇದು ಸರಿಯೇ ಇದು ಸರಿಗೆ ನೆರೆಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯಲಿ ಮೋಗಬೀರುವುದಿದು ಸರಿಯೇ ಕರುಣಿಯನ್ನಗವಳು ಗಾಂಧಿಮಾಯೇ ದೈತ್ಯವನ ಜನ ಪುರೆಯೇ ಗೋಚರಿಸುವಳು ಗುರೆಯೇ ಒಡೆಯ ಕೇಳೇ ನಮ್ಮ ಚನ್ನಗುಂಡರು ಕಾಲಿಗೆ ಭೇಟಿಗಾಗಿ ಹೋದರು. ಹೋದಂತ ಅವರು ವಿಷಯವನ್ನು ತಂದರು. ತಂದಂತ ವಿಷಯವನ್ನು ನಿನ್ನ ಕಿವಿಯಲ್ಲಿ ಬಿತ್ತರಿಸಿದರು. ಜಿಯ, ಅವರು ಹೇಳಿದಂತ ಮಾತಿಗೆ ಒಡಮಟ್ಟಂತ ನೀನು ಆ ಕಡೆಗೆ ಮೋಹಿತನಾದೆ. ಈಗ ನಾನು ಮದುವೆ ಆಗುವುದಕ್ಕೆ ಬಯಸಿದ್ದು ತಪ್ಪು ಅಂತ ಹೇಳುದು ನೀನು? ಹೌದು. ಯಾಕೆ ಒಡೆಯ? ಏನು? ಆಕೆ ಯಾರು? ಕೇವಲ ಹೆಣ್ಣಲ್ಲ, ಕಾಮನ ಬಾಣಕ್ಕೆ ಒಳಗಾದವನು ನೀನಾಗಿದ್ದಿ. ನಿನ್ನಂತವನು ಈ ಸಂದರ್ಭದಲ್ಲಿ ಎಡವುದು ಎಂದರೆ ಏನು? ಸಾಮಾನ್ಯರು ಎಡವಿದರೆ ಅದು ಸಹಜವಾದುದಷ್ಟೇ. ಆದರೆ ನಿನ್ನಂತ ಯೋಗ್ಯತಾವಂತ ಎಡವಿದ್ದೇ ಹೌದಾದರೆ ಅದು ದನಗ ಕುಲಕ್ಕೆ ಬರುವಂತ ಅಪಕೀರ್ತಿ, ಅಪಮಾನ, ಅಪವಾದವಾಗುತ್ತದೆ. ಪ್ರಭು, ಹಾಗಿದ್ದರೆ ಅಲ್ಲಿ ಇರುವಂತ ತರುಣಿಯಾದರೂ ಯಾರು? ನೀನು ಬಯಸಿದಂತೆ ಆಕೆ ಕೇವಲ ತರುಣಿಯಲ್ಲ. ಯಾರು ಗೊತ್ತೇ? ನಮ್ಮ ಕಣ್ಣಿಗೆ ಗೋಚರಿಸುವಂತ ಆಕೆ ಜಗನ್ಮಾತೆಯಾಗಿದ್ದಾಳೆ, ಮಹಾಶಕ್ತಿಯಾಗಿದ್ದಾಳೆ. ಈ ರೀತಿ ಹೀಗೆ ಕಾಣಿಸಿಕೊಳ್ಳುವುದಕ್ಕೆ ಕಾರಣವಿದೆ. ಇಂದು ಧರೆಯಲ್ಲಿ ಅಧರ್ಮ ನಡೆಯುತ್ತಾ ಇದೆ. ಅಧರ್ಮ ನಡೆಯುವಂತಹ ಸಂದರ್ಭದಲ್ಲಿ ಧರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳಿಂದಲೂ ಅಸಾಧ್ಯವಾದಂತ ಕಾರ್ಯವನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಆ ಜಗನ್ಮಾತೆಯೇ ಈ ರೂಪದಿಂದ ಬರುತ್ತಾಳೆ. ಹಾಗಾಗಿ ಈಗ ಬಂದವಳು ತರುಣಿಯಲ್ಲ, ಜಗನ್ಮಾತೆಯಾಗಿದ್ದಾಳೆ. ಕೇವಲ ತರುಣಿಯನ್ನು ಆದಿಮಾಯನ್ನು ಅಂತ ಹೊಗಳ್ತಾ ಇದ್ದಿ. ಆಕೆ ಮಾಡಿದ ಘನ ಕಾರ್ಯ ಏನು? ಘನ ಕಾರ್ಯ ನಮ್ಮವರನ್ನೇ ಕಳಿಸಿಕೊಟ್ಟಿದ್ಯಲ್ಲ. ಅಲ್ಪನೇ ಧೂಮ್ರಲೋಚನನು, ಅಲ್ಪನೇ ಧೂಮ್ರಲೋಚನನು ಅಪ್ರಯೋಜಕವಾಗಿ ನೀನು, ಅಪ್ರಯೋಜಕವಾಗಿ ನೀನು ಯಮಗೊಪ್ಪಿದನಿದ್ದಕ್ಕೆ ದೈತ್ಯಾನ್ವಯವ ಅಲ್ಪನೇ
ಕರೆತರುವುದಕ್ಕಾಗಿ ಬಯಸಿದ್ದೆ. ನಿಜ ಹೋಗಿದ್ದಾನೆ ವಯೋವೃದ್ಧ ಜ್ಞಾನವೃದ್ಧನಾದಂತ ನಮ್ಮವನೇ ಆದಂತ ಸುಗ್ರೀವ. ಹೋದಂತ ಆತನ ಪರಿಸ್ಥಿತಿ ಏನಾಯಿತು ಹೇಳು. ಏನಾಯ್ತು? ಆತನು ಆ ದೇವಿಯೊಂದಿಗೆ ಮಾತನಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆ ನಗುವಿನಿಂದಾಗಿಯೇ ಸತ್ತು ಹೋದ, ಮರಳಿ ಬದುಕಿದ. ಹಾಗಿದ್ದರೆ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥಳಾದವಳು ಆಕೆ ಆಗಿದ್ದಾಳೆ. ಅಷ್ಟು ಮಾತ್ರವೂ ಧೂಮ್ರಾಟ್ ನಮ್ಮ ಅಸುರ ಸೇನೆಯಲ್ಲೇ ಆತನಷ್ಟು ಪ್ರಬಲರಾದವರು ಯಾರೂ ಇಲ್ಲ. ತನ್ನ ನೇತ್ರಗಳಿಂದಲೇ ಬೆಂಕಿಯ ಉಂಡೆಗಳನ್ನು ಸುರಿಸಬಲ್ಲಂತ ಆತನ ಪರಿಸ್ಥಿತಿಯು ಆ ಜಗನ್ಮಾತೆ ಎದುರು ಹುಂಕಾರದಿಂದ ಭಸ್ಮವಾಗಿ ಹೋದ. ಅಷ್ಟು ಮಾತ್ರ ಅಲ್ಲ, ಆ ಚಂಡಮುಂಡರು ಅವರೇನು ಸಾಮಾನ್ಯರೇ. ಈ ಹಿಂದೆ ನಿನ್ನೊಂದಿಗೆ ಕಾದಾಟಕ್ಕೆ ಎದುರಾದಂತಹ ಸಂದರ್ಭದಲ್ಲಿ ಅವರೊಂದಿಗೆ ಕಾದಾಡುವುದು ಅಸದಳ ಎಂದೆನಿಸಿದಂತಹ ನೀನು ಅವರೊಂದಿಗೆ ಸಂಧಾನವನ್ನು ಮಾಡಿ ಅವರನ್ನು ಅಮಾತ್ಯರಾಗಿ ಸೇರಿಸಿಕೊಂಡೆ. ಅಂತಹ ಧೀರರಾದಂತಹ ಶೂರರಾದಂತಹ ಆ ಚಂಡಮುಂಡರ ಪರಿಸ್ಥಿತಿ ಏನಾಯಿತು? ಅವರ ಶಿರವನ್ನು ಚಂಡಾಡಿದವಳು ಆ ಜಗನ್ಮಾತೆ ಇದ್ದಾಳೆ. ಹಾಗಾಗಿ ಆಕೆಯನ್ನು ಬಯಸುವುದು ತರವಲ್ಲ, ನಿನ್ನ ಈ ಕಾರ್ಯ ಸಾಧುವಲ್ಲ. ಇದುವರೆಗೆ ನೀನು ಹೇಳಿದೆಲ್ಲವನ್ನು ಕೇಳಿದ್ದೇನೆ. ಈಗ ನಾನೊಂದು ಪ್ರಶ್ನೆ ಕೇಳುತ್ತೇನೆ, ನಿನ್ನ ಕೊನೆಯ ತೀರ್ಮಾನ ಏನು? ಮಿಡೋ ಮನದ ಮೂರ್ಖತೆ ತ್ರೈ ಜಗದೊಡನೆ ಚರಣಕ್ಕೆ ಭಕ್ತಿಗಿರಿದಲಿ ಪುಡಮಡುತ್ತ ತ್ರೈ ಜಗದ ಒಡನೆಯ ಚರಣಕ್ಕೆ ಭಕ್ತಿಗೀದಲಿ ಪಡೆದವಳ ಕಾರುಣ್ಯದಲ್ಲಿಯೇ ಪಡೆದವಳ ಕಾರುಣ್ಯದಲ್ಲಿ ಜಡಜ ಪೀಠದ ವರದ ತಿರದಲ್ಲಿ ಜಡಜ ಪೀಠದ ವರದ ತಿರದಲ್ಲಿ ಪಡೆದು ಸುಖವನು ಬಾಳುದೆನು ನುಡಿಗೆ ನೀತಿಯ ನುಡಿಯೇ ನೀತಿಯ ಒಡೆಯ ಬಿಡೋ 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 ಮನದ ಮೂರ್ಖತೆಯಾಗ ಎಡವುದು ಸಹಜ, ಆದರೆ ಮತ್ತೆ ಆತ ಸಾವರಿಸಿಕೊಂಡು ಎಳಬೇಕು. ಒಂದು ವೇಳೆ ಎಡವಿದಂತೆ ತಿಳಿದು ಕೂಡ ಮತ್ತಲ್ಲಿ ಎಡವಿ ಬಿದ್ದ ಎಂದಾದರೆ ಆತ ಮೂರ್ಖನಾಗುತ್ತಾನೆ. ಜಿಯಾ, ಈಗ ನೀನಾದರೂ ಯೋಚಿಸಬೇಕು. ಆ ಜಗನ್ಮಾತೆ ಆಕೆ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಯೋಚಿಸಬೇಕು. ನಿನಗಿರುವಂತಹ ವರವಾದರೂ ಯಾವುದು? ಅಯೋನಿಜರಿಂದ ನಿನಗೆ ಮರಣ ಎಂದು ಆ ಬ್ರಹ್ಮನೇ ನಿನಗೆ ವರವನ್ನು ಕೊಟ್ಟಿದ್ದಾನೆ. ಹಾಗಿದ್ದರೆ ಬಂದಂತ ಆಕೆಯಾದರೂ ಯಾರು? ಕೌಶಿಕೆ ಆಕೆ. ಇದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಆ ಬ್ರಹ್ಮ ಕೊಟ್ಟ ವರದಂತೆ ನೀನು ನಡೆದುಕೊಳ್ಳುವುದು ಉಚಿತ. ಹಾಗಾಗಿ ಆಕೆಯ ಕರವನ್ನು ಹಿಡಿಯಬೇಕೆಂದು ಬಯಸಿದ ಕರವನ್ನು ಹಿಡಿಯುವುದು ಬೇಡ, ಕಾಲಂತೆ
ಅವಕಾಶ ಕೊಟ್ರೆ ಶುಂಭನಿಗೆ ನೀತಿಯ ಮಾತು ನಿನ್ನದು. ನಮ್ಮವರ ಒಳ್ಳಿತಿಗಾಗಿ ನನ್ನ ಬನದ ಬಯಕೆ ಶುಂಭ ಯಾರು ಎಷ್ಟು ಎಂಬುದು ಪ್ರಪಂಚಕ್ಕೆ ಗೊತ್ತು. ಅಳಿಯ ನಮ್ಮ ಮಮಕಾರನ ಮಾತಾಡೋಕೆ ಅವಕಾಶ ಕೊಟ್ರೆ ಶುಂಭನಿಗೆ ನೀತಿಯ ಮಾತು ನೀನು. ತಪ್ಪಾಯ್ತಾ? ನೀನು ಯಾರು? ನೀನು ಯಾರು? ನಿಮ್ಮ ಅಳಿಯ. ನಿನ್ನನ್ನು ನಾನು ಕರೆದಿದ್ದೇನಾ? ಇಲ್ಲ. ನೀನಾಗಿ ಸಭಾ ಪ್ರವೇಶ ಮಾಡಿದ್ಯ. ಹೌದು. ಇವನಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದಕ್ಕೆ ನನಗೆ ನೀತಿಯ ಮಾತು ನಿಂದು. ಹೌದು, ಇದ್ದದನ್ನು ಹೇಳಿದ್ದು. ಹೌದಲ್ಲ? ನೀನು ಯಾರು? ಉಂಡಾಡಿ ಪುಂಡಾಡಂತೆ ತಿರುಗಾಡುತ್ತಿದ್ದವ ನೀನು. ಅಳಿಯ ನಮ್ಮ ಮಮಕಾರನ ತಂದೆ ಅತನ ವತನ ವಸತಿ ಕೊಟ್ಟು ನಿನ್ನನ್ನು ಸಲಹಿಸವ ಯಾರು? ಹೌದು. ಯಾರು? ನೀವು. ಹೌದಲ್ವಾ? ಹಾಗಾಗಿಯೇ ನಮ್ಮ ರಾಜ್ಯದ ನಮ್ಮ ದೇಶದ ಬಗ್ಗೆ ನಾನು ಹೋರಾಟ. ಹೌದಲ್ವಾ? ಇಷ್ಟೆಲ್ಲ ಕೊಟ್ಟವ ನಿನಗೆ ನಾನು ಏನಾಗಬೇಡ. ಅಲ್ಲಿ ಕಾನಲ್ಲಿ ಕುಳಿತು ಹಾಡುವವಳು ಹೇಳುವವಳು ನಿನಗೆ ಅಮ್ಮ. ಲೋಕದ ಮಾತೆ ಆಕೆ. ಅನ್ನ ಕೊಟ್ಟ ನಾನು ಯಾರು? ಯಾರು? ಇದೆಲ್ಲ ಯಾರದು? ಎಲ್ಲ ನಿಮ್ಮದೇ ಅಲ್ಲ? ಹೌದು. ಎಲ್ಲ ನನ್ನದಲ್ಲ. ಹೌದು. ಇದೆಲ್ಲ ನಿನಗೆ ಇನ್ನು ಬೇಡ. ಎಲ್ಲವನ್ನು ಕಳಚಿಡು. ಇದು ನನ್ನದೇ, ನಾನು ದೊಡ್ಡದಂತು. ಹೌದೌದು. ಇದು ನಿನಗಿನ್ನ ಶೋಭೆ ಅಲ್ಲ. ಮತ್ತೆ ನಾನೇನು ಮಾಡ್ಲಿ? ಈ ಕಿರೀಟ ಬೇಡ. ಬೇಡ. ಇದು ವಜ್ರ ಇದೆಂತಲ್ಲ. ಅಲ್ಲ, ಕಿರೀಟ ನನಗೆ ಭಾರ ಆಗ್ಲಿಕ್ಕೆ ಶುರು ಆಗಿದೆ. ಆಗಿದ? ಹೌದು. ಹಾ, ಹೌದಲ್ವಾ? ಇದು ಯಾವುದು ಬೇಡ. ಎಲ್ಲವನ್ನು ಕಳಚಿಡು. ಕೈಗೆ ಬಳೆಯನ್ನು ತೊಡು. ಸೀರೆಯನ್ನಿಟ್ಟು ಉಟ್ಟುಕೊಂಡು ಮೂಲೆಯಲ್ಲಿ ಬಿದ್ದರೆ ಇದು ಬೇಕಾದ್ದು ನನಗೆ. ನನಗೆ ಒಂದು ನಿರೀಕ್ಷೆ ಇತ್ತು ರಕ್ತ ಬೀಜನಲ್ಲಿ. ಇವತ್ತು ಏನಾದ್ರೂ ಒಂದು ಮಾಡಿ ತೋರಿಸ್ತಾನೆ ಅಂತ. ಈಗ ಸಮಾಧಾನ ಆಯ್ತು. ನನಗೆ ಬೇಕಾದ್ದು ಈ ರಕ್ತ ಬೀಜ. ಈಗ ಒಂಬತ್ತರಲ್ಲಿ ನಡುವಿಲವನ್ನು ಕೊಟ್ಟಿದ್ದೇನೆ. ಹೋಗಿ ಆಕೆಯನ್ನು ಹೇಳಿಕೊಂಡು ಬೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ಇಲ್ಲಿಗೆ ನಾವು ಬರುವುದು ಹೊಸತೇನು ಅಲ್ಲ, ನಿತ್ಯವೂ ಇಲ್ಲಿಗೆ ಬರುವವರೇ ನಾವು. ಹಾಗಿದ್ದರೆ ಈ ಕದಂಬಾವನ ಹೇಗಿದೆ? ಕಾರ್ಗತ್ತಲಿಂದ ತುಂಬಿ ಹೋಗಿದೆ. ಸೂರ್ಯಚಂದ್ರರ ರಶ್ಮಿಯೂ ಒಳಗೆ ಪ್ರವೇಶಿಸುವುದಿಲ್ಲ ಅಂತ ಕದಂಬವನ ಇದಾಗಿರುತ್ತದೆ. ಇಲ್ಲಿ ಬಂದು ನೋಡಿದ್ದೆ ಹೌದಾದರೆ ಏನಿದು ಏನಿದು? ಒಂದು ಕಡೆಯಲ್ಲಿ ರಾಕ್ಷಸರ ಹೆಣಗಳು ಬಿದ್ದು ಹೋಗಿದೆ, ಒಂದು ಕಡೆಯಲ್ಲಿ ಚಂಡಮುಂಡರ ರುಂಡ, ಇನ್ನೊಂದು ಕಡೆಯಲ್ಲಿ ಧೂಮ್ರಾಕ್ಷರ ಬೂದಿಯಾದಂತಹ ಸ್ಥಳ. ಅಷ್ಟು ಮಾತ್ರ, ಇನ್ನೊಂದು ಕಡೆಯಲ್ಲಿ ನೋಡಿದ್ದೆ ಹೌದಾದರೆ ಖಗ ಮೃಗಗಳು ಸ್ನೇಹದಿಂದ ವರ್ತಿಸ್ತಾ ಇವೆ. ಹಾಗಿದ್ದರೆ ಏನಿದು? ಹೌದಲ್ಲ, ಒಂದು ಬೆಳಕು ಕಾಣುತ್ತಾ ಇದೆ. ಆ ಬೆಳಕಿನ ದಾರಿಯನ್ನು ಹಿಡಿದು ಸಾಗುತ್ತೇನೆ ಮುಂದೆ. ಕಲಿರಕ್ತವೀ ನೋಡಿದರು ಕಲಿರಕ್ತವೀಜನು ಗಾಢ ಕುಳಿತು
ಇವಳನು ತಿಳಿಯದೆ ಇಳಿದಾಯ್ತೆ ಮಾಡಿದನು ನಿಶ್ಚಯ ಮನದೊಳಗೆ ಇವಳನು ತಿಳಿಯದೆ ಗಿರಿದಾಯ್ತೆ ಮಾಡಲಿ ನೀನ ಕಟ ಶುಭದ ಕುಡಿ ಹಾಗೆಯೋ ಒರೆದು ಬಂದಿಗೆ ಶುಭದ ಕುಡಿ ಹಾಗೆಯೋ ಒರೆದು ಬಂದಿಗೆ ಆದರೂ ನುಡಿಸಿದ ಪೆನೆನು ತಾಯ ಆದರೂ ನುಡಿಸಿದ ಪೆನೆನು ನೋಡಿದರು ತಲೆ ರಕ್ತ ಬೀಜ ಗಾಢ ಗರುವದಿ ಕುಳಿತ ಜೀವಿಗೆನು ಯಾಕೆ ಹೀಗಾಗ್ತಾ ಇದೆ? ತಲೆ ತಿರುಗುತ್ತಾ ಉಂಟಲ್ಲ, ನಿಂತುಕೊಳ್ಳುವುದಕ್ಕಾಗುವುದಿಲ್ಲ, ಕುಳಿತುಕೊಳ್ಳುವುದಕ್ಕೂ ಆಗುವುದಿಲ್ಲ. ಯಾಕೆ ಇಂತಹ ಪರಿಸ್ಥಿತಿ? ಪ್ರಖರವಾದಂತಹ ಬೆಳಕು ಬಂದಂತ ನಾನು ನೋಡುತ್ತಾ ಇದ್ದೇನೆ. ಏನನ್ನು ನೋಡುತ್ತಾ ಇದ್ದೇನೆ? ತೂಗುಯ್ಯಾಲೆಯನ್ನು ಆಡುವಂತಹ ಶ್ರೀದೇವಿಯನ್ನು ಕಾಣುತ್ತಾ ಇದ್ದೇನೆ. ಧನ್ಯ ನಾನು. ಸಾವಿರಾರು ವರ್ಷಗಳ ಕಾಲ ಯಾಗ ಯಜನ ತಪಸ್ಸುಗಳನ್ನು ಮಾಡಿದರೂ ಕೂಡ ಋಷಿ ಮುನಿಗಳಿಗೆ ಅಗೋಚರಳಾದಂತಹ ಈ ಜಗನ್ಮಾತೆ ಇಂದು ನನ್ನ ಕಣ್ಣಿಗೆ ಗೋಚರವಾಗುತ್ತಾ ಇದ್ದ. ಹಾಗಿದ್ದರೆ ನನ್ನ ಜನ್ಮ ಸಾರ್ಥಕವಾಯಿತು. ಆಕೆ ಕುಳಿತಿರುವಂತಹ ಭಂಗಿಯನ್ನೊಂದಾದರೂ ಒಮ್ಮೆ ನೋಡಬಾರದು. ಓ, ಆಕೆಯ ಪಾದ ಭಾಗದಲ್ಲಿ ಬ್ರಹ್ಮದೇವ, ಮಧ್ಯ ಭಾಗದಲ್ಲಿ ಶ್ರೀಮನ್ನಾರಾಯಣ, ಶಿರೋಭಾಗದಲ್ಲಿ ಪರಮೇಶ್ವರನ ವರ್ಚಸ್ಸು ಕಾಣುತ್ತಾ ಇದೆ. ಅಷ್ಟು ಮಾತ್ರ, ಅಂಗಾಂಗಗಳಲ್ಲಿ ದಿಕ್ಪಾಲಕರನ್ನೇ ಕಾಣುತ್ತಾ ಇದ್ದೇನೆ. ತೊಟ್ಟಿಲನ್ನು ತೂಗುತ್ತಾ ಇದ್ದಾರೆ. ತೊಟ್ಟಿಲಲ್ಲಿ ತೂಗುವುದಾದರೂ ಯಾರು? ಸಣ್ಣ ಮಗುವಲ್ವಿ. ಹಾಗಿದ್ದರೆ ಹೀಗೆ ತೊಟ್ಟಿಲಲ್ಲಿ ತೂಗುತ್ತಾ ಇದ್ದಾಳೆ ಎಂದಾದರೆ ಇದರ ಮಾರ್ಮಿಕವಾದಂತಹ ಅರ್ಥವಾದರೂ ಜಗವೇ ಒಂದು ತೊಟ್ಟಿಲಾಗಿರುತ್ತದೆ. ಅದನ್ನು ತೂಗುವವಳೇ ನಾನಾಗಿದ್ದೇನೆ. ಉಯ್ಯಾಲೆಯನ್ನು ಏರಿ ಕುಳಿತಿದ್ದಾಳೆ. ಆದರೆ ಆ ಉಯ್ಯಾಲೆಯ ಆದಿ ಯಾವುದು, ಅಂತ್ಯ ಯಾವುದು ಅನ್ನುವುದು ಕಾಣುತ್ತಾ ಇಲ್ಲ. ಇದರ ಅರ್ಥ ಏನು? ಆದಿ ಅಂತ್ಯ ರಹಿತಳು ಈಕೆ ಆಗಿದ್ದಾಳೆ ಅನ್ನುವುದೇ ಸ್ಪಷ್ಟವಾಗಿದೆ. ಬಂದವರು ನಮ್ಮವರು. ಸುಗ್ರೀವರನ್ನು ಕೇವಲ ತನ್ನ ನಗುವಿನ ಮೂಲಕವಾಗಿ ನಿಗ್ರಹಿಸಿದಳಂತೆ. ಮಾತ್ರವಲ್ಲ, ಪುನರಭಿ ಬದುಕಿಸಿದಳಂತೆ. ಕೇವಲ ಒಬ್ಬ ಸಾಮಾನ್ಯ ಸ್ತ್ರೀಗೆ ಇದು ಸಾಧ್ಯ ಉಂಟೇ ಹೇಳಿ? ಖಂಡಿತವಾಗಿಯೂ ಇಲ್ಲ. ಹಾಗಿದ್ದರೆ ನಿಗ್ರಹ ಅನುಗ್ರಹ ಶಕ್ತಿಯನ್ನು ಏಕಕಾಲದಲ್ಲಿ ಪಡೆದವಳು ಇವಳು. ಜಗನ್ಮಾತೆ ಅನ್ನುವುದು ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಧೂಮ್ರಾಜ್, ಬೆಂಕಿಯಂದೇ ಹೊಗೆಯನ್ನೇ ಉಗುಳುವಂತ ಆತ, ನಮ್ಮಲ್ಲೇ ಅತ್ಯಂತ ಪ್ರಬಲ ಸೇನಾನಿಯಾಗಿದ್ದಾನೆ ಆತನನ್ನು ಹುಂಕಾರ ಮಾತ್ರದಿಂದಲೇ ಸುಟ್ಟು ಭಸ್ಮ ಮಾಡಿದ್ದಾಳೆ. ಚಂಡ ಮುಂಡರ ಶಿರವನ್ನು ಕಾಳಿಕೆಯಾಗಿ ನಿಗ್ರಹಿಸಿದವಳಿದ್ದಾಳೆ. ಇದರ ಅರ್ಥ ಈಕೆ ಜಗನ್ಮಾತೆ ಅನ್ನುವುದು ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಹಾಗಿದ್ದೆ ನಮ್ಮ ಒಡೆಯ ಶುಂಭ ಈಕೆಯನ್ನು ಬಯಸಿದನಲ್ಲ, ಬಯಸಿದಂತ ಶುಂಭ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದ್ದು.
ಸುಮ್ಮ ಮಾತ್ರ ಕೆಟ್ಟದ್ದಲ್ಲ, ಧನುಜ ಕುಲದ ಅವನತಿಯೇ ಇದರಿಂದ ಆಗಿ ಹೋಗುತ್ತದೆ ಅನ್ನುವಂತಹ ತೀರ್ಮಾನಕ್ಕೆ ಸತ್ಯವನ್ನು ಕಂಡುಕೊಂಡವನು ನಾನಾಗಿದ್ದೇನೆ. ಹಾಗಿದ್ದರೆ ನಾನು ಮಾಡುವುದೇನು? ಸುಂಬನ ಕೂಡ ಭಾಷೆಗೊಂಡು ಬಂದಿದ್ದೇನೆ. ಆಕೆಯನ್ನು ನಾನು ಕರೆದು ತರುತ್ತೇನೆ ಎಂದು ಹೇಳಿದ್ದಾದರೂ ಹೌದು. ಯಾವ ರೀತಿಯಲ್ಲಿ ಆಕೆಯನ್ನು ಕರೆದುಕೊಂಡು ಹೋಗಲಿ, ಸೆಳೆದುಕೊಂಡು ಹೋಗಲೇ? ಹೇಗದು ಸಾಧ್ಯವಾದೀತು? ಆಕೆಯ ತುರುಬಿಗೆ ಕೈ ಇಕ್ಕುವುದಕ್ಕೆ ನನ್ನಿಂದ ಸಾಧ್ಯವಾದೀತು. ತುರುಬಿಗೆ ಕೈ ಇಕ್ಕುವುದು ಮಾತಂತಿರಲಿ, ಆಕೆಯ ಸನಿಹದಲ್ಲಿ ಸುಳಿಯುವಂತಹ ಯೋಗ್ಯತೆ ಕೂಡ ನನಗಿಲ್ಲ. ಹಾಗಿದ್ದೆ ಆಕೆಯನ್ನು ಕರೆದುಕೊಂಡು ಹೋಗದ್ದೇ ಇದ್ದದ್ದೇ ಹೌದಾದರೆ ಶುಂಭನಿಗೆ ಕೊಟ್ಟಂತಹ ಮಾತನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಿದ್ದರೆ ಹೇಗೆ? ಭಕ್ತರ ಭಾವುಕತೆಗೆ ಒಲಿಯದವರು ದೇವರಲ್ಲ. ಭಜನೆಯ ಮೂಲಕ ಹಾಡಿ ಪಾಡಿ ಕೊಂಡಾಡಿ ಈಕೆಯನ್ನು ಒಲಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ. ವಿಶ್ವರೂಪಿಣಿ ವಿಶ್ವಧಾರಿಣಿ ವಿಶ್ವವ್ಯಾಪಕಿ ನಾರಾಯಣಿ ಭವಭಯಹಾರಿಣಿ ದೀನೋದ್ಧಾರಿಣಿ ಹೇ ದಯಾ ಸಾಗರಿ ಈಶ್ವರಿ ಗೆ ಜಯ 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 ಎಣಾಕನಿ ಭವಕ್ರೇ ನೀರಲೆಗೆ ಸಾನುರಾಗದಿ ವರಿಸದಿ ಸಾನುರಾಗದಿ ವರಿಸದಿ ಸೂರ್ಯದೇವನೇ ಸೂರ್ಯ ಬಯಸಿದರೆ ಏನ ಕರಿಭವಕ್ಕೆ ತುಂಬ ದಾನವ ಬಯಸಿದರೆ ನಾನಾಗಿದ್ದೇನೆ. ಆತನ ಆಜ್ಞೆಯನ್ನು ಶಿರದಲ್ಲಿ ಹೊತ್ತು ಬಂದವನು ನಾನಾಗಿದ್ದೇನೆ. ಶುಂಭ ದಾನವ ನಿನ್ನನ್ನು ಬಯಸಿದವನಿದ್ದಾನೆ. ತಾಯೇ, ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಮಣಿರ್ತವನ್ನು ತಂದಿದ್ದೇನೆ, ಇದರಲ್ಲಿ ಏರಿತು ಕುಳಿತುಕೊಂಡು ನನ್ನ ಜೊತೆಯಲ್ಲಿ ಬಾ. ದಾರಿಯನ್ನು ಸೂಚಿಸಿಯಾಗಿದೆ. ಆ ದಾರಿ ಮುಖೇನವಾಗಿಯೇ ಬರಬೇಕು ಬಿಟ್ರೆ ಅನ್ಯ ದಾರಿಯನ್ನು ಹಿಡಿಯುವುದಕ್ಕೆ ಈ ಹೊತ್ತಿನಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಧುರ ಮುಖೇನವಾಗಿ ಅದನ್ನು ಕರೆದುಕೊಂಡು ಹೋಗಬೇಕು ವಿನಃ ಬೇಡಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ. ಬೇಡಿಕೊಳ್ಳುತ್ತಿಂತಾದ ಅರ್ಥ ಏನಾಗ್ತದೆ ಗೊತ್ತುಂಟ? ಏನು? ಶಕ್ತಿಗುಂದಿದೆ, ಸಮರಕ್ಕೆ ಹೆದರಿದೆಯಾ? ಎಲ್ಲರನ್ನ ಹೇಳಿ
ಸಕಲ ಒನಲಿಸತವತಾರಿ ಸದಾಗಿರಲಿ. ಸತತದಲ್ಲಿ ಹೋರಾಡುತ್ತಾ ಇದ್ದ ಹಾಗೆಯೇ ಶರೀರಕ್ಕೆ ಒಂದು ವಿಧವಾದಂತಹ ಆಲಸ್ಯ ಮತಗೊಳ್ಳುತ್ತಾ ಇದೆ. ಪರಿಹರಿಸಿಕೊಳ್ಳುವುದಕ್ಕಾಗಿ ಶರೀರವನ್ನು ಬಾರಿ ಘೋರಾವಿ ಸಪ್ತ ಮಾತೃಕೆಯನ್ನು ಸೃಷ್ಟಿ ಮಾಡಿದ್ದೇನಂತೆ. ರೈತರು ಸಂಖ್ಯೆಯಾಲಿ ಇಂದ್ರಾಣಿ ಹೊಡೆತವೇ ಹಣೆಯಿಂದ ರಕ್ತ ಸೋರುತ್ತಾ ಇದೆ. ಬ್ರಹ್ಮನ ಬರಬಲ ಏನು ಅನ್ನುವುದನ್ನು ತೋರಿಸಿಕೊಟ್ಟು ದುರುಳನನ್ನು ಸಂಹರಿಸಿ ತಡೆದಳೆಯರೆಂಬನ ಅದ್ಭುತವ ಭೂಮಿಯನ್ನು ಸೋಕುತ್ತಾ ಇದ್ದ ಹಾಗೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೀಜಾಸುರರು ಹುಟ್ಟಿಕೊಳ್ಳುತ್ತಾ ಇದ್ದಾರೆ. ಭೂಮಿಯನ್ನು ಸೋಕದೇ ಇದ್ದ ಹಾಗೆ ರಕ್ತವನ್ನು ಹೀರುವ ರಕ್ತ ಕವಿಜಾತಗಿಯೇ ಜಯ ಜಯ ಹೆಸರಿನ ಮೂಲಕದಲ್ಲಿ ಹಾಗೂ ಭಕ್ತರ ಇಷ್ಟಾರ್ಥವನ್ನು ಪೂರೈಸು. ಬಾರಿ ಸಂತೋಷ ಬಂದ ಸಂತೋಷ ನೀರು ಬಂಡಿನತ್ತು ಈ రెండు దొండేడు కుళ్ళది యాన్ పని పైన అవి ఈయన దొండేడు ఏపల కుళ్ళొందిపోయాను ఈయన ಸೊರಗೇನುಡಿದು 1000 ಜನ ಲಕ್ಷ ಕೋಟಿ ಜನ ಮುಟ್ಟ ಬರ್ಪವನಾಡೆ ಮುಟ್ಟ ಈ ರಕ್ತೇಶ್ವರನ ಸೇವೆ ಮಾಡ್ತೋಡಿ ಎಷ್ಟೋ ಜನಕ್ಕೂ ಹಣವು ಬಾಕಿ ಇತ್ತು ಆ ಹಣವನ್ನು ಕೊರದು
ನಾನಂಕೆ ತಿಕ್ಕಂದ ಒಂದು ಬೇಜಾರು ಮಾಡ್ಕೊಡ್ತಿ ಈ ರಕ್ತೇಶ್ವರಿ ಈ ದೇಯಪ್ಪ ವೈದ್ಯ ದಿತ್ತಿನಂಡ ಆ ಒಂಜಿ ಕೊರನಂಚಿನಪ್ಪ ನಗು ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಸಂತೋಷ ಅಂడి ಮೊದಲೇಗಾರ್ರೆ ರಡ್ಡು ಜನ 3 ಜನ ಒಟ್ಟಿಗೆ ಬೊಟ್ಟ್ಯಾರು ರಡ್ಡು ಬುಡಕ್ಕೆಲ್ಲ ಬೊಟ್ಟ್ಯಾರು ಅವಂಚನೆ ಉಂಟು ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಕುರ್ಲುಡೆ ಬೊಟ್ಟ್ಯಾರು ಲಕ್ಕವಳ ದಿನಕ್ಕೋರ ತಾಂಟುಂಡುಪ್ಪ ಕಣ್ಪುಣ ಭಾರಿ ಬರುತ್ತದೆ ಬಿತ್ತಿಗೆ ಗುರಿಯಾರು ಬುಕ್ಕಾತಿಕ್ಕಿಲ್ಲ ಅಂತ ಭಾರಿ ಬರುತ್ತದೆ ಬಿತ್ತಿಗೆ ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಸಂತೋಷ ಅಂడి ಈರೆಗ್ಲಂಚನೆ 1-2 ವರ್ಷ ಹತ್ತು ನಾಲ್ಲೊಂದು 25-30 ವರ್ಷ ಮುಟ್ಟು ಅಂದುವೆ ರೀತಿ ಕುಳ್ಳುದೊಂಜಿ ಮದ್ದಲೆ ಈರಿನ ಮದ್ದಲೆ ತಪ್ಪೆ ಸೊರಕೆ ನೋಡೊಂದು 1000 ಜನ ಬರ್ಪವ ನಡೆ ಮುಟ್ಟ ಈ ಚೆಂಡದಾರೆ ಕರಿಯೊಟ್ಟು ಒಂದು ಬರಕ್ಕೆ ಹೊಡೆದಿದ್ದಾರೆ ಈರೆಗೆ ಮದುವೆ ಅವಡೊಂದು ಎಂಚ ಆತನು ಎಂಚ ಆವುಂದ ಆತನ ಭಾರಿ ಸಂತೋಷ ಭಾರಿ ಸಂತೋಷ ಅವು ಈರ ಆವುಂದ ಆತನ ಎತ್ತಿ ಈರೇನು ರಕ್ತೇಶ್ವರಿ ಮಲ್ಪಾಯಿನ ಭಾರಿ ಸಂತೋಷ ಅಂడి ಈರೆಗ್ಲಂಚನಿ ಈ ವರ್ಷ ಈತಿ ಬರ್ಫಿ ವರ್ಷ ಬಂದಾಗ ಈರಿನ ಒಟ್ಟಿಗೊಂಜಿ ಈರೆ ಮದುವೆ ಆಪನಂಚಿನ ಹೊಣ್ಣು ಒಟ್ಟಿಗೆ ತೆತ್ತು ಬರ್ತದೆ ಈ ರಕ್ತೇಶ್ವರಿಗೊಂಜಿ ಕೈ ಮುಗಿಯೋನಿ ಒಂಜಿ ಕೋಲ್ಟ್ ಹತ್ತು ರಡ್ಡು ಕೋಲ್ಟು ಬೊಟ್ಟ್ಯಾರು ಕೋಲು ಸಪ್ರಾಲ್ಲ ಪೆಟ್ಟು ಮಲ್ಲೆಡೆ ಬಿಡ್ದುಂಡ ಚಪ್ಪೆ ಚಾಯ್ ಇರೋರ್ದು ಚಪ್ಪೆ ಚಾಯ್ ಬೊಟ್ಟು తీసి ಕೊಡ್ತಾಂಡಿ ಭಾರಿ ಸಂತೋಷ ಅಂడి ಭಾರಿ ಸಂತೋಷ ಅಂడి ಮಾತೆರೆಗಳ ಉಂತುದು ಕುಳ್ಳುದು ಬೊಟ್ಟು ಈರೆ ಕೊಂಚ ಉಂತುದತ್ತೆ ಈ ಪ್ರಾಯೋಟ್ಲ ಈರು ಉಂತಿನತ್ತು ಈರನಿ ರಕ್ತೇಶ್ವರಿ ಉಂತಾಯಿನೆ ನಾಲ್ನಂಬಲ್ ಇಂಚನೆ ಉಂಟದು ಈರು ಚಕ್ರತಾಳ ವಸಂತನನ್ನ ಚಕ್ರತಾಳ ಕೇನೋಡುಂದಂಡ 1000 ಜನ ಬರ್ಪನಾಡೆ ಮುಟ್ಟ 1 ಕೋಟಿ ಜನ ಪೋಪನಾಡೆ ಮುಟ್ಟ ಕಾಡ್ಕೊಂಡು ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಸಂತೋಷ ಅಂడి ಭಾರಿ ಉಡ್ತಾರೆ ಭಾರಿ ಉಡ್ತಾರೆ ಭಾರಿ ಸಂತೋಷ ಭಾರಿ ಸಂತೋಷ ನಿಕ್ಲೆಗೆ ಒಂದೇ ರೀತಿ ಈ ಅಪ್ಪನ ಸೇವೆ ಓಲುಂಡ ಅಲ್ಪ ಬರ್ಪಾವಲೆಕ ಅಲ್ಪ ಲೆಪ್ಪುಲೆಕ ಈ ಅಪ್ಪನ ನಂಬೋನಿ ನಾಲ್ನ ತುಂಬುಗು ನಿಕ್ಲು 100 ವರ್ಷ ಬಿಟ್ಟಂತೆ ರೀತಿ ಸೇರ್ನಂಚಿನ ಸಭೆ ಕೆಲವು ಜನ ಇತ್ತೀರಿ ಇದಕ್ಕೆ ಒಂಜಿ ಜನ ಉಂಡು ಮಲ್ಲಜ್ಜಿ ಮಾತೆರ್ಲ ಭಕ್ತಿ ಒಂಜಲಿ ಕೇಸು ಜೊತೆ ಏತೋ ಭಕ್ತಿಯರ್ ನಕ್ಲಿ ಉಳ್ಳೇರು ಅದು ನಿಜವಾದ ಭಕ್ತಿಯರ್ ನಕ್ಲಿ ಏರೆಂದು ಗೊತ್ತಾಗ ಭಾರಿ ಸಂತೋಷ ದೇವಿ ಮಾತನೆ ನೆನಪಿನ ಕಥೆಯಲ್ಲಿ ಹೊರಳುಡೆ ಏರು ಕೇಂಡೇರೋ ಅಕಲೆ ಕೊಂಚ ಸತ್ಯನಾರಾಯಣ ಪೂಜೆ ಮಾಡ್ತಾನೆ ಫಲ ಉಂಟು ಅಂತ ಲೆಕ್ಕೋಗೆ ದಾಯಗೊಂಡ ದೇವಿ ಮಾತ್ಮೆ ನೆನಪಿನ ಕತೆ ಪೊಕ್ಕಡಿನ ಕತೆ ನಡತ್ತಿನಂಚಿನ ದುಂಬುತ ಕತೆ ಆ ಕಥೆಯನ್ನು ಬೊಲ್ಪು ಮುಟ್ಟ ಏರು ಕೇಂಡೇರು ಅಕಲೆಗೆ ಆರೋಗ್ಯ ಭಾಗ್ಯ ಕಟೀಲ್ ತಪ್ಪೆ ಆ ದೇವಿ ಕೊರುವಾಳು ಅಂಚಿನ ನಿಕ್ಲೆ ಪೊಯ್ನೈಟೆ ಆಡು ಬತ್ತನೈಟೆ ಆಡು ಒವ್ವೊಂಜಿ ದೋಸೆ ಎತ್ತಿನ ರಕ್ತೇಶ್ವರಿ ನಂಬೋಣಿ ಬರ್ಪುಣ ಒವ್ವೊಂಜಿ ಕುಟುಂಬ ದೋಸೆ ಇತ್ತಿಂದಲ್ಲ ಸಂತಾನ ಭಾಗ್ಯ ದೋಸೆ ಇತ್ತಿಂದಲ್ಲ ಈ ರಕ್ತೇಶ್ವರಿ ನಂಬುದು ರಕ್ತೇಶ್ವರಿ ನಂಬುದು ರಕ್ತೇಶ್ವರ ಪ್ರಸಾದ ಸಂತೋಷ 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 ಈ ಬುಲ್ಪುಡು ಪಾಟ್ನಾಕ್ಲಿ ಏನು ಹತ್ತು ಸಂವತ್ಸರ 10 ಜನ 10 ಜನ ಉಪ್ಪಿಲಂಚನೆ ಪೋಯ್ನೈಟಿ ಬತ್ತನೈಟಿ ಒವ್ವೊಂಜಿ ಕೊರತೆ ಇತ್ತಿಲ್ಲ ಐನು ದೂರ ಮಾಡ್ತಿದ್ದು ಒವ್ವೊಂಜಿ ವಿಷಗಳಿಗೆ ಇತ್ತಿಲ್ಲ ಇನ್ನು ಅಮೃತಗಳಿಗೆ ಮಾಡ್ತಿದ್ದು ಪೋಪುನೈಟಿ ಬರ್ಪುನೈಟಿ ಒವ್ವು ನಿಕ್ಲಾಗಿ ಸಾದಿಗೆ ಅಡ್ಡಾತು ಬರ್ಪುಂದಂಡ ಐನು ದೂರ ಮಾಡ್ತು ಕೊರ್ಪುನಂಚಿನ ಕೀರ್ತಿ ಈ ದೇವಿಗಳ ಈ ರಕ್ತೇಶ್ವರಿಗಳ ಉಂಡ ಇವಾಗ ಭಾರಿ ಬಂಗಾರ ತಂದ್ಕೊಂಡು Thank you.
ವಿಷಯವನ್ನು ನನ್ನಲ್ಲಿ ತಿಳಿಸಿದರು. ಆ ಮೂಲಕ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ರೆ ಸಂಧಾನವನ್ನು ಧಿಕ್ಕರಿಸಿ ಸಂಗ್ರಾಮವನ್ನು ಬಯಸಿದೆ. ಧೂಮ್ರಲೋಚನನ್ನು ಕಳಿಸಿಕೊಟ್ಟೆ. ಕೇವಲ ಹುಂಕಾರ ಮಾತ್ರದಿಂದಲೇ ಆತನನ್ನು ಸುಟ್ಟು ಬೂದಿ ಮಾಡಿಬಿಟ್ಟೆ. ಅಷ್ಟು ಮಾತ್ರವಲ್ಲ, ಗಂಡುಗಳಿಗಾದ ಚಂಡಮುಂಡರು ಅವರನ್ನು ಕಳಿಸಿಕೊಟ್ರು. ಚಂಡಿಗೆಯಾಗಿ ರುಂಡವನ್ನೇ ಚಂಡಾಡಿದಲ್ಲ. ಕೊನೆ ಕ್ಷಣದಲ್ಲಿ ರಕ್ತ ಬೀಜಕ್ಕೆ ಕಳಿಸಿದೆ. ಏನು ಮಾಡಿದೆ? ರಕ್ತೇಶ್ವರಿಯಾಗಿ ಆತನನ್ನು ಕೊಂದು ಬಿಟ್ಟೆಯಲ್ಲ. ಈಗ ಏನು ನಿನ್ನನ್ನು ಬಯಸಿದ್ದು ತುಂಬಾ ಶುಂಭ ಬಂದಿದ್ದಾನೆ. ನನ್ನ ಎಡತೊಡೆಯನ್ನು ಯಾರು ಗೊತ್ತಿದ್ರೂ ಕೂಡ ಆ ಹುಳವನ್ನು ಬರ್ತದೆ ಅಂತ ಬೆಕ್ಕಿನ ಮುತ್ತಿಕೊಳ್ಳೋದಕ್ಕಾಗಿ ಹಾಗೆ ಮದುವೆ ಆಗಬೇಕು ಎನ್ನುವ ಹಂಬಲವನ್ನು ಹೊತ್ತುಕೊಂಡು ನಿನ್ನ ಮನನ್ನು ಗಳಿಸಿಕೊಟ್ಟೆ. ಅವರ ಸಾವಿಗೆ ನೀನು ಕಾರಣೀಕರ್ತನಾದೆ. ಈ ಹೊತ್ತಿನಲ್ಲಿ ನೀನು ಬಂದಿದೆಯಲ್ಲ, ನಿನ್ನ ಸಾವು ನನ್ನ ಕೈಯಾರೆ. जय जय श्री शुंभातकी जय जय गो जय जय गो ಕಣ್ಣೆಯ ಸುರನಾಥ ದೈತ್ಯರ ಕೂಟವನು ಸಂಗ್ರಾಮದಲ್ಲಿ ಧುಮಡಲಗೆ ಕೆಳಗಿರ್ಬಗದನ ಮಗದವಾಗಿ ಕಡೆಯ ಸುರನಾಥ ಕಂಡೆಯ ಸಂಪೂರ್ಣ ಶ್ರೀದೇವಿ ಮಹಾತ್ಮೆಯನ್ನು ನೋಡಿದೆಯಾ? ತುಂಬಿಸಿಕೊಂಡೆ. ಹೌದಲ್ಲ, ನಿನ್ನ ಪಾಲಿಗೆ ಬದುಕಿ ಬಂದಂತಹ ಕಷ್ಟವು ಈ ಹೊತ್ತಿನಲ್ಲಿಯೇ ದೂರವಾಗಿದೆ. ನೆಮ್ಮದಿಯಿಂದ ಸಂತೋಷದಿಂದ ನಿನ್ನ ನಾಕವನ್ನು ಸೇರಿಕೊಂಡು ಆಳ್ವಿಕೆಯನ್ನು ಮಾಡು. ಇನ್ನು ಮುಂದೆ ಕಷ್ಟ ಬಂದರೆ ಇನ್ನು ಮುಂದೆ ಕಾಣುವುದಕ್ಕೆ ಕಂಸನ ಕಾರಾಗೃಹದಲ್ಲಿ ಕೃಷ್ಣನ ಭಗಿನಿಯಾಗಿ ಅರೆಗಳಿಗೆ ನಿಮಗೆ ಗೋಚರಿಸುವುದಕ್ಕೆ ಇದ್ದೇನೆ. ಶುಭವಾಗಲಿ. ಆಗಲಿ. ತಾಯಿಯಿಂದ ಶುಭ ನುಡಿಯ ಕೇಳಿದಾಯಿತು. ಈ ದೇವಿ ಮಹಾತ್ಮೆ ಪುಣ್ಯತಮವಾದ ಕಥೆಯನ್ನು ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ವೀಕ್ಷಿಸಿದ್ದಾರೋ, ಯಾರು ಆಡಿಸಿದ್ದಾರೋ ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಸಕಲ ದೇವತೆಗಳು ಸನ್ಮಂಗಲನ್ನುಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡುವರೆ ಭಾಗವತ. ಸರ್ವೇಶ ಸರ್ವಸ್ವರೂಪೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಗಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ನಮೋಸ್ತುತೆ. ಜಯ 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 ತು ನಮೋ ಜಯ ತು ನಮೋ ಜಯ ಜಯ ತು ನಮೋ. ಚಲ ತುಂಬ ಚಲ ತಲೆ ಮಕ್ಕಳಿಗೆ ಕೂರ್ಮನಿಗೆ ಗದೆಯನ್ನು ಧರಿಸಿದವರ ಗಬ್ಬತಾನಗೆ ತಳನ ಕಾಯ್ದ ಮುತ್ತನ ಜೀವವಾಗಿ ಮಂಗಳೋ ಜಯ ಮಂಗಳೋ ಮಂಗಳೋ ಸೌತಂಕ ಶ್ರೀಮಾನ ಗಣಪತಿಗೆ
ಮಂಗಳೋ ಆದಿಶಕ್ತಿಗೆ ಮಂಗಳೋ ಆದಿ ತುಮಾ ಬಂದಿ ಕೋಟಿ ಚೆನ್ನಯ ದೇವಿ ಪ್ರೀತಿ ಮಂಗಳೋ ಮಂಗಳೋ ಜಯ ಮಂಗಳೋ 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 ಮಂಗಳೋ